ಜಾಮುಗಿ ಪರಮ ಪಾವನೆ ಶಂಕ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಕರೋಚನ ಬೋಲ ಶಂಕರ ಪ್ರಿಯ ದೇವಿ ಕಮಲ ಕರುಜನ ಬೋಲ ಶರಣು ಶರಣು ಮುನಿವರ ಕಲಾಭರಣ ಕರುಣ ಶರದಿ ಶಶಾಂಕ ಪ್ರಣವ ಸಂಕಾಶ ರಾಕೆಂದು ಮುಖ ಕಮಲ ಲೋಚನ ವೇದಧರ ಧರ್ಮ ಪುರುಷ ಭವನಾಶ ಜನರೋದ್ಧಾರ ಶರಣು ಶರಣು ಘನದ ಬೋಧಿ ದಿವ್ಯ ಮಾತಾಡವರ ಕಿರಣ ಕನಕ ಮಾನಸ ಕಾವ್ಯಕರಣ ಚಂದೋವಾರ್ಧಿ ಅನಘ ಅವಿನಾಶಿ ಶ್ರೀ ಜಾತುಕರ್ಣ ಮುನೀಂದ್ರ ವಿದ್ಯಾನಿಧ ಪಾಹಿಮಾ ಪಾಹಿಮಾ ಜಯತು ಶ್ರೀ ಅಣ್ಣಪ್ಪ ಸ್ವಾಮಿ ಪರಾತು ಜಯ ಸತ್ಯವರ್ಧನಪತಿಯ ಪರಾಗೋ ಪರಮ ವಸಿಷ್ಠಾಂಶ
शक्तिहस्तौ विरूपाक्षौ शिखिबाहौ षडाननौ दारुणौ रिपुरगणौ भावये कुकुटध्वजौ स्कल्दौ षण्मुखौ देवौ शिवतेजौ चतुर्भुजौ कुमारो स्वामिनाथौ तं कार्तिकेयो नमाम्यहं तं कार्तिकेयो नमाम्यहं आरुमगध कुमारगे आरुमगध कुमारगे செல்வ திரக வீரகாரதி எத்திரே ஆறு மகன் குமாரகே ವರದ ಹನಿಗೆ ಮಯೂರವರುಡಗೆ ಗುರುವರ್ಯ ಶ್ರೀ ಕಾರ್ತಿಕೇಯನಿಗೆ ನರರಾಜಿ ತೋರಗರಿಗೆ ತಣಿಸಿ ನಿತ್ಯಗ ಹರಯು ಕಾಯುವ ಧರ್ಮಾಧ್ಯಕ್ಷನಿಗೆ ಆರು ಮಗದ ಕುಮಾರಗೆ ನೆನೆಯಿರೋ ಜನರೆಲ್ಲ ಶರವಣನ ಪಾವನ ಪಾವನ ಜಯಪುರವನಾಗ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಭಾವ ವಿಷಾರಿಸನಾಕಲನ ಕಾವಕಲಾಪತಿ ಚಿಲ್ಮಯನ ಸಂಜೀವ ಶರಣಪತಿ ಶುಭಕರನ ಸಂಜೀವ ಶರಣಪತಿ ಶುಭಕರನ ದಿನத்தை ಇಂದನ ದಿನத்தை 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 ಇಂತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ದಿನத்தை ತಂದಗಿಡ ತಗದಿಮಿ ತಗದಿಮಿ ತಗಿಡ ದಿನத்தை ಇಂದನ ದಿನத்தை ತಂದನ ದಿನத்தை ತೈ ದಿನத்தை ತೈ ದಿನத்தை ತೈಲೆ ತೈಲೆ ತೈ ದಿನ ದಿನ ತೈ ದಿನ ದಿನ ತೈ ತತ್ತ ಶರಣ
ಶ್ರೀ ಸುಬ್ರಹ್ಮಣ್ಯ ತಂದನದಿಂದ ತೈಲ
देवसुशील सुगुण सदन कालपने करुणाळु कमल मुख कालपने करुणाळु कमल मुख इला पुरुष कालदयागिने पालिसु षट्पदन देवा सुशील सुगुण सदन इंदन जिन्नतै चंदन जिन्नतै कई दिनदै कई रवि कई दिन बादिन किटदगतै कित्तै आ किटदग तत्तरि तत्तत्त तत्तो किटदग तरि किटदग अरुदिन मरुमगदि विनायक எனக்கிட அருளிய தேவர கணபதி ஜெய ஜெய ஜக்கிட முதலியனு தின்னம் தின்னம் தரி திரி ஆனி முகத்தமை தோன்றினையா அக்கிருதம் திகிரம் திக்கு தித்தளகு தருகினது தித்தி தளகு தருகினது ஓ தேவ 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 ದೇವನಲ್ಲವೇ ಗಜಮುಖದಾತ ತ್ರೈಜಗನಿತ ಸುಜನರದಾತ ಕೀರ್ತಿ ವಿಖ್ಯಾತ ಒಂದೇ ಶಂಕರ ಕಂದ ಗಣೇಶ
ನೋಡಲೆ ಬಾರೆ ಚಿಕ್ಕ ಪ್ರಾಯದ ದೇವ ಸುಬ್ರಹ್ಮಣ್ಯ ಅಕ್ಕ ನೋಡಲೆ ಬಾರೆ ಚಿಕ್ಕ ಪ್ರಾಯದ ದೇವ ಸುಬ್ರಹ್ಮಣ್ಯ ನೋಡು ಹಕ್ಕಿದೇರನ ಮಿತ್ರ ಮಕ್ಕಳ ಮಗನಿತ ನೋಡು ಹಕ್ಕಿದೇರನ ಮಿತ್ರ ಮಕ್ಕಳ ಮಗನಿತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ತಕ್ಕು ನಡೆಯಲಿನ ವಿಶ್ವಲೋಚನ ದಿವ್ಯ ತಕ್ಕು ನಡೆಯದೀತ ವಿಶ್ವಲೋಚನ ದಿವ್ಯ ಸುಬ್ರಹ್ಮಣ್ಯ ಜನ ಸುಖ ತೋರಲು ಬೀಳ ಶರಣಾಗಿ ಬರೆಯುವ ಜನ ಸುಖ ತೋರಲು ಬೀಳ ಶರಣಾಗಿ ಬರೆಯುವ ಸುಬ್ರಹ್ಮಣ್ಯ ಅಕ್ಕನು ಬಾರೆ ಚಿಕ್ಕ ಪ್ರಾಯದ ದೇವ ಸುಬ್ರಹ್ಮಣ್ಯ ಕಾಮಿನಿ ಕರೆದು ಧಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾಗಿ ತಿರುಗ ಹರೇ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತನಲಾಗದಿಲ್ಲ ಹರೇ ಈ ವಹಿಯೊಳಗಿದ್ದ ಪುರುಷ ಉಳ್ಳನೆ ಕಾತೆ ಭೀಮ ಬಲಲು ಬಲು ಸಾಮರ್ಥ್ಯನು ಇವ ಭೀಮ ಬಲಲು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕಳೆದರೆ ಕಾಲಿತ ವೀವ ಪ್ರೇಮದಿ
ಶ್ರೀಮತಿ ಕರೆದರೆ ಕಾಮಿತ ದೀವ ಶ್ರೀಮತಿ ಕರೆದರೆ ಕಾಮಿತ ದೀವನು ಶ್ರೀಮತಿ ಕರೆದರೆ ಕಾಮಿತ ದೀವನು ತಗತ ದಿನತೆ ಹಿಡಿದಗದಿ ಹಿಮಿತ ದಿನತೆ ಹಿಡಿದಗದಿ ಹಿಮಿತ ದಿಲ್ಲತೆ ದಿಲ್ಲತೆ ದಿನತೆ ದಿನತ ಗಿಡದಗದಿ ಹಿಮಿತ ದಿನತ ಹಿಮಿತ ದಿಲ್ಲತೆ ದಿನತೆ ದಿನತೆ ಗಿಡದಗದಿ ಹಿಮಿತ ದಿನತೆ ಹಿಮಿತ ದಿನತೆ ದಿಲಿತ ದಿಲ್ಲತೆ ದಿಲ್ಲತೆ ದಿನತೆ ದಿನತೆ ಗಿಡದಗದಿ ಹಿಮಿತ ದಿನತೆ ಹಿಮಿತ ದಿಲ್ಲತೆ 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 ಜಳುತ ಜನುತ ಹಿಮಿತ ಘನತ ಹಿಮಿತ ಘನತ ಹಲತ ದಿಲ್ಲತೆ ದಿಲ್ಲತೆ ದಿನತೆ ದೀಂತಲ ತನ್ನ ತೋಂತಲ ತನ್ನ ದೀಂತಲ ತನ್ನ ತೋಂತಲ ತಲ್ಲ ದೀಂತಲ ದಿರಿನ ತೋಂತಲ ದಿರಿನ 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 ಜಗತ ದಿನತೆ ದಿಮಿತ ದಿನತೆ ದಿನತೆ ದಿಲ್ಲತೆ ದಿನತೆ ತತ್ತೋಂಗದಿಗೂ ದಗತೆ ಕಾದರಿಗಿಡಗಿಡದಗೆ ತತ್ತೋಂಗದಿಗೂ ದಗತೆ ಕಾದರಿಗಿಡಗಿಡದಗೆ ತತ್ತೋಂಗದಿಗೂ ದಗತೆ ಕಾದರಿಗಿಡಗಿಡದಗೆ ತತ್ತೋಂಗದಿಗೂ ದಗತೆ ಯಕೈ ಗಿಡದಗಿಡ ತಗತ ದಿನತ 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 ದಿನತೆ 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 ಚಿತ್ತ ದಿಗಿಡಗಿಡದಗೆ ದಿನತೆ 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 ದಿಂಗಿಡಗಿಡದಗದರಿಗಿಡಗಿಡದಗ ದಿಂಗಿಡಗಿಡದಗದರಿಗಿಡಗಿಡದಗ ದಿಂಗಿಡಗಿಡದಗದರಿಗಿಡಗಿಡ ಬಿತ್ತ 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 ತಾತಗತ ದಿನತೆ ದಿನಿತ ದಿನತೆ 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 ತಾನನಾದ ದಿರಿನ ಹರಿ ಮತ್ತು ಪ್ರಾವಂಜ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ಮಹೋರ ಮುದ್ರೇಸಿ ಸೋನಂ ಸಹಸೇನೆ ಮತ್ತು ಬ್ರಹ್ಮಣ್ಯ ದೇವ ಹೆರಂಬರ ಬಗ್ಗೆ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಮಹಾಗಣಪತಿ ಅಕೃತುಂಡ ಮಹಾಕಾಯ ಕೋಟೀಶ್ವರಿ ಸಂವತ್ಸರದ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವ ನಮಗಂತ ಮಹಿಮಯುಲಿ
ಮಹಿಮನು ತೋಯ ಜನಯ ಉದಾರಿಯೋ ನೀರೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಶ್ರೀಯರ ಸಜನಿಗರಾಯ ಮೂರುತಿ ಶ್ರೀಯರ ಸಜನಿಗರಾಯ ಮೂರುತಿ ಶ್ರೀಯರ ಸಜನಿಗರಾಯ ಮೂರುತಿ ಶ್ರೀಯರ ಸಜನಿಗರಾಯ ಮೂರುತಿ ಆಯದಾರಲು ನೀ ಮಹಿಮನು ದಿಂತನ 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 ದಿನ್ನತೈ ತೊಂತನ 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 ದಿನ್ನತೈ ಶ್ರೀ ಮಂಗಳಾದೇವಿ ಅಮ್ಮನವರು ಮತ್ತು ಶ್ರೀ ಮಂಗಳಾದೇವಿ ಅಮ್ಮನವರು ಸರ್ವಮಂಗಲ ಮಂಗಲ ಶಿವಪತಿ ಶರಣ್ಯ ಶ್ರೀಮತಿ ದೇವಿ ನಾರಾಯಣ ನಮಸ್ತೆ ಭಕ್ತಿಯಿಂದ ಸ್ಥಳದಲ್ಲಿ ನೆಲೆಯಾಗಿರುವ ಸರ್ವ ದೈವ ದೇವರುಗಳು ಮತ್ತು ಸರ್ವ ದೈವ ದೇವರುಗಳು ನಮ್ಮಿದಂತ ಭಕ್ತರಿಗೆ ಪ್ರೀತಿಯಿಂದ ಕೊಟ್ಟಿದ್ದಕ್ಕಂತೆ ನಿನ್ನ ನಂಬಿದೆ ಶಾರದೆ ಭಕ್ತರಿ ಮತಿಯನ್ನು ಪಾಲಿಸ ಭಕ್ತಗೆ ಮತಿಯನ್ನು ಪಾಲಿಸ ಬಾರದೆ ಜನ್ನಾದಿ ವಿದ್ಯೆಯ ಕಲಿತು ಮರೆಯದಂತೆ ಎಲ್ಲರೂ ಕಮಲದಿ ನೆಲೆಸಿರುವನು ದಿನ ಇನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಆರು ಶಾಸ್ತ್ರ ಪುರಾಣದ ಪುರಾಣದ ಅರ್ಥನುಭವ ತೋರಿಸಿಲ್ಲುಳು ಧರ್ಮ
ಆರು ಚಂದ್ರ ಪುರಾಣ ನೀರು ನದಿಯೊಳು ಹರಿವಂತೆ ಚತುರ್ವೇದ ಸಾರವನರು ವೇಯೊಳೆದಿರು ನೀರು ನದಿಯಳು ಹರಿವಂತೆ ಚತುರ್ವೇದ ಸಾರವನ ದಿವ್ಯೆಯೊಳೆದಿರು ಸಾಧು ಸಮ್ಮತಿಯ ಕೊಡು ಸಾಧು ಸಮ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡೋ ಸಾಧು ಸಮ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡೋ ಪಾದತಕದೊಳು ಸೋಲದವರ ಮಾಡು ಆದೇಶಿ ಶಾರದೆ ಕೈಯ ತೋರು ಪದಕದೊಳು ಸೋಲದವರ ಮಾಡು ನಿನ್ನ ಬಿದೆ ಶಾರದೆ ಭಕ್ತಗೆ ಮತಿಯು ಪಾಲಿದ ಬಾರದೆ ಇಂದನದಿಂದಕ್ಕೆ ಇಂದನದಿಂದಕ್ಕೆ ಹೋಗಿ ಹೇ ನಮ್ಮ ಹೋಗಿ ಹೇಳಮ್ಮ ಹೋಗದೆ ನನಗೆ ಆದಿಗೇಶ್ವರಿಂದ ಯಾರು ನನಗೆ ಕಂಡ ಬಚ್ಚಲು ಕಣ್ಣ ಮಚ್ಚಲು ಬಾರದೆ ನನಗೆ ಬಳ್ಳಿಸಿ ಮಾತನಾಡಲು ನಿನಗೆ ಹೋಗಿ ಹೇ ಹೊತ್ತು ಹೋಗದು
ಗಜವಕ್ರ ವಿಘ್ನಜೀಭೂತವಾಯು ದಿನಮಣಿಷತ ತೇಜೋ ದತ್ತ ಭಕ್ತೇಪ್ಸಿತಾರ್ಥೋ ತಮಧರ್ಮ ವಿನಾಶ ಭೂದಯಾರಿದಾಕ್ಷ ಕಮಲಜಸುರ ಸ್ತೋತ್ರ ವೇದ ವೇದ್ಯಂ ನಮಾಮಿ
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ ಸೃಷ್ಟಿತಿಥಿ ವಿನಾಶಾನಂ ಶಕ್ತಿಭೂತೆ ಸನಾತನಿ ಗುಣಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಓಂ ನಮೋ ಮಂಜುನಾಥಾಯ ಪರಂಜ್ಯೋತಿ ಸ್ವರೂಪಿಣೆ ನಮೋ ಕದ್ರಿಕ್ಷೇತ್ರ ವಾಸಾಯ ಮಂಜುನಾಥೇಶ್ವರಾಯ ನಮೋ ನಮಃ. ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖ ನಾಶಾಯ ಅನಂತಾಯ ನಮೋ ನಮಃ. ಕುಡ್ಲದ ಅಧಿದೇವತೆ ಅಪ್ಪೆ ಮಂಗಳಮ್ಮನ ಪಾದಗು ಭಕ್ತಿಡೆ ಪುಡ್ಯ ಪಾಡೊಂದು ಕದಿರಿದ ಉಲ್ಲಾಯಿ ಮಂಜುನಾಥ ಸ್ವಾಮಿನ ಪಾದ ತಾಮರೆಡು ಸಾಷ್ಟಾಂಗ ವಂದನೆ ಮಲ್ತೊಂದು ಶ್ರೀ ಕ್ಷೇತ್ರ ಪಾವಂಜದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ದೇವರನ್ನ ಪಾದಕಮಲೋಡು ಭಕ್ತಿಡೆ ತರೆತಗ್ಗ ಒಂದು ಈ ಭಾಗದ ಮಾತ ದೈವ ದೇವರಿಗೆ ಪ್ರಾರ್ಥನೆ ಮಲ್ತೊಂದು ಜಪ್ಪು ಹತ್ತು ಸಮಸ್ತ ಈ ಕೂಟದ ಕುಲು ಜಪ್ಪು ಮಜಿಲದ ಮಾತ ಸಮಾನ ಮನಸ್ಕರ ಬಂಧುಲು ಒಟ್ಟು ಸೇರೊಂದು ಪ್ರತಿ ವರ್ಷ ದೇವಿ ಮಾತ್ಮೆ ಪನ್ಪಿನ ಒಂಜಿ ಯಕ್ಷಗಾನನು ಬಾರಿ ಅದ್ದೂರಿಯಾದ ಆಯೋಜನೆ ಮಲ್ತೊಂದು ಮಾತ ಕಲಾಭಿಮಾನಿಲು ಅಂಜನೆ ಕಲಾಸಕ್ತೇರ್ನ ಉಡಲು ಗೆಂದಿನ ವಿಚಾರ ನಂಗೆ ಮಾತೆರೆಗಳ ತೆರೆದುಂಡು. ಇನ್ನಿದ ದಿನೊಟ್ಟು ಶ್ರೀ ಕ್ಷೇತ್ರ ಪಾವಂಜದ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಟೋಡು ನಮ್ಮ ಮಾತ ಶ್ರದ್ಧೆಡು ಕೈ ಸೇರೊಂದ ಇನ್ನಿತ ಈ ಪುಣ್ಯ ಕಾರ್ಯೋಡು ಮೇಳದ ಮಾತ ಕಲಾವಿದರೇನು ಒಂಜಿ ಮನಾದಿಗೆ ಮಲ್ಪನಂಚಿನ ಕಜ್ಜೆನು ಈ ಕೂಟದ ಮಾತ ಬಂಧುಲು ಒಟ್ಟು ಸೇರೊಂದು ಮಲ್ದೇರು. ಈ ಪುಣ್ಯ ವೇದಿಕೆಗೆ ಯಾನು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಯನಂಚಿನ ಆದರಣೀಯ ಶ್ರೀ ಶಶೀಂದ್ರ ಕುಮಾರ್ ಮೇನೇನು ಆತ್ಮೀಯವಾದ ಎದುಕೊಂದೊಂದುಲ್ಲೆ ಶ್ರೀಯುತ ಶಶೀಂದ್ರ ಕುಮಾರ್ ಶ್ರೀ ಕ್ಷೇತ್ರ ಪಾವಂಜದ ಆಡಳಿತ ಮುಕ್ತೇಶ್ವರ್ರಿ ಅಂಚನೆ ಮಂಗಳೂರದ ಮಾಜಿ ಶಾಸಕರಾದ ಈ ಭಾಗಡು ಅಭಿವೃದ್ಧಿ ಕಾರ್ಯವನ್ನು ಮಲ್ತದ ಮಾತಿರನಲ್ಲ ಉಡಲ್ಗೆಂದಿನಂಚಿನ ನಮ್ಮ ಮಾತಿರಲ್ಲ ಪ್ರೀತಿದ ಗೌರವಾನ್ವಿತ ಶ್ರೀ JR ಲೋಬರು ನಮ್ಮೊಟ್ಟಿಗೆ ಕೈ ಸೇರೊಂದೇರು ಅರೆಲ್ಲ ಆತ್ಮೀಯವಾದ ಈ ವೇದಿಕೆ ಇದ್ಕೊಂಡೊಂದುಲ್ಲೆ ಜಪ್ಪು ಮಜ್ಜಿಲ 10 ಸಂವತ್ಸರ ಕೂಟದ ಮುಖ್ಯ ಸೇರನಂಚಿನ ಆಶಲ್ ಟ್ರಾವೆಲ್ಸ್ ಮಾಲಕರನಂಚಿನ ಅಶೋಕನ್ನೇ ನಮ್ಮೊಟ್ಟಿಗೆ ಉಲ್ಲೇರು. ಬಂಧುಲೆ ಮಜಿಲ ಪನ್ಪುನ ಪ್ರದೇಶದ ಒಂಜಿ ಪುದರ್ ಕೇಂಡಿ ಬೆಟ್ಟಿಗೆ ನಮ್ಮ ಕಣ್ಣೆದುರು ಬರ್ಪುನ ಒಂಜಿ ಚಿತ್ರಣ ಅವು ದೇವಿ ಮಾತ್ಮ ಯಕ್ಷಗಾನ ದಯಪಣದಂಡ ಒಂದು ಖಾಲಿ ಯಕ್ಷಗಾನ ಮಾತ್ರ ಎತ್ತು ಒಂದು ಮಜಿಲದ ಜಾತ್ರೆ ಪಂಡ ಖಂಡಿತವಾದ್ಲ ತಪ್ಪಾವಂದು ಯಕ್ಷಗಾನ ಬಯಲೋಟನು ಏತ್ ಗೌಜಿಡು ಏತ್ ಶ್ರದ್ಧೆಡು ಮಲ್ಪೋಲಿ ಪಂಡದು ಅಯ್ಯನ ಆಯೋಜನೆ ಮಲ್ತದು ಮಾತೆರೆಗಲ ಒಂಜಿ ಮಾದರಿ ಆಯ್ನ ಒಂಜಿ ಕೂಟ ಪಂಡ ಜಪ್ಪು 10 ಸಂವತ್ಸರ ಪಂಡ ಖಂಡಿತವಾದ್ಲ ಅವು ಅತಿಶೋಕ್ತಿ ಎತ್ತು ಗಾಂಡಗೋಜಿ ಮಾತ್ರ ಎತ್ತು ಬಾರಿ ಶ್ರದ್ಧೆಡು ಭಕ್ತಿಡು ಈ ಯಕ್ಷಗಾನ ಆಪನಂಚಿನ ಸಂದರ್ಭಡು ನಿಷ್ಠೆಡು ವ್ರತೋಟಿತ್ತದು ಬಾರಿ ಭಕ್ತಿಪೂರ್ವಕವಾದ ಈ ಕಾರ್ಯಕ್ರಮನು ನಿರಂತರವಾದ ಆಯೋಜನೆ ಮಲ್ತೊಂದುಲ್ಲೇರು. ಜಪ್ಪು ಮಜಿಲದ ಯಕ್ಷಗಾನದ ಸಂದರ್ಭಡು ಜನಕುಲು ಮಾತ ಸಾಗರೋಪಾದಿಡು ಬೇತೆ ಬೇತೆ ಕಡಿಡ್ದು ಬತ್ತದು ಮೂಲು ಕೈ ಸೇರೊಂದು ನೀನೊಂಜಿ ಅದ್ದೂರಿ ಕಾರ್ಯಕ್ರಮ ಆದ ಯಶಸ್ವಿ ಮಲ್ತದು ನಡಪುರದ ಕೋಪುನಂಚಿನ ಮಾತ ಒಂಜಿ ಜವಾಬ್ದಾರಿಲ ಮಾತ ನಮ್ಮ ಕಲಾ ಪೋಷಕರಿಗೆ ಅಂಚನೆ ಕಲಾಸಕ್ತರಿಗುಂಡು ಪಂಡ ಅವಲ ಖಂಡಿತ ತಪ್ಪಾವಂದು ಅಶೋಕನನ ಮುತಾಲಿಕೆದ ಸಮಾನ ಮನಸ್ಕ ಬಂಧುಲು ಒಟ್ಟು ಸೇರೊಂದು ಪ್ರತಿ ವರ್ಷ ಈ ಒಂಜಿ ಯಕ್ಷಗಾನದ ಮೂಲಕ ಈ ಸಮಾಜಕ್ಕೂ ಒಂಜಿ ಸೌಹಾರ್ದತೆದ ಸಂದೇಶವನ್ನ ಸಾರೊಂದುಲ್ಲೇರು ಒಂದು ಮಾತೆರೆಗಳ ಒಂಜಿ ಪೆರ್ಮೆದ ವಿಚಾರ. ಕಟೀಲು ಮೇಳದ ಯಕ್ಷಗಾನ ದೇವಿ ಮಾತ್ಮೆದ ಸಂದರ್ಭಡು ದುಂಬುಡು ಪ್ರತಿ ವರ್ಷಲ ಆಟಗೊಬ್ಬನ ಮೇಳುಗು ಮಾತ್ರ ಎತ್ತು ಮಾತ ಒಂಜಿ ಮೇಳದ ಆಜಿ ಮೇಳದಲ ಕಲಾವಿದರಿಗೆ ಒಂಜಿ ಗೌರವಧನ ಕೊರ್ದು ಮಾನದಿಗೆ ಮಲ್ಪುನಂಚಿನ ಒಂಜಿ ಮಲ್ಲ ಪೆರ್ಮೆ ಈ ಕೂಟದ ಪಂಡಲ ಅವನಂಕ ಮಾತೆರೆಗಳ ಸಂತೋಷದ ವಿಚಾರ. ಇನಿ ಪಾವಂಜ ಮೇಳದ ಸುಬ್ರಹ್ಮಣ್ಯೇಶ್ವರ ಕಪಾಪೋಷಿತ ಯಕ್ಷಗಾನ ಮಂಡಳಿದ ಶ್ರೀದೇವಿ ಮಾತ್ಮೆ ಪನ್ಪಿನ ಆಟ ಇನಿ ಕಾಂಡಿಡ್ದು ಎಲ್ಲ ಮುಟ್ಟ ನಿಗಲ ಮಾತಿರ್ನಲ ಒಟ್ಟು ಸೇರಿಗೆಡು ಬಾರಿ ಪುರ್ಲುಡು ನಡಪೆರೆಂಡು ಇನ್ನಿತ ವಿಶೇಷದಾದ ಪಂಡ ಇನಿ ಶಿವರಾತ್ರಿದ ಒಂಜಿ ಮಹಾ ಪುಣ್ಯ ದಿನ. ಈ ಶಿವರಾತ್ರಿದ ಪುಣ್ಯ ದಿನದ ಮಾತೆರೆಗಲ ಜಾಗರಣೆ ಮಲ್ಪುನೆಕ್ಲೆಗಲ ಒಂಜಿ ಸುಯೋಗ ಐತೊಟ್ಟಿಗೆ ಅಪ್ಪೆ ಪಾರ್ವತಿನ ಅಂಶದ ದೇವಿ ಮಾತ್ಮದ ಯಕ್ಷಗಾನ ನಡಪುಣ ಅವು ಒಂಜಿ ಕಾಕತಾಳಿಯಲ್ಲಂದು ಮಾತೆರೆಗಲ ಒಂಜಿ ಸಂತೋಷದ ವಿಚಾರಲ್ಲಂದು ಈ ಒಂಜಿ ಪುಣ್ಯ ಸಂದರ್ಭಡು ಪಾವಂಜೆ ಮೇಳದ ಮಾತ ಕಲಾವಿದರೆಲ್ಲ ಈ ಒಂಜಿ ರಂಗ ವೇದಿಕೆಗೆ ಲೆತ್ತದು ಅಕ್ಲೇನು ಮಾನದಿಗೆ ಮಲ್ತದು ಒಂಜಿ ಗೌರವಧನ ಕೊರ್ಪುನಂಚಿನ ಕಾರ್ಯಕ್ರಮನು ನಮ್ಮ ಜಪ್ಪು ಮಜಿಲದ ಕೂಟದ ಮಾತ ಬಂಧುಲು ಅಶೋಕನನ ಮುತಾಲಿಗೆಡ ಆಯೋಜನೆ ಮಲ್ದೇರು ಮಾತ ಕಲಾವಿದರ್ನ ಪುದರಲ್ಲಿ ಪುನಗ ಮಾತೆ ಲೈನಾತ್ ಬೇಗ ಬತ್ತದು ಈ ಒಂಜಿ ಮಾನದಿಗೆನು
ಸ್ವೀಕಾರ ಮಲ್ಪಡು ಐದು ದುಂಬು ಜಪ್ಪು ಮಜಿಲದ ಈ ಕೂಟದಕಲು ಯಕ್ಷಗಾನ ಬಯಲಾಟ ಮಾತ್ರೆ ಮಲ್ಪನೆ ಅತ್ತು. ಈ ಯಕ್ಷಗಾನ ಬಯಲಾಟದ ಸಂದರ್ಭಡು ಅಂಚನೆ ಬೇತೆ ಬೇತೆ ಸಂದರ್ಭಡು ಕಟೀಲ್ದ ಆಜೆ ಮೇಳೋಗು ಅಂಚನೆ ಪಾವಂಜ ಮೇಳೋಗು ಎಂಚೆಂಚಿನ ಕೊಡುಗೆ ಕೊರತೆಯ ಪನ್ಪಿನಿತ್ತ ಒಂಜಿ ಸಂಕ್ಷಿಪ್ತವಾಯಿನ ನೋಟ ನಿಗಲ್ನೆದುರುಂಡು. 2007 ಇಸವಿಡ್ 4ನೇ ಮೇಳೋಗು ಬೊಳ್ಳಿದ ಪ್ರಭಾವಳಿದ ಒಂಜಿ ಸಮರ್ಪಣೆ. 2010 ಇಸವಿಡ್ 5ನೇ ಮೇಳೋಗು ಬೊಳ್ಳಿದ ತೊಟ್ಟಿಲು. 2012 ಇಸವಿಡ್ 1ನೇ ಮೇಳೋಗು ಚಿನ್ನದ ಧಾರಾಮಣಿ ಸರ. 2013 ಇಸವಿಡ್ ಮೇಳ ಪಿದೊಡ್ನ ಸಂದರ್ಭಡು ಆಜನೆ ಮೇಳದ ದೇವರಿಗೆ ಬಂಗಾರದ ಕಿರೀಟ. 2014 ಇಸವಿಡ್ 5ನೇ ಮೇಳೋಗು ಚಿನ್ನದ ಧಾರಾಮಣಿ ಸರ ಸಮರ್ಪಣೆ. ಐತೊಟ್ಟಿಗೆ ಕಟೀಲು ಮೇಳದ ಕಲಾವಿದರ್ನ ಶ್ರೇಯೋಭಿವೃದ್ಧಿ ಕ್ಷೇಮ ನಿಧಿಗಿಲ 2010 ಇಸವಿಡ್ 25,000, 2012 ಇಸವಿಗೆ 25,000, 15 ಇಸವಿಡ್ 1,333 ರೂಪಾಯಿ, 2014 ಇಸವಿಡ್ 25,000, 15 ಇಸವಿಡ್ 1,25,000 ರೂಪಾಯಿ, 2014 ಇಸವಿಡ್ 25,000 ರೂಪಾಯಿ, 2017 50,000 ರೂಪಾಯಿಯನ್ನು ಕೊರದು ಮಾತ ಕಲಾವಿದರ್ನ ಒಂಜಿ ಕಲ್ಯಾಣ ಕಾರ್ಯಕ್ರಮಡು ಮುಕ್ಕಲು ಕೈ ಜೋಡಿ ಸೇರಿಪಂಡ್ರೆ ನಂಗೆ ಭಾರಿ ಸಂತೋಷ ಒಂದುಂಡು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಫೌಂಡೇಶನ್ ನಂಗೆ ಮಾತಿರೆಲ್ಲ ಗೊತ್ತುಂಡು. ಇವ ಭಾಗವತರೇ ನಂಚಿನ ಪಟ್ಲ ಸತೀಶ್ ಥಿಯೇಟರ್ನ ಮುತಾಲಿಕೆಡ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸುಮಾರು 8 ವರ್ಷಡು 8 ಕೋಟಿಗೆ ಮಿತ್ತಿನ ದುಡ್ಡು ಬೇತೆ ಬೇತೆ ಯೋಜನೆದ ಮುಖಾಂತರ ಕಲಾವಿದರಿಗೆ ವಿನಿಯೋಗ ಮಲ್ತನ ಪಂಡ್ರೆ ಭಾರಿ ಸಂತೋಷ ಒಂದುಂಡು. ಈ ಒಂಜಿ ಪುಣ್ಯ ಕಾರ್ಯೋಡು ಕೈ ಜೋಡಿಸಿ ನಕಲು ನಮ್ಮ ಅಶೋಕಣ್ಣನ ನೇತೃತ್ವದ ಜಪ್ಪುದ 10 ಸಂಸ್ಥೆಯ ಪಣಿಯರ್ಲ ಸಂತೋಷ ಒಂದುಂಡು. 2015 ಇಸವಿಗೆ ಈ ಟ್ರಸ್ಟ್ಗೆ 1.5 ಲಕ್ಷದ ಒಂಜಿ ದೇಣಿಗೆ ಕೊರದು ಸಾಕಾರ ಮಲ್ದೇರು. 2014 ಇಸವಿಡ್ 1 ಲಕ್ಷ, 2017 ಇಸವಿಡ್ 50,000. ಐತೊಟ್ಟಿಗೆ ಪಾವಂಜೆದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಪಿದಡ್ನ ಸಂದರ್ಭಡು ದೇವರಿಗೆ ಬೊಳ್ಳಿದ ಪ್ರಭಾವಳಿನ 2025 ಇಸವಿಡ್ ಸಮರ್ಪಣೆ ಮಲ್ತದಲ್ಲ ಈ ಪಾವನ್ಯ ಮೇಳೆಗಳ ಮಲ್ಲ ಕೊಡುಗೆ ಕೊಡ್ತೀರ ಪಂಡ್ರೆ ಭಾರಿ ಸಂತೋಷ ಒಂದುಂಡು. ಈ ಸಂದರ್ಭಡು ಜಪ್ಪು ಮಜಲದ ಮಾತ ಬಂಧುಲೆಗೆ ಸೇರಿಂಚಿನ ಮಾತ ಕಲಾಭಿಮಾನಿಗಳ ಎಂಕಲು ಪಾವಂಜೆ ಕ್ಷೇತ್ರದ ಪರವಾದ ಸೊಲ್ಮೆ ಸಂದೇತ ಮಲ್ತೊಂದು ಇತ್ತೆ ಕಲಾವಿದರಿನ ಮನದಿಗೆ ಮಲ್ಪನಂಚಿನ ಸಂದರ್ಭ. ಹಿಮ್ಮೇಳ ಕಲಾವಿದರ ಏನಂಚಿನ ಶ್ರೀ ಗುರುಪ್ರಸಾದ್ ಬೊಳಿಂಜಡ್ಕ, ಮೇಳದ ವ್ಯವಸ್ಥಾಪಕರು ಅಂಚನೆ ಕಲಾವಿದರೇನಂಚಿನ ಶ್ರೀ ಮಾಧವ ಬಂಗೇರ, ಭಾಗವತರೇನಂಚಿನ ಪ್ರಫುಲ್ಲಚಂದ್ರ ನಿಲ್ಯಾಡಿ, ಹಿಮ್ಮೇಳ ಕಲಾವಿದರೇನಂಚಿನ ಶ್ರೀ ಪ್ರಕಾಶ್ ಶೆಟ್ಟಿ ಒಗೆನಾಡು, ಶ್ರೀಯುತ ಕೌಶಿಕ್ ರಾವ್ ಪುತ್ತಿಗೆ, ಶ್ರೀ ಸಂದೇಶ್ ಮಂದಾರ, ಶ್ರೀಯುತ ರಾಧಾಕೃಷ್ಣ ಔಡ ಮುಕ್ಲೇನ ಮಾತಿರಲ್ಲ ಆತ್ಮೀಯವಾದ ಈ ವೇದಿಕೆಗೆ ಎದ್ಕೊಂಡೊಂದಿಲ್ಲ. ಬಂಧುಲೆ, ಯಕ್ಷಗಾನ ಪನ್ಪಿನ ಒಂಜಿ ನಮ್ಮ ಕರಾವಳಿ ಕರ್ನಾಟಕದ ಧೀಮಂತ ಶ್ರೀಮಂತ ಕಲೆ, ಶ್ರೀಮಂತ ಪಂಡ ನಾನಾ ಕಲಾ ಪ್ರಕಾರದ ಸಂಗಮನೆ ಎಂದು ಯಕ್ಷಗಾನ. ಯಕ್ಷಗಾನಗೂ ಜಾತಿ ಮತದ ಬೇಲಿ ಇಜ್ಜಿ ಬಡವೆ ಬಲ್ಲಿದ ಪನ್ಪುನ ತಡಮೆ ಇಜ್ಜಿ ಇನ್ನಿತ ಈ ಕಾರ್ಯಕ್ರಮಡು ಮಾತಾ ಕಲಾವಿದರೇನು ನಮ್ಮ ಮಾತಿರಲ್ಲ ಪ್ರೀತಿದ ಮಾಜಿ ಶಾಸಕರ ನೆಂಚಿನ ಶ್ರೀ JR ಲೋಬು ಮೇರು ಶಾಲು ಪೊದೆತದ ಮಾನದಿಗೆ ಮಲ್ತೊಂದುಲ್ಲೇರು. ಯಕ್ಷ ಕಲಾಮಾತೆನ ಸೇವೆ ಮಲ್ಪನಂಚಿನ ಕಲಾವಿದರಿಗೆ ಶಾಲು ಪೊದೆತದು ಪೇಟ ಪಾಡ್ದು ಫಲ ಸಮರ್ಪಣೆ ಮಲ್ತದು ಗೌರವದನೆ ಕೊರದು ಮಾನದಿಗೆ ಮಲ್ತೊಂದುಲ್ಲೇರು. ಬಂಧುಲೆ, ಇನ್ನಿತ ಈ ಪುರ್ಲುದ ಪುಣ್ಯ ಕಾರ್ಯೋಡು 41 ಜನ ಕಲಾವಿದರಿಗೆ ಮೂಲ ಮಾನಾದಿಗೆ ಒಂದುಂಡು. ಸನ್ಮಾನದ ಒಟ್ಟಿಗೆ ಪ್ರತಿ ಕಲಾವಿದರಿಗಳ 5,000 ರೂಪಾಯಿದ ಗೌರವಧನ ಸಮರ್ಪಣೆ ಮಲ್ತೊಂದುಲ್ಲೇರು.
ಬಟ್ಟೆ ಶಾಲೆ ಪೇಟ ಅಂಚನೆ ಹಾರ ಐತೊಟ್ಟಿಗೆ 5,000 ರೂಪಾಯಿ ಗೌರವಧನ ನಿಂಪುದ ಕಾಣಿಕೆ ಪಾವಂಜ ಕ್ಷೇತ್ರದ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೂಜ ಯಕ್ಷಗಾನ ಮಂಡಳಿದ ಮಾತ ಕಲಾವಿದರಿಗೆ ಸಮ್ಮಾನ ಸಮಾರಂಭ. ನಮ್ಮ ಬೇತೆ ಬೇತೆ ಕಡೆಟ್ಟು ಯಕ್ಷಗಾನ ಆಪುನಾಗ ಮೇಳದ ಹಿರಿಯ ಕಲಾವಿದರು ಇಜಿಂದಂಡ ಒಂಜಿರಡ್ಡು ಕಲಾವಿದರೇನು ಆಯ್ಕೆ ಮಲ್ತದು ಮಾನದಿಗೆ ಮಲ್ಪುನಂಚಿನ ಸಂದರ್ಭ ಮತೂತ ಅಂಡ ಮೂಲು ಮಜಿಲಡ್ ಅಂಚತ್ ಮೇಳದ 41 ಕಲಾವಿದರಿಗಲ ಹಿಮ್ಮೇಳ ಮುಮ್ಮೇಳ ಅಂಚನೆ ನೇಪಥ್ಯ ಕಲಾವಿದರು 45 ಕಲಾವಿದರಿಗಲ ಈ ಒಂಜಿ ವೇದಿಕೆಡ್ ಸನ್ಮಾನ ಅಪ್ಪುನ ಒಂದು ಒಂಜಿ ದಾಖಲೆ ಪಂಡ ಕಡಿತವಾದ್ಲ ತಪ್ಪ ಒಂದು. ಶ್ರೀಯುತ ದಿವಾಣ ಶಿವಶಂಕರ್ ಭಟ್, ಶ್ರೀ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಶ್ರೀಯುತ ಸಂತೋಷ್ ಮಾನ್ಯ, ಶ್ರೀ ರಾಕೇಶ್ ರೈ ಅಡ್ಕ, ಶ್ರೀ ಅಕ್ಷಯ್ ಕುಮಾರ್ ಮಾರ್ನಾಡ್, ಶ್ರೀ ಮೋಹನ್ ಬೆಳ್ಳಿಪಾಡಿ, ಶ್ರೀ ಮನೀಶ್ ಪಾಟಾಳಿ ಕಲಾವಿದರು ರಂಗಸ್ಥಳಕ್ಕೆ ಬರಡು ಮಾನದಿಗೆದ ಮನಿಟ್ಟು ಕೊಲ್ಲುದು ಅಕಲ್ನ ಗೌರವನ ಸ್ವೀಕಾರ ಮಲ್ಪಡುವ ವಿನಂತಿ ಮೇಲೆ ತಂದಿಲ್ಲ. ಶ್ರೀ ದಿವಾನ ಶಿವಶಂಕರ ಭಟ್, ದಿನೇಶ್ ಶೆಟ್ಟಿ ಕಾವಲಕಟ್ಟೆ, ಮಾನ್ಯ ಸಂತೋಷ್, ರಾಕೇಶ್ ರೈ ಅಡ್ಕ, ಅಕ್ಷಯ್ ಕುಮಾರ್ ಮಾರ್ನಾಡ್, ಮೋಹನ್ ಬೆಳ್ಳಿಪಾಡಿ, ಮನೀಶ್ ಪಾಟಾಳಿ ಮಾನ್ಯ ಶಾಸಕರು ಅಂಚನೆ ಪಾವಂಜ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಯ್ಯನಂಚಿನ ಶ್ರೀ ಶಶೀಂದ್ರ ಕುಮಾರ್, ಸಂಚಾಲಕರು ಅಂಚನೆ ಯಕ್ಷಧ್ರುವ ಪಟ್ಲ ಪೌಂಡಿ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರಂಚಿನ ಪಟ್ಟ ಸತೀಶ್ ಶೆಟ್ರು ವೇದಿಕೆಡು ಮಾತ ಕಲಾವಿದರಿಗೆ ಮಾನದಿಗೆ ಮಲ್ತಂದುಲ್ಲೇರು. ಯಕ್ಷಗಾನ ಕಲಾವಿದರು ಪಂಡದಂಡ ಒಂಜಿ ರಾತ್ರಿ ಪುಲ್ಯ ಓಡೊಂದಂಡ ರಂಗಸ್ಥಳನು ಸ್ವರ್ಗಾದ ಪರಿವರ್ತನೆ ಮಲ್ಪುನಂಚಿನ ದೇವತೆಲು ಪಂಡ ನಂಬಿನಂಚಿನ ಒಂಜಿ ಸಂಸ್ಕೃತಿ ನಮ್ಮವು. ಯಕ್ಷಗಾನ ಕಲಾವಿದರು ರಂಗಸ್ಥಳಕ್ಕೆ ಬತ್ತಂದಂಡ ಅಕ್ಲೇನ ಕಲಾವಿದರು ನಮ್ಮ ತೋಪುಜ ಅಕ್ಲು ಹೂ ಪಾತ್ರ ಮಲ್ದೇರು ಆ ಪಾತ್ರ ನಮ್ಮ ಗೌರವ ಮಲ್ತದು ಅಕ್ಲೆಗೆ ಮಾನಾದಿಗೆ ಮಲ್ಪನಂಚಿನ ಒಂಜಿ ಸಂಸ್ಕೃತಿ ತಿನ್ನಂಚಿನ ನಮ್ಮ ತುಳುನಾಡು. ಈ ಸಂದರ್ಭಡು ಮಾತ ಕಲಾವಿದರಿಗೆಲ್ಲ ಮಾನಾದಿಗೆ ಅಪ್ಪನ ನಮ್ಮ ಮಾತಿರಲ್ಲ ಆ ಐಕ್ ಸಾಕ್ಷಿ ಆಗ್ತೀನಿ ನನಗೆ ಸೌಭಾಗ್ಯ ಪಂಡ ತಪ್ಪ ಒಂದು. ಕರಿನ ಶನಿವಾರ ಒಂದುವೆ ಜಾಗೇಡು ಕಟೀಲ್ ದೇಪ ಉಳ್ಳಾಲ್ ದಿನ ಶ್ರೀ ಕಟೀಲು ದುರ್ಗಾಪುರವಿಟ್ ದಶಾವತಾರ ಮಂಡಳಿ ದಕ್ಕಲ್ನ ದೇವಿ ಮಾತ್ಮೆ ಯಕ್ಷಗಾನ ಪ್ರದರ್ಶನ ನಡೆತಿದೆ. ಇನ್ನಿತ ದಿನ ತಾನೇ ಪಾವಂಜೆ ಕ್ಷೇತ್ರದ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾ ಮಂಡಳಿದ ದೇವಿ ಮಾತ್ಮೆ ಆಟ ಎಲ್ಲ ಕಾಂಡೆ ಮುಟ್ಟ ಬಾರಿ ವಿಜೃಂಭಣೆಡು நடப்பெருண்டு நிக்கல் மாத்தா நெக்கு சாட்சியாருள்ளரு.
ಮಾತ ಕಲಾವಿದರಿಗೆಲ್ಲ ಮಾನಾದಿಗೆದ ಓಲೆಲ್ಲ ನಮ್ಮ ಸಮರ್ಪಣೆ ಮಲ್ತೊಂದುಲ್ಲ ಅಕಲ್ನ ಭಾವಚಿತ್ರದ ಒಟ್ಟಿಗೆ ಜಪ್ಪು ಮಜಿಲದ 10 ಸಮಸ್ಯೆ ಕೊರ್ಪನಂಚಿನ ಮಾನದಿಗೆದ ಓಲೆಲ ಕಲಾವಿದರನ್ನ ಕೈ ಸೇರಿದಂಡು ನನ್ನ ತುಂಬುಗು ಕಲಾವಿದರೇನಂಚಿನ ಶ್ರೀ ಸಚಿನ್ ಉದ್ಯಾವರ, ಶ್ರೀಯುತ ರಾಜೇಶ್ ನಿಟ್ಟೆ, ಶ್ರೀ ಲೋಕೇಶ್ ಮುಚ್ಚೂರು, ಶ್ರೀ ಹರಿರಾಜ್ ಕಿನ್ನಿಗೋಳಿ, ಶ್ರೀ ಪೂರ್ಣೇಶ್ ಆಚಾರ್ಯ, ಶ್ರೀ ರಮೇಶ್ ಪಟ್ರಮೆ ಅಂಚನೆ ಶ್ರೀ ಯೋಗೀಶ್. ಸಚಿನ್ ಉದ್ಯಾವರ, ರಾಜೇಶ್ ನಿಟ್ಟೆ, ಲೋಕೇಶ್ ಮುಚ್ಚೂರು, ಹರಿರಾಜ್ ಕಿನ್ನಿಗೋಳಿ, ಪೂರ್ಣೇಶ್ ಆಚಾರ್ಯ, ರಮೇಶ್ ಪಟ್ರಮೆ, ಯೋಗೀಶ್. ಬಂಧುಲೆ, ಪಾವಂಜೆ ಕ್ಷೇತ್ರದ ಯಕ್ಷಗಾನ ಮೇಳ ಅಕಲ್ನ ಯಕ್ಷಯಾನ ಪ್ರಾರಂಭ ಐಬೊಕ್ಕ ಮಾತ ಕಲಾಭಿಮಾನಿಲೇನ ಕಲಾ ಸಂಘಟಕರ್ನ ಕಲಾ ಪೋಷಕರ್ನ ಸಹಕಾರೋಡು ಬಾರಿ ಯಶಸ್ವಿಯಾದ ಪ್ರದರ್ಶನ ಒಂದು ಬರ್ಪಿ ವರ್ಷದಲ್ಲ ಸುಮಾರು 3/4 ಆಟ ಇತ್ತೇನೆ ಮುಂಗಡವಾದ ಬುಕ್ಕಿಂಗ್ ಆತಂಡು ಆತೊಂಜಿ ಬೇಡಿಕೆ ಮಾತ ಕಲಾಭಿಮಾನಿಲಿಡ್ದು ಕಲಾವಿದರಿಡ್ದು ಕಲಾ ಸಂಘಟನೆ ತಿಕ್ಕೊಂಡಿದ್ದಂಡ ಅವು ನಿಕ್ಕಲ್ನ ಮಾತ ಸಹಕಾರೋಗು ಎಂಕಲು ಕ್ಷೇತ್ರದ ಪರವಾದ ನನೋರ ನಿಕ್ಲೆಗೆ ತರತಕ್ಕಾದ ಸೊಲ್ಮೆ ಸಂದ ಒಂದುಲ್ಲ ಇತ್ತೆ ವೇದಿಕೆಡು ಮಾನಾದಿಗೆ ಸ್ವೀಕಾರ ಮಲ್ಪನಕಲು ಶ್ರೀ ಸಚಿನ್ ಉದ್ಯಾವರ, ಶ್ರೀಯುತ ರಾಜೇಶ್ ನಿಟ್ಟೆ, ಶ್ರೀ ಲೋಕೇಶ್ ಮುಚ್ಚೂರು, ಹರಿರಾಜ್ ಕಿನ್ನಿಗೋಳಿ, ಪೂರ್ಣೇಶ್ ಆಚಾರ್ಯ, ರಮೇಶ್ ಪಟ್ರಮೆ ಬೊಕ್ಕ ಯೋಗೀಶ್. ಕಲಾವಿದರೇನು ಮಾನಾದಿಗೆ ಮಲ್ಪನ ಉದ್ದೇಶ ಅಕುಲು ಈ ಯಕ್ಷರಂಗ ಕೋರ್ನ ಕೊಡುಗೆನು ಸ್ಮರಣೆ ಮಲ್ಪನ ಒಟ್ಟಿಗೆ ನಾನಾತ್ ಕಲಾ ಸೇವೆ ಅಕ್ಲೇರ್ ತಿಕ್ಕಡು ಪನ್ಪಿನ ಪ್ರೋತ್ಸಾಹವನ್ನು ಕೊರ್ಪನ ಉದ್ದೇಶಡು ಜಪ್ಪು ಮಜಿಲದ 10 ಸಮಸ್ಯೆರ್ನ ಈ ಕೂಟ ಬಾರಿ ಪೊರ್ಲುಡು ಆ ಮಾನಾದಿಗೆದ ಕಾರ್ಯಕ್ರಮವನ್ನು ಆಯೋಜನೆ ಮಲ್ದೇರು. ಈ ಜಪ್ಪು 10 ಸಮಸ್ಯೆರೆಗೆ ನನೋರ ಎಂಗ್ಲ ಪಾವಂಜೆ ಕ್ಷೇತ್ರ ಅಂಚನೆ ಮಾತ ಕಲಾಭಿಮಾನಿಗಳ ಪರವಾದ ಯಾನ್ ಸೊಲ್ಮೆ ಸಂದೇತ ಮಲ್ತಂದುಲ್ಲೆ. ಒಂದು ಒಂಜಿ ಅಪರೂಪವೈನ ಸಮಾರಂಭ ಪಂಡ ಕಣಿತವ ತಪ್ಪ ಬಂದು ಮಾತ ಕಲಾವಿದರೆಲ್ಲ ಕಲಾಮಾತೆ ಸರಸ್ವತಿನ ಸೇವೆ ಮಲ್ಪನಂಚಿನ ಕಲಾವಿದರೇನು ರಂಗಸ್ಥಳುಡು ಒಟ್ಟು ಕೊಲ್ಲಾದ ಮಾನದಿಗೆ ಮಲ್ಪನಂಚಿನ ಒಂಜಿ ಪುಣ್ಯ ಕಾರ್ಯ ನೀನು ತೂಪುನಂಚಿನ ಸೌಭಾಗ್ಯ ನಂಗೆ ಮಾತೆರೆಗಳ ತಿಕ್ಕದನ್ನು ಪಂಡ ಅವು ದೇವರನ ಆಶೀರ್ವಾದ ಪಂಡ ಖಂಡಿತ ತಪ್ಪ ಬಂದು. ನನ್ನ ತುಂಬುಗು ಶ್ರೀ ರಾಜೇಂದ್ರ, ಜಯಕೀರ್ತಿ, ವಿಶ್ವಾಸ್ ಕಾವೂರು, ದಿವಾಕರ ಕಣಿಯೂರು, ಮಧುರಾಜ್, ಲಕ್ಷ್ಮಣ, ಭುವನ್, ಮನೋಜ್ ಬೊಕ್ಕ ಮನ್ವಿತ್. ನಮ್ಮೊಟ್ಟಿಗೆ ಈ ಭಾಗದ ಕಾರ್ಪೊರೇಟರ್ ಐನಂಚಿನ ಭರತ್ ಆರ್ಲ ಉಲ್ಲೇರು, ಮಂಗಳೂರು ಮಹಾನಗರ ಪಾಲಿಕೆದ ಸದಸ್ಯರ ಐನಂಚಿನ ಶ್ರೀಯುತ ಭರತ್ ನಮ್ಮೊಟ್ಟಿಗೆ ಉಲ್ಲೇರು. ಅರೆಲ್ಲ ಆತ್ಮೀಯವಾದ ಎದುಕೊಂಡೊಂದು ಆರ್ಲ ಈ ಒಂಜಿ ಸನ್ಮಾನ ಕಾರ್ಯಕ್ರಮ ನಮ್ಮೊಟ್ಟಿಗೆ ಕೈ ಸೇರೋಡು ಪಂಡ ವಿನಂತಿ ಮಲ್ತಂದುಲ್ಲೆ. ಇತ್ತೆ ವೇದಿಕೆಡು ನಮ್ಮೊಟ್ಟಿಗೆ ಉಪ್ಪುನಕಲು ಕಲಾವಿದರೈನಂಚಿನ ಶ್ರೀ ರಾಜೇಂದ್ರ, ಜಯಕೀರ್ತಿ, ವಿಶ್ವಾಸ್ ಕಾವೂರು, ದಿವಾಕರ ಕಣಿಯೂರು, ಮಧುರಾಜ್, ಲಕ್ಷ್ಮಣ, ಭುವನ್, ಮನೋಜ್, ಮನ್ವಿತ್ ಮಾತ ಕಲಾವಿದರಿಗಳ ಶಾಲದ ಮಾನಾದಿಗೆದೊಟ್ಟಿಗೆ 5,000 ಗೌರವಧನ ಜಪ್ಪು 10 ಸಮಸ್ತರು ಈ ಕೂಟದ ಪರವಾದ ಸಮರ್ಪಣೆ ಮಲ್ತೊಂದುಲ್ಲೇರು. ಜಪ್ಪು ಮಜಿಲದ ಆಟದ ಪಂಡ ಮಾತ ಕಲಾಭಿಮಾನಿಲು ಏಪ ಬರ್ಪುಂಡು ಆ ದಿನಾಂಕವನ್ನು ನಿರೀಕ್ಷೆ ಮಲ್ತೊಂದು ಪೇರು ದಯಪಂಡ ಅವೊಂಜಿ ಯಕ್ಷಗಾನ ಬಯಲೊಟ್ಟೋಡು ಜಪ್ಪು ಮಜಿಲದ ಜಾತ್ರೆಡು ಪಾಲು ಪಡ್ಪಣೆ ಒಂಜಿ ಮಲ್ಲ ಸೌಭಾಗ್ಯ. ಇನ್ನಿತ ಮಧ್ಯ ನಡ್ಲ ಸಹಸ್ರ ಜನಕಲು ಬತ್ತದು ಅನ್ನ ಸಂತರ್ಪಣೆ ಪಾಲ್ದೆತ್ತೊಂದೇರು. ಇನಿ ರಾತ್ರಿ ಹಿಡ್ದು ಎಲ್ಡೆ ಕಾಂಡೆ ಮುಟ್ಟಲ ಮಾತ
ಕಲಾಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಬೋಡೈನ ತಿಂಡಿದ ವ್ಯವಸ್ಥೆ ಚಾಕಾಪದ ವ್ಯವಸ್ಥೆ ಐತೊಟ್ಟಿಗೆ ಪಟಾಕಿ ಸುಡುಮದ್ದು ಪ್ರದರ್ಶನ ಅದ್ದೂರಿಯಾದ ಈ ಬಯಲಾಟ ಕಾಂಡೆ ಮುಟ ನಡಪೆರೆಂಡು ಈ ಕಾರ್ಯಕ್ರಮ ನಮ್ಮ ಕೂಡ್ಲ ದೃಶ್ಯ ನಮ್ಮ ಟಿವಿ ದೃಶ್ಯ ಮಾಧ್ಯಮದ ಮೂಲಕ ವಿಶ್ವದಾದ್ಯಂತ ಪ್ರಸಾರ ಹೊಂದುಂಡು ನಮ್ಮ ಟಿವಿದ ಮುಖ್ಯಸ್ಥರನಂಚಿನ ಶಿವಶರಣನ್ನೇ ಪ್ರತಿ ವರ್ಷಲ ಜಪ್ಪು ಮಜಿಲದ 10 ಸಂಸ್ಥೆರೊಟ್ಟಿಗೆ ಕೈ ಸೇರೊಂದು ಉಚಿತವಾದ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ಆರು ಮಲ್ತೊಂದುಲೇರು ಶಿವಶರಣನ್ನಗ್ ಜಪ್ಪು ಮಜಿಲದ 10 ಸಂಸ್ಥೆರ ಪರವಾದ ಅಭಿನಂದನೆ ಅಂಚಿನ ಧನ್ಯವಾದನು ಸಮರ್ಪಣೆ ಮಲ್ತೊಂದುಲ್ಲ. ನನ್ನ ತುಂಬುಗು ಶ್ರೀ ರಘುಶೆಟ್ಟಿ ನಾಳ, ರಮೇಶ್ ಜೋಗಿ ಪೆರಡೂರು, ರಘುಶೆಟ್ಟಿ, ಮನೋಜ್ ಮನ್ವಿತ್, ರಮೇಶ್ ಜೋಗಿ ಪೆರಡೂರು, ಸಂಜೀವ, ಶ್ರೀ ಮಹಾಲಿಂಗ, ರಮೇಶ್ ತುಂಬೆ, ರಾಜು, ಪ್ರವೀಣ್. ನೇಪಥ್ಯ ಕಲಾವಿದರೇನಂಚೆ ರಘುಶೆಟ್ರು ಅಂಚನೆ ರಮೇಶ್ ಜೋಗಿ ಪೇರಡೂರು, ಸಂಜೀವ, ಶ್ರೀ ಮಹಾಲಿಂಗ, ಶ್ರೀಯುತ ರಮೇಶ್ ತುಂಬೆ, ಶ್ರೀ ರಾಜು, ಪ್ರವೀಣ್. ಯಕ್ಷಗಾನ ಪ್ರದರ್ಶನ ನಡಪಡುಂದಂಡ ಹಿಮ್ಮೇಳ ಮುಮ್ಮೇಳ ಐತೊಟ್ಟಿಗೆ ನೇಪಥ್ಯ ಕಲಾವಿದೇರ್ನ ಒಂಜಿ ಸೇವೆಲ ಖಂಡಿತ ನಮ್ಮ ಮರಪುಲೆಕ್ಕೆಜ್ಜಿ ಅಂಚಾದ ಒವ್ವೇ ಒಂಜಿ ಭೇದ ದಾಂತೆ ಹಿಮ್ಮೇಳ ಕಲಾವಿದೇರು ಮುಮ್ಮೇಳ ಕಲಾವಿದರು ಐತೊಟ್ಟೆ ನೇಪಥ್ಯ ಕಲಾವಿದೇರು ಅಂಚನೆ ಬೇತೆ ಬೇತೆ ಕಾರ್ಯಡು ಸಾಕಾರ ಮಲ್ಪುನ ಮಾತ ಬಂಧುಲೆಂಗ್ಲ ಮಾನಾದಿಗೆ ಈ ಒಂಜಿ ಪುರ್ಲ ಚಾವಡಿಡ್ ನಡತೊಂದುಂಡು. ಈ ಮಾನದಿಗೆದೊಟ್ಟಿಗೆ ಮಾನದಿಗೆದ ಓಲೆ ಇಡ್ಬೊಕ್ಕ 5,000 ರೂಪಾಯಿ ತಲಾ 5,000ದ ಗೌರವಧನ ಮಾತ ಕಲಾವಿದರಿಗೆ ಸಮರ್ಪಣೆ ಒಂದುಂಡು. ನನ್ನ ದುಮುಗು ಶ್ರೀಯುತ ರಾಜು, ಜಯಾನಂದ, ರೋಕೇಶ್ ಮಲ್ಲ, ದಿನೇಶ್ ಪಿ, ರಾಜಶೇಖರ್ ಅಂಚನೆ ಸಾರಥಿ ಪಂಡ ಡ್ರೈವರ್ ದಿನೇಶ್, ಲೈಟಿಂಗ್ದ ವ್ಯವಸ್ಥೆದ ಪ್ರಶಾಂತ್. ಜಪ್ಪು ಮಜಿಲದ 10 ಸಂಸ್ಥೆರು ಎರೆಲ್ಲ ಬಿಡುತ್ತಿರು ಮಾತ ನಮ್ಮೊಟ್ಟಿಗೆ ಈ ಭಾಗದ ಮಂಗಳೂರು ಮಹಾನಗರ ಪಾಲಿಕೆದ ಮಾಜಿ ಸದಸ್ಯ ಏನಂಚಿನ ಶ್ರೀಮತಿ ಅಪ್ಯಕ್ಕ ನಮ್ಮೊಟ್ಟಿಗೆ ಎಲ್ಲೇರು ಅರೆಲ್ಲ ಚಪ್ಪು 10 ಸಂವತ್ಸರ ಪರವಾದ ಆತ್ಮೀಯವಾದ ವೇದಿಕೆಗೆ ಎದ್ದುಕೊಂಡೊಂದು ಅರ್ಲ ಕಲಾವಿದರೇನೆ ಮನದಿಗೆ ಮಲ್ಪುನಚಿನ ಕಜ್ಜೇಡು ನಮ್ಮೊಟ್ಟಿಗೆ ಸಾಕಾರ ಮಲ್ತಂದುಲ್ಲೇರು. ಸರಿ ಸರಿ
ಬಂದುಲೆ ಎನೆಕಡೆ ಪಂಡಿಲೆಕ್ಕನೆ ಈ ಪೊರ್ಲುದ ಒಂಜಿ ಪುಣ್ಯ ಕಾರ್ಯನು ಇಡೀ ವಿಶ್ವದಾದ್ಯಂತ ನಮ್ಮ ಟಿವಿ ದೃಶ್ಯ ಮಾಧ್ಯಮದ ಮುಖಾಂತರ ಪ್ರಸಾರ ಮಲ್ಪನಂಚಿನ ನಮ್ಮ ಟಿವಿ ದೃಶ್ಯ ಮಾಧ್ಯಮದ ಮುಖ್ಯಸ್ಥರನೆಂಚಿನ ಡಾಕ್ಟರ್ ಶಿವಶರಣ್ ಶೆಟ್ಟಿ ಬೇರೇನು ಯಾನ ವೇದಿಕೆಗೆ ಆತ್ಮೀಯವಾದ ಇದ್ಕೊಂಡೊಂದುಲ್ಲೆ ಶಿವಣ್ಣ ದೆಮಲ್ತದ ವೇದಿಕೆಗೆ ಬರೋಡು. ಬಂದುಲೆ ಪಾವಂಜ ಮೇಳದ 45 ಜನ ಕಲಾವಿದರನ್ನ ಒಂಜಿ ಸನ್ಮಾನದ ಪುರ್ಲುನು ನಿಕಲು ಪೂರ ಕಣ್ಣುದಿಂಜ ಹೊಂಡರು. ಈ ಸನ್ಮಾನ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಸಾಕಾರ ಮಲ್ತಿನಾರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ನೆಂಚಿನ ಗೌರವಾನ್ವಿತ ಶ್ರೀ JR ಲೋಬರು. ಶ್ರೀಯುತ JR ಲೋಬೋ ಮೇರು ಮಂಗಳೂರು ನಗರದ ಶಾಸಕರಾದ ಮಂಗಳೂರೊಂಜಿ ಅಭಿವೃದ್ಧಿನ ಮಲ್ತದ ಅಧಿಕಾರ ಪನ್ಪುನ ಸೇವೆಗೆ ತಿಕ್ಕುನ ಅಪೂರ್ವ ಅವಕಾಶ ಪನ್ಪುನ ಪಾತೆರನು ಸತ್ಯ ಮಲ್ತಿನ ಒಂಜಿ ಮಲ್ಲ ನಮ್ಮ ಪ್ರೀತಿದ ನಾಯಕ ಪಂಡ ಖಂಡಿತವಾದ್ಲ ತಪ್ಪ ಬಂದು ಈ ಸಂದರ್ಭಡು ಜಪ್ಪು ಮಜಿಲದಕ್ಲಿಗೆ ಪೂರ್ಣ ಸಹಕಾರವನ್ನು ಕೊರದು ಇನ್ನಿತ ಕಾರ್ಯಕ್ರಮಗೂ ಬತ್ತದು ನಮ್ಮೊಟ್ಟಿಗೆ ಇತ್ತೇರು ಇತ್ತೆ ರೆಡ್ ಶುಭಾಶಯದ ರೆಡ್ ಪಾತೆರನು ನಮ್ಮ ಮಾತಕ್ಕೆನ್ಗ ಆತ್ಮೀಯ ಬಂಧುನಕ್ಲೆ ಪಾವಂಜ ಮೇಳದ ಈ ಒಂಜಿ ಯಕ್ಷಗಾನ ಮೇಳಗಳು ಎಂಗ್ಲು ಮಾತ ಸಂಭ್ರಮೋಡಿ ನೀ ಭಾಗವಹಿಸೋದಿಲ್ಲ ಎಂಗ ಮಾರಿ ಮಲ್ಲ ಖುಷಿಯಾಪನಿ ಒಂಜಿ ಪಂಡ ಎಂಗ್ಲ ಮಜಿಲದ ಅಶೋಕ್ಯರು ಇನ್ನೆತ್ತ ಒಂಜಿ ನೇತೃತ್ವದ ತೊಂದು ಮಸ್ತ್ ವರ್ಷೋಡು ಈ ಒಂಜಿ ಆಟವನ್ನು ಮುಲ್ಪ ನಡ್ತೊಂದು ಬರಂದುಲ್ಲೆ ಯಾನ್ ಪ್ರತಿ ವರ್ಷ ಈ ಆಟೋಗೆ ಬರಂದುಲ್ಲೆ ಇಂದು ಮಾತಾಡಿದ್ರೆ ಜಾಸ್ತಿ ದಾನೆ ಬಂಡ ಒಂಜಿ ಸೌಹಾರ್ದತ ಒಂಜಿ ಕುರು ಮಾತಾ ಧರ್ಮಲ್ಲ ಒಂಜಿ ಮಾತಾ ಭಾವನೆಲ್ಲ ಒಂಜಿ ಮಾತಾಡಿದ ಮುಖ್ಯ ಆವತ್ತಿನ ಮಾನವೀಯತೆನೇ ಮಲ್ಲ ಧರ್ಮ ಬಣ್ಣದ ತೋಚ್ಬಾದ್ ಕೊರ್ಪುನ ಒಂಜಿ ವ್ಯವಸ್ಥೆ ಇಂದು ಎಂಕ್ಲ ನಂಬಿಕೆ ಜೊತೆ ಇತರರನ್ನ ಮಾತ ಧರ್ಮಗಳನ್ನ ಗೌರವಿಸೋಣ ಆ ಒಂಜಿ ಮಲ್ಲ ಗುಣ ದೇವರು ಅಶೋಕರಿಗೆ ಈ ಶಕ್ತಿ ಕೊರ್ತಿನೇಕ್ಕೆ ನಿಜವಾದ ಆರೆಗೆ ಅಭಿನಂದಿಸುವೆ. ಇನ್ನಿತ ಕಾಲೋಡು ಇಂಚಿನ ವ್ಯವಸ್ಥೆ ಇಂಚಿನ ಚಿಂತನೆ ಬೋಡು ಮಾತೆರ್ನಲನ್ನು ಒಂದು ಮಾತೆರ್ಲ ದೇವರನ ಜೋಕುಲು ಬೇತೆ ಬೇತೆ ಸಾದೇಡು ಪೋಪಿನ ಒಂಜೇ ಸಮುದ್ರ ಸೇರೇರೆ ಸಮುದ್ರ ಒಂಜೇ ಪೋಪಿನ ಸಾದಿಲು ಬೇತೆ ಬೇತೆ ಇತ್ತಂಡಲ್ಲ ಆ ಸಾದಿಡು ಮಾನವೀಯತೆಯೇ ಮುಖ್ಯ ಅಂಚಾದ ಈ ಇಂಚಿನ ಇರು ಸೌಹಾರ್ದತೆಡು ಈ ಒಂಜಿ ಕಾರ್ಯಕ್ರಮ ಮಲ್ತಾರು ದೇವೇರಿ ರೇಖ ಮಾತಾ ಕೊಡಿಲ್ಲ ಆಶೀರ್ವಾದ ಕೊರಡು ಇನ್ನು ನಡಪುನ ದುಂಬಾಗಿ ನಡ್ತೊಂದು ಪೋಪಿನ ಶಕ್ತಿ ಭಗವಂತರೀರೆ ಕೊರಡು ಬಂಡದಾನು ಈ ವೇದಿಕೆ ಬಣಿಯರೇ ಇಷ್ಟ ಮಲ್ಪುವೆ ಎಂಗ್ಲ ಪಟ್ಲದಾರು ಆರನ ವಿಚಾರ ದಾಲ ಬಣಿಯರಿಜ್ಯಾನ್ ಆರು ಎಡ್ಡೆ ಕಲಾವಿದರು ಈ ತಂಡನು ಆರು ಒಂಜಿ ಶ್ರಮ ಪಟ್ಟದ ಈ ತಂಡನು ಮಲ್ತಿದ್ದಾರೆ ಮಾತಾ ಕಲಾವಿದರಿಗ್ಲ ಪಟ್ಲದರೆ ಕಾರಣ ಎನ್ನ ಏತ ಅಭಿನಂದನೆ ಪನೆಯರೆಲ್ಲ ಸಾಧ್ಯತೆ ಇದ್ದಿದೆ ದಾಬಂಡ ಆರು ಬಹುಶಃ ಈ ಯಕ್ಷಗಾನಗೋಸ್ಕರ ಮಸ್ತ್ ತ್ಯಾಗ ಮಲ್ತಿನಾರು ತ್ಯಾಗ ಮಲ್ತಿನಕ್ಕೆ ಆರಕ್ಕೆ ಯಶಸ್ವಿ ದಿಕ್ಕದನು ದೇವೇರಿಗಿಂದೇನು ತುಂಬ ಕೊನೆಯರೆ ಶಕ್ತಿ ಕೊರಡು ಎಂಗ್ಲ ತುಳುನಾಡದ ಇನ್ನೊಂಜಿ ಕಲೆ ಒಂಜಿ ಕಂಬಳ ಒಂಜಿ ಯಕ್ಷಗಾನ ಬೇತೆ ಕಲೆಲ್ಲ ಉಂಡು ಅಂಡ ಕಂಬಳ ಬಕ ಯಕ್ಷಗಾನ ಇಂದು ಹೆಂಗ ತುಳುನಾಡದ ಒಂಜಿ ಕಲೆ ಒಂಜಿ ಸಂಸ್ಕೃತಿ ಇಂದು ನಡಪೆರೆ ದುಂಬು ಕೊನೆಯರೆ ಆರೇಕ್ಲ ಶಕ್ತಿ ಕೊರಡು ಅನ್ನ ಮಾತ ಕಲಾವಿದರಿಗೆ ಅಭಿನಂದಿಸುವೆ ಮಾತಾಡ್ದಿಲ್ಲ ಜಾಸ್ತಿ ನಿಕ್ಲೆ ಪ್ರೇಕ್ಷಕರೇ ನಿಕ್ಲು ಇಚ್ಚಂಡ ಇನಿ ಮಹಾಶಿವರಾತ್ರಿದ ಶುಭಾಶಯ ನಿಕ್ಲೆ ಪನ್ಪುನ ಜೊತೆಟ್ಟು ಇಡೀ ರಾತ್ರಿ ಜಾಗರಣೆ ಮಲ್ಪರೆ ಮಾತ ಜನಗಳು ಮುಲ್ಪನೇ ಬತ್ತದ ಕೂಡಾಡು ಬಣ್ಣದು ಯಾನು ಆಸೆ ಪಡ್ಪ ಎನ್ನ ಆಸೆ ಬೊಕ್ಕ ಇಂದು ಕಾರ್ಯಕ್ರಮ ಇಡೀ ರಾತ್ರಿ ನಡಪುನ ಎಲ್ಲೇ ಎಡ್ಡೆ ಒಂಜಿ ಸಂದೇಶ
సమాజకి కోరక. ధన్యవాదాలు. ಸೋಲ್ಮೇಲೆ ಗೌರವಾನ್ವಿತ ಜೆಆರ್ ಲೋಬ ಮೇರೆಗೆ ನಮ್ಮ ಮಾಜಿ ಶಾಸಕರು ಪಂಡಿಲಕನೆ ಕಲೆಕ್ ಏಪಲ ಜಾತಿ ಇಜ್ಜಿ ಯಕ್ಷಗಾನ ಪಂಡ ಹಿಂದೂ ಧರ್ಮನು ಏತ್ ಯಕ್ಷಗಾನದ ಮುಖಾಂತರ ಜನಗಳಿಗೆ ತೆರೆದುಕೊಪ್ಪರ ಅವೇ ರೀತಿ ಯೇಸುಕ್ರಿಸ್ತ ಮಹಾತ್ಮೆಲ ಯಕ್ಷಗಾನದ ರೂಪಡು ಪ್ರದರ್ಶನ ಪುನಃ ತೆರೆದುಂಡು ಬಪ್ಪನಾಡು ಕ್ಷೇತ್ರ ಮಹಾತ್ಮದ ಮುಖಾಂತರ ಒಂಜಿ ಬಪ್ಪ ಬ್ಯಾರಿನ ಒಂಜಿ ಭಕ್ತಿದ ಮಾರ್ಗ ಐನ್ಲ ಮಾತೆರೆಗಳ ತಿರುಪುನಂಚಿನ ವಿಚಾರ ನಂಗೆ ಮಾತೆ ತೆರೆದುಂಡು ಅಂಚಾದ್ ಜಾತಿ ಮತದ ಭೇದದ ಅಂತಿನ ಒಂಜಿ ಯಕ್ಷಗಾನ ಕಲೆ ಪಂಡ ಅವು ಯಕ್ಷಗಾನ ಬಂದುಲೆ ನಮ್ಮೊಟ್ಟಿಗೆ ಅಶೋಕಣ್ಣನ ಆತ್ಮೀಯರು ಅಂಚನೆ ಜಪ್ಪು ಮಜಿಲ ಈ ಕೂಟದ ಒಂಜಿ ಮಲ್ಲ ಸಾಕಾರ ಮಲ್ಪುನ ಬಂದು ಶ್ರೀಯುತ ಡಾಕ್ಟರ್ ಶಿವಶರಣ್ ಶೆಟ್ರ್ ಪ್ರತಿ ವರ್ಷಲ ಈ ಯಕ್ಷಗಾನ ಪ್ರದರ್ಶನನು ವಿಶ್ವದಾದ್ಯಂತ ನಮ್ಮ ಟಿವಿ ಚಾನೆಲ್ದ ಮುಖಾಂತರ ಪ್ರಸಾರ ಮಲ್ಪುನ ಒಂಜಿ ಮಲ್ಲ ಕೊಡುಗೆನಾರು ಕೊರೊಂದುಲೇರು ಅರೆಗೆ ಒಂಜಿ ಮಾನಾದಿಗೆದ ಓಲಿನ ತಯಾರು ಮಲ್ದ ಐನ ನಿಕ್ಲೆ ತೋಡಿ ಅಂದು ಒಂದಿಲ್ಲ ಜಪ್ಪು ಮಜಿಲ 10 ಸಂವತ್ಸರು ಯಕ್ಷ ಕಲಾದ್ಭುತ ನೋಟಂ ಪ್ರೇಕ್ಷಕ ಮಾನಸ ಪ್ರಫುಲ್ಯ ವಗ್ರತ ಕೂಟಂ ಅಕ್ಷಿ ಮನೋಹರ ನಾಟ್ಯಂ ಅಕ್ಷಯಾದಾನಂದ ಪೂರ್ಣ ನವರಸ ದೂಟಂ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಪಾವಂಜಯ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಶುಭ ಸಂದರ್ಭದಲ್ಲಿ ನಮ್ಮ ಟಿವಿ ದೃಶ್ಯ ಮಾಧ್ಯಮದ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿ ಅವರನ್ನು ಗೌರವಿಸಿ ಅರ್ಪಿಸಿದ ಸಮ್ಮಾನ ಪತ್ರ. ಪ್ರಿಯರೇ, ವೃತ್ತಿಯಲ್ಲಿ ದಂತವೈದ್ಯರಾಗಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಕರ್ನಾಟಕ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿ ರಾಜೀವ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಿನ ಸೆನೆಟ್ ಸದಸ್ಯರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಹಲವು ಸಂಘಟನೆಗಳಲ್ಲಿ ಪದಾಧಿಕಾರಿಗಳಾಗಿ ನಾಯಕತ್ವದ ಗುಣವನ್ನು ಸಾಬೀತುಪಡಿಸಿದ ಸಾಧಕರು ನೀವು. ನಿಮಗೆ ಬಂದ ಸ್ಥಾನಮಾನಗಳನ್ನು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಸರ್ವರ ಪ್ರೀತಿಗೆ ಪಾತ್ರರಾದವರು ತಾವು. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ವಿಶ್ವಮಾನ್ಯ ಪ್ರಶಸ್ತಿಯನ್ನು ಪಡೆದ ತಾವು ಹಲವಾರು ಪುರಸ್ಕಾರಗಳನ್ನು ಪಡೆದ ಸಾಧಕರಾಗಿದ್ದೀರಿ. ಕ್ಯಾಟಲಿಸ್ಟ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ತಾವು ನಮ್ಮ ಟಿವಿ ದೃಶ್ಯ ಮಾಧ್ಯಮದ ಮೂಲಕ ಶ್ರೀ ಭೂತನಾಥೇಶ್ವರ ಕ್ಷೇತ್ರದ ಆಶ್ರಯದಲ್ಲಿ ಆಯೋಜಿಸಲ್ಪಟ್ಟ ಯಶಸ್ವಿ ತುಳು ಹಾಸ್ಯ ಮನೋರಂಜನಾ ಕಾರ್ಯಕ್ರಮ ಬಲೆ ತಿಳಿಪಾಲೆ ಮುಖಾಂತರ 100 ಹಾಸ್ಯ ಕಲಾವಿದರನ್ನು ಕಲಾಕ್ಷೇತ್ರಕ್ಕೆ ಪರಿಚಯಿಸುವಲ್ಲಿ ತಮ್ಮ ಕೊಡುಗೆಯನ್ನು ಯಾರೂ ಮರೆಯುವಂತಿಲ್ಲ. ಪ್ರೇಮಕಾಂತಿ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟಿನ ಟ್ರಸ್ಟಿಗಳಾಗಿ ವಿದ್ಯಾಕ್ಷೇತ್ರದಲ್ಲಿ ಕೂಡ ಗಣನೀಯ ಸೇವೆ ಸಲ್ಲಿಸಿಕೊಂಡು ಸೈನಿ ಎನಿಸಿಕೊಂಡ ವಿದ್ಯಾಭಿಮಾನಿಗಳು ತಾವಾಗಿದ್ದೀರಿ. ಜಪ್ಪು ಮಜಿಲ 10 ಸಂವತ್ಸರು ಪ್ರತಿ ವರ್ಷ ನಿರಂತರವಾಗಿ ಆಯೋಜಿಸಿಕೊಂಡು ಬರುತ್ತಿರುವ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮ ಟಿವಿ ದೃಶ್ಯ ಮಾಧ್ಯಮದ ಮೂಲಕ ಉಚಿತವಾಗಿ ನೇರ ಪ್ರಸಾರವನ್ನು ಮಾಡಿ ವಿಶ್ವದಾದ್ಯಂತ ಯಕ್ಷಾಭಿಮಾನಿಗಳಿಗೆ ಯಕ್ಷಗಾನದ ರಸದೌತಣವನ್ನು ನೀಡುವುದರ ಜೊತೆಗೆ ಮಜಿಲ ಮಿತ್ರರ ಪ್ರೀತಿಯ ಶೋಣನಾಗಿ ಪ್ರೀತಿ ಗೌರವವನ್ನು ಗಳಿಸಿದ ಸಜ್ಜನ ಬಂಧುವಾಗಿರುತ್ತೀರಿ. ನಿಮ್ಮೀ ಸಾಧನೆಗೆ ನಮ್ಮ ಅಭಿಮಾನದ ಸನ್ಮಾನವಿದು. ತಮ್ಮ ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ಶ್ರೀ ಬ್ರಹ್ಮಾರಂಬಿಕೆ ಹಾಗೂ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ಮಂಗಳದೇವಿ, ಮಂಜುನಾಥ ಸ್ವಾಮಿ, ತುಳುನಾಡಿನ ಎಲ್ಲ ಕಾರಣಿಕರ ದೈವದೇವರ ಪೂರ್ಣಾನುಗ್ರಹ ತಮ್ಮ ಮೇಲಿರಲೆಂದು ಹಾರೈಸಿ ಗೌರವ ಅಭಿಮಾನಿಗಳೊಂದಿಗೆ ಈ ಸಮ್ಮಾನ. ಜಪ್ಪು ಮಜಿಲ 10 ಸಂವತ್ಸರು. ಬಂದಲೆ ಇನಿ ಸನ್ಮಾನ ಕಾರ್ಯಕ್ರಮ ನಡ್ಪಡ್ದುಕೋರ್ನ ನಮ್ಮ ಮಾಜಿ ಶಾಸಕರ ಏನಂಚಿನ ಶ್ರೀ ಜೆಆರ್ ಲೋಬೋ ಮೇರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಟ್ರಸ್ಟಿಂದಲ ಪರಿಹಾರ ಬಾರಿ ಸಂತೋಷ ಒಂದುಂಡು. ಐತೊಟ್ಟಿಗೆ ನಮ್ಮ ಮಜಿಲ ಅಶೋಕಣ್ಣೆಲ್ಲ ನಮ್ಮ ಟ್ರಸ್ಟ್ದ ಟ್ರಸ್ಟಿ ಆದುಲ್ಲೇರು. ಅಶೋಕಣ್ಣಗೆ 2 ಜನಕ್ಕೆ ಸನ್ಮಾನ ಮಲ್ಪೆರೆ ಬಾರಿ ಬಂಗಾಂಡ್
ಒಂಜಿ ಸತೀಶ್ ಅಣ್ಣಗ್ ಅರೆ ಬಿಲ್ಕುಲ್ ಆರು ಒಪ್ಪಿದೆ ಪಂಡ ಎಂಕ ಪ್ರತಿ ಕೋಡಿಡ್ಲ ಸನ್ಮಾನ ಆಪುಂಡು ಎನ್ನ ಕಲಾವಿದರಿಗೆ ಮಲ್ಪಲೆ ಪನ್ಪಿನ ಒಂಜಿ ಮಲ್ಲ ಮನಸ್ಸು ಅವು ಸತೀಶ್ ಅಣ್ಣನ ಐತೊಟ್ಟಿಗೆ ಶಿವಣ್ಣನಲ ಒಂಜಿ ಸನ್ಮಾನ ಮಲ್ಪೆರೆ ಬಾರಿ ಬಂಗಾಣ ದಯಪಂಡ ಮುರನೀಡು ತಿಂಚಾರ್ನ ಬಯೋಡೇಟಾ ಕೇರೊಂದುಂಡು ಕೊರ್ರೆನೆ ತಯಾರಿಜ್ಜೇರು ಅಂಡ ಅರ್ನ ಬೇತೆ ಸಿಬ್ಬಂದಿತ ಮುಖಾಂತರ ಐನು ತರ್ಪಾದು ಇನ್ನು ಒಂಜಿ ಅರೆಗೆ ಸನ್ಮಾನ ಮಲ್ಪುಡೆ ಪನ್ನುವ ಉದ್ದೇಶೋಡು ಈ ಒಂಜಿ ಮಾನಾದಿಗೆದ ಕಾರ್ಯಕ್ರಮವನ್ನು ನಡಪುಡ್ದು ಕೊಡ್ತೇರು. ನಮ್ಮ ಯಕ್ಷಧ್ರುವ ಪಟ್ಲ ಪುಣ್ಯ ಟ್ರಸ್ಟದ ಸ್ಥಾಪಕ ಅಧ್ಯಕ್ಷರೇನೆಂಚಿನ ಸತೀಶನ್ನೇ ಮಾನ್ಯ ಮಾಜಿ ಶಾಸಕರಿಗೆ ಶಾಲಪಾರದ ಮಾನಾದಿಗೆ ಮಲ್ತಂದುಲ್ಲೇರು. ಅಂಚನೆ ಪಾವಂಜ ಕ್ಷೇತ್ರದ ಆಡಳಿತ ಮುತ್ತುಸೆರೆನೆಂಚಿನ ಶಶೀಂದ್ರ ಕುಮಾರ್ ಅರೆಗಲ ಶಾಲಪಾರದ ಗೌರವ ಸಮರ್ಪಣೆ ಮಲ್ತಂದುಲ್ಲೇರು. ನಮ್ಮ ಈ ಭಾಗದ ಮಂಗಳೂರು ಮಹಾನಗರ ಪಾಲಿಕೆದ ಸದಸ್ಯರೇನೆಂಚಿನ ಶ್ರೀಯುತ ಭರತಣ್ಣಗಲ ಶಾಲ್ಪಾಡದ ಮಾನದಿಗೆ ಮಲ್ತಂದುಲ್ಲೇರು. ಬಂದುಲೆ ನಮ್ಮ ತುಳುನಾಡದ ಒಂಜಿ ಕಾರಣಿಕ ಕ್ಷೇತ್ರ ಪಂಡ ಗರುಡಿದ ಬ್ರಹ್ಮ ಬೈದರ್ಕಳ ಕ್ಷೇತ್ರ ನಂಗೆ ಮಾತೆರೆಗಳ ತೆರೆದುಂಡು ಬ್ರಹ್ಮ ಬೈದರ್ಕಳ ಕ್ಷೇತ್ರ ಸ್ಥಾಪನೆ ಆದ ಈ ವರ್ಷಗೂ 105ನೇ ವರ್ಷ. ಈ ಒಂಜಿ ಶುಭ ಸಂದರ್ಭಡು ಎಲ್ಲಂಜಿ ಮಾರ್ಚ್ 3 7 ತಾರೀಕು ಮೊಟ್ಟ ಅಲ್ಪ ಧಾರ್ಮಿಕ ಕಾರ್ಯಕ್ರಮ ನಡಪೆರೆಂಡು ವಿಶೇಷವಾದ ನಾಗಮಂಡಲ ಸೇವೆ ಅಂಚನೆ ಸಹಸ್ರ ನಾರಿಕೇಳ ಯಾಗಾಪುರ ನಡಪೆರೆಂಡು ಆ ಕ್ಷೇತ್ರದ ಎಲ್ಲಂಜಿದ ಆಮಂತ್ರಣ ಪತ್ರಿಕೆನ ಈ ಒಂಜಿ ಪುಣ್ಯ ವೇದಿಕೆಡು ಬಿಡುಗಡೆ ಮಲ್ಪೆರೆ ಸಂಘಟಕರು ನಮ್ಮೊಟ್ಟಿಗೆ ಇಲ್ಲೇರು. ಅಕ್ಲೇನು ಆತ್ಮೀಯವಾದ ಯಾನು ವೇದಿಕೆಗೆ ಎದುಕೊಂಡೊಂದಿಲ್ಲೆ. ಶ್ರೀ ಕ್ಷೇತ್ರ ಗರುಡಿದ ಆಡಳಿತ ಸಮಿತಿಗೆ ಸಂಬಂಧಪಟ್ಟ ನಕಲು ಬರ್ತದೆ. ಈ ವೇದಿಕೆದ ಮುಖಾಂತರವಾದ ಆಮಂತ್ರಣ ಪತ್ರಿಕೆ ಕೊರೆದು ಮಾತೆರೆಲ್ಲ ಈ ಪುಣ್ಯ ಕಾರ್ಯೋಗು ಎದುಕೊಂದೊಂದುಲೇರು. ಎಲ್ಲಂಜಿ ಮಾರ್ಚ್ 3ನೇ ತಾರೀಕು ಹಿಡಿದು 7ನೇ ತಾರೀಕು ಮುಟ್ಟ ನಿರಂತರವಾದ ಧಾರ್ಮಿಕ ಕಾರ್ಯಕ್ರಮ ನಡಪೆರೆಂಡು ಸಹಸ್ರ ನಾರಿಕೇಳ ಗಣಯಾಗ, ಸಹಸ್ರ ಕುಂಭಾಭಿಷೇಕ ಅಂಚನೆ ನಾಗ ಬ್ರಹ್ಮ ಮಂಡಲೋತ್ಸವ ಈ ಮಾತಾ ಕಾರ್ಯಕ್ರಮಡ್ಲ ಮಾತಾ ಸದ್ಭಕ್ತ ಆಸ್ತಿಕ ಬಂಧುಲು ಹೆಚ್ಚಿನ ಸಂಖ್ಯೆಡು ಪಾಲ್ಪಡೆದು ಈ ಕಾರ್ಯಕ್ರಮನು ಪೊರ್ಲು ಮಲ್ತು ಕೊರ್ಪುನಟ್ಟಿಗೆ ಶ್ರೀ ಕ್ಷೇತ್ರದ ಸತ್ಯಲ್ನ ಕೃಪೆಗೆ ಪಾತ್ರವಾಡ ಪಂಡದು ಆಡಳಿತ ಸಮಿತಿಯ ಪರವಾದ ವಿನಂತಿ ಮಲ್ತೊಂದುಲ್ಲ. ಬಂಧುಲೆ ಪ್ರಾರಂಭೋಡು ಪಂಡಿಲೆಕ್ಕನೆ ಪಾವಂಜ ಕ್ಷೇತ್ರದ ಈ ಮೇಳ ಯಕ್ಷಯಾನ ಪ್ರಾರಂಭ ಆಯ್ಬೊಕ್ಕ ಮಾತ ಕಲಾಭಿಮಾನಿಲೆನ ಕಲಾ ಪೋಷಕರನ್ನ ಸಾಕಾರೋಡು ಇನಿ ಬಾರಿ ಎತ್ತರೆತ್ತರಗೂ ಪೋದು ಮಾತಿರ್ನಲ್ಲ ಪ್ರಶಂಸೆಗೆ ಪಾತ್ರರಾತಂಡು ಈ ಒಂಜಿ ಮಲ್ಲ ಕಾರ್ಯದ ಪಿರವಡಿತಿನ ಶಕ್ತಿ ಪಂಡ ನಮ್ಮ ಪಟ್ಲ ಸತೀಶ್ ಶೆಟ್ರು ತೆಂಕುತಿಟ್ಟದ ಪ್ರಖ್ಯಾತ ಭಾಗವತರಾದ ಮಾತ ಕಲಾವಿದರನ್ನ ಒಂಜಿ ಶ್ರೇಯೋಭಿವೃದ್ಧಿಗೆ ಬೋಡದು ಒಂಜಿ ಟ್ರಸ್ಟ್ನ ಸ್ಥಾಪನೆ ಮಲ್ತದ ಐತ ಮುಖಾಂತರವಾದ ಕಲಾವಿದರನ್ನ ಕಣ್ಣೊರೆಸಿನ ಮಲ್ಲ ಕಾರ್ಯನು ಆರು ಮಲ್ತೊಂದುಲ್ಲೇರು. ಸೇರಿಂಚೆ ಕಲಾವಿದರಿಗೆ ರಸಭಂಗ ಮಲ್ಪೆರೆ ಬಲ್ಪನ ಉದ್ದೇಶೋಡು ಆರು ಪಾತೆರಂದೆ ನಿಕಲ ಮಾತೇರ್ನಲ್ಲ ಆಶೀರ್ವಾದವನ್ನು ನಟೊಂದೇರು ನನ್ನ ದುಂಬುಗು ಬಾರಿ ಪೊರ್ಲುಡಿ ಕಾರ್ಯಕ್ರಮಗೂ ನಡಪೆರೆ ಅವಕಾಶ ಕೊರ ನಿಕ್ಲಿಗೆ ಮಾತೆರೆಗಲ
ಜಪ್ಪು 10 ಸಮಸ್ಯೆನ ಪರವಾದ ಅಂಚನೆ ಪಾವಂಜೆ ಕ್ಷೇತ್ರದ ಆಡಳಿತ ಸಮಿತಿಯವರ ತಲೆತಾಕ ಒಂದು ರಸಭಂಗೋಗಬೋಳಾದ ನಿಖಲಡ ಕ್ಷಮೆಕೆನೊಂದು ನನ್ನ ದುಂಬುದ ಕಾರ್ಯಕ್ರಮ ಪ್ರಾರಂಭ ಮಲ್ಪರೆ ನಿಖಲ ಅನೂಕೆನೊಂದುಲ್ಲ. ನಮಸ್ಕಾರ. ಅಂಬೃಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪುಡ ಮಾಡುತ್ತವಳ್ಳಿ ಪೆಣಿ ಕಥಾಮೃತವ ದಯ ಸಾಗರಿಯೇ ಭಕ್ತಿಯಿಂದ ದಯ ಸಾಗರಿಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆವತಿ ಮುಖದಿಂದ ಜಯತು ಜಯತು ಆದಿವಾಯಿ
ನಮೋಸ್ತುತೆ ಅಮ್ಮ ಪರಾತ್ಪರ ಶಕ್ತೆ. ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರ್ತಿತ್ರಯರಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು, ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಗಳಿಗೆ ಕೇಳಿತ್ತು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಅಭಿವ್ಯಕ್ತಳಾದೆಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಂಬರುಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೆ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ಯಾತಗೆ ಜನ್ಮವನಿತ್ತೆ ಅಮ್ಮ ಯಾತಗೆ ಜನ್ಮವನಿತ್ತೆಗೆ ನಮಗೆ ಕಾರ್ಯಗಳು ಏನೇನು ಮಾಡಿ ನಮಗೆ ಕಾರ್ಯಗಳಿಗೆ ಮಾಡಿ ನೀ ತಿಳಿಯುವುದ ಸಕಲವನ್ನು ಸಂಪ್ರೀತಿಗಳು ರಕ್ಷಿಸಬೇಕು ನಮ್ಮವನು. ಜಯ ಜಯ ಅಮ್ಮ, ಜನಿಸಿದ ಕ್ಷಣ ಜನ್ಮದಿಂದಲೇ ನಾನು ಎನ್ನುವಂತಹ ಭಾವವು ಮೊಳೆತು ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿ ನೀನು ಎಂಬುದು ಒಂದು ಇದೆ, ಅದು ಅಖಂಡವಾದದ್ದು, ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ, ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯಾ ಎನ್ನುವ ಹಾಗೆ ಭಕ್ತಿಯಿಂದ ಸ್ತುತಿಗೈಯುತ್ತಾ ಇದ್ದೇವೆ. ಯಾಕಾಗಿ ನಮ್ಮ ಹುಟ್ಟು, ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯಗಳಾದರೂ ಯಾವುದು? ಸಕಲವನ್ನು ತಿಳಿಸಿ ನಮ್ಮೂರನ್ನು ಉದ್ಧರಿಸಬೇಕು. ನೀನಲ್ಲದೆ ಅನ್ಯರಾರಿಹರು ಅಮ್ಮ ರಕ್ಷಿಸುವವರು ಎಂಬ ಸಾನುರಾಗದೊಳಿಂದ ರಕ್ಷಿಸುವವರು ಜ್ಞಾನವೀನರಾಗಿರಲು ತಾಯೇ ನೀಡಿತು ಸುಜ್ಞಾನ ಪುರಿದೆ ಕೃಪೆಯುಳು ಅಪಾರ ಇಚ್ಛಾಶಕ್ತಿ ಸಂಯುಕ್ತೆಯೇ, ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದ ಒಂದು ಕೇಳಿ ಬಂತು.
ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಪೊರೆಯಬೇಕಮ್ಮ. ಮಕ್ಕಳೇ ಹರಿಹರ ಬ್ರಹ್ಮರೆಂದಿರಿಸಿಗೆ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನಕಾಲಕ್ಕೆ ಉರಿದ ಬೆನ್ನದ ನಿಮಗೆ ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ದಿಕ್ಕನ್ನು ಕಾಣದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿಯಾಗಿದೆ ಮಕ್ಕಳೇ. ಮೊದಲು ನಿರ್ಗುಣವೇ ಆದ, ತದನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು 3 ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಗೊಂಡಿದ್ದೀರಾ. ಸರಿ, ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ ಮಕ್ಕಳೇ. ಹೇಗಮ್ಮ? ಭೋಗದ ಬದಲಯವಾದ ಪ್ರಪಂಚವೇ ಭೋಗದಿ ಸಿಗಿಸುವರೇ ಆಯ್ದವೇಡದ ಲಯ ಕಳಿಸುವ ಗಗನಕ್ಕೆ ಆದಿರೆ ಜೀವಾದಿರಿ ರಕ್ತ ಛಾಯೆಂದೊಪ್ಪುವಂತ ಮಗನೇ ನೀನೇ ಬ್ರಹ್ಮ, ನೀಲಮೇಘ ಶಾಮನಾದ ಕಂದ ನೀನೇ ವಿಷ್ಣು, ಕೃತಾರ್ಥನಾದೆ ತ್ರಿನೇತ್ರಧಾರಿಯಾಗಿಯೂ ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಪಾವನನಾದೆ ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಆದ್ದರಿಂದ ನಿಮ್ಮೂವರಿಗೆ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ನಿತ್ಯ ಶ್ರುತಿಸಲಿ ವಿಧಾತ ಸಾತ್ವಿಕ ಮಿತ್ತು ಗದಿಯು ಮೊರೆಯೇ ಮಗನೇ ಬ್ರಹ್ಮ, ರಾಜಸುಗುಣಭರಿತನಾದಂಥ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು. ಇಚ್ಛೆಯಂತೆ ಆಗಲಿ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಾದಂಥ ನೀನು ಪಾಲನೆಯ ಉಜ್ಜುಗವನ್ನು ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು. ನಿನ್ನ ಅಜ್ಞಾನವರ್ತಿಯಾಗುತ್ತೇನಮ್ಮ. ಮಗನೇ ಈಶಾ, ತಾಮಸ ಗುಣಭರಿತನಾದಂಥ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ಮಹಾಪ್ರಸಾದ ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಮುಂದಕ್ಕೆ ಕಷ್ಟವಾದರೆ ಕಷ್ಟಗಳನ್ನು ನಿಷ್ಠೆಯ ಭಜಿಸಲು ಹೊತ್ತು ದರ್ಶನ ಇಷ್ಟದಿ ಕೊರೆವೆ ನಿನ್ನ ಭಯವಿದ್ದಲು ಶಕ್ತಿಗಳಿಂದ ಕಷ್ಟ ಬಂದಿತು ಎಂಬ ಭಯವೇ ಚಿಂತಿಸುವಂತ ಪ್ರಮೇಯವಿಲ್ಲ ಮಕ್ಕಳೇ. ಭಕ್ತಿಯಿಂದ ನನ್ನನ್ನು ಸ್ತುತಿಗೈದರೆ ಸಾಕು, ಪ್ರತ್ಯಕ್ಷಾಯ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಇದು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕಟುಮದವನು ಕಾಳಿ ಕನ್ನಯ ಮನದಲ್ಲಿ ನುಡಿದನೆಂದು ಭಯರೋಳು ಹರಿ ಹರರಾಲಿಸಿ ಸೃಜಿಸುವ ಹರಿ ಹರರಾಲಿಸಿ ಸೃಜಿಸುವ
ವಿಚಾರವನ್ನು ಅರುಹುವುದಕ್ಕೆ ಬೇಕಾಗಿ ಆ, ಹರಿಹರರೇ ಆಲಿಸಿ ಎನ್ನುವ ಹಾಗೆ ನಾ ತೊಡಗಿಸಿಕೊಂಡದ್ದು. ಹೌದೇ? ಹೌದು. ಯಾವುದದು ಮರೆಯ ವಿಷಯ? ಜಯತು ಜಯತು ಬ್ರಹ್ಮದೇವ ಎನ್ನುವ ಹಾಗೆ ನೀವು ತೊಡಗಿಸಿಕೊಳ್ಳುತ್ತೀರಿ ಎನ್ನುವ ಹಾಗೆ ನಾವು ಭಾವಿಸಿದ್ರೆ ಆ, ಬಾಯಿಂದ ಶಬ್ದವೇ ಹೊರಡುವುದಿಲ್ಲ, ಮುಖ ನೋಡ್ತೀರಿ. ನಮ್ಮತ್ತು ಜಯತು ಜಯ ಆದಿಮಾಯಕ್ಕೆ ಮುಗಿದಿದೆ. ಮುಗಿಯ ಕೂಡದು. ಆ, ಮುಂದುವರಿದ ಭಾಗವಾಗಿ ಏನು ಎನ್ನುವ ಹಾಗೆ ಯೋಚಿಸಬೇಕೋ ಬೇಡು. ಮುಂದುವರಿದ ಭಾಗವೇ ನಮ್ಮ ಕರ್ಮ. ಯಾವ ಕರ್ಮ? ಬ್ರಹ್ಮ ಆ. ನೀ ಮಾಡು ಕರ್ಮ. ಆ ಕರ್ಮದ ಪೂರ್ವದಲ್ಲಿ ಏನಾಗಬೇಕು ಎನ್ನುವಂತಹ ಯೋಚನೆಯೂ ನಮಗೆ ಬೇಕು. ಆ, ಈಗ ನನ್ನನ್ನು ಕಾಣುವಾಗ ಆ. ಕೈ ಮುಗಿಯಬೇಕು, ಆ, ಬೆನ್ನು ಬಾಗಿಸಬೇಕು ಎನ್ನುವಂತಹ ಯೋಚನೆ ಇಲ್ವೇನು ನಿಮಗೆ? ಇಲ್ಲಪ್ಪ, ನೀನು ನಮ್ಮವ ಎನ್ನುವ ಭಾವ ಉಂಟೇ ವಿನಃ ಹ್ಮ್. ಸಮಾನ ಎನ್ನುವ ಯೋಚನೆ ಉಂಟೇ ವಿನಃ ಆ. ಮತ್ತೆ ಏನು ಹೆಚ್ಚಿನದ್ದು ಕಾಣುವುದಿಲ್ಲ. ಹರಿ, ಆ, ಜ್ಞಾನ ಎನ್ನುವುದು ಉಂಟಾಗುವುದು ಯಾವಾಗ? ಆ, ನಾವೇನು ಎನ್ನುವಂತಹ ಅರಿವು ನಮಗಾದಾಗ, ಸತ್ಯ ಅಥವಾ ಜ್ಞಾನಿ ಆದವನಿಗೆ ಮೊದಲು ಬರಬೇಕಾದದ್ದು ಅರಿವು. ನಿಜ. ಈ ಅರಿವು ನಿಮಗೆ ಯಾಕೆ ಬಾರದೆ ಹೋಯಿತು ಅಂತ ಅಲ್ಲ, ಅರಿವಿಗೆ ಬರುವಂತ ವಿಷಯ ಏನುಂಟು ಅಂತ. ಉಂಟು ಹರಿ. ಆ, ಒಬ್ಬಳಾಕೆ ತಾಯಿಗೆ ಆ, ಹಲವು ಮಂದಿ ಮಕ್ಕಳಿರುವಾಗ ಆ, ಅವರೊಳಗಿನ ತಾರತಮ್ಯವನ್ನೆಲ್ಲ ಎತ್ತಿ ತೋರಿಸುವುದಕ್ಕಾಗುವುದಿಲ್ಲ. ಇಲ್ಲ, ಮಾತೃವತ್ ಭಾವವೇ ಹಾಗೆ. ಸತ್ಯ. ಆದರೆ ಹಿರಿದಾದಲ್ಲಿಗೆ ಕಿರಿದು ತಲೆಬಾಗಬೇಕು ತಾನೆ. ಬಾಗಬೇಕಾದಲ್ಲಿ ಬಾಗಿದ್ದೇವಲ್ಲ ಬ್ರಹ್ಮ. ಹೌದು, ಮಾತೆಯ ಮುಂಭಾಗದಲ್ಲಿ ಬಾಗಿದ್ದೀರಿ. ಆ. ನಿಮ್ಮನ್ನು ಎಚ್ಚರಿಸುವಾಗ ನಾ ಬೀಗುತ್ತಾ ಇದ್ದೇನೆ ಎನ್ನುವಂತಹ ಭಾವ ಬೇಡ. ನಾ ಮದಭರಿತನಾಗಿ ನುಡಿಯುವುದೂ ಅಲ್ಲ. ಮತ್ತೆ ತಾಯಿಯಲ್ಲಿ ನೀನೊಂದು ಅರಿಕೆಯನ್ನು ಮುಂದಿಟ್ಟೆ. ಆ, ಅಮ್ಮ, ಆ. ಕಷ್ಟ ಬಂದ್ರೆ ಏನು ಮಾಡಬೇಕು? ನಿಜ. ತಾಯಿ ಆಡಿರುವುದೇನು? ಆ, ಪ್ರತ್ಯಕ್ಷ ಪರೋಕ್ಷವಾಗಿ ಆ. ನಿಮ್ಮ ಕಷ್ಟವನ್ನು ಪರಿಹರಿಸ್ತೀವಿ. ಸತ್ಯ. ಪ್ರತ್ಯಕ್ಷ ಎನ್ನುವುದರ ಅರ್ಥ ತಾಯಿಯೇ ಇಳಿದು ಬಂದು ಕಷ್ಟ ಪರಿಹಾರ ಮಾಡುವುದು. ನಿಜ. ಪರೋಕ್ಷ ಎನ್ನುವುದರ ಅರ್ಥ ಏನು? ಏನು? ತಾಯಿಯೇ ಬರುವುದಕ್ಕಾಗದೇ ಇದ್ರೆ ಆ, ನಮ್ಮ ಮೂವರಲ್ಲಿ ಆ. ಒಬ್ಬನನ್ನು ಆ ಕಾರ್ಯಕ್ಕೆ ನಿಯೋಜಿಸುವುದರ ಮೂಲಕವಾಗಿ ಆ. ಕಷ್ಟ ಪರಿಹಾರ. ಬದಲಿ ವ್ಯವಸ್ಥೆ. ಯಾರು ಬ್ರಹ್ಮ? ಆ ಮೂವರೊಳಗೆ ಒಬ್ಬ ಯಾರು? ಯಾರು? ಯೋಚಿಸುವುದು ಯಾಕೆ? ಆ. ಅದು ನಾನಲ್ವೇನು? ಇದು ನಿನ್ನದೇ ಸ್ವಂತ ನಿರ್ಣಯ. ಅಲ್ಲ, ನೀವು ಅದು ನಿರ್ಣಯಿಸಬೇಕಿತ್ತು. ನಿರ್ಣಯ ಹಿಂದುಳಿದ ಕಾರಣ ಆ. ನಾ ಎಚ್ಚರಿಸಬೇಕಾಯ್ತು. ನೋಡೋಣ ನಿನ್ನ ನಿರ್ಣಯವನ್ನು ಒಪ್ಪುವಲ್ಲಿ ಆ. ನಮಗೂ ಪರಾಮರ್ಶೆ ಉಂಟಲ್ಲ. ಬೇಕೇ ಬೇಕು. ವಿಷಯ ಮಂಡನೆ ಆಗಲಿ, ಆಧಾರ ಸಹಿತನಾಗಿಯೇ ನುಡಿಯುತ್ತಾ ಇದ್ದೇನೆ. ಕೇಳೋಣ. ತಾಯಿ ಮೊದಲಾಗಿ ಕರೆದಿರುವ ಯಾರನ್ನು? ನಿನ್ನನ್ನೇ. ಮಗನೇ ಬ್ರಹ್ಮ. ಸರಿ. ಬ್ರಹ್ಮ ಅಂತ ಹೇಳಿದ್ರೆ ಬೃಹತ್, ಮಹತ್, ವರಿಷ್ಠ, ಗರಿಷ್ಠ, ಶ್ರೇಷ್ಠ, ಜ್ಯೇಷ್ಠ, ಮಹತ್, ಉನ್ನತ, ನಿತ್ಯ ಸ್ತುತ್ಯ. ಅಲ್ಲಿಗೆ ಮುಗಿಯಲಿಲ್ಲ. ಆ. ಆಕಾಶವತ್ ಸರ್ವಗತತ್ವಂ ನಿತ್ಯಂ. ಆಕಾಶ ಹೇಗೆ ನಿತ್ಯವೋ ಆ. ಹಾಗೆ ಬ್ರಹ್ಮ ಶಬ್ದದ ಅರ್ಥ. ಖಂಡಿತ. ಅಲ್ಲಿಗೆ ಮುಗಿಯಲಿಲ್ಲ. ಆ. ಸರ್ವಗತತ್ವ ಅಂತ ಹೇಳಿದ್ರೆ ಆ. ಎಲ್ಲೆಡೆಯಲ್ಲಿಯೂ ಇರುವವ. ಆ. ಆ. ವಿಶೇಷವಾದಂತಹ ನಾಮವನ್ನು ಹೊಂದಿದವ ನಾನು. ಸರಿ. ನಿನಗೊಂದು ಉದ್ದ ನಾಮ, ಆ. ಅವನಿಗಿರುವುದು ಅಡ್ಡನಾಮ. ಆ. ಆದರೆ ನನ್ನದ್ದು ಒಂದು ಸುನಾಮ. ನೀನು ಸುನಾಮಿ. ಒಳ್ಳೆಯ ನಾಮ ಹೊಂದಿದವ. ಒಳ್ಳೆಯ ನಾಮವನ್ನು ಹೊಂದಿದವನೇ ಸುನಾಮಿ. ಆ. ಆ, ನಾಮದ ವಿಷಯಕವಾಗಿ ಹಾಗಾಯಿತು. ಆ. ಸರ್ವಶ್ರೇಷ್ಠವಾದಂತಹ ಸತ್ಯಲೋಕ ಆ. ನನ್ನ ಪಾಲಿಗೆ ಪ್ರದತ್ತವಾಗಿದೆ. ಓಹೋ. ನಾ ಇಚ್ಛಿಸಿ ಕ್ಷಣ ಮಾತ್ರದಲ್ಲಿ ಆ. 84 ಲಕ್ಷ ಜೀವರಾಶಿಗಳನ್ನ ಸೃಜಿಸ್ತೇನೆ. ನಿಜ. ಕಳೆದ ಕಲ್ಪದಲ್ಲಿರುವ ಹಾಗೆ ಜೀವರಾಶಿಗಳನ್ನು ಸೃಜಿಸುವುದಲ್ಲ. ಅಲ್ಲ. ಈ ಕಲ್ಪಕ್ಕಾಗುವಾಗ ಆ. ಆ ಜೀವಿಗಳ ಆಯದಲ್ಲಿ, ಆಕಾರದಲ್ಲಿ, ಆಹಾರದಲ್ಲಿ ಬದಲಾವಣೆಯನ್ನು ತರ್ತೇನೆ. ಸರಿ. ಬದಲಾವಣೆ ಹರಿಕಾರ ಬ್ರಹ್ಮ ಎನ್ನುವ ಹಾಗೆ ನಿರೂಪಿಸ್ತೇನೆ. ಸರಿ. ಪಂಚೀಕೃತ ಭೂತಗಳಿಂದ ಬ್ರಹ್ಮಾಂಡ. ಆ, ಆ ಬ್ರಹ್ಮಾಂಡದಲ್ಲಿ ಕಾಲಾಗ್ನಿಯ ಮೊದಲಾದ ಭುವನಗಳು. ಓಹೋ. ಆ ಭುವನಗಳಲ್ಲಿ ಅಂಡಜ, ಸ್ವೇದಜ, ಉದ್ವಿಜ, ಜರಾಯುಜ, ಮಂತ್ರಜಗಳೆನ್ನುವಂತಹ ಯೋನಿ ಭೇದಗಳು. ಆ. ಅದಕ್ಕೆ ಪೂರಕವಾಗಿ ನನ್ನ ಸೃಷ್ಟಿ ಅಲ್ಲ. ಸತ್ಯಲೋಕದಲ್ಲಿರುತ್ತಾ ಆ. ಇಂತಹ ಘನತರವಾದಂತಹ ಕಾರ್ಯವನ್ನು ಮಾಡುವವ, ಆ. ಮೊದಲು ಸೃಜಿಸುವವ ನಾನು. ಆ. ಹಾಗಾಗಿ ಆ. ಇವೆಲ್ಲವನ್ನು ಅವಲೋಕಿಸಿದ್ರೆ ಒಂದಂತೂ ಸತ್ಯ. ಆ. ಬ್ರಹ್ಮನಿಂದ ಉಗಮ, ಆ. ಹರಿಯಿಂದ ಉಪಚಾರ, ಓಹೋ. ಹರನಿಂದ ಉಪಸಂಹಾರ. ಆ, ಇದೇ ಮಾತುಗಳನ್ನು ಲಕ್ಷಿಸಿ ಆ. ನಮ್ಮ ಅರಿವನ್ನು ವಿಸ್ತರಿಸಿದ್ರೆ ಆ. ನಮಗೆಲ್ಲವೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಏನೆಂದು? ನಾನು ಒಂದನ್ನು ಉಂಟು ಮಾಡುವವ, ಆ. ನೀ ಅದನ್ನು ಜತನದಿಂದ ಪೊರೆಯುವವ, ಆ. ಹರ ಅದನ್ನು ಲಯಗೊಳಿಸುವವ. ಸತ್ಯ. ಹಾಗಾಗಿ ಆ. ನನ್ನ ಶ್ರೇಷ್ಠತೆಯನ್ನು ನೀವಿರುವರು ಒಪ್ಪಿಕೊಳ್ಳತಕ್ಕದ್ದು. ನಾನೇ ಹಿರಿಯವ ಅಂತ. ಕಾರ್ಯದಿಂದ, ನಾಮದಿಂದ ನೀ ಘನ. ಘನ ಸೃಷ್ಟಿಸೋ ಕಾರ್ಯವು ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಆ
ಮಾತನ್ನು ಕೇಳುವಾಗ ನಗು ಬರುತ್ತಾ ಉಂಟು. ನಗು ಎನ್ನುವುದು ಸಮ್ಮತಿಯ ಲಕ್ಷಣ ಅಂತ ನಾವು ಭಾವಿಸಿದ್ದೇನೆ. ಆದರೆ ಒಮ್ಮತದಿಂದಲೇ ಕರ್ಮನಿರತರಾಗಬೇಕಾದವರು ನಾವು. ಬ್ರಹ್ಮ, ನೀ ದೊಡ್ಡವ ಅಂತ ಹೇಳಿಕ್ಕೆ ಹೊರಟಿದ್ದಿ. ಪ್ರತ್ಯಕ್ಷಳಾದ ಪರಾತ್ಪರ ಶಕ್ತಿಯ ಅಂಬೋಣವಾದರೂ ಏನು ಏನು ಸುವ್ಯವಸ್ಥಿತವಾದ ಪ್ರಪಂಚವೊಂದರ ನಿರ್ಮಾಣದ ನಿರ್ಮಾತೃಗಳು ನೀವಾಗಬೇಕು ಮಕ್ಕಳೇ ಎಂಬ ಹಾಗೆ ನಿನಗೆ ಇತ್ತಿದ್ದಾಳೆ ಸತ್ಯಲೋಕ, ಕೊಟ್ಟಿದ್ದಾಳೆ ಸುನಾಮ, ಇತ್ತಿದ್ದಾಳೆ ಗುಣ. ಎಲ್ಲವನ್ನು ಪಡಕೊಂಡ ನೀನು ರಾಜಸ ಗುಣಕ್ಕೆ ಯಜಮಾನ, ಸೃಷ್ಟಿಗೆ ಯಜಮಾನ, ಸತ್ಯಲೋಕಕ್ಕೆ ಒಡೆಯ. ಬಿಟ್ಟರೆ ನೀನು ಈಚ ಮನೆಗೂ ಯಜಮಾನ ಆಗ್ಲಿಕ್ಕೆ ಹೊರಟಿದ್ಯಾ. ಯಾಕೆ ಆಗಬಾರದು ಅಂತ? ಆಗುವುದು ದೊಡ್ಡಲಲ್ಲ, ಅಲ್ಲಿ ಯಜಮಾನರು ಇರುವಾಗ ಆಗುವುದು ತಪ್ಪು ಅಂತ ಹೇಳುವುದು ನಾನು. ಆ ಯಜಮಾನರಿಗೆ ಈ ಯಜಮಾನ ಒಬ್ಬ. ಈಗ ನಮಗೆ ಹೇಗೆ ಆದಿಮಾಯ ಯಜಮಾನ ಸ್ಥಾನದಲ್ಲಿ ನಿಲ್ಲುತ್ತಾಳು, ಆ ಬಳಿಕ ಬ್ರಹ್ಮ ಅಂತ ಆಗುವುದಿಲ್ಲ ಅಂತ. ಯಾಕೆ? ಆದಿಮಾಯೆಯನ್ನು ಯಾಜಮಾನಿಯ ನೆಲೆಯಲ್ಲಿ ಕಂಡವಳು ನಾವು. ಅವಳ ಆಜ್ಞೆಯಂತೆ ಕರ್ಮನಿರತರಾಗುವುದಕ್ಕೆ ಒಪ್ಪಿಕೊಂಡವರು. ಈ ತನ್ಮಧ್ಯೆ ಸಿಕ್ಕಿದ ಕಾಯಕವನ್ನು ನೀ ಮಾಡಲಿಲ್ಲ. ಈ ನಾಯಕರಾಗುವುದರಲ್ಲಿ 4 ವಿಭಾಗ ಉಂಟು ಬ್ರಹ್ಮ. ಒಂದು ದುಡಿದು ನಾಯಕರಾಗುವುದು, ಇನ್ನೊಂದು ಯಾರ್ಯಾರನ್ನು ದುಡಿಸಿಯೇ ನಾಯಕರಾಗುವುದು, ಮತ್ತೊಂದು ಬರೇ ಪ್ರಚಾರದಲ್ಲೇ ನಾಯಕರಾಗುವುದು. ಆದರೆ ತಾನು ದುಡಿದು ಇತರರನ್ನು ದುಡಿಸಿ ಯಾವಾತನು ಧಾರ್ಮಿಕ ನೆಲೆಯಿಂದ ಸಮರ್ಥ ನಾಯಕನಾಗುತ್ತಾನೋ ಅವನೇ ನಿಜವಾದ ನಾಯಕ ಅನ್ನಿಸಲ್ಪಡ್ತಾನೆ. ನಾಯಕನ ಲಕ್ಷ್ಯ ನನಗಿಲ್ಲ ಅಲ್ವಾ? ನಾಯಕನಾಗುವುದಕ್ಕೆ ಹೊರಟವನು ಅಲ್ಲ, ನಾ ದೊಡ್ಡವ. ನೀ ದೊಡ್ಡವ ಬಿಟ್ಟರೆ ಅದರ ಆಚೆಗೆ ಬೇರೆ ಏನೂ ಇಲ್ಲ. ಅಲ್ಲ, ಈಗ ನೀ ನನ್ನನ್ನು ಯಜಮಾನ ಅಂದ್ರೆ ನಿನ್ನನ್ನು ದೊಡ್ಡವ ಅಂತ ಒಪ್ಪಬೇಕು ಅಂತ ಅನ್ನೋದರ ಅರ್ಥ ಏನು? ನಿನಗಿಂತ ನಾವು ಸಣ್ಣವರಾಗಬೇಕು, ನಿನಗಿಂತ ನಿನ್ನ ಯಾಜಮಾನ್ಯವನ್ನು ಒಪ್ಪಬೇಕು. ಅಂದ್ರೆ ನಮಗೆ ನೀ ನಾಯಕನಾಗಿಯೇ ನಿಲ್ಲುವುದಕ್ಕೆ ಮುಂದಾದವ. ಅದು ನೀನು ಯೋಚಿಸಿ ಅಲ್ವಾ? ಈಗ ಕಾಯಕವನ್ನು ಮಾಡದೆ ನಾಯಕತ್ವದ ಮಾತನ್ನಾಡಿದ್ರೆ ಒಪ್ಪುವುದಾದರೂ ಎಂತು ಬ್ರಹ್ಮ? ನೀ ಸೃಷ್ಟಿ ಮಾಡ್ಲಿಲ್ಲ, ನಿನ್ನ ತನವನ್ನು ಬಿಂಬಿಸಲಿಲ್ಲ, ಕೇವಲ ಸಿಕ್ಕಿದಷ್ಟನ್ನೇ ಇಟ್ಟುಕೊಂಡು ನಾವು ದೊಡ್ಡವರು ಅಂತ ಹೇಳಿದ್ರೆ ನಾವು ಒಪ್ಪಿದೆ ಅಂತಾದ್ರೆ ಭವಿಷ್ಯತ್ ನಿನ್ನ ಸೃಷ್ಟಿಯೇ ನಮ್ಮನ್ನು ಪ್ರಶ್ನಿಸಿತು ಬ್ರಹ್ಮ. ಹೇಗೆ ನೀವು ಪಾಲನಾಕರ್ತೃ ಲಯಕರ್ತೃಗಳು ಒಪ್ಪಿದಿರಿ ಎಂಬ ಹಾಗೆ ಆದ್ದರಿಂದ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಯೋಚನೆ, ಯೋಗ್ಯತೆ, ಅರ್ಹತೆ ಇರುವುದರಿಂದ ನಾ ಹೇಳ್ತಾ ಇದ್ದೇನೆ. ನಿನಗೆ ಹೇಗೆ ಬ್ರಹ್ಮ ಎನ್ನುವ ನಾಮ ಪ್ರದತ್ತವಾಯಿತು, ಹಾಗೆ ನನಗೆ ವಿಷ್ಣು ಎನ್ನುವಂತಹ ಹೆಸರು ದೊರೆಯಿತು. ವಿಷ್ಣು ಅಂದ್ರೆ ಸರ್ವವ್ಯಾಪಕ ಮಾತ್ರವಲ್ಲ, ಚೈತನ್ಯ ಎನ್ನುವುದೇ ತಾತ್ಪರ್ಯ. ಸಿಕ್ಕಿರುವುದು ವೈಕುಂಠಧಾಮ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯವೆನ್ನುವ ಚತುರ್ವಿಧದ ಮುಕ್ತಿ. ಇದು ಸಂಪನ್ನಗೊಳ್ಳತಕ್ಕಂತಹ ಮೋಕ್ಷಧಾಮವದು. ಇದನ್ನೆಲ್ಲ ಅವಲೋಕನ ಮಾಡುತ್ತಲೇ ನಿನ್ನ ಸೃಷ್ಟಿಗೆ ಬರೋಣ. ನಿನ್ನ ಸೃಷ್ಟಿ ಆರಂಭಿಕ ನೆಲೆಯಲ್ಲಿ ಹೇಗಿರ್ತದೆ? ಚೈತನ್ಯಶೀಲವಾಗಿರುವುದಿಲ್ಲ. ಯಾಕಂದ್ರೆ ಅದೊಂದು ರೀತಿಯ ಜೀವ ಇತ್ತು ಜಡತ್ವದಂತೆ ಹೊಂದಿರುತ್ತದೆ. ಪ್ರಾಣಮಯದಿಂದ ತೊಡಗುತ್ತದೆ. ಮುಂದೆ ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ, ಮನೋಮಯಾದಿ ಕೋಶಗಳಿಂದ ವಿವರ್ತನೆಯನ್ನು ಹೊಂದಿ ಆನಂದಮಯದತ್ತ ಸಾಗುತ್ತದೆ. ಅಷ್ಟಾಗಬೇಕಿದ್ರೆ ಏನಾಗಬೇಕು? ಕಾಲ ಕಾಲಕ್ಕೆ ಬೇಕಾದ್ದನ್ನು ಕೊಟ್ಟು ಪಾಲಿಸುವ ಕರ್ತಾರನೋರು ಅಲ್ಲಿ ಬೇಕು. ನಾ ಕೊಡುವವ, ನೀ ಸೃಷ್ಟಿಸುವವ, ಅವ ಲಯಗೊಳಿಸುವವ. ಅರ್ಥಾತ್ ನೀ ಬಿತ್ತುವವ, ನಾ ಬೆಳೆಸುವವ, ಅವ ಮುಗಿಸುವವ. ಆದ್ದರಿಂದ ಬಿತ್ತಿದವ ದೊಡ್ಡವಾಗುವುದಿಲ್ಲ, ಚೆನ್ನಾಗಿ ಬೆಳೆಸಿದವನೇ ಆ ಹೊಲಕ್ಕೆ ಯಜಮಾನನೆನ್ನಿಸಲ್ಪಡ್ತಾನೆ. ಪ್ರಪಂಚವೆನ್ನುವ ಹೊಲಕ್ಕೆ ನೀ ಬಿತ್ತುವವನಾದ್ರೆ ನಾ ಬೆಳೆಸುವವನಾದ ಕಾರಣ ಯಾಜಮಾನ್ಯದ ಸ್ಥಾನ ನನಗೇ ಸಿಗಬಹುದು. ಆದರೆ ದೊಡ್ಡವ ಎನ್ನುವ ಹೆಚ್ಚುಗಾರಿಕೆ ನನಗಿಲ್ಲ. ಆದಿಮಾಯೆಯ ಮಕ್ಕಳು ನಮ್ಮಲ್ಲಿ ಭೇದ ಇರಕೂಡದು. ದೇವನೊಂದೇ ಹೊಲದಲ್ಲಿ ಬೆಳೆಯುವ ಸಸಿಯ ಹಾಗೆ ಲೋಕದ ನಿನ್ನ ಸೃಷ್ಟಿ ಕೂಸುಗಳಿಗೆ ಆದರ್ಶಪ್ರದರಾಗಿ ಉಳಿಯಬೇಕು ಅಂತಿದ್ರೆ ಮತ ಬಿಡು, ಮುತದಿಂದ ಸೃಜಿಸು, ಸಮಾನರಾಗಿ ಮುಂದುವರಿಯೋಣ. ಆ ಮುಖಾಂತರ ನಮ್ಮ ದೇವತತ್ವವನ್ನು ಬೆಳೆಸೋಣ ಬ್ರಹ್ಮ. ಹರಿಯೇ, ಹೃದಯ ಸಂವಾದವನ್ನು ನಡೆಸುವುದಕ್ಕೆ ಮುಂದಾದೆ. ಮಾತೆ ಕೊಟ್ಟದ್ದನ್ನೇ ಲಕ್ಷಿಸಿ ನಾ ಮಾತನ್ನಾಡಿದೆ.
ಪ್ರಾಣಮಯದಿಂದ ತೊಡಗಿ ಆನಂದಮಯವಾದದ್ದನ್ನು ಹೊಂದುವಲ್ಲಿಯವರೆಗೆ ನಿನ್ನ ವೃದ್ಧಿಗೆ ಏನೆಲ್ಲ ಬೇಕು ಅವೆಲ್ಲವೂ ನನ್ನ ಸೃಷ್ಟಿಯ ಒಳಗೆ ಅಡಕವಾಗಿದೆ. ಸರಿ. ನಾ ಬಿತ್ತುವಂತಹ ಬೀಜದ ಒಳಗುಂಟು ನೀ ಕೊಡಬೇಕಾದಂತಹ ಪೋಷಕಾಂಶಗಳು. ಸರಿ. ಹೇಗೆ ಯಾವಾಗ ಕೊಡಬೇಕು, ಅದರ ಜೀವಿತಾವಧಿ ಮುಗಿದ ಬಳಿಕವೇ ಹರ ಅದನ್ನು ಲಯಗೊಳಿಸಬೇಕು. ನಾ ಕೊಟ್ಟಂತಹ ಯಾವ ಅವಧಿ ಉಂಟು ಅಲ್ಲಿಯವರೆಗೆ ನೀ ಚೈತನ್ಯದಾಯಕನಾಗಿ ಅದನ್ನು ಕೊರೆಯುವುದಕ್ಕೆ ಸಾಧ್ಯವಾಗುತ್ತದೆಯೇ ವಿನಃ ನಿನ್ನ ಸ್ವಕಲ್ಪನೆಯಿಂದ ನನ್ನ ಬರಹವನ್ನು ಮೀರಿ ನಾ ಪಾಲನಾಕರ್ತೃ ಎನ್ನುವಂತಹ ನೆಲೆಯಲ್ಲಿ ಅದನ್ನು ಪೋಷಿಸುವುದಕ್ಕಾಗುವುದಿಲ್ಲ ಎನ್ನುವ ಅರ್ಥ ಏನು? ನನ್ನ ಸೃಷ್ಟಿಯ ಒಳಗುಂಟು ನಿನ್ನ ಪಾಲನೆಗೆ ಬೇಕಾದಂತಹ ಪೋಷಕಾಂಶಗಳು. ವಿಧಿಯೇ ಒಂದು ಜೀವಿಯ ಹಣೆಯಲ್ಲಿ ನೀ ಬರೆಯುತ್ತಿ, ಯಾವುದನ್ನು ಬರೆಯುತ್ತಿ? ಜನ್ಮಾಯತವಾದಂತಹ ಪಾಪಾಯ ಕರ್ಮಕ್ಕೆ ಅನುಗುಣವಾಗಿ ನಾ ತುಲನೆ ಮಾಡಿ ಬರೆಯುತ್ತಿ. ಪಾಪ ಪುಣ್ಯದ ಲೇಪವನ್ನು ತರ್ಕಿಸಿ ತಾರ್ಕ್ಷಿಕನಾಗಿ ನೀ ಬರೆಯುತ್ತಿ. ಈ ಜೀವಿ ಹೀಗೆ ಬದುಕಬೇಕು, ಇದರ ಆಯುಸ್ಸು ಇಷ್ಟೇ, ಹೌದಲ್ಲ? ಆದ್ದರಿಂದ ತಾರ್ಕ್ಷಿಕವಾದ ನಿನ್ನ ಬರವಣಿಗೆಯನ್ನು ಊರ್ಜಿತಗೊಳಿಸುವ ಯಾರು ಎನ್ನುವುದು ಮುಖ್ಯ. ಈಗ ಇಲ್ಲಿ ಕಾಣುತ್ತಾ ಇರುವುದು ಜಲ. ಇಲ್ಲಿ ಆರಂಭಿಕ ಸೃಷ್ಟಿ ನಿನ್ನಿಂದ ಆಗುತ್ತದೆ. ಆರಂಭಿಕ ಸೃಷ್ಟಿಗೆ ಬೇಕಾದಂತಹ ವ್ಯವಸ್ಥೆ ನಿನ್ನಲ್ಲಿ ಉಂಟು. ಆದ್ದರಿಂದ ನಿನ್ನ ಸೃಷ್ಟಿಯ ಊರ್ಜಿತತೆ ಅರ್ಥಾತ್ ಬೆಳವಣಿಗೆ ಅದರಲ್ಲೇ ನೀ ಬೆಳೆಸಬೇಕಿದ್ರು ಆರಂಭಿಕವಾಗಿ ಚೈತನ್ಯ ರೂಪಿಯಾಗಿ ನಾನೇ ಕೊಡಬೇಕು. ಸೃಷ್ಟಿ ಅಂತ ಹೇಳಿದ್ರೆ ನಿಮ್ಮ ಹೋದ ಕಲ್ಪದಲ್ಲಿ ಇದ್ದದ್ದನ್ನು ಈ ಕಲ್ಪದಲ್ಲಿ ಸೃಜಿಸುವುದು ಅಂದ್ರೆ ಬಿತ್ತುವುದು. ಸೃಷ್ಟಿ ಆದ ಕ್ಷಣವೇ ಅದರೊಳಗೆ ಚೈತನ್ಯ ಇಲ್ಲದಿದ್ದರೆ ನೀ ಕೊಟ್ಟು ಏನು ಪ್ರಯೋಜನ ಅಂತ. ಬ್ರಹ್ಮ ಈಗ ಬರೇ ಜೊಳ್ಳು ಬೀಜವನ್ನು ನಾ ಬಿತ್ತಿದ್ರೆ ನಿನ್ನ ಪಾಲನೆಗೆ ಎಲ್ಲುಂಟು ಬೆಲೆ? ಚಚೆ, ನಿನ್ನ ಸೃಷ್ಟಿ ಜೊಳ್ಳಲ್ಲ, ಸುಳ್ಳು ಅಲ್ಲ. ಈಗ ಮಗು ಒಂದು ಹುಟ್ಟುತ್ತದೆ, ಬೆಳೆಯುತ್ತಲೇ ಬುದ್ಧಿಯ ವೃದ್ಧಿ. ಹುಟ್ಟುವಾಗ ಜೀವ ಇದೆ ಅಂತ ಹೇಳಬಹುದೇ ವಿನಃ ಚೈತನ್ಯ ಎನ್ನುವುದು ಜೀವನಕ್ಕೆ ಬೇಕಾದ್ದನ್ನು ಪಡೆಯುವಲ್ಲಿ ಉಂಟೆ ಎನ್ನುವುದು ಮುಖ್ಯ ತಾನೇ. ಆದ್ದರಿಂದ ಆ ಹೊತ್ತಿನಲ್ಲಿ ಆ ಮಗು ತಾಯಿಯ ಅಂಕೆಯಲ್ಲಿರುತ್ತದೆ. ಸೃಷ್ಟಿಕರ್ತನಾದ ನೀ ಸೃಷ್ಟಿ ಮಾಡಿದ ಜೀವರಾಶಿ ತಾಯಿ ಸ್ಥಾನದಲ್ಲಿರುವ ಪಾಲನಾಕರ್ತೃವಾದ ನನ್ನ ಅಂಕೆಗೆ ಒಳಪಡ್ತದೆ. ಮಾತೃ ಸದೃಶನಾಗಿ ಅದನ್ನು ನಾ ಬೆಳೆಸಬೇಕು. ಇದೊಂದು. ಇನ್ನೊಂದು ನೀ ಅಂದೆಯಲ್ಲ, ನನ್ನ ಪಾಲನೆಗೆ ನಿನ್ನತ್ತು ಪೂರಕ, ಆದರೆ ನಿನ್ನ ಸೃಷ್ಟಿಗೆ ನನ್ನ ಪಾಲನೆ ಪೂರಕ ಬ್ರಹ್ಮ. ಈಗ ನೀವೊಂದು ಸೃಷ್ಟಿಯನ್ನು ಮಾಡುತ್ತೀ, ಅದನ್ನು ನಾ ಬೆಳೆಸಿದೆ ಅಂತ ಆದರೆ ಮುಂದೆ ಅದರಲ್ಲೇ ನಿನ್ನ 1000 ಸೃಷ್ಟಿಗೆ ಅನುಕೂಲವನ್ನು ಒದಗಿಸಿಕೊಡುವವ ನಾನು. ಆದ್ದರಿಂದ ನಿನ್ನ ಒಂದು ಸೃಷ್ಟಿ 1000 ಸೃಷ್ಟಿಗೆ ವೇದಿಕೆ ಕಲ್ಪಿಸಬೇಕು ಅಂತಿದ್ರೆ ಕಾರಣೀಕರ್ತನಾದ ನಾನೇ ಇದ್ದೇನೆ. ನಿನ್ನ ಸೃಷ್ಟಿ ನನ್ನ ಪಾಲನೆಯನ್ನು ಸೇರಿಕೊಂಡಿದೆ. ಅವನ ಲಯವನ್ನೇ ನೀ ಯೋಚನೆ ಮಾಡು. ಕೆಲವು ಕಡಿದಾಗ ಮತ್ತೆ ಹುಟ್ಟಿಕೊಂಡೀತು, ಲಯವು ಪಾಲನೆಯ ಒಳಗುಂಟು. ಹಾಗೆಂದು 3 ಏಕತ್ರವಾಗಿಂಟು ಎನ್ನುವುದರ ಅರ್ಥ ಏನು? ಸಮಾನತೆಯನ್ನು ಬಿಂಬಿಸಬಹುದಾದ ನೆಲೆಯಲ್ಲಿ ಉಂಟು ಅಂತ. ಆದ್ದರಿಂದಲೇ ಹೇಳ್ತೇನೆ, ಸಮಾನತೆಗೆ ಒಪ್ಪುವವನೇ ಹರಿ ವಿನಃ ಯಾವ ಕಾಲಕ್ಕೂ ರಾಜಸದ ಪ್ರಮತ್ತ ಸ್ಥಿತಿ ಅರ್ಥಾತ್ ದೊಡ್ಡವ ಎನ್ನುವುದನ್ನು ಒಪ್ಪುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮಧ್ಯ ಅಂತ್ಯ ಎನ್ನುವುದು ಸ್ಥಿರಗೊಳ್ಳಬೇಕು ಅಂತಾದರೆ ಆದಿ ಬೇಕು. ಆದಿ ಮಧ್ಯ ಅಂತ ಸರಿ ಎನ್ನುವುದೇ ಸುಸ್ಪಷ್ಟ ಎಂದಾದ ಬಳಿಕ ಆದಿಯಾಗಿ ನಾ ಸ್ಪಷ್ಟಪಡಿಸಿದಂತಹ ವಿಚಾರಗಳನ್ನು ಪಾಲನಾಕರ್ತನಾದಂತಹ ನೀನು ಈ ರೀತಿಯಾಗಿ ಖಂಡಿಸುತ್ತಾ ಇದ್ದಿ ಎಂದಾದ ಬಳಿಕ ಜ್ಞಾನ ಸ್ವರೂಪನಾದಂತಹ ಹರ ಈ ವಿಷಯಕವಾಗಿ ಸ್ಪಷ್ಟವಾದ ತೀರ್ಮಾನ ಕೊಡಬಲ್ಲ ಎನ್ನುವ ಯೋಚನೆ ನನ್ನದ್ದು. ನನಗೂ ಆ ವಿಶ್ವಾಸ. ಒಮ್ಮೆ ಅವನನ್ನು ಬಳಸಿಕೊಂಡ್ರೆ ಹೇಗೆ? ನೋಡೋಣ ನೋಡೋಣ. ಹರನಿಂದನಾಕ್ಷಣ ಸರಿ ನಿನ್ನ ವಚನವು, ಸರಿ ನಿನ್ನ ವಚನವು ಹರಿಯುವಾದನೇ ಶ್ರೇಷ್ಠ ಹರಿಯುವ
ಉದ್ದೇಶದಿಂದಲೇ ಮಧ್ಯಪ್ರವೇಶ ಮಾಡಿದವನಿದ್ದೇನೆ. ಸ್ವಲ್ಪ ಮಿತಿ ಹೆಚ್ಚು ಉಂಟು ಅಂತ ಮಾತಾಡಿದೆವು. ಹೌದಾ? ಮುಗಿಸುವವ ನೀನೇ ಅಲ್ವೇ? ಜೀವನೊಪ್ಪನ ಕಾಲದ ಮಿತಿ ನಿನ್ನಲ್ಲೇ ಇರುವುದಲ್ವಾ? ನಿನಗೆ ಗೊತ್ತಿದೆ ಅಲ್ಲ ಇವತ್ತು ಎಷ್ಟು ಮಿತಿ ಉಂಟು ಅಂತ. ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಈಗ ನೀನು ಹೇಳುವುದು ದೊಡ್ಡವ ಎಂಬ ಹಾಗೆ, ನೀನು ಹೇಳುವುದು ಸರ್ವವ್ಯಾಪಕ ಎಂಬ ಹಾಗೆ. ನಿಜ. ನೀವು ನಿಮ್ಮೊಳಗೆ ದೊಡ್ಡವರಾಗಿರಬಹುದು, ಆದರೆ ಚೆನ್ನಾಗಿ ತುಲನೆ ಮಾಡಿ ನೋಡಿ ಅಂತೆ ಈ ಮೂವರೊಳಗೆ ಯಾರು ಅಧಿಕ ಎಂಬ ಹಾಗೆ ನೀವು ಯೋಚಿಸಬೇಕಾಗ್ತದೆ. ಯಾರು? ಮೂವರೊಳಗೆ ನಾನೇ ದೊಡ್ಡವ. ಆಯ್ತಲ್ಲ. ಈ ಸುಮ್ಮನೆ ಉಳಿದವರಷ್ಟು ಅಪಾಯ ಯಾರೂ ಇಲ್ಲ. ಅವರು ಕೊನೆಗೆ ಯಾರದ್ದಾದ್ರೂ ಒಟ್ಟಿಗೆ ಸೇರಿ ನಾಯಕರಾಗುವುದು ಅವರೇ. ಹಾಗಲ್ಲ, ನಿನಗೆ 2 ಕಣ್ಣುಗಳು, ನಿನಗೂ 2 ಕಣ್ಣುಗಳು, ಆದ್ರೆ ನನಗೆ ಹಾಗಲ್ಲ. 3 ಕಣ್ಣುಗಳನ್ನು ನಾನು ಹೊಂದಿದ್ದೇನೆ. ಮುಕ್ಕಣ್ಣ. ಪ್ರಯೋಜನ ಬೇಕಲ್ಲ? ಯಾಕೆ? ಆ 3ನೇ ಕಣ್ಣನ್ನು ನೀನು ಮುಚ್ಚಿಕೊಂಡೇ ಇರುವುದಲ್ವೋ? ಹಾಗಲ್ಲ, ಲೋಕ ದೃಷ್ಟಿಗೆ ಅದು ಮುಚ್ಚಿಕೊಂಡಿರಬಹುದು. ಒಂದು ವೇಳೆ ಸಿಟ್ಟುಕೊಂಡು ಅದನ್ನು ತೆರೆದೆ ಎಂದಾದ್ರೆ ಸಕಲವನ್ನು ಸುಡುವ ಸಾಮರ್ಥ್ಯ ನನ್ನಲ್ಲಿದೆ. ಆ ಬಳಿಕ ನಿಮಗೆಲ್ಲ ಒಂದೊಂದು ತಲೆ, ನನಗೆ ಹಾಗಲ್ಲ. ಪಂಚಶಿರಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ತಲೆ ಎಷ್ಟು ಉಂಟು ಅಂತ ಮುಖ್ಯ ಅಲ್ಲ ಹರ. ಮತ್ತೆ ಸರಿ ಇದ್ರೆ ಒಂದು ತಲೆ ಸಾಕಾಗುವುದಿಲ್ಲ. ಇದ್ದ ತಲೆಯ ಒಳಗೆ ಏನುಂಟು ಎನ್ನುವುದು ಮುಖ್ಯ. ಹಾಗಲ್ಲ, ಇದು ಆದಿಮಾಯ ಕರುಣಿಸಿದಂತಹ ಪಂಚಶಿರಗಳು. ಆಕೆ ಕೊಟ್ಟಂತಹ ಕರ್ತವ್ಯವನ್ನು ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ ಎಂಬ ಹಾಗೆ. ಹಾಗಾದ ಕಾರಣವೇ ಆಕೆ ಕೊಟ್ಟಂತಹ ಕರ್ತವ್ಯವನ್ನು ಏಕಕಾಲದಲ್ಲಿ ಯೋಚಿಸಿ ಕಾರ್ಯಪ್ರವೃತ್ತನಾಗುವುದಕ್ಕೆ ಸಹಕಾರಿಯಾಗ್ತದೆ. ಸರಿ. ಹಾಗೆಂದು ನಿನ್ನದಾದಂತಹ ಸೃಷ್ಟಿಯ ಕಾರ್ಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಪಾಲಿಸುವಂತಹ ನೀನು ಕೂಡ ಎಡವಿದೆ ಎಂದಾದ್ರೆ ಆ ಬಳಿಕ ಕೊನೆಯ ಕ್ಷಣದಲ್ಲಿ ಲಯಗೊಳಿಸುವವ ನಾನು. ಹಾಗೆಂದು ಲಯ ಎಂದ ಮಾತ್ರಕ್ಕೆ ನಾಶ ಎನ್ನುವುದೇ ಅರ್ಥ ಅಲ್ಲ. ಸಮತೋಲನದಲ್ಲಿಡುವುದು, ಎಲ್ಲವನ್ನು ಸಮಸ್ಥಿತಿಗೆ ತಂದು ಆ ಬಳಿಕ ಜೀವನ ನಡೆಸುವುದೇ ಅದರ ಮುಖ್ಯ ಉದ್ದೇಶ. ಖಂಡಿತ. ಹಾಗಾದ ಕಾರಣ ಆ ಉದ್ದೇಶದಿಂದಲೂ ನಾನು ದೊಡ್ಡವನೇ ಆಗ್ತೇನೆ. ಆದರೆ ನಿನ್ನದಾದಂತಹ ಸೃಷ್ಟಿ, ನನ್ನದಾದಂತಹ ಲಯ ಎನ್ನುವುದು ಕೆಲವೇ ಕ್ಷಣಗಳಲ್ಲಿ ಮಾಡಿ ಮುಗಿಸುವುದಕ್ಕಾಗ್ತದೆ. ಆದ್ರೆ ನಿನ್ನ ಪಾಲನೆ ಎನ್ನುವುದು ಹಾಗಲ್ಲ, ಅದಕ್ಕೆ ಸುದೀರ್ಘವಾದಂತಹ ಸಮಯ ಎನ್ನುವುದು ಬೇಕು. ಸತ್ಯ. ಈಗ ಚಿನ್ನವನ್ನು ಮತ್ತು ಬೆಳ್ಳಿಯನ್ನು ತೂಕ ಮಾಡಿ ನೋಡಂತೆ ಅಳತೆಯಲ್ಲಿ ಒಂದೇ ರೀತಿ ಇರಬಹುದು, ಹೆಚ್ಚು ಮೌಲ್ಯ ಯಾವುದಕ್ಕೆ? ಚಿನ್ನಕ್ಕೆ. ಹಾಗಾದ ಕಾರಣವೇ ಹರಿಹರರಾದಂತಹ ನಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕಾಗಿ ನಿನ್ನೆ ಸೇರಬೇಕೆನ್ನುವ ಮನವಾಗಿದೆ. ಅವಕಾಶ. ಹರಿಹರರಲ್ಲಿ ಭೇದ ಇಲ್ಲ, ಮತ್ತೆ ಇದು ಲೋಕಕ್ಕೆ ನಾವು ಕೊಡುವ ಸಂದೇಶ. ಮತ್ತೆ ನಮಗೆ ಎಲ್ಲವೂ ಸಮಾನ ಅಲ್ವೋ? ಹೌದು. ಆದ್ದರಿಂದ ಇವ ಪ್ರಮಾಣದಲ್ಲಿ ಹೆಚ್ಚು ಅಂತ ಕಾಣ್ತಾನೆ ಅಂತ ಆದ್ರೆ ನಮ್ಮ ಪ್ರಮಾಣ ತಿಳಿಯಲಿ. ಬರುವುದಾದ್ರೆ ಬರ್ಲಿ. ಸರಿ. ನಿಜವಾಗಿ ನಾವೊಂದು ಪ್ರಸಂಗದ ಒಳಗೆ ಇದ್ದೆವು. ಅವ ಅಧಿಕ ಪ್ರಸಂಗಿಯಾಗಿ ಬಿಟ್ಟನಲ್ಲ. ತೀರ್ಮಾನ ಕೊಡು ಎನ್ನುವ ಹಾಗೆ ನಾವು ಕರೆಸಿಕೊಂಡರೆ ಐಕ್ಯನಾಗ್ತಾನ. ಜ್ಞಾನೇಶ್ವರನಾಗಿ ನಿಜವಾದ ತೀರ್ಮಾನ ಕೊಟ್ಟ. ನಿನ್ನ ಉದರ ಸೇರಿಕೊಂಡ. ನಿಜ. ಮಾತೆಯ ನಿರೂಪ ಏನು? ಅವ ಹೇಳಿದ್ದು ಅದೇ, ಸಿಕ್ಕಿತ್ತು ಎಲ್ಲರಿಗೂ ಒಂದೇ ಅಂತ. ನೀ ಸುಮ್ಮನೆ ನನಗೆ ಹೆಚ್ಚು ಅಂತ ಹೇಳಿದ್ರೆ ಕೊಟ್ಟವರಿಗೆ ಸಮಸ್ಯೆ ಆಗುವುದಿಲ್ಲ. ನನಗೆ ಎಷ್ಟು ಕೊಟ್ಟಿದ್ದಾರಂತ ನನಗಲ್ವೋ ಗೊತ್ತು. ಆದರೆ ಕೊಟ್ಟದ್ದು ಎಷ್ಟು ಅಂತ ಊಹಿಸಬಲ್ಲ ಸಾಮರ್ಥ್ಯ ನಮಗೂ ಉಂಟಲ್ಲ. ಈಗ ಮಾತೆಯ ನಿರೂಪ 3 ಮೂರ್ತಿಗಳು ಬೇಕು ಎನ್ನುವ ಕಾರಣ ಹೌದಾ ಅಲ್ವೋ? ನಿಜ. ಈಗ ನಾವಿಬ್ಬರೇ ಇದ್ದೇವೆ. ಮಾತೆಯ ಮಾತನ್ನು ನಾವು ಮೀರಿದ ಮಕ್ಕಳಾಗಿ ಬಿಟ್ಟೆವಲ್ಲ. ಖಂಡಿತ ಇಲ್ಲ. ನೀ ಸೇರಿಸಿಕೊಂಡ ಸೇರಿದ. ನೀ ಸೃಷ್ಟಿ ಮಾಡಿದ್ರೆ ನಾ ಪಾಲನೆ ಮಾಡಿದಾಗ ಕೊನೆಗೆ ಲಯಕ್ಕಾಗುವಾಗ ತಾನೇ ಹೊರಗೆ ಬರ್ತಾನೆ.
ಈಗ ಉದರದಲ್ಲಿ ಬಡಿದಾಡ್ತಾ ಇದ್ದಾನೆ ಆ, ಹೊರಗೆ ಬರುವುದಕ್ಕೆ. ಆ. ಆಗಲಿ, ಆ. ನೀವೇ ವರದಕವಾದರೇನಂತೆ, ಆ. ಭೀತಿಯು ನನ್ನೊಳಗಿಲ್ಲ. ಶಿವ ಈಗ ನನ್ನ ಒಳಗಿದ್ದಾನೆ, ಆ. ಒಳಗೆ ಕತ್ತಲು. ಆ. ಇವತ್ತು ಶಿವರಾತ್ರಿಯಲ್ಲಿದ್ದಾನೆ, ಹೌದಲ್ಲ? ನೀ ಜಾಗರಣೆ ಮಾಡು. ನಾ ಜಾಗರಣೆ ಮಾಡಿದೆ ಅಂತ ಆದ್ರೆ ಆ. ಪರಿಣಾಮದಲ್ಲಿ ಜಾಗೃತನಾಗಬೇಕಾದವ ನೀನು. ಆದ್ದರಿಂದ ಫಲ ಉಣ್ಣುವವನಾಗು, ಫಲದಾಯಕನಾಗು, ಭೇದ ಬೇಡ. ಒಳಗೆ ಅವ ಇದ್ದಾನೆ, ಆ. ಹೊರಗಿರುವ ನಿನ್ನ ಬೆನ್ನಿಗೆ 4 ಬಾರಿಸ್ತೇನೆ. ಬ್ರಹ್ಮ, ವಾದದಿ ಫಲವಿಲ್ಲ. ನಾವು ಏನು ನಾವೆಷ್ಟು ಎನ್ನುವುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು ಅಂತಿದ್ರೆ ಇರುವ ದಾರಿ ಒಂದೇ, ಯಾವುದು? ಉದರ ಶೋಧನೆ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದಲ್ಲಿದ್ದ ಸಕಲವು ಅಂಶಭೂತವಾಗಿ ನಮ್ಮ ಉದರದಲ್ಲಿ ಐಕ್ಯ ಹೊಂದಿದೆ ಎನ್ನುವುದು ಸ್ಪಷ್ಟ. ಓಹೋ. ಮೂಲ ವಸ್ತುವಿನ ಅನ್ವೇಷಣೆ ಮಾಡೋಣ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವನೇ ದೊಡ್ಡವ. ಹರಿ, ಆ. ಸರಿಯಾದ ನಿರೂಪಣೆನ್ನದ್ದು. ಆ. ಉದರ ಶೋಧನೆ ಆ. ಮಾಡು. ಒಳ ಹೋಗುವುದಕ್ಕೆ ಪಥ. ಏಕೋ ಬಾಯಿ ತೆರೆದಿದ್ದೇನೆ. ಸರಿ ಸರಿ. ನನ್ನನ್ನು ಇವ ಒಪ್ಪಿಕೊಳ್ಳುತ್ತಾ ಇಲ್ಲ ಎಂದಾದ ಬಳಿಕ ಒಳ ಸರಿದಂತಹ ಇವ ಮತ್ತೆ ಯಾವ ಕಾರಣಕ್ಕೂ ಹೊರ ಬರಕೂಡದು. ನನ್ನಲ್ಲಿರುವಂತಹ ನವದ್ವಾರಗಳನ್ನು ಬಂಧಿ ಬೇಡ. ನನಗಿಂತ ಕನಿಷ್ಠ ಎನ್ನುವುದನ್ನು ನನ್ನಿಂದ ಸೃಜಿಸಲ್ಪಡುವ ಜೀವರಾಶಿಗಳು ತಿಳಿಯಬೇಕು ಅಂತ ಆದರೆ ಇವ ಹೊರ ಬರುವುದಕ್ಕೆ ಸೂಕ್ತವಾದಂತಹ ಹಾದಿ ಅಧೋದ್ವಾರ. ಅದನ್ನು ತೆರೆದಿಡ್ತೇನೆ. ಶೋಧಿಸಿದನು ನಿನ್ನುದರವ ಪೂಜಿಸಿದೆ. ಒಳಗೈದಿಲ್ಲ ಕಣ್ಣಿನ ಫಲದಲ್ಲಿ ಬೆರೆವ ಹೋದ ಕಲ್ಪದಿ ನಯವಾದ ಸರ್ವ ವೇದಿಕೆಗಳು ಕರೆಯುತ್ತಿಗ ವಿರೋಧ. ಶೋಧಿಸಿದನು ನಿನ್ನುದರವ ಒಳಗೈದಿನ ಗಂಧೆನು ಹೊರದಲ್ಲಿ ಬೆರೆವ. ಬ್ರಹ್ಮ, ಹರಿ, ಇದು ಹೊಟ್ಟೆಯ ಮತ್ತಂಥದ್ದು ಗುಡೋಣವು. ಮೊಂಡ. ಹಾಗೆ ಹೇಳು ಮತ್ತೆ. ಹೋದ ಒಂದು ಕಲ್ಪದಲ್ಲಿ ಲಯವಾಗಿದ್ದ ಪ್ರಪಂಚದಲ್ಲಿದ್ದ ಸಕಲವು ನಿನ್ನ ಈ ಹೊಟ್ಟೆಯಲ್ಲೇ ಒಂದು ಉಂಟು. ಕಲ್ಪದ್ದು ನಿಜ, ಬ್ರಹ್ಮನ ಉದರದಲ್ಲಿ. ಸತ್ಯ. ಇರ್ಲಿಕ್ಕೆ ಉಂಟೆ, ಒಂದು ತಲೆ ಎತ್ತುವ ಸ್ಥಿತಿಯಲ್ಲಿಲ್ಲ. ಏನಂತೆ? ಜಡ್ಡ. ಹೌದಾ? ಯಾಕೆ ಹಾಗೆ ಹುಡುಕುತ್ತಾ ಮುಂದೆ ಸಾಗಿದೆ. ಹೋದ ಕಲ್ಪದ ಒಬ್ಬ ಬ್ರಹ್ಮ. ನೋಡಬೇಕಿತ್ತು ನೀನು ಆ ಬ್ರಹ್ಮನನ್ನು. ಅಯ್ಯೋ, ಅವನ ಅವಸ್ಥೆಯೇ ಆರಂಭಕ್ಕೆಲ್ಲ ಹೀಗೆ ಇದ್ದ, ಮತ್ತೆ ಮತ್ತೆ ಏನಿಲ್ಲ ಅಲ್ಲಿಗೆ. ಜಡ್ಡ ಹರನಿದ್ದಾನೆ, ವಾದದಿ ಫಲ ಇಲ್ಲ, ಅವನದ್ದು ಸುದ್ದಿಯೇ ಇಲ್ಲ. ಮಾತಾಡ್ಲೇ ಇಲ್ಲ. ಇಲ್ಲ, ಹಾಗಿದ್ರೆ ನಾ ಇರಬೇಕಲ್ಲ. ಸುತ್ತ ಈಕ್ಷಿಸಿದೆ, ಭೂತಕಲ್ಪದ ಬ್ರಹ್ಮ ಇದ್ದಾನೆ, ಹರ ಇದ್ದಾನೆ. ಹರಿ ಏಕಿಲ್ಲ ಬ್ರಹ್ಮ? ಇಲ್ಲವೇ? ಇಲ್ಲವಲ್ಲ. ಕಲ್ಪಾಂತ್ಯದಲ್ಲಿ 3 ಮೂರ್ತಿಗಳಿಗೂ ಲಯ ಎನ್ನುವುದಿದೆ ತಾನೆ. ಹಾಗಿದ್ರೆ ನಾರಾಯಣನಿಗೆ ಲಯ ಇಲ್ಲವೇ? ಬೇಕಲ್ಲ. ಹಾಗಿದ್ರೆ ಯಾಕೆ ಇಲ್ಲ? ಯಾಕಿಲ್ಲ? ತಿಳಿಬೇಕಲ್ಲ. ಬಹುಶಃ ಸರ್ವಕಲ್ಪಕ್ಕೂ ಹರಿ ಒಬ್ಬನೇ. ಅಲ್ಲಲ್ಲ, ನಾವು ಊಹಿಸುವುದು. ಹಾಗೆ ಒಂದು ವೇಳೆ ಹೌದು ಅಂತಾದ್ರೆ ಇರಲಿ. ಒಮ್ಮೆ ನಿನ್ನ ಕ್ಷೇತ್ರವನ್ನು ಪರಿಪೂರ್ಣವಾಗಿ ವೀಕ್ಷಿಸಬೇಕು ಎಂಬ ಹಾಗೆ ಮಧ್ಯ ಭಾಗದಲ್ಲಿ ನಿಂತು ಸುತ್ತಲೀಕ್ಷಿಸಿದೆ. ಬಂಗಾರಮಯವಾಗಿಯೇ ಗೋಚರಿಸುತ್ತಾ ಉಂಟು. ದಟ್ಟನೆ ನಿನಗೊಂದು ನಾಮಕರಣದ ವ್ಯವಸ್ಥೆ. ದಾರಿ ತಪ್ಪು ಬೇಡ. ಹ, ನಾಮಕರಣ ಯಾರು ಯಾರಿಗೆ ಮಾಡುವುದ? ನಾನು ನಿನಗೆ ತಂದೆ ಮಗನಿಗೆ ಮಾಡಬೇಕಾದ ನೀ ತಂದೆ ಆಗ್ತೀಯ? ಇಷ್ಟು ಬೇಗ? ಛೆ, ನಗುತ್ತಾ? ಅಲ್ಲ, ಆಗುವುದಿದ್ರು ಈಗ ಬೇಡ. ನೀ ಬಿರುದು ಪ್ರದಾನ ಮಾಡು. ನನ್ನ ನಾಲಗೆಯಿಂದ ಅಂಥದ್ದು ಬರುವುದಿಲ್ಲ. ಭವಿಷ್ಯದಲ್ಲಿ ಆಗ್ಲಿಕ್ಕೆ ಉಂಟು, ಯಾರಿಗೆ ಗೊತ್ತು? ಅಲ್ಲೋ ಬಿಡು. ಬಿರುದು ಅಂತ ನೀ ಅಂಗೀಕರಿಸುವುದೇ ಹೌದು ಅಂತಿದ್ರೆ ಹಿರಣ್ಯಮಯವಾಗಿರುವ ಕಾರಣ ನಿನ್ನ ಉದರ ಇನ್ನು ಮುಂದಕ್ಕೆ ನೀ ಹಿರಣ್ಯ ಗರ್ಭ. ಸಂತೃಪ್ತನಾದೆ. ಸರಿ, ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇನಿದ್ರು ಕೂಡ ಅದು ಬ್ರಹ್ಮದೇವರು. ನಿಜ. ಪಡೆದುಕೊಂಡಷ್ಟಕ್ಕೆ ಒಂದಷ್ಟನ್ನು ಸೇರಿಸಿ ಕೊಡ್ತೇನೆ. ನಾವು ಸೇರಿಸಿದ್ರು ಬೇಡ ಅಂತ ಹೇಳುವುದಿಲ್ಲ. ಹರಿ, ತಾವು ಬಂದದ್ದು, ನೀವು ಬಿಟ್ಟದ್ದು ಅಧೋದ್ವಾರ. ಅದು ದ್ವಾರ. ಹಾಗಾಗಿ ನೀನು ಇನ್ನು ಮುಂದೆ ಅಧೋಕ್ಷಜ. ಸ್ವೀಕರಿಸಿದ್ದೇನೆ. ಮಾನ ಅಪಮಾನ ಶ್ರೀಹರಿಗೆ ಸಮಾನ. ಆದರೆ ಬಾಕಿ ಉಂಟಲ್ಲ ಬ್ರಹ್ಮದೇವರೇ. ಅಗತ್ಯ ಉಂಟು ಅಂತ ಕೇಳುವುದು ನಾನು. ನನಗೆ ಅಗತ್ಯ ಉಂಟು ಎನ್ನುವುದಕ್ಕಿಂತಲೂ ನಾಳೆ ಬ್ರಹ್ಮದೇವರು ಆಡಿ ತಪ್ಪಿದ್ರು ಅಂತ ಆಗಬಾರ್ದಲ್ಲ. ಸರಿ ಸರಿ ಸರಿ, ಒಂದು ದಾರಿ ತೋರಿಸು ನೋಡುವ. ನಿಮಗೆ ದಾರಿ ನಾನೇ ತೋರಿಸಬೇಕು. ಸರಿ, ಬಿಟ್ಟೆ ಬಾಯಿ. ಪ್ರಮತ್ತನಾಗಿದ್ದಾನೆ.
9 ದ್ವಾರಗಳ ಬಂಧನ ಹರಿಯಿಂದ ಸಾಧ್ಯವೇ? ಸಾಧ್ಯ. ನಾನೇ ಪರಮಾತ್ಮ, ಪರಂ ತತ್ವ, ಪರಂಜ್ಯೋತಿ, ಪರಂ ಧಾಮ, ಪರಾತ್ಪರ ಮೂರ್ತಿ ಎನ್ನುವುದನ್ನು ವಿಧಾತನ ಸ್ಮೃತಿ ಪಟ್ಟಣಕ್ಕೆ ವೇದ್ಯಗೊಳಿಸುವುದಕ್ಕೆ ಬೇಕಾಗಿ ನವದ್ವಾರಗಳನ್ನು ಮುಚ್ಚಿ ಸುಮ್ಮನಿರ್ತಾನೆ. ನಾನೇ ಸರ್ವಶ್ರೇಷ್ಠ, ಹರಿಯು ಸಾಮಾನ್ಯನಿರಬಹುದು ಎನ್ನುವಂತಹ ಭಾವನೆಯಿಂದಲೇ ಉದರ ಪ್ರವೇಶ ಮಾಡಿದೆ. ಆಶ್ಚರ್ಯವೇ ಕಾದಿದೆಯಲ್ಲ. ನನ್ನ ಹೊಟ್ಟೆಯೊಳಗಿದ್ದದ್ದು ಕೇವಲ ಒಂದು ಕಲ್ಪದ್ದು, ಅದು ಜಡಸ್ಥಿತಿಯಲ್ಲಿ. ಹರಿಯ ಉದರದ ಒಳಗೆ ಕಳೆದ ಎಲ್ಲಾ ಕಲ್ಪಗಳಲ್ಲಿಯೂ ಲಯವಾಗಿರುವ ಸಕಲ ಜೀವರಾಶಿಗಳು ಚೇತನಾತ್ಮಕವಾಗಿ ತುಂಬಿಕೊಂಡಿದೆಯಲ್ಲ. ನನ್ನಂತೆಯೇ ಸಾವಿರಾರು ಬ್ರಹ್ಮಂದಿರಿದ್ದಾರೆ, ಹರರಿದ್ದಾರೆ, ಇವನನ್ನೇ ನುತಿಸುತ್ತಾ ಇದ್ದಾರೆ. ಹರಿ ಮಾತ್ರ ಕಾಣುತ್ತಾ ಇಲ್ಲ ಎನ್ನುವುದರ ಅರ್ಥ ಏನು? ಕಲ್ಪಗಳು ಎಷ್ಟೇ ಬದಲಾಗುತ್ತಾ ಹೋದರೂ ಬ್ರಹ್ಮ ಹಾಗೂ ಹರ ಬದಲಾಗುತ್ತಾರೆ, ಹರಿ ಒಬ್ಬನೇ. ಸಾಮಾನ್ಯನಲ್ಲ, ಸರ್ವೋತ್ತಮನಿದ್ದಾನೆ. ಈ ವಿಚಾರವನ್ನು ಪ್ರಾಮಾಣಿಕವಾಗಿ ಹೇಳಬೇಕು ಎನ್ನುವಂತಹ ತುಡಿತದಿಂದ ಹೊರಸರಿಯುವುದಕ್ಕೆ ಪ್ರಯತ್ನಿಸಿದರೆ ದಾರಿ ಕಾಣುತ್ತಾ ಇಲ್ಲವಲ್ಲ. ಆದಿಮಾಯಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ದಿವ್ಯವಾದಂತಹ ಪಥ ಬೆಳಕು ಕಾಣುತ್ತಾ ಉಂಟು. ಹೊರ ನಡೆಯುತ್ತೇನೆ. ಬರುತ್ತಿರಲು ಹರಿಯೋಗ ಮಾಯೆಯ ವಿರೋಧಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ ಬೆರಳಿರಿಸಿ ಬಾಯೊಳಗೆ ಬರುತ್ತಲ ಕಮಲಜ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವಾಯ ಭರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡಿ ಮೆರೆದ ಮಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನರು ಪರಿಶೋಭಿಸುತ್ತ ವರ ಪಂಚವದನರು ಪರಿಶೋಭಿಸುತ್ತ ಹರಿಯ ಪದಯುಗಗಳು ಭಕ್ತಿಯುಳು ಸ್ಮರಿಸುತ್ತ ಇರುವ ವೇಳೆ ಶ್ರೀ ಹರಿಯ ಪದಯುಗಗಳು ಸ್ಮರಿಸುತ್ತ ಹರಿಯು ಕರುಣಾಂತರಂಗ ದಯಾದ್ರ ಹೃದಯ. ನಾನು ಸಾಕಷ್ಟು ಬಳಲಿದ್ದೇನೆ ಎಂಬ ಕಾರಣಕ್ಕೆ ಬೇಕಾಗಿ ತನ್ನ ನಾಭಿಮೂಲದಿಂದ ಹೊರಟಂತಹ ತಾವರೆಯನ್ನೇ ನನಗೆ ಆಸನವನ್ನಾಗಿ ಒದಗಿಸಿದ್ದಾನಲ್ಲ. ಸುಖಾಸೀನನಾದೆ, ಪದ್ಮಾಸನನಾದೆ, ನಾಳದಿಂದ ಬಂದ ಪ್ರಥಮದವನಾಗಿ ನಾನು ಬಂದೆ. ಅಷ್ಟೇ ಅಲ್ಲ, ಹರಿಯ ಉದರ ಪ್ರವೇಶ ಮಾಡುವಾಗ ನನಗಿದ್ದದ್ದು ಒಂದು ಮುಖ, ಇವಾಗ ನೋಡಿದರೆ 4 ಮುಖಗಳು. ಮೇಲ್ಭಾಗದಲ್ಲಿ ಇನ್ನೊಂದು ಮುಖ, ಪಂಚವದನ, ವರ ಪಂಚವದನ. ಇದು ಹರಿಯಿಂದ ಪ್ರದತ್ತವಾದಂತಹ ವರ ಎನ್ನುವ ಹಾಗೆ ಭಾವಿಸಿದ್ದೇನೆ. ಹರಿಯ ಮಹಿಮೆಯನ್ನು ಪ್ರಪಂಚ ಮುಖಕ್ಕೆ ಸಾರುವುದಕ್ಕೆ ಬ್ರಹ್ಮನ ಒಂದು ಮುಖ ಸಾಕಾಗದು ಎಂಬ ಕಾರಣಕ್ಕೆ ಬೇಕಾಗಿಯೂ ಏನೋ ಇಂತಹ ವೈಚಿತ್ರ್ಯ. ಹರಿಯು ನಿದ್ರಾಮುದ್ರಾಂಕಿತನಾಗಿದ್ದಾನೆ. ಭಕ್ತಿಯಿಂದ ಪ್ರಾರ್ಥಿಸ್ತಾ ಇರ್ತೇನೆ. ಜಯ 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 ಇರದೆ
ದೀರ್ಘದೇಹಿಯಾದಂತಹ ಬಾಬೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಎತ್ತ ಗಮನವನ್ನು ಹರಿಸಿದ್ರು, ದೃಷ್ಟಿಯನ್ನು ಹಾಯಿಸಿದ್ರು, ಕಾರ್ಕತ್ತಲೆಯ ಮೊತ್ತವಲ್ಲದೆ ಬೇರೇನೂ ಕಾಣುತ್ತಾ ಇಲ್ಲ. ಸ್ಪರ್ಶ ಮಾತ್ರದಿಂದಲೇ ಈ ಜಲದಿಯಲ್ಲಿದ್ದೇನೆ ಎನ್ನುವುದು ವೇದ್ಯವಾಯಿತು. ಆದರೆ ದೀರ್ಘದೇಹಿಯಾದಂತಹ ನನ್ನ ಹುಟ್ಟು ಯಾರಿಂದ, ಯಾಕಾಗಿ ಈ ರೀತಿಯಾಗಿ ನನಗೆ ಜನ್ಮವನ್ನು ಕೊಟ್ಟವರು ಯಾರು? ಪ್ರಶ್ನೆಯಾಗಿಯೇ ಉಳಿದಿದೆ. ಉತ್ತರಿಸುವುದಕ್ಕೆ ಯಾರೂ ಕಾಣುತ್ತಾ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡ್ತೇನೆ,
ಸ್ವಲ್ಪ ನೀರಿನಲ್ಲಿ ಆಚೆ ಈಚೆ ಹೋಗುತ್ತೇನೆ. ಯಾರಾದ್ರೆ ಸಿಕ್ಕರೆ ಅವರಲ್ಲಿ ಪ್ರಶ್ನಿಸ್ತೇನೆ, ಉತ್ತರವನ್ನು ಪಡೆದುಕೊಳ್ಳುತ್ತೇನೆ. ನೋಡೋಣ. ಯಾರು ನೀನು? ನೀನು ಯಾರು? ನೀನು ಎಲ್ಲಿಂದ ಬಂದೆ? ನೀನು ಎಲ್ಲಿಂದ ಬಂದೆ? ಯಾಕೆ ಬಂದೆ? ನೀನು ಯಾಕೆ ಬಂದೆ? ನನ್ನ ಮುಂದೆ ಯಾಕೆ ನಿಂದೆ? ಬಂದು ನನ್ನ ಮುಂದೆಯೇ ನೀನು ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದಿ. ಬೇರೆ ಕೇಳುವುದಕ್ಕೆ ನನಗೆ ಎಂತದ್ದೂ ಗೊತ್ತಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ನಾನು ಜಲದಲ್ಲಿ ಕಾಣಿಸಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರಬೇಕು. ನೀನಲ್ಲದೆ ಬೇರೆ ಯಾರೂ ಇಲ್ಲ. ಕತ್ತಲೆಯಲ್ಲಿ ಯಾರೂ ಕಾಣುತ್ತಾ ಇಲ್ಲ. ನಾವಿರುವರೇ ಜಲದಲ್ಲಿ ಇದ್ದೇವೆ ಎಂದಾದ ಮೇಲೆ ನಾವಿರುವರು ಒಂದಾಗಿ ಮುಂದುವರಿಯೋಣ. ಅದು ಒಳ್ಳೆಯದು. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ಪ್ರೀತಿ ವಾತ್ಸಲ್ಯ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಂಬಾ ಎಂದರೆ ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎಂದರೆ ತಂಬಾ. ಇಷ್ಟು ಸಾಕಾಗುವುದಿಲ್ಲ. ಜಲದಲ್ಲಿ ನಾವು ಹೀಗೆ ಮುಂದುವರಿಯುವಾಗ ಮೂರನೆಯ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಅವನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಬೇಕು. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಬೇಡವೇ ಬೇಡ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನಾನು ಹಿರಿಯವ, ನನಗೆ ಮೊದಲು ಹೆಸರಾಗಬೇಕು. ನೀನೇ ನನಗೊಂದು ಹೆಸರನ್ನು ಇರಿಸು. ಅಣ್ಣ. ನಿನಗೆ ನಾನು ನಾಮ ಇಡಬೇಕಾ? ಇಡು ಇಡು. ಅಣ್ಣ, ನಿನ್ನನ್ನೊಮ್ಮೆ ಸರಿಯಾಗಿ ಪರೀಕ್ಷಿಸಿ ನಿನಗೆ ನಾನು ನಾಮ ಇಡ್ತೇನೆ. ಆಗಲಿ. ಅಣ್ಣ, ಅಡಿಯಿಂದ ಮುಡಿಯವರೆಗೆ ನಿನ್ನನ್ನು ಗಮನಿಸಿದೆ. ಗಮನಿಸಿ ನಿನಗೆ ನಾನಿಡುವ ಹೆಸರೇನು ಬಲ್ಲಯ? ಏನು? ನೀನು ಮಧು. ಮಧು. ಅದಕ್ಕೆ ಪೂರಕವಾದಂತಹ ಹೆಸರು ನಿನಗಾಗಬೇಕು. ನಾನು ಮಧುವಾದರೆ ನೀನು ಕೈಟಬ. ಮಧು. ತಮ್ಮ ಕೈಟಬ. ಈ ಹೆಸರು ಹೊಟ್ಟೆ ತುಂಬಿಸ್ತದ ಹೇಳು? ಇಲ್ವೇ ಇಲ್ಲ. ಓ, ಈ ಭಾಗದಲ್ಲಿ ಏನೋ ಚುರು 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 ಚುರು. ಅದುವೇ ಹಸಿವೆ. ಹಸಿವೆಯ ನಿವಾರಿಸುವ ಬಗೆ ಹೇಗೆ ಬಲ್ಲಯ? ಹೇಗೆ? ಕಾಡುತ್ತಾ ಇದ್ದ ಜಲದಿಯನ್ನು ಪಡೆಯೋಣ, ಜಲದಿಯನ್ನು ಕದಡೋಣ. ಜನದಲ್ಲಿ ಏನಾದ್ರೂ ಸಿಕ್ಕರೆ ಅವುಗಳನ್ನು ಮೆಲ್ಲೋಣ. ಕಮಲದ ಮೇಲೆ ಕುಳಿತಿದ್ದಾನೆ. ನೋಡಬೇಡುವ.
ಮಾಡುವ ಮೊದಲು ಹಿಡಿ. ತಪ್ಪಿಸಿಕೊಂಡ, ನಿನಗೆ ಹಿಡಿಲಿಕ್ಕೂ ಆಗುವುದಿಲ್ಲ. ನಾನು ಅಟ್ಟಿಸಿಕೊಂಡು ಬಂದೆ. ಎಲ್ಲಿಗೆ ಹೋದಾನು? ಇಲ್ಲೇ ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಮುಂದುವರಿಯೋಳು. ಯೋಗಮಾಯೆಯೂ ನಳಿನನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ. ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ಉಡೋಣ.
ಎನ್ನುವ ಹಾಗೆ ಹೇಳು. ಆಯಿತಾ? ಇಲ್ಲ ಇಲ್ಲ, ನಾನು ಒಬ್ಬ ಭಂಡರನ್ನು ಓಡಿಸಿಕೊಂಡು ಹೋದೆ. ಅವ ತಪ್ಪಿಸಿಕೊಂಡು ಇವನ ಕೈಗೆ ಸಿಗುವಷ್ಟರಲ್ಲಿ ಅಲ್ಲಿಂದಲೂ ಜಾರಿದ. ಅವ ಎಲ್ಲಿ ಹೋದ ಅಂತಲೇ ಗೊತ್ತಾಗ್ಲಿಲ್ಲ. ಸರಿ, ಭಂಡರಾದಂತಹ ನೀನು ಅವನನ್ನು ಕಂಡಿದ್ರೆ ತೋರಿಸು. ಕೇಳುವ ನೀವು ಧೀರ ವೀರ ಶೂರ ಗಂಭೀರ ಮಧು ಧೀರ ಉರಿತೋಷವಾಂತೆ ದಿಟವು ಬಹಳ ಸಂತೋಷವಾಯಿತು. ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದನ್ನೊಂದು ಈಕ್ಷಿಸುವಾಗ
ನೀವು ಪ್ರಬಲರು ಎನ್ನುವುದು ಸ್ಪಷ್ಟ. ಅವನ ಪ್ರತಿಬಿಂಬ ನಾನು, ನನ್ನ ಪ್ರತಿಬಿಂಬವ. ಹೌದು, ಆದರೆ ಪ್ರಬುದ್ಧರೇ ಅದು ಹೌದು. ಹೌದು. ಪ್ರಶ್ನಾರ್ಥಕ. ಯಾಕೆ? ಒಬ್ಬಾತನನ್ನು ನೀವು ಒಟ್ಟಿಕೊಂಡು ಬಂದಿದ್ದೀರಿ. ಓಟದಲ್ಲಿ ಅವ ಮುಂದೆ, ನೀವು ಹಿಂದೆ ಅಲ್ವಾ? ಆದ್ದರಿಂದ ಅಲ್ಲಿ ನೀವು ಓಟದಲ್ಲಿ ಸೋತಿದ್ದೀರಿ. ಯಾಕೆ ನಾವು ಹಿಂದೆ ಆದದ್ದು, ಅವ ಮುಂದೆ ಆದದ್ದು? ನಮ್ಮಲ್ಲಿದು ಓಡಿಸುವ ಸ್ಪರ್ಧೆ ಅಲ್ಲ. ಮತ್ತೆ ನಾವು ಭಾರ ಇದ್ದೇವೆ, ಹಾಗಾಗಿ ನಮಗೆ ಹೆಚ್ಚು ಓಡುವುದಕ್ಕಾಗುವುದಿಲ್ಲ. ಅವ ಹಗುರ ಇದ್ದಾನೆ, ಹಾಗಾಗಿ ಅವನಿಗೆ ಎಷ್ಟು ಓಡಬಹುದು. ಹಾಗಾಗಿ ಭಾರರಾದಂತಹ ನಾವು ಹಗುರನಾದಂತಹ ಅವನನ್ನು ಓಡಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮಲ್ಲಿ ಇದ್ದ ಉದ್ದೇಶ ಏನು? ಅವನನ್ನು ಓಡಿಸುವುದೇ, ಅವನನ್ನು ಹಿಡಿಯುವುದು. ಹಿಡಿಯುವಲ್ಲಿ ನೀವು ಅಶಕ್ತರೇ, ಹೌದಲ್ಲ? ಹಾಗಾಗಿ ನಿನ್ನಲ್ಲಿ ಕೇಳುತ್ತಾ ಇದ್ದೇವೆ, ಕಂಡಿದ್ರೆ ತೋರಿಸು, ಹಿಡಿತೇವೆ. ಈಗ ನನ್ನ ಬಳಿಯಲ್ಲಿ ಬಂದು ಕೊಡು 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 ಅಂತ ಕೇಳಿದ್ರೆ ಎಂತೂ ತೋರ್ಪೆ ನಾನು ಆತನ? ಅಂದ್ರೆ ಅವನನ್ನು ತೋರಿಸಬೇಕು ಅಂತಿದ್ರೆ ನಾನು ನೋಡಬೇಕಲ್ಲ. ನೋಡ್ಲಿಲ್ವಾ? ನಾ ಕಾಣೆ ಎಂಟಾಣೆ ಅಲ್ಲ, ಹತ್ತಾಣೆ. ಎಂತ ನಾನು ಅವನನ್ನು ಕಾಣಲಿಲ್ಲ. ಅವನ ವಿಚಾರ ನಿನಗೆ ಗೊತ್ತಿಲ್ಲ ಅಂತ ಆದ್ರೆ ಆಕ್ಷೇಪವಿಲ್ಲ. ನೀನು ಯಾರು ಅಂತ ನಿನಗೆ ಗೊತ್ತುಂಟಾ? ಯಾರು ನೀನು? ಅಖಂಡವಾದ ಈ ಅಧಿಕಾರಿ ಶ್ರೀಮನ್ನಾರಾಯಣ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಅವನನ್ನು ತೋರಿಸಲೇಬೇಕು. ತೋರಿಸದೇ ಇದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ಅಡ್ಡಕ್ಕೆ ನುಂಗಿ ನೀರು ಕುಡಿದೆವು. ಅವ ಬಂದಿದ್ದ ಎಲ್ಲಿದ್ದಾನೆ? ಐದು ತಲೆಯವ ನಿಮ್ಮ ಹಾಗೆ ಬರಲಿಲ್ಲ, ದೀನನಾಗಿ ಬಂದ. ನಮಗೂ ಅವನಿಗೂ ಹೋಲಿಕೆ ಮಾಡಬೇಡ, ಅದು ಐದು ತಲೆಯ ಹುಳ ಏನು? ಸರಿ, ಆದರೆ ನಿಮ್ಮಂತೆ ಮತಾಂಧನಾಗಿ ಬರಲಿಲ್ಲ. ಅವನು ಬಾಗಿ ಬಂದ, ನೀವು ಬೀಗಿ ಬಂದಿರಿ. ಬಾಗಿ ಬಂದವರಿಗೆ ನಾ ಆಶ್ರಯದಾತ, ಆರ್ತ ರಕ್ಷಕ. ಅವನನ್ನು ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಇರಿಸಿದ್ದೇನೆ. ನಿಮಗೂ ಎಚ್ಚರಿಕೆ, ನೀವು ಕಂಡ ಹಾಗಲ್ಲ ಇವ. ಏನು ವಿಶೇಷ? ರಕ್ಷಿಸು ಅಂತ ಹೇಳಿದವರನ್ನು ರಕ್ಷಿಸುವವ. ಭಕ್ಷಿಸುತ್ತೇನೆ ಅಂತ ಬಂದ್ರೆ ಏನು ನುಂಗುತ್ತೀರಿ? ಅಡ್ಡಕ್ಕೆ ನುಂಗುತ್ತೇವೆ. ಇಳಿವ ತುತ್ತಲ್ಲ ಗಂಟಲಲ್ಲಿ. ಹೇಗೆ ಇಳಿಸಬೇಕು ಅಂತ ನಮಗೆ ಗೊತ್ತುಂಟು. ಮಧ್ಯದಲ್ಲೇ ಸಿಕ್ಕಿ ಏನು ಅಣ್ಣ, ಮಧ್ಯ ನೀರು ಹಾಕಿ ಇಳಿಸ್ತೇವೆ. ಕೊರಳ ಮಧ್ಯ. ನಾವು ಹೇಳಿದ್ದು ಅದನ್ನೇ, ಮತ್ತೆ ಯಾವ ಮಧ್ಯ? ನಿಮ್ಮದ್ದು ಯಾವುದು ಅಂತ ನನಗೇನು ಗೊತ್ತು? ನಾವು ಅದೆಲ್ಲ ಯೋಚನೆ ಭಾವಿಸಿದ್ದು ಯಾವುದನ್ನು? ಕೊರಳ ಮಧ್ಯ. ನಾವು ಅದನ್ನು ಹೇಳಿ. ಸರಿ, ಒಂದು ವೇಳೆ ಒಳಗೆ ಹೋದ್ರೆ ನೀವು ಅಡ್ಡಕ್ಕೆ ನುಂಗುವುದು, ನಿಮ್ಮನ್ನು ಉದ್ದಕ್ಕೆ ಮಲಗಿಸಿ ಅಲ್ಲಿಗೆ ಜೀರ್ಣಿಸಿ, ಮುಂದಿನಿಂದಲೂ ಹಿಂದಿನಿಂದಲೂ ವಿಸರ್ಜಿಸಿ. ಯಾತ್ರೆ ನಿಮ್ಮತ್ತೋ ನಮ್ಮತ್ತೋ ಕಾಣಿಸ್ತದೆ.
ಕಾಲು ಎಲ್ಲ ಮೇಲೆ ಬರ್ತದೆ. ಈಗ ಇದು ಇಳಿಯುವುದು ಹೇಗೆ? ಅನ್ನಷ್ಟಕ್ಕೆ ಇಳಿದು ಹೋಯ್ತು. ತಮ್ಮ ತಿಂದು ಮುಗಿಸ್ತಾನೆ. ನಿಲ್ಲಿಸು, ಅವಸರ ಮಾಡಬೇಡ. ಆತ ಹೇಳಿದ ಮಾತು ನೆನಪುಂಟಲ್ಲ? ಏನು? ಗಂಟಲಿಗೆ ನಾನು ಸಿಲುಕಿಕೊಂಡೇನು. ಸರಿ. ವಿಷಯ ಸತ್ಯ. ವಿಪರೀತ ಆಯಾಸವಾಗಿರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯ. ಸರಿ. ನಮ್ಮ ಆಯಾಸ ಕಡಿಮೆ ಆಗಬೇಕು ಅಂತಾದ್ರೆ ಕಡಿಮೆ ಪಕ್ಷ 3 ದಿನಗಳಾದ್ರೂ ಕಳೆಯಬೇಕು. 3 ದಿನ ಕಳೆದ ಮೇಲೆ ಅವನನ್ನು ತಿನ್ನೋಣ. ಸರಿ. ಪಾಲಿನ ವ್ಯವಸ್ಥೆ ಈಗಲೇ ಮಾಡಬೇಕು. ಅಣ್ಣ ಏನು ಹುಟ್ಟಿ ಕೆಲವು ದಿವಸ ಆಗ್ಲಿಲ್ಲ. ಹೌದು. ಅಣ್ಣ ತಮ್ಮಂದಿರಲ್ಲಿ ಪಾಲ. ಅಣ್ಣ ತಮ್ಮಂದಿರು ಒಳ್ಳೆದಿರುವಾಗ ಪಾಲು ಮಾಡಿಕೊಂಡ್ರೆ ನಾಳೆ ಸಮಸ್ಯೆ ಹುಟ್ಟಿಕೊಳ್ಳುವುದಿಲ್ಲ. ಅದು ಸರಿ. ನೀನು ಪಾಲು ಮಾಡು, ನಾನು ಒಪ್ಪಿಕೊಳ್ತೇನೆ. ಒಪ್ಪಿಕೊಳ್ಳುತ್ತಿದ್ದಾನೆ. ಮತ್ತೆ ಚರ್ಚೆ ಮಾಡುವುದಿಲ್ಲ. ಇಲ್ವಾ? ಹಾಗಿದ್ರೆ ಹೀಗೆ ಮಾಡೋಣ. ಹೇಗೆ? ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇನ್ನೊಮ್ಮೆ ಹೇಳು. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇದು ಎರಡರಲ್ಲಿಯೂ ಕಡಿಮೆ ನನಗೆ. ನಿನಗೆ ಕಡಿಮೆ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ? ಎಷ್ಟು ಬೇಗ ಗೊತ್ತಾಯ್ತು? ಹಾಗೆಲ್ಲ ಬೇಡ, ಉಂಟು ನಿನಗೆ. ಬೇರೆ ರೀತಿಯಲ್ಲಿ ಪಾಲು ಮಾಡು. ಅದಾಗ್ಲಿಲ್ವೋ? ಆಗುವುದೇ ಇಲ್ವೋ? ಆಗುದಿಲ್ಲ. ಹಾಗಿದ್ರೆ ಹೀಗೆ ಮಾಡೋಣ. ಅದರ ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನಿನಗೆ. ಅದರ ಸೊಂಟದಿಂದ ಕೆಳಗೆ ಎಂತ ಉಂಟು ಮಾರಾಯ? ಅಣ್ಣ ಬಲಿಷ್ಠವಾದ 2 ತೊಡೆಯ ಮಾಂಸ ಇಲ್ವಾ? ತೊಡೆಯ ಮಾಂಸ ರುಚಿಯೂ ಹೌದು, ಹೆಚ್ಚು ಹೌದು, ಜಗಿಯಬಹುದು. ಹಾಗೆಂದು ಆತನ ತೊಡೆಯ ಮಾಂಸದ ಮೇಲೆ ನನಗೆ ಆಸಕ್ತಿ ಅಲ್ಲ. ಮತ್ತೆ ನಿನಗೆ ಮೆದುಳಿನ ಮಾಂಸ. ಯಾಕೆ? ಬುದ್ಧಿವಂತನಿದ್ದಾನೆ, ಜಾಣತನದ ಮಾತುಗಳನ್ನಾಡಿದ್ದಾನೆ. ಅವನ ಮೆದುಳಿನ ಒಂದೊಂದು ತುಂಡನ್ನು ನಾವಿರುವರು ಸವಿಯಲೇಬೇಕು. ಹೀಗೆ ಮಾಡೋಣ. ಎಡಗೈ ಎಡಗಾಲು ನೀನು ಹಿಡಿ, ಬಲಗೈ ಬಲಗಾಲು ನಾನು ಹಿಡಿತೇನೆ. ಈರುವರು ವಿರೋಧ ದಿಕ್ಕಿಗೆ ಅವನನ್ನು ಬಲವಾಗಿ ಎಳೆಯೋಣ. ಆಗ ಶರೀರ ಹೀಗೆ ಇಬ್ಬಾಗ ಆಗ್ತದೆ. ನಿನಗೆ ಹೆಚ್ಚು ಸಿಕ್ಕಿದ್ರೆ ನಿನ್ನ ಯೋಗ, ನನಗೆ ಬಂದ್ರೆ ನನ್ನ ಯೋಗ. ಅಷ್ಟರವರೆಗೆ ಆಯಾಸ ಪರಿಹಾರಕ್ಕಾಗಿ ಜಲದಲ್ಲಿ 3 ದಿನ ಅಂಗಾತ ಬಿದ್ದುಕೊಳ್ಳೋಣ. ಪಂಚಸಹಸ್ರ ಕಾಲದಿ ಸರಿ ಸರಿ ಧನುಜರಲಿ ಜಯತಿ ರದಿರುತ್ತಿರೆ ನಡೆದ ನಾಭನು ಸ್ಮರಿಸಿ ಭಕ್ತಿಯೊಳದಿಮಾಯನು ಜಯ ಜಯ ಹನನಗೊಳಿದು ಕಪಟದೊಳಗ್ಯಾದಿನುತಲ ಮಧುಕೈಟವರ ಪೊಗಳುತ್ತದಿಂತಿಂದ ಸೆಣಜಿಯ ಪಂಚ ಸಹಸ್ರ ಕಾಲದಿ ಕಾಳಗವನ್ನೆಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯ ಅಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ, ನೋಡೋಣ. ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ನೋಡದ ಬಗೆ ಆಶ್ಚರ್ಯವಂತೇನ ಉಚ್ಚರಿಸುವುದೇನು ಅಚ್ಚಳಿಯದ ಭಟರಗುದು ಸಂಗರದಲ್ಲಿ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಹೆಚ್ಚಿನ ತೋಳ ವಿಕ್ರಮಕ್ಕೆ. 5,000 ವರುಷ ಪರ್ಯಂತ ಹೋರಾಟವನ್ನು ಮಾಡಿದ್ದೇವೆ. ಎಷ್ಟು? 5,000. ಎಷ್ಟು? ಇನ್ನೂ ಬೇಕಾ ನಿನಗೆ? ಒಟ್ಟದಷ್ಟು ಸಾಕಾಗುವುದಿಲ್ವಾ? ಈಗ
ಆಗಿ ಹೋದದೆಷ್ಟು? 5,000 ವರ್ಷ ಪರ್ಯಂತ ಹೋರಾಟ. ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡು. ಅಲ್ಲ, ಎಂತದಲ್ಲ ಅಲ್ಲ ಅಂತ ಹೇಳಿದ್ರೆ ಉಂಟಲ್ಲ, ನಿನ್ನನ್ನು ಗೆದ್ದವರು ನೀವೇ, ಸೋತವ ನಾನು. ಇಷ್ಟರವರೆಗೆ ಗೆದ್ದಿರುವಂತಹ ನಿಮಗೆ ಏನನ್ನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಕೊಟ್ಟರೆ ಈ ಕೈಯಲ್ಲಿ ಕೊಡಬೇಕು. ಆದ್ರೆ ಅಭಿನಯ ಬೇಡ. ಅದೇ ಏನು ಬೇಕು, ಎಲ್ಲಿ ಬೇಕು, ಎಷ್ಟೆಷ್ಟು ಬೇಕು, ಹೇಗೆ ಹೇಗೆ ಬೇಕು ಕೇಳಿಕೊಳ್ಳಿ, ತಟ್ಟನೆ ಇವೆ. ನೀನು ಹಲ್ಲು ಕಚ್ಚಿದ್ರೆ ಉಂಟಲ್ಲ, ನಿನಗೆ ನಾನು ತಟ್ಟನೆ ಇವೆ. ಇನ್ನು ಒಂದು ಶಬ್ದ ಮಾತ್ರ ಜಾಗ್ರತೆ. ಯಾರು? ನಾನು. ಉಳ್ಳವರು ಇಲ್ಲದವರಿಗೆ ಕೊಡಬೇಕು, ಉಳ್ಳವರಿಗೆ ಕೊಡುವುದಿಲ್ಲ. ಇಲ್ಲಿ ನೀನು ಇಲ್ಲದವ, ನಾವು ಉಳ್ಳವರು. ಏನು ಉಳ್ಳವರು? ಸಾಮರ್ಥ್ಯ ಉಳ್ಳವರು. ಆದ ಕಾರಣ ನಾವು ನಿನಗೆ ಕೊಡಬೇಕಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ನಾವು ಸಿದ್ಧರಿಲ್ಲ. ನೀನು ಕೇಳು, ನಾವು ಕೊಡ್ತೇವೆ. ಬಲ್ಲವರು, ಯಾರು? ಬಲ್ಲವರು, ಬಲ್ಲವರು, ತಿಳಿದವರು. ಸರಿ ಸರಿ ಕೊಡುತ್ತೀರಿ, ವಿಶ್ವಾಸ ಬರ್ಬೇಕಲ್ಲ. ಬರ್ಬೇಕಿದ್ರೆ ಕೈ ತಟ್ಟಿ ಮಾತು ಕೊಡಿ. ಏನು ಅಂತ? ನಾನು ಕೇಳಿದ್ದನ್ನು ನೀವು ಕೊಡ್ತೇವೆ ಎಂಬ ಹಾಗೆ. ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವೀರ್ವರು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ನಾಯಿಟ್ಟಿರುವ ಹೊಳೆಯೊಳಗೆ ಹಕ್ಕಿಲಿಗಳ ಹುತ ಇನ್ನೊಳು ಬೇದಿರಿ ಅರ್ಥವೇ ನೀಡಿರಿ ನಿಮ್ಮಯ ಶಿಲವ ಸಿಕ್ಕಿದಿರಿ. ಅದು ಕೈಟಭರೆ ಪ್ರಮತ್ತರಾಗಿದ್ದೀರಿ. ಮತವೇ ಅಂಧತ್ವಕ್ಕೆ ಕಾರಣ. ನಾ ಬೀಸಿದ ಯುಕ್ತಿಯ ಬಲೆಯಲ್ಲಿ ಸಿಕ್ಕಿ ಕೊಡುತ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದೀರಲ್ಲ. ಏನು ಬೇಕು ಕೇಳ. ಕೊಡುವ ಭಟರು ನೀವು ಸತ್ಯ ಅಂತ ಆದರೆ ತಟ್ಟನೆ ನೀಡಿರಿ ನಿಮ್ಮ ಪ್ರಾಣ. ಏನು ಮಾಡುವ ನಿಮ್ಮ ಪ್ರಾಣವ ಕೇಳಿದ, ಏನು ಮಾಡುವ ನಿಮ್ಮ ಪ್ರಾಣವ ಕೇಳಿದ, ಜಾಣತನದಲ್ಲಿ ವಂಚಿಸುತ್ತ ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ನಾನು ಅಳುವುದು ಯಾಕೆ ಬಲ್ಲಯೋ? ನನ್ನ ಪ್ರಾಣ ಹೋಗ್ತದೆ ಎನ್ನುವ ಚಿಂತೆ ನನಗಿಲ್ಲ ತಮ್ಮ. ಮತ್ತೆ ಯಾಕೆ ಅಳುವೆ? ನನ್ನ ಪ್ರೀತಿಯ ತಮ್ಮನಾದಂತಹ ನಿನ್ನ ಪ್ರಾಣವೂ ನನ್ನೊಂದಿಗೆ ಹೋಗ್ತದಲ್ಲ ಎನ್ನುವಂತಹ ಚಿಂತೆ ತಮ್ಮ ನನಗೆ. ಏನು ಎಂತಹ ಹೃದಯವಂತ ನೀನು. ಹೌದು, ಹೃದಯವಂತನಾದಂತಹ ನೀನು ಅಳಿಯುವುದೇ ಇಲ್ಲದನ್ನ ಇಲ್ಲ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತವೇ ಬರ್ತದೆ. ಯಾಕೆ? ನಿನ್ನಲ್ಲಿ ಪ್ರೀತಿ, ಗೌರವ, ಮಮತೆ ಅತಿಯಾಗಿ ನನಗಿದೆ. ಹಾಗಾಗಿ ಹೇಳುವುದೊಂದೇ, ನಾನು ಸಾಯುವುದು, ನೀನು ಬದುಕುವುದು. ಇಲ್ಲ, ನಾನು ಸಾಯುವುದು, ನೀನು ಬದುಕುವುದು. ನೀನೇ ಬದುಕಬೇಕು. ನಾನು ಸಾಯ್ತೇನೆ. ನಾನು ಒಮ್ಮೆ ಹೇಳಿದ್ರೆ ಮುಗಿಯಿತು, ನೀನೇ ಬದುಕಬೇಕು. ನೀವು ಇಬ್ಬರೂ ಉಳಿಯಬೇಕು ಅಂತಿದ್ರೆ ಒಂದು ಕೆಲಸ ಮಾಡಿ, ಕೇಳಿದ್ದನ್ನು ಕೊಡುವುದಕ್ಕೆ ಇಲ್ಲ ಅಂತ ಹೇಳಿ, ಕೊಡುವರೆ ಕೊಳ್ಳುವರೆ ನಾ ಶಕ್ತನಿದ್ದೇನೆ, ನಾ ಉಳಿಸ್ತೇನೆ. ತಮ್ಮ, ನಾವೀರ್ವರು ಮಾತನಾಡುವ ಮಧ್ಯೆ ಇವ ಪ್ರವೇಶ ಮಾಡಿದ್ದಾನಲ್ಲ, ಇವ ದೊಡ್ಡ ಅಧಿಕ ಪ್ರಸಂಗಿ. ಇವನ ಮಾತು ಕೇಳಿದ ಮೇಲೆ ನಾವೀರ್ವರು ಬದುಕಿ ಉಳಿಯಲೇಬೇಕು. ಯಾಕೆ ಬಲ್ಲಯ್ಯ? ಇವನನ್ನೊಂದು ತೆಗೆಯುವ ವ್ಯವಸ್ಥೆ ಮಾಡಬೇಕು. ಅಣ್ಣ, ಅದು ಇವನನ್ನು ಯಾಕೆ ತೆಗಿಬೇಕು? ಇದು
ಇದು ಜನ ಸರಿ ಇಲ್ಲ. ಜನ ಸರಿ ಇಲ್ಲ, ಏನು ಅಧಿಕ ಪ್ರಸಂಗಿ ಅಲ್ವಾ? ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡು ನಮ್ಮ ಪ್ರಾಣವನ್ನು ಕೇಳಿದ. ಆದ ಕಾರಣ ಇವನನ್ನು ತೆಗೆಯುವ ವ್ಯವಸ್ಥೆ ಮಾಡಬೇಕು. ಅಣ್ಣ ಯಾರು ತೆಗೆಯುವುದು? ಯಾರು? ನೀನೇ ತೆಗಿ. ತೆಗಿಲಿಕ್ಕೆ ನಾನ? ಹೌದು. ಚಂದ ನೋಡ್ಲಿಕ್ಕೆ ನಾನು. ಹೌದಾ? ಏನಾದ್ರೂ ದಾರಿ ಇದ್ರೆ ಹೇಳು ಅಣ್ಣ. ಓ, ಈ ನೀರಿನಲ್ಲಿ ಹೇಗೆ ತೆಗೆಯುವುದು? ನೀರು ನಾನು ಕೊಡ್ತೇನೆ. ನೀರು ಕೊಡುವುದು ಯಾಕೆ? ಇಲ್ಲಿಲ್ವ? ಏನಾದ್ರೂ ಒಂದು ದಾರಿ ಹೇಳು ತಮ್ಮ. ಉಪಾಯ ಹೇಳಬೇಕು. ಹೌದು, ನನಗೆ ಹೊಳೆಯದ ಉಪಾಯ ಉಂಟಾ? ಹೇಳು. ಹೀಗೆ ಬಾ. ಶಹಬಾಸ್, ನಿನಗೆ ತಲೆ ಉಂಟು? ಅಣ್ಣ, ನನಗೆ ತಲೆಯೂ ಉಂಟು, ತಲೆಯಲ್ಲಿ ಕೂದಲು ಉಂಟು. ಅಲ್ವಾ? ಹೌದಲ್ವಾ? ಕೊಡಿ ಕೊಡಿ ಎಲ್ಲ ಕೊಡ್ತೇವೆ. ಆದ್ರೆ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ್ಯ? ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣವನ್ನು ಪಡೆ. ನನ್ನ ಯೋಗ್ಯತೆಯನ್ನರಿಯದೆ ನೀವು ಈ ರೀತಿ ವರ್ತಿಸುತ್ತಾ ಇದ್ದೀರಿ. ನಾನು ಯಾರು ಎನ್ನುವುದನ್ನು ಪರಿಪೂರ್ಣವಾಗಿ ತಿಳಿಯುವುದಕ್ಕೆ ಬೇಕಾಗಿ ಇದೋ ನಿಮಗೆ ದಿವ್ಯ ಜ್ಞಾನ. ನೋಡಿ ನೋಡಿ. ನಾರಾಯಣ ನೀರಜದಳ ನಯನ ಹೊರಹುರಿದ ಜೋಹರಣ ದಿನೋದಾರಿ ರಮಣ ನಾರಾಯಣ ಕಿರಣ ಜಯನ ನಾರಾಯಣ ನೀರಜದಳ ನಯನ ಹರಿ ನಾರಾಯಣ ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ವ್ಯವಹರಿಸುತ್ತಾ ಇದ್ದವರು ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ಸರಿ, ಮಾಯೆಯೂ ನೀನೆ, ಮಾಯಾವಿಯೂ ನೀನೆ, ಮಾಯಾ ವಿನೋದನೂ ನೀನೆ. ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ಈಯುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡವರಿದ್ದೇವೆ. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಪೊರೆಯಬೇಕು ಪೊರೆಯಬೇಕು. ಶಂಖಚಕ್ರ ಗದಾ ಪದ್ಮವನ್ನು ಕರದಲ್ಲಿ ಪಿಡಿದು ರಾರಾಜಿಸುತ್ತಿರುವಂತಹ ಓ ವಿರಾಟ್ ವಿಶ್ವರೂಪನೇ, ನಿನ್ನದಾದಂತಹ ಈ ದಿವ್ಯ ರೂಪವನ್ನು ಕಂಡ ಮೇಲೆ ನೀನು ಏನು ನಾವು ಎಷ್ಟು ಎನ್ನುವುದು ವೇದ್ಯವಾಯಿತು ತಂದೆ. ಸರಿ ಪ್ರಭು, ನಿನ್ನಲ್ಲಿ ಬ್ರಹ್ಮನು ಇದ್ದಾನೆ, ಪರಮೇಶ್ವರನು ಇದ್ದಾನೆ, ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮುಖಿ ಪಾತ್ರನು ನೀನು. ಪ್ರಭು, ನಿನ್ನ ಈ ರೂಪವನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಅರ್ಥವಾಗಿದೆ. ಹಾಗಾಗಿ ನಿನ್ನಲ್ಲಿ ಭಿನ್ನವಿಸುವುದಿಷ್ಟೇ, ನಮ್ಮ ಹೆಸರು ಅಜರಾಮರವಾಗಿ ಉಳಿಯುವ ಹಾಗೆ ಕೃಪೆ ಬೀರು ತಂದೆ. ಸರಿ ಸರಿ. ಮಧು ಕೈಟಭರೆ, ನೀವು ಅನ್ಯರಲ್ಲ, ನನ್ನ ಮಕ್ಕಳು. ಹೇಗೂ ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಪ್ರಮತ್ತನಾದ ವಿಧಾತ ನನ್ನ ಉದರವನ್ನು ಸೇರಿದ. ಹರ ಮೊದಲೇ ಐಕ್ಯನಾದ. ಪರಿಣಾಮದಲ್ಲಿ ಸತ್ವ ರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಬಿಷ. ಅದನ್ನೇ ತೆಗೆದು ಅಬ್ದಿಯ ಮೇಲೆ ಬಿಸುಟ್ಟಾಗ ನಿಮ್ಮೀರುವರ ಉಗಮ. ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಘೆಯನ್ನೇ ಜಲ ಮಧ್ಯದಲ್ಲಿ ವಿಸ್ತಾರಗೊಳಿಸುತ್ತೇನೆ. ಅದರ ಮೇಲೆ ನಿಮ್ಮ ಶಿರಸ್ಸನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನಿಂತಲೂ, ಕೈಟಭನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಅಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸುತ್ತೇನೆ. ಮಾತ್ರವಲ್ಲ, ಮುಂದಕ್ಕೆ ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ದಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸ್ತೇನೆ. ಜಯ 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 ಜಯ. ಜನನಿಯ ಕೇರಿ ಮಾಲಿನಿಯೂ ಆ
ವರತನುಜಪೇಕ್ಷೆಯಲ್ಲಿ ಕಾಮಿನಿಯೋ ನಾನಲ್ಲವೇ ವರತನುಜಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವಿನುತ್ತಲೇ ಕನಕ ಗರ್ಭನ ತಪವನು ಗೈವೆಯನುತ್ತಲೇ ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು ಏನು ಮಾಡಿ ವನಗಾಗಿ ನಡೆತಂದು ಮನದಿ ಯೋಚಿಸಿದಳು ಯೋಚಿಸಿ ಜನನಿಯ ಕೇಳಿನಡಿ ನೀವು ಸಪ್ತಸಾಗರಗಳಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ ಸಪ್ತಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ ಸಪ್ತವರ್ಣಗಳಿಂದ ಮೂಡಿಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿಯೂ ವರ್ಣರಂಜಿತವಾಗಿ ಶೋಭಿಸುತ್ತಾ ಇದೆ ಈ ಶೋಣಿತಾಪುರ. ರುಧಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ಈ ಪುರದ ನಿರ್ಮಾಣ ಮಾಡಲಾಗಿದೆ. ಹಾಗಿದ್ದರೆ ಎಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಎನ್ನುವುದನ್ನ ಮನಗಂಡವಳಿದ್ದೇನೆ. ಅದಕ್ಕೋಸ್ಕರ ಹೆತ್ತ ಭಯ ಮನದ ಇಂಗಿತವನ್ನರ್ಥ ಮಾಡಿಕೊಂಡಂತಹ ನಾನು ಕುಲಕ್ಕೊಪ್ಪುವಂತಹ ಸುಪುತ್ರಿ ಎಂದಿರಿಸಿಕೊಳ್ಳಬೇಕು, ತಾಯಿಗೆ ತಕ್ಕುದಾದಂತಹ ಮಗಳಾಗಬೇಕು ಎನ್ನುವ ಕಾರಣದಿಂದಲಾಗಿ ಕಾಮಿನಿಯಾದ ನಾನು ಕಾಂತಾರವನ್ನ ಸೇರಿಕೊಂಡು ಕನಕಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುವ ಸಲುವಾಗಿ ಇತ್ತ ಕಡೆಗಾಗಿ ಗಮಿಸಿ ಬಂದವಳಿದ್ದೇನೆ. ಇಲ್ಲಿಗೆ ಬಂದು ಸೇರಿಕೊಂಡಂತಹ ಕಾಲದಲ್ಲಿ ಚಿತ್ತ ಎನ್ನುವುದೇ ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳೇ ಆವರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದೆ. ಹಾಗಿದ್ದರೆ ಇಂದು ಇಂಥ ಬದಲಾವಣೆಗಳಾಗುವುದಕ್ಕೆ ಕಾರಣ ಏನು? ನಾನರ್ಥ ಮಾಡಿಕೊಂಡೆ. ಅದಕ್ಕೆ ಈ ಸೌಂದರ್ಯವೇ ಕಾರಣ. ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ ಚೆಲುವಿಗೆ
ಯೌವನದಿಂದ ಯೌವನದಿಂದ ನಾನು ಸದೇಶೋಭಿಸುವೆ ಶೋಭಿಸುವೆ ಶೋಭಿಸುವೆ ಅದರಿಂದ ಯೌವನದಿಂದ ತಪಕಿನ್ನು
ನಾನು ಸದೇಶೋಭಿಸುವೆ ಸದೇಶೋಭಿಸುವೆ ಯೌವನದಿಂದ ಯೌವನದಿಂದ ನಾನು ಹೀಗೆ ತಪಸ್ಸನ್ನಾಚರಿಸುವುದು ಕಷ್ಟ. ಯಾಕೆ? ನನ್ನನ್ನೇ ನಾನು ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತಾ ಇದೆ. ನನ್ನನ್ನು ಕಂಡಂತಹ ಕಾಲದಲ್ಲಿ ಅದೆಷ್ಟೋ ನಾರೀಮಣಿಯರು ಅವರೆಲ್ಲ ಮಾಡುವುದು ಹೇಗೆ ಗೊತ್ತೇ? ಅಯ್ಯಯ್ಯಯ್ಯಯ್ಯೋ, ಓಯ್, ಆ ಎದುರು ಕುಳಿತವರಂತೂ ಆವಾಗಲಿಂದ ಹಾಗೆ ಮಾಡ್ತಾ ಇದ್ದಾರೆ. ಹೀಗೆ ಹೀಗೆ ಅನ್ನುತ್ತಾ ಇದ್ದಾರೆ, ಹೀಗೆ ಅನ್ನುತ್ತಾ ಇದ್ದಾರೆ. ಯಾಕೆ? ನನಗರ್ಥವಾಯಿತು. ಅಲ್ಲಿರದಂತಹ ಸೌಂದರ್ಯವನ್ನ ಇಲ್ಲಿ ಗಮನಿಸುವಂತಹ ಕಾಲದಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ. ಆ ಮಾತ್ಸರ್ಯದಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟೇ? ಅದು ಖಂಡಿತವಾಗಿ ಇಲ್ಲ. ಓ, ಹೋಗಿ ಆಯ್ತಾ? ಈಗ ವಿಘ್ನವಾದರೆ ಯಾರಿಂದ? ಅದು ಅಲ್ಲಿ ನೋಡಿ, ಕೆಲವರು ಬಿಟ್ಟ ಕಣ್ಣನ್ನ ಮುಚ್ಚದವರ ರೀತಿಯಲ್ಲಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನನ್ನತ್ತ ನೋಡ್ತಾ ಇದ್ದಾರೆ. ಯಾರು? ಇಳೆಯ ಕಾಮುಕರಲ್ವೇ? ಓ ದೇವರೇ, ಈ ಕಾಮುಕರಿಂದ ನನ್ನ ತಪಸ್ಸಿಗೆ ವಿಘ್ನವಾಗಬಹುದು. ಮತ್ತೊಂದು ವರ್ಗವೇ ಉಂಟು ಸ್ವಾಮಿ, ಸುರರಮ್ಮ ಹಾಗೆಗಳಾಗಿಹರು. ನಮ್ಮ ಏಳ್ಗಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಒಟ್ಟು ನನಗೆ ಇವತ್ತು ಈ ರೂಪ ಬೇಡ, ಈ ರೂಪವನ್ನ ವಿರೂಪಗೊಳಿಸಿಕೊಳ್ಳಬೇಕು. ಅದು ಹೇಗೆ? ಚಂಗನ ಜಿಗಿದೋಡುವ ಜಿಂಕೆ ತೆರೆದಲಿನ ತಪಸ್ಸನ್ನು ಆಚರಿಸಿದರೆ ಹೇಗೆ? ಅದಾಗುವುದಿಲ್ಲ. ವ್ಯಾಘ್ರಗಳ ಭೀತಿ. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನು ಆಚರಿಸುವುದೇ? ಮೇಲಿಂದ ಬರುವಂತಹ ಗರುಡನ ಭೀತಿ. ಇನ್ನು ಗಿಳಿಯಾಗಲೇ ನೀವು ಹೇಳ್ತೀರಾ ಅದಾದಿತ್ತು ಅಂತ. ಅದು ಅಲ್ಲಿ ನೋಡಿ, ಇಬ್ಬರು ಬೇಟೆಗಾರರು ಆವಾಗಲಿಂದ ಹೇಗೆ ಇಟ್ಟುಕೊಂಡು ನಿಂತಿದ್ದಾರೆ. ಯಾವಾಗ ಬಿಡ್ತಾರೆ ಎನ್ನುವ ಹಾಗೆ ಗೊತ್ತಿಲ್ಲ. ಆ ಬಾಣಾಘಾತಕ್ಕೆ ಆದೆ ಅಂತಾಗಿದ್ದರೆ ಸತ್ತು ನೆಲಸಮವಾಗಬೇಕಾದೀತು. ಬೇಡ ಬೇಡ, ಹೇಗೆ ತಪಸ್ಸನ್ನು ಆಚರಿಸುವುದು? ಒಟ್ಟು ಸಮಸ್ಯೆ ಆಯ್ತಲ್ಲ. ಓಯ್, ಅದು ಅಲ್ಲಿ ನೋಡಿ ಅಂತೆ, ಇವತ್ತು ತುಂಬಾ ಉಂಟು. ಕಪ್ಪನೆ ಆಕೃತಿ ಇತ್ತ ಕಡೆಗಾಗಿ ಧಾವಿಸಿ ಬರ್ತಾ ಇದೆ. ಯಾವುದು? ಮಹಿಷಿಗಳ ಹಿಂಡು. ನನಗೆ ಇಲ್ಲಿಂದ ಕಂಡ್ರೆ ಕೇವಲ ಕಪ್ಪು 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 ಮಾತ್ರ ಕಾಣುವುದು. ಆ ಹಿಂಡೆ ನನಗೆ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನಾಂದು ತಪಸ್ಸನ್ನು ಆಚರಿಸುತ್ತೇನೆ.
ನಿಸ್ವಾರ್ಥ ಸೇವೆಯಿಂದ ತಪಸ್ಸನ್ನಾಚರಿಸಿದ್ದ ಈ ಸುಪಾರ್ಶಕ ಮುನಿ ಧ್ಯಾನದಲ್ಲಿ ನಿರತನಾಗಿ ಆನಂದಮಯ ಕೋಶದಲ್ಲಿ ವಿವರಿಸ್ತಾ ಇದ್ದೆ. ಆದರೆ ಒಮ್ಮೆ ನಮ್ಮಲ್ಲಿ ನನ್ನ ತಪಸ್ಸಿಗೆ ವಿಘ್ನವಾಯಿತಲ್ಲ, ಹೇಗೆ, ಯಾರಿಂದ ಎಂಬುದಾಗಿ ನನ್ನಲ್ಲಿ ನಾನು ಯೋಚಿಸುವುದು ಸರಿಯಲ್ಲ. ಇದೇ ಎಲ್ಲ ಜ್ಞಾನ ದೃಷ್ಟಿ, ಅದರ ಮುಖಾಂತರ ನೋಡುತ್ತೇನಂತೆ. ಏನಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ ನಾನು. ದಿಟ್ಟಿಸುತೆಯಾದಂತಹ ಮಾಲಿನಿಯು ವೀರಪುತ್ರನನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಮಹಿಷಿ ರೂಪವನ್ನ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇವಳ ಈ ರೀತಿಯ ತಪಸ್ಸು ಮುನಿಕುಲಕ್ಕೆ ಅಪಮಾನ. ಇವಳ ಈ ರೀತಿಯಾದಂತಹ ತಪಸ್ಸು ಮುನಿಕುಲಕ್ಕೆ ಅಪಮಾನವನ್ನು ಎಸಗಿದೆ. ಬಿಡುವೇನೆ, ಬಿಡಲಾರೆ. ಮಹಿಷಿ ರೂಪವನ್ನ ತಪಸ್ಸನ್ನಾಚರಿಸಿದ ಪರಿಣಾಮವಾಗಿ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ. ಅಷ್ಟು ಮಾತ್ರವಲ್ಲ, ಈ ಸುಪಾರ್ಶ್ವಕ ಕೊಟ್ಟಂತಹ ಶಾಪಕ್ಕೆ ತ್ರಿಮೂರ್ತಿಗಳಿಂದಲೂ ಪರಿಹಾರ ಹೇಗಾದೆ ಹೋಗಲಿ. ಇನ್ನು ಅರೆಕ್ಷಣ ಇಲ್ಲಿದ್ದಾರೆ. ನನ್ನ ತಪಸ್ಸಿಗೆ ಯೋಗ್ಯವಾದಂತಹ ಕಾಂತಾರವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನಂತೆ. ಏನಿದು ಕಾಂತಾರ ತಪವು, ಮಾನಿನಿ ಮೈನಿ ಬಾವಿಗೆ ದಿಟ್ಟವು. ಮಗಳೇ ಮಾಲಿನಿ, ನಿನ್ನ ಬಹುಳ್ಯವಾದಂತಹ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಮನೋವಾಂಛೆಯನ್ನು ಈಡೇರಿಸುತ್ತೇನೆ, ಕೇಳಿಕೋ. ಕರುಣರಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರಮ, ಹರುಷದಿಂದಲೇ ಮನದಿರಮ. ಧುರಧೀರನಾಗಿಯ ತರಣನ ಬಯಸಿನಾಗ, ಧುರಧೀರನಾಗಿಯ ತರಣನ ಬಯಸಿನ ವಿರಚಿಸಿದೆನು ಘೋರ ತಪವ, ವಿರಚಿಸಿದೆನು ಘೋರ ತಪವ. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವ.
ಅಭಿಷ್ಟಗಳೆಲ್ಲವೂ ಕೂಡ ಕೈಗೂಡುವಂತಹ ಸಮಯ ಬಂದಿತು ಎನ್ನುವಂತಹ ಒಂದು ಆತ್ಮವಿಶ್ವಾಸ ಮೂಡುತ್ತಾ ಇದೆ. ತಂದೆ, ಇಂದು ಹೀಗೆ ತಪಸ್ಸನ್ನಾಚರಿಸುವರಿ ಬಲವಾದಂತಹ ಒಂದು ಕಾರಣ ಇದೆ. ಏನದು? ದುರಧೀರನಾದಂತಹ ಮಗನನ್ನ ಪಡೆಯಬೇಕಿರುವಂತಹ ಅಭಿಲಾಷೆಯನ್ನು ಹೊತ್ತುಕೊಂಡು ತದ್ರೀತಿಯಾದಂತಹ ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಅಭಿಷ್ಟಗಳೆಲ್ಲವೂ ಕೂಡ ಈಡೇರುವ ಹಾಗೆ ಮಾಡಿ ತಂದೆ. ನಿನ್ನ ಮನದ ಇಚ್ಛೆಯಂತೆ 3 ಲೋಕವನ್ನು ಗೆದ್ದು ಆಡುವಂತಹ ಮಗನೇ ನಿನ್ನ ಉದರದಲ್ಲಿ ಹುಟ್ಟಿ ಬರ್ತಾನಮ್ಮ. ಸಂತೋಷ. ಆದರೆ ಅವ ಮಹಿಷನಾಗಿರ್ತಾನೆ. ಮಹಿಷನಾಗಿರ್ತಾನೆ? ಹೌದು ತಾಯಿ. ನಾನೇನು ಅಪರಾಧ ಮಾಡಿದ್ದೇನೆ? ಕುಲೋನ್ನತಿಯ ಹಂಬಲ ಇರಬೇಕಾದದ್ದು ಸಹಜವೇ. ಆದರೆ ಇತರರ ಸಮಾಧಿಯ ಮೇಲೆ ಸೋಪಾನವನ್ನು ಕಟ್ಟಬೇಕು ಎನ್ನುವಂತಹ ಭಾವ ತಪ್ಪಲ್ವ? ಅದು ಹೇಗೆ ತಂದೆ? ವಿವಾಹ ಪೂರ್ವದಲ್ಲೇ ಪುತ್ರಾಪೇಕ್ಷೆಯನ್ನು ಹೊಂದಿದೆ. ದೇವತೆಗಳನ್ನು ವಿರೋಧಿಸುವುದಕ್ಕೆ ತನಗೊಬ್ಬ ಮಗ ಬೇಕು ಎನ್ನುವಂತಹ ಇಚ್ಛೆ ನಿನ್ನೊಳಗುಂಟು. ಅದು ಹೌದು. ಒಂದಷ್ಟಿದ್ದರೆ ಮತ್ತಷ್ಟು ಬೇಕು, ಮತ್ತಷ್ಟಿದ್ದರೆ ಇನ್ನಷ್ಟು ಬೇಕು ಎನ್ನುವಂತಹ ಅತೀವವಾದ ಆಸೆ, ಅದು ದುರಾಸೆಯಾದೀತು. ಪರಿಣಾಮವಾಗಿ ಅದೇ ಇಚ್ಛೆಯಿಂದ ಮಹಿಷಿಯ ರೂಪವನ್ನು ಅಂತೂ ನಿನ್ನನ್ನು ತಪಸ್ಸಿನಲ್ಲಿ ತೊಡಗಿಸಿಕೊಂಡೆ. ಸತ್ಯ. ಪರಿಣಾಮವಾಗಿ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷನೇ ಆಗುತ್ತಾನಮ್ಮ. ಅದಕ್ಕೂ ಇದಕ್ಕೂ ಸಂಬಂಧ ಏನಿದೆ ತಂದೆ? ನಿನ್ನ ತಪದ ಜ್ವಾಲೆಯಿಂದ ಹತ್ತಿರದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದ ಸುಪಾರ್ಶ್ವಕ ಮಹಾಮುನಿಗೆ ತೊಡಕಾಗಿ ಕುಪಿತನಾಗಿ ಶಪಿಸಿದ್ದಾನೆ. ಹೇಗೆ? ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ಮುನಿಯಿತ್ತಂತಹ ಶಾಪ ಅಲ್ಲವೇ? ನಿಮ್ಮಿಂದ ಪರಿಮಾರ್ಜನೆ ಆದೀತು. 3 ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೇ ಹೋಗಲಿ ಎನ್ನುವ ವಚನವನ್ನು ಸೇರಿಸಿದ್ದಾನೆ. ಅದು ಋಷಿವಾಕ್ಯ, ಯಾವತ್ತೂ ಹುಸಿಯಾಗುವುದಿಲ್ವಮ್ಮ. ನನ್ನ ಗತಿ ಹೇಗೆ ತಂದೆ? ನೀನು ಬಯಸಿರುವುದು ಪರಾಕ್ರಮವನ್ನೇ ವಿನಃ ರೂಪವನ್ನು ಅಲ್ಲವಲ್ಲ. ಅಲ್ಲವೇ ಅಲ್ಲ. ಕೋಣನಾದ್ರೆ ಏನಂತೆ? ಜಾಣನಾಗುತ್ತಾನೆ. ಹೌದಾ? 3 ಲೋಕವನ್ನು ಗೆದ್ದು ಆಡುತ್ತಾನೆ. ಯಶೋವಂತನಾಗುತ್ತಾನಮ್ಮ. ಧನ್ಯನಾದೆ. ಕನಕ ಗರ್ಭನ ಮೀಮನು ಮಾಲಿನು ಕನಕ ವೃಷವನೆ ತಳಿಯೇ ಶಂಭೋ ಶಂಕರ, ನೀನೇ ರಕ್ಷಿಸಬೇಕು ತಂದೆ. ಮರೀಚಿ ಸಂಭೂತನಾಗಿರುವ ಕಶ್ಯಪರಿಗೆ ಎಸೆವ ತರುಣಿಯರು 13 ಮಂದಿ. ಅವರಲ್ಲಿ ಹಿರಿಯಾಕೆ ದಿತಿದೇವೆಂದರೆ ನಾನೇ. ಮಗಳಾದಂತಹ ಮಾಲಿನಿಯು ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಸರಿ. ಆದರೆ ತಾಯಿಯಾದ ನನ್ನ ಕರ್ತವ್ಯ ಮಗಳಿಗೆ ಮದುವೆಯನ್ನು ಮಾಡಬಹುದು. ಆದರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದಾರೆ ಎಂಬುದಾಗಿ ನಿಮಗೆ ಯಾರಾದ್ರೂ ಪರಿಚಯ ಬೇಡ ಸ್ವಾಮಿ, ನಾನೇ ಹುಡುಕ್ತೇನೆ. ನನಗೇ ತಿಳಿಯಿತು, ಪಾತಾಳ ಲೋಕದಲ್ಲಿ ಕಾಲಕ್ಕೆ ವಂಶದಲ್ಲಿ ವಿದ್ಯುನ್ಮಾಲ್ ಎಂಬವನಿದ್ದನಂತೆ. ಇವನೇ ಸರಿಯಾದವರ. ತಡ ಮಾಡುವುದಲ್ಲ, ಓಲೆಯನ್ನು ಬರೆದು ದೂತರ ಮಗಳಿಸ್ತೇನೆ. ಘೋರ ಕಾರಣವನ್ನು ಸಾರಿದೆ. ಅದನ್ನು ಮದುವೆಯ ಮೂಲಕ ಮೆಚ್ಚಿಸಿದೆ.
ಒಲಿದಂತಹ ಬ್ರಹ್ಮದೇವ ಅಜೇಯವಾದಂತಹ ವರವನ್ನು ಅನುಗ್ರಹಿಸಿದ. ವರಬಲಾನ್ವಿತನಾಗಿ ಅರಮನೆಯನ್ನು ಸೇರಿದಂತಹ ಸಂದರ್ಭ ಒದಗಿತ್ತಲ್ಲ ಶುಭ ಕಾಲ. ದೈತ್ಯ ಮಾತೆಯಾದಂತಹ ದಿತಿ ದೇವಿ ಅವರ ಮಗಳಾದಂತಹ ಮಾಲಿನಿಯೊಂದಿಗೆ ಈಗೇನ ವಿದ್ಯುನ್ಮಾನ ವಿವಾಹ ಎನ್ನುವ ಹಾಗೆ ಸಂತೋಷದಿಂದ ಬಾಸಿಂಗವನ್ನು ಬಿಗಿದಿದ್ದೇನೆ. ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಳ್ತೇನೆ. ಆದಷ್ಟು ಶೀಘ್ರವಾಗಿ ಶೋಣಿತಾಪುರಕ್ಕೆ ನಾವು ಬಂದು ತಲುಪಿದ ಪುರ ಯಾವುದು? ಇದೇ ಗೋಣಿತಾಪುರ. ಹಾಗಲ್ಲ, ಶೋಣಿತಾಪುರ. ಏನು ಎಂತಹ ಸಡಗರ, ಎಂತಹ ಉತ್ಸಾಹ! ಇವರೆಲ್ಲ ಕಾಯುವುದು ನಮ್ಮನ್ನೇವಾ? ನಮ್ಮನ್ನೇ ಕಾಯುವುದು. ಆದ್ರೆ ನಮ್ಮನ್ನು ಗೌರವಿಸುವವರು ಯಾರೂ ಇಲ್ಲಲ್ಲ. ಅವರು ಅವರವರಷ್ಟಕ್ಕೆ ಇದ್ದಾರೆ ಪುಣ್ಯಾತ್ಮ, ಯಾರು ಇಲ್ಲಲ್ಲ. ಇಷ್ಟು ಸಂಭ್ರಮದ ನೀನೇ ತಾನೇ ಅಮ್ಮ ತಿಳಿಯಿತು. ಬಾಸಿಂಗ ಬಿಗಿದು ಬರುವಾಗ್ಲಿ ನೀವು ದೈತ್ಯ ಕುಲ ಮಾತ್ರ. ಅಮ್ಮ ವಂದಿಸಿಕೊಂಡಿದ್ದೇವೆ. ಶುಭವಾಗಲಿ. ವ್ಯವಸ್ಥೆ ಆಸೀನರಾಗಬೇಕು. ಅಮ್ಮ ನಿಮಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಆಸೀನರಾಗಬೇಕು. ಬರುವಾಗ ತಿನ್ನುವುದಕ್ಕೆ ಕುಡಿಯುವುದಕ್ಕೆ, ಹೋಗುವಾಗ ಕುಡಿಯುವುದಕ್ಕೆ ಕೊಟ್ಟರೆ ಸಾಕು. ಹೋಗುವುದಕ್ಕೆ ಆದಿತ್ತು. ಪುರೋಹಿತರಿಗೆ ಬರ ಹೇಳಿದ್ದೇನೆ, ಇನ್ನೂ ಕೂಡ ಕಾಣುವುದಿಲ್ಲ. ಎಲ್ಲಿದ್ದಾರೆ? ಶುಭ ವಸ್ತು, ಕಲ್ಯಾಣ ವಸ್ತು, ಒಳ್ಳೇದಾಗ್ಲಮ್ಮ. ಯಬ್ಬೋ, ಎಂತ ಕಿರಿಕಿರಿಯ ಸಭೆ ಅಲ್ಲ. ನಮ್ಮ ಸಭೆ ಸ್ವಾಮಿ. ಏನು ವಿಶೇಷ? ಮದುವೆ ಮೊನ್ನೆ ಬಂದಿದ್ದೀರಿ, ಒಂದೆರಡು ಮುಹೂರ್ತ ಬೇಕು ಅಂತ ನನ್ನಲ್ಲಿ ಕೇಳಿಕೊಂಡು ಹೋದವರು. ಇವತ್ತು ನೋಡ್ತೇನೆ ಒಬ್ಬೊಬ್ಬ ಕಣ್ಣಾಯಿಸುವುದಕ್ಕೆಲ್ಲ ಎಲ್ಲ ರಕ್ಕಸರೇ, ನಮ್ಮವರೇ. ನಮ್ಮವರೇ. ಏನು ವಿಶೇಷ? ಏನು ಸೇರಿದ ಮದುವೆ ಸ್ವಾಮಿ. ಈ ಪ್ರಾಯದಲ್ಲಿ ಯಾರಿಗೆ ಅಂತ? ನನ್ನ ಮಗಳಿಗೆ. ಮಗಳಿಗ? ಮತ್ತೆ ಮೊನ್ನೆ ಇಷ್ಟು ಸಣ್ಣದಿದ್ಲು, ಬೆಳೆದು ಪ್ರಾಯ ಪ್ರಬುದ್ಧಿಯಾಗಿದ್ದಾಳೆ ಸ್ವಾಮಿ. ಹೆಣ್ಣು ಮಕ್ಕಳ ಬೆಳವಣಿಗೆ ಆಗಿಲ್ಲ, ಬಾಳೆಯರ ಬೆಳವಣಿಗೆ ಬಾಳೆಯ ಗಿಡದ ಹಾಗೆ. ಮೊನ್ನೆ ನೋಡುವಾಗ ಇಷ್ಟು ಸಣ್ಣದಿರ್ತಾರೆ, ಎಷ್ಟು ಎತ್ತರಕ್ಕೆ ಬೆಳೆದವು ಹೋಗ್ತಾರಂತ ನಮಗೆ ಹೇಳಲಿಕ್ಕೆ ಅಸಾಧ್ಯ. ಸರಿಯಮ್ಮ, ಮದುವೆ ಅಂತ ಆಗಬೇಕಾದ್ರೆ ಮದುವೆಯಲ್ಲಿ ಕೆಲವು ಕ್ರಮ ಉಂಟು. ವರಾನ್ವೇಷಣೆ ಆಗ್ಬೇಕು, ವಧು ವೀಕ್ಷಣೆ ಆಗ್ಬೇಕು. ಪ್ರಥಮವಾಗಿ ವರಾನ್ವೇಷಣೆ. ಹುಡುಗ ನೋಡಿದ್ದೀರಾ? ಹುಡುಗ ನೋಡಿ ಆಗಿದೆ, ಹುಡುಗ ಬಂದು ಆಗಿದೆ ಸ್ವಾಮಿ ಕಡೆಗೆ. ಹುಡುಗ ಬಂದು ಆಗಿದೆ. ನಾನು ಒಂದದ್ದೇ ತಡವ. ತೊಂದ್ರೆ ಇಲ್ಲ, ಹುಡುಗನಿಗೆ ನಾನೊಮ್ಮೆ ನೋಡ್ಬೇಕಲ್ಲ. ಒಮ್ಮೆ ತಿರುಗಿ ನೋಡಿ ತಿರುಗಿ ನೋಡ್ಬೇಕಾ? ಈ ಅಲ್ಲಿ ಯಾಕೆ ಗೊತ್ತದ ಮಾರೆ? ಯಾರು ಅವಲ್ಲ, ಅವ ಇಂದಿನ ಮದುಮಗ ಅಲ್ಲ ಮುಂದಿನ ಮದುಮಗ ಅವಲ್ವಾ? ಅವನನ್ನು ಮದುವೆ ಮಾಡಿ ಕೊಡುವುದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಇವತ್ತು ಮದುವೆ ಮಾಡಿ ಕೊಟ್ಟು ನಾಳೆ ಬೆಳ್ಳಂಬೆಳಗ್ಗೆ ಹೀಗೆ ಬರ್ತದೆ. ಶೋಣಿತಾಪುರದಲ್ಲಿ ಬಾಲ್ಯ ವಿವಾಹ, ಮಾತಾ ಪಿತಾ ವಧು ವರ ಪುರೋಹಿತ ಸಹಿತ 5 ಮಂದಿಯ ಬಂಧನ. ವಿಷಯ ನೋಡಿ, ಅವನಿಗೆ ನೋಡಿರುತ್ತೆ. ಮದುವೆ ಅಂತ ಆಗುವಾಗ ಸ್ವಲ್ಪ ಮುಖದಲ್ಲಿ ಮಂದಹಾಸ ಬೀರಿದ. ಅವ ಅಲ್ಲ ಅಂತ ಅವ ಹಿಂದಿನವರು ಹೇಳಿದ್ದೇ ತಡ, ಅವನ ಅಲ್ಲಿಗೆ ಸಪ್ಪೆ ಆದ. ಮನೆಯವರು ಇಷ್ಟು ಬೇಗ ಮಾಡ್ಲಿಕ್ಕೆಲ್ಲ ಇವರಾದ್ರೂ ಮಾಡ್ತಿದ್ರು, ಧರ್ಮಕ್ಕೆ ಅವ್ರು ಹಿಂದಿನವರು ಕೆಟ್ಟಿಸಿ ಬಿಟ್ಟು. ಕೋಪ ಬರ್ತಾ ಉಂಟು ಸ್ವಾಮಿ ಈಗ ನಿಮ್ಮ ಮೇಲೆ. ಈಗ ಬೇಡ ಆಯ್ತಾ? ನೋಡು, ಒಂದು 5 ವರ್ಷ ಬಿಟ್ಟು ನೋಡುವ. ನೀವು ತಿರುಗಿದು ಹೆಚ್ಚಾಯ್ತಾ? ಅರ್ಧ ನಿಮ್ಮದಿಂತ ಮದುವೆಯ ಅಲ್ಲ ಸ್ವಯಂವರವ. ಎಷ್ಟು ಮಂದಿ ಬಂದಿದ್ದಾರೆ? ಯಾರು? ಇವರು ಮುಂದಿನ ಮದುಮಕ್ಕಳು ಸ್ವಾಮಿ. ಹಿಂದಿನ ಹೆಚ್ಚಾಯ್ತು. ಸ್ವಲ್ಪ ತಿರುಗಿ. ಗಂಡು ಗಂಡೆ ಕಲ್ಲುಗುಂಡ ಚಿನ್ನವೇ. ಕಲ್ಲುಗುಂಡು ಅಂತ ನೀವು ಹೇಳುದು ಗಟ್ಟಿಯಲ್ಯ, ದೃಢಕಾಯ ಹೊಂದಿದ ವಿದ್ಯುನ್ಮಾಲಿ. ನೀವಲ್ಲ ಏನು ನಾಗಮಂಡಲ ಉಂಟು? ನಾಗಮಂಡಲ ಅಲ್ಲ, ಆಶೀರ್ವಾದ ಮಾಡುದು ಹೀಗೆ. ನಿಮ್ಮ ಕ್ರಮ ಹೀಗ. ಜಯಕೀರ್ತಿ ಪ್ರಾಪ್ತಿರಸ್ತು ಎನ್ನುವ ಹಾಗೆ ಹೀಗೆ ಕೈ ಎತ್ತಿ ಆಶೀರ್ವಾದ ಮಾಡಿದ್ದು. ನೀನು ವಿನಮ್ರನಾಗಿ ಕೈ ಮುಗಿದು ಹೀಗೆ ನಮಸ್ಕಾರ ಪುರೋಹಿತರೆ ಎನ್ನುವ ಹಾಗೆ ನೀನು ತಕೊಳ್ಳುದು ಮಾತ್ರ ಕೊಡ್ಲಿಕ್ಕಿಲ್ಲ. ಹಾಗಂತ ನಾವು ಪುರೋಹಿತ ಅಲ್ವಾ, ನಮಗೆಲ್ಲ ಕೊಡ್ಲೇಬೇಕಾಗ್ತದೆ. ಹೇಗೆ ಪ್ರಯಾಣ ಎಲ್ಲ ಸುಖಕರವಾಗಿದೆ? ಏನು ತೊಂದ್ರೆ ಇಲ್ಲ, ಮಾರ್ಗ ಎಲ್ಲ ಒಳ್ಳೆ
ಒಳ್ಳೇದಿತ್ತು. ಒಳ್ಳೇದುಂಟು. ಸ್ವಲ್ಪ ಒಳಗೆ ಬರ್ಲಿಕ್ಕೆ ಕಷ್ಟ, ಒಂದ್ ಸ್ವಲ್ಪ. ಅಲ್ಲ ಜನಸಾಗರ. ಹೌದು. ತೊಂದ್ರೆ ಇಲ್ಲ, ಅಂತೂ ಬಂದಿದ್ದೀರಿ. ಹೌದು. ಸುಗಮದಲ್ಲಿ ತಾವು ಬಂದಿದ್ದೀರಿ, ಹೌದು. ಸಂತೋಷವಾಯ್ತು. ಸರಿ, ಅಮ್ಮನ ಹೇಳಿಕೆ ಅನ್ವಯ ನೀವು ಬಂದವರಿದ್ದೀರಿ. ಹೆಣ್ಣನ್ನು ನೋಡಿದ್ದೀರಾ? ಇಲ್ಲ ಸ್ವಾಮಿ. ಎಂತ ಅವಸ್ಥೆ, ಹೆಣ್ಣನ್ನು ನೋಡದೆ ಒಪ್ಪಿಕೊಂಡದ್ದು. ನೋಡ್ಬೇಕು. ನೋಡ್ಬೇಕಂತ ಮನಸ್ಸುಂಟಲ್ಲ? ಹೌದು. ಯಾಕಂದ್ರೆ ಪರಸ್ಪರ ಒಪ್ಪಿಗೆ ಇದ್ದೇ ಮದುವೆ ಆಗಬೇಕು. ವಧು ವೀಕ್ಷಣೆ ಎನ್ನುವುದು ಅಗತ್ಯ. ಹಾಗಾಗಿ ಇದು ಸಭೆಯಲ್ಲಿ ಯಾರಾದ್ರೂ ಹಳೆ ಹೆಂಗಸರಿದ್ರೊಮ್ಮೆ ಬನ್ನಿ ಅಮ್ಮ. ಯಾಕೆ ಸ್ವಾಮಿ ಹಳೆ ಹೆಂಗಸ? ಹೆಣ್ಣು ಮಕ್ಕಳ ಶೃಂಗಾರ ಆಗ್ಬೇಕು. ಯಾಕಂದ್ರೆ ಈಗಿನ ಶೃಂಗಾರ ಎಲ್ಲ ಈಗ ಮದುವೆ ಮಂಟಪಕ್ಕೆ ಆಗುದಿಲ್ಲ. ಹಳೆ ಹೆಣ್ಣು ಮಕ್ಕಳಿಗೆಲ್ಲ ಹಿಂದಿನ ಶೃಂಗಾರ ಎಲ್ಲ ವಿಶೇಷವಾಗಿ ಅನುಭವ ಇರ್ತದೆ. ಹಾಗಾಗಿ ಹಳೆ ಹೆಣ್ಣು ಮಕ್ಕಳಂತೆ ಎದ್ದುಕೊಂಡು ಬರ್ತಾರೆ. ಯಾಕಂದ್ರೆ ಮುದುಕಿಯರು ಅಂತ ಹೇಳಿದ್ರೆ ಅವರಿಗೆ ಬೇಸರ ಆಗ್ತದಲ್ಲ, ಹಾಗೆ ಸರಿ, ಯಾರು ಎದ್ದು ಬರುವಂತ ಕಾಣುವುದಿಲ್ಲ. ಹಾಗಾಗಿ ಬೇಸರ ಮಾಡುವ ಅಗತ್ಯ ಇಲ್ಲ. ಅಲ್ಲ, ನನ್ನ ಹೆಂಡತಿ ಬಂದಿದ್ದಾಳಂತ. ಹೆಂಡತಿ ಬಂದಿದ್ದಾರಾ? ಹೌದು. ಅವನಿಗೆ ಯಾಕೆ ಸಂತೋಷ ಸ್ವಾಮಿ? ಯಾರಿಗೆ? ನಿಮ್ಮ ಹೆಂಡತಿ ಬಂದಿದ್ದಾರಾ? ನಿನಗೆಂತಕ್ಕೆ ಸಂತೋಷ? ಅಮ್ಮ ಅಲ್ಲ, ನೋಡುವುದಕ್ಕೆ. ಅಮ್ಮ 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 ಭಾವನೆ. ಅಮ್ಮ ಅಮ್ಮ ಎನ್ನುವ ಭಾವನೆ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಅಲ್ಲೇ ಇವಳ ಸುಬ್ಬಿ, ಆ ಹೆಣ್ಣಿನ ಶೃಂಗಾರ ಆದ್ರೆ ಒಮ್ಮೆ ಕಲ್ಯಾಣ ಮಂಟಪಕ್ಕೆ ಹಾಗೆ ಕರೆದುಕೊಂಡು ಬಾ. ನೀವು ವಿತಿನ್ ಮಾಲಿ, ನೀನು ಇಲ್ಲಿ ನಿಲ್ಲು. ವಧು ಬರುವಾಗ ವಿರುದ್ಧವಾಗಿ ದಿಕ್ಕಿನಲ್ಲಿ ನೋಡುವುದಕ್ಕೆ ಅನುಕೂಲವಾಗುತ್ತದೆ. ನೋಡು, ಮುಂದೆ ನಿಂತವಳೆ ನೀನು ವರಿಸಬೇಕಾದಂತ ವಧು ಹೇಗಿದ್ದಾಳೆ ನೋಡಿ ನಿನಗೊಂದು ಅಪ್ಪಣೆ. ಅವನನ್ನೊಂದು ಕರೆದುಕೊಂಡು ಬಾ ವಿಜಿನ್ ಮಾಲಿ. ಇಲ್ವಾ ಇಲ್ವಾ ಇಲ್ವಾ? ಅಲ್ಲ, ನೀನು ಓಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಜನ ಉಂಟು. ಎಲ್ಲಿಗಂತ ಇದು ಹುಡುಗಿಯ ಯಾವುದು ಯಾವುದು ಇದು? ಇದೆಂತದ್ದು ಆಟಿಕೆ? ಹೌದೇನೆ, ಮಾರಿ ಹಿಡಿದವಳೆ. ಏನ್ ಸ್ವಾಮಿ? ನೀನು ಹೆಣ್ಣನ್ನು ಮುಂದೆ ಬಂದು ಕರ್ಕೊಂಡು ಬಾ ಅಂತ ಹೇಳಿದ್ರೆ ನೀನು ಒಂದು ಎದುರು ಬಂದು ನಿಂತಿದ್ಯಲ್ಲ. ನೀವಲ್ಲ ಹೇಳಿದ್ದು. ಇದು ಹೆಣ್ಣ? ಏನು ಪುರೋಹಿತರು ಎರಡನೇ ಮದುವೆ ಮಾಡುವಂತಹ? ಅದಲ್ಲ ಪುಣ್ಯಾತ್ಮ, ಅದು ಹೆಣ್ಣಲ್ಲ, ಅದು ನನ್ನ ಧರ್ಮ ಪತ್ನಿ. ಧರ್ಮ ಪತ್ನಿ. ಅವಳ ಅಪ್ಪ ಮದುವೆ ಆಗುವಾಗ ಎಂತ ಕೊಡ್ಲಿಲ್ಲ, ಧರ್ಮಕ್ಕೆ ಕೊಟ್ಟದ್ದು. ಅದಕ್ಕಾಗಿ ಧರ್ಮ ಪತ್ನಿ. ಸ್ವಾಮಿ, ನೀವಲ್ಲ ಹೇಳಿದ್ದು ಎಂತದ್ದು? ಮದುವೆ ಮನೆಯಲ್ಲಿ ಎಲ್ಲದರಲ್ಲಿ ಎದುರು ಇರ್ಬೇಕು ಅಂತ. ಅಯ್ಯೋ, ಎದುರು ಇರ್ಬೇಕು ಅಂತ ಹಾಗಲ್ಲ. ಮತ್ತೆ ಮದುವೆ ಮಂಟಪದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸುಜುಕಿನಿಂದ ಅತ್ತಿತ್ತ ಓಡಿಕೊಂಡು ಇಡಬೇಕು ಅಂತ ಹೇಳಿದ್ದು ಹೊರತು ನೀನೇ ಕಾಣಬೇಕು ಅಂತ ಹೇಳಿದ್ದಲ್ಲ. ಈಗಿನ ಹೆಂಗಸರಿಗೊಂದು ಜನ ಸೇರ್ಲಿಕ್ಕೆ ಗೊತ್ತಿಲ್ಲ. ಮುಂದೆ ಒಂದು ನಿಂತಾಯ್ತು. ನೀ ಬದಿಯಾಗ ಬೈಯುವುದಾಗಿ ನೀವು ಮನೆಗೆ ಬನ್ನಿ. ನೀವು ನಿಮ್ಮದು ಇಲ್ಲಿ ಮಾತ್ರ, ನನ್ನದಂತಲ್ಲ. ಇಲ್ಲಿ ಸೇರಿದ ಒಂದು 90% ಅಷ್ಟೇ. ಮುಂದೆ ಬಮ್ಮ, ಮುಂದೆ ಬಾ, ಮುಂದೆ ಬಾ. ವಿಟಿನ್ ಮಾಲಿ, ಸರಿಯಾಗಿ ನೋಡು. ಸರಿಯಾಗಿ ನೋಡಿಕೊಂಡು ಆಮೇಲೆ ಒಪ್ಪಿಗೆಯನ್ನು ಸೂಚಿಸು. ಹೇಗೆ ಆದೀತಾ? ಬಾಗಿದ ಬಿಲ್ಲಿನಂತಹ ಹುಬ್ಬುಗಳು, ಮಲ್ಲಿಗೆಯ ಮೊಗ್ಗಿನಂತಹ ಕಣ್ಣುಗಳು, ಸಂಪಿಗೆಯಂತಹ ನಾಸಿಕ, ದಾಳಿಂಬ ಬೀಜದಂತಹ ಹಲ್ಲುಗಳು. ಒಟ್ಟಿನಲ್ಲಿ ಹೇಳುವುದಿದ್ರೆ ಸುರಸುಂದರಾಂಗಿ. ನನಗಾದೀತು. ಒಳ್ಳೇದಾಯ್ತು, 5 ಗಂಟೆಗೆ ಸಾರ್ಥಕ ಆಯ್ತು. ಈ ಹೆಣ್ಣು ಮಕ್ಕಳನ್ನೆಲ್ಲ ನೋಡುವಾಗ ಕವಿತೆ ಎಲ್ಲಿಂದ ಕವಿತೆ ಮಾರಿ ಇಷ್ಟರವರೆಗೆ ಬರದಿದ್ದ ಕವಿತೆ ಅವನ ಬಾಯಲ್ಲಿ ಆಶು ಕವಿಯಾಗಿ ಹುಟ್ಟಿಕೊಂಡು ಸಂತೋಷ. ಅವಳನ್ನು ನೋಡುವಾಗ ಹಾಗಾಯ್ತು ನನಗೆ. ಅಲ್ವಾ? ಮೊದಲ ಅನುಭವ ಇಲ್ಲಲ್ಲ? ಇಲ್ಲಪ್ಪ. ತೊಂದ್ರೆ ಇಲ್ಲ ವಿಧಿಮಾಲಿ. ಹಾಗಂತ ನಿನಗೆ ನಿನ್ನ ಒಪ್ಪಿಗೆ ಮಾತ್ರ ಸಾಲದು. ನಾವು ಸಮಾಜದಲ್ಲಿ ಹೆಣ್ಣಿಗೂ ಸಮಾನವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ಅವಳ ಕೂಡ ಒಪ್ಪಿಗೆಯನ್ನು ತೆಗೆದುಕೊಂಡೇ ಮುಂದಿನ ಮದುವೆ ಏನಿದ್ರು ಕಾರ್ಯಕ್ರಮ ಮುಂದುವರಿಸು. ಯಾಕಂದ್ರೆ ಜೀವನದುದ್ದಕ್ಕೂ ಬಾಳಬೇಕಾದದ್ದು ಅವಳು ತಾನೆ. ಹಾಗಾಗಿ ಅವಳನ್ನು ಒಪ್ಪಿಗೆಯನ್ನು ಕೇಳುವ. ಬದುಕೇನಿಲ್ಲ, ನೋಡ್ಬೇಡ. ಎಂತದ್ದು ನೋಡುದು? ನೀವು ಇಷ್ಟು ಮಾಡಿಕೊಟ್ಟಿದ್ದೀರಾ? ನೀವು ಮಾಡಿಕೊಟ್ಟಿದ್ದೀರಾ? ಮಾಲಿನಿ, ಈಗ ನಿನ್ನ ಅಮ್ಮ ನಿನ್ನನ್ನು ಮನೆಯಿಂದ ಹೊರಗೆ ಹಾಕ್ಬೇಕಂತ, ಮನೆಯಿಂದ ಹೊರಗೆ ಮದುವೆ ಮಾಡಿ ಮನೆಯಿಂದ ಹೊರಗ ಕಳಿಸಬೇಕೆನ್ನುವಂತ ಆಲೋಚನೆಯಲ್ಲಿದ್ದಾಳೆ. ನೋಡು, ನಿನ್ನ ಕಣ್ಣ ಮುಂಭಾಗದಲ್ಲಿ ಇರುವವನೇ ನಿನ್ನನ್ನು ವರಿಸಬೇಕಾದಂತಹ ವರಮಾಶಯ. ಹೇಗೆ ಆದೀತಾ? ಅಮ್ಮನಿಗೆ ಆದ್ರೆ ನನಗಾದೀತು.
ಹಾಗೆಲ್ಲ ಸ್ವಾಮಿ, ಅಮ್ಮನ ಒಪ್ಪಿಗಿದ್ದರೆ ನನಗೂ ಆದಿತು. ಸಂಸ್ಕಾರ ಸಂಸ್ಕೃತವಾದಂತಹ ಹೆಣ್ಣು ಮಕ್ಕಳ ನುಡಿಮುತ್ತು ಆಗಿ ಅಮ್ಮ ನೋಡಿದಂತಹ ಹುಡುಗ ಯಾವುದ್ರಲ್ಲೂ ಕಡಿಮೆ ಆಗ್ಲಿಕ್ಕಿಲ್ಲ ಏನು ಎರಡೇ ಶಬ್ದದಲ್ಲಿ ಹೇಗೆ ಮುಳುಗಿಸಿ ಬಿಟ್ಲು. ಹಾಗಾಗಿ ಇಬ್ಬರ ಪರಸ್ಪರ ಒಪ್ಪಿಗೆ ಅಂತ ಆದ್ರೆ ನಾವು ಸಮಯ ವ್ಯರ್ಥ ಮಾಡುದು ಯಾಕೆ? ನಿಮ್ಮ ಮದುವೆ ಚಂದವನ್ನು ಕಾಣಬೇಕು ಅಂತಲೇ ಎಲ್ಲಿಂದೆಲ್ಲೋ ಬಂದಿದ್ದಾರೆ. ಹಾಗಾಗಿ ತಡ ಮಾಡುದು ಸರಿಯಲ್ಲ, ಊಟಕ್ಕೆ ಹೋಗುವ. ಎಲ್ಲಿಗೆ ಊಟಕ್ಕ? ಊಟ ಮಾಡುವುದಕ್ಕಂತಲೇ ಹುಟ್ಟಿದ್ದ. ನೀವು ಊಟಕ್ಕಂತಲೇ ಬೇಗ ಬರ್ಬೇಕಿತ್ತು. ಊಟಕ್ಕಲ್ವಾ, ಕ್ರಮ ಉಂಟು, ಕ್ರಮ ಉಂಟು ಆಯ್ತಾ? ಹಾಗಾದ್ರೆ ತಡ ಮಾಡುದಲ್ಲ, ಮೊದಲಾಗಿ ಬರಬೇಕಾದದ್ದು ಹರ ಹರ ಶಂಭೋ ಶಂಭೋ ಹರ ಹರ ಶಂಭೋ. ನಮ್ಮ ಕುಲದೇವರಲ್ಲ, ಅವರು ನಮ್ಮ ಕುಲದೇವರು. ಅಲ್ಲ, ನೀವು ಹೇಳಿದ ಅದನ್ನೆಲ್ಲ ಹರ ಹರ ಹೇಳಿ. ಇವತ್ತು ಭಜಿಸಲೇಬೇಕು. ಹರ ಹರ ಹೇಳಿದ್ದಲ್ಲ, ಮತ್ತೆ ಹಾರ ಹಾರ. ಒಮ್ಮೆ ಹಾರು ಮಾರ್ರೆ. ಹಾರುದಲ್ಲ ಪುಣ್ಯಾತ್ಮ, ನಿಮ್ಮ ಮಗವ ಹಾರ ಹಾರ. ಮಾಲೆ 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 ಬಂತಲ್ಲ, ಆಮೇಲೆ ಬರಬೇಕಾದದ್ದು ಪಟ ಪಟ. ಹಾರು ಗಾಳಿ ಪಟ. ನಮಗೆ ಬಾರಿಸಿದ್ರುಂಟಲ್ಲ, ಗಾಳಿ ಅಲ್ಲ, ಮತ್ತೆ ಗಾಳಿ ಬಿಡು, ಗಾಳಿ ಬಿಡು, ಎಲ್ಲಿಗೆ? ಗಾಳಿ ಬಿಡು. ನೀವು ಎಲ್ಲಿಂದ ಓಡ್ಬೋದು? ಹಾಗಲ್ಲ, ಗಾಳಿ ಎನ್ನುವಂತ ಶಬ್ದ ಬಿಡು, ಅಂತರ್ ಎನ್ನುವಂತ ಶಬ್ದವನ್ನು ಸೇರಿಸು. ಅಂತರ್ಪಟ, ಅಷ್ಟೇ. ಅಂತರ್ಪಟ ಬಂತಲ್ಲ, ಹುಡುಗ ಹೊರಗೆ, ಹುಡುಗಿ ಒಳಗೆ. ಹೊರಗೆ ನಿನ್ಗೆಲ್ಲ ಮಾರ, ಓ ಗಡಿಬಿಡಿಯಲ್ಲಿ ಇಟ್ಕೊ. ಇದು ಯಾಕೆ ಬರೋಯ್ತ್ರೆ? ಅದು ಅಲ್ಲಿಗೆ ಹಾಕಿ ನೇತಾಡ್ಲಿಕ್ಕೆ. ಎಂತ ಒಂದು ಸುರು ಮದುವೆ ಆದಾಗೆ ಮಾಡ್ತೀಯಲ್ಲ. ನಾನು ಸುರುವೆ ಮದುವೆ. ನೀವು ದೊಡ್ಡವರೆಲ್ಲ ಹಾಗೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬೇಗ ಹೋಗ್ಬೇಕು, ಊಟಕ್ಕಾಗ ರಾಜಕೀಯ ಒತ್ತಡದಲ್ಲಿ ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ. ಒಂದು ಮದುವೆ ಮಂಟಪದಲ್ಲಿ ಏನೆಲ್ಲ ಕ್ರಮ ಉಂಟಾದ್ರು ಸ್ವಲ್ಪ ನೋಡಿ ಆದ್ರೂ ಗೊತ್ತಿರ್ಬೇಕು ಮಾರ. ಇವತ್ತಾದ್ರೂ ಗೊತ್ತಾಗ್ತದಲ್ಲ. ಇವತ್ತು ಗೊತ್ತಾದ್ರೆ ಏನು ಪ್ರಯೋಜನ? ಮೊದಲೇ ಗೊತ್ತಿರ್ಬೇಕಿದು ಇಡಿಯಮ್ಮ. ನಾನು ಮಂತ್ರ ಹೇಳ್ತೇನೆ, ಆಮೇಲೆ ಒಲಗದವರು ತುಂಬಾ ಹೊಂದಿದ್ದಾರೆ. ಅರೆ ನಂಗೆ ಲಕ್ಕಲೆನ್ನ ಮಂತ್ರ ಹೇಳಿದ ಕೂಡಲೇ ತೆರೆ ತೆಗೆಯುವುದು, ಅಂತರ್ಪಾತ ತೆಗೆಯುವುದು, ಮಾಲೆಯನ್ನು ಹಾಕುದು. ತದೇವ ಲಗ್ನಂ ತದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಬೀಜಬಲಂ ಬಲಂ ತದೇವ ಪಾರ್ವತಿ ಪರಮೇಶ್ವರ ಅಭ್ಯಾತ ಧ್ಯಾನಮಾಮಿ. ಶೋಭನೆ ಆಗಬೇಕು, ಯಾಕೆಂದ್ರೆ ಅಮ್ಮ ಎಲ್ಲ ಮೊದಲು ಹೆಂಡತಿಗೆ ಸ್ವಲ್ಪ ಗೊತ್ತಿರ್ಬೋದು. ಗೊತ್ತುಂಟು, ಆದ್ರೆ ಅವಳ ರಾಗ ಕೇಳುವವರು ಬೇಕಲ್ಲ. ಆಸ್ಥಾನ ವಿದ್ವಾಂಸರಿದ್ದಾರೆ. ಹೌದಪ್ಪ, ಸುಶ್ರಾವ್ಯವಾಗಿ ಹಾಡುವ ಕಾಮಿನಿ ಸೋಮ ಸುಂದರಾಗಿ ಕಾಮಿತವನದಗಿ ಕರುಣಾಕರಗಿ ಭಾಮಿಯನದಿದು ಪ್ರೇಮದಿ ಪಾಡಲು ಬೆಳಗಿನ ರಾರತಿಯ ಯಾಕೆ ಸ್ವಾಮಿ ಆರತಿ ನಂದಿಸಿದ್ದೀವಿ? ಅಪಶಕುನ ಅಲ್ವದು? ಅಪಶಕುನ ಅಲ್ಲ, ಮತ್ತೆ ಆರತಿ ತಾನಾಗಿ ನಂದಿದರೆ ಮಾತ್ರ ಅಪಶಕುನ. ನಾವಾಗಿ ಯಾರು ನಂದಿಸಿದ್ದಾರೆ ಅದು ಅಪಶಕುನ ಅಲ್ಲೋ ಅಮ್ಮ. ಮತ್ತೆ ಎಂತದ್ದು ಹೇಳುದು, ನಮ್ಮಲ್ಲಿ ಉಂಟು ಅಂತ ನಾವು ಇದ್ದದನ್ನೆಲ್ಲ ತೋರಿಸಿಕೊಡುದಕ್ಕೆ ಸುಮ್ಮನೆ ಸುರಿಬಾರ್ದು. ಎಣ್ಣೆ ಎಷ್ಟು ಹಾಕಿದ್ದೀರಿ? ಎಣ್ಣೆ ಹಾಕುವ ಕ್ರಮ ಅದು ಹಾಗಲ್ಲ, ಮತ್ತೆ ಇಷ್ಟಿಷ್ಟೇ ಹಾಕ್ಬೇಕು ಎಣ್ಣೆ. ಅನುಭವದ ಮಾತು. ನಿನ್ನ ಅನುಭವಕ್ಕೆ ಶರಣು. ನೀವೇ ಶಿಷ್ಯ ಯಾರದು? ಯಾರದು ಶಿಷ್ಯ ಆದ್ರೂ ಕೂಡ, ಯಾಕಂದ್ರೆ ಇಲ್ಲಿ ನೋಡಿ ಅಲ್ಲ, ಅವನು ಮೊದಲೇ ಮಧುವನ್ನಲ್ಲಿರುವವನು. ಆಯ್ತಮ್ಮ, ಮದುವೆ ಕಾರ್ಯಕ್ರಮ ಎಲ್ಲ ಸುಸೂತ್ರವಾಗಿ ಆಯ್ತು. ಇನ್ನು ಮುಂದಿನ ಕಾರ್ಯಕ್ರಮ ಊಟ ಮಾಡುದು. ಅವನಿಗೆ ಊಟ ಉತ್ತರ ಬೇರೆ ಎಂತದ್ದು ಗೊತ್ತಿಲ್ಲ. ಅವನೊಂದು ಅವನಿಗಿಂತ ಸ್ವಲ್ಪ ಬಡಿಸ್ಬೇಕು ಅವನಿಗೆ ಸರ್. ಬರುವಾಗ ನೋಡಿ ಬಂದಿದ್ದಾನೆ ಹಾಗೆ. ಅಮ್ಮ, ಮುಂದಿನ ಕಾರ್ಯಕ್ರಮ ಉಡುಗೊರೆ ಉಂಟಾ? ಮೊದಲೇ ಬರ್ದು ಹಾಕಿದ್ದೀರಿ. ಹೇಗೆ? ಆಶೀರ್ವಾದವೇ ಉಡುಗೊರೆ. ಹೌದು, ಆದ್ರೆ ನಿಮ್ಮ ಕೈ ಬೀಳಲೇಬೇಕು ಸ್ವಾಮಿ. ಇವಳೆ
ಉಡುಗೊರೆ ಉಂಟಂತೆಲ್ಲ ಹೌದೇನ್ ಕೊಡುದು? ಕೊಡುವುದಕ್ಕೆ ನಮ್ಮಲ್ಲಿ ಏನುಂಟು? ಕೊಡುವುದೊಂದು ಪಟ್ಟೆ, ಅದರಲ್ಲಿ ಉಂಟು 108 ಹೊಟ್ಟೆ. ಅದನ್ನು ಕೊಟ್ಟರೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಇದು ಯಾರು ಕೊಟ್ಟದ್ದು ಗೊತ್ತುಂಟಾ? ಇವಳನ್ನು ಮದುವೆ ಆಗುವಾಗ ಇವಳ ಅಪ್ಪ ನನಗೆ ದಾರಿ ಹೇಳಿದು ಕೊಡುವಾಗ ಕೊಟ್ಟದ್ದು. ನಾರಾಯಣ ಭಟ್. ಮದುವ ಪುರೋಹಿತರ ಕೈಯಿಂದ ಮದುಮಗಳಿಗೆ, ಮದುಮಗಳಿಂದ ಮತ್ತೆ ಮದುವರನಿಗೆ ಮತ್ತೆ ಸ್ಥಾನಕ್ಕೆ ಕೊಡ್ಲಿಕ್ಕೆಲ್ಲ. ಪುರೋಹಿತ್ರೆ, ನಮ್ಮ ಪುಣ್ಯ ನೋಡಿ ಇದನ್ನು ನೀವು ಸೊಂಟಕ್ಕೆ ಕಟ್ಟಿಕೊಂಡು ಬಂದಿಂದ ಕಟ್ಟಿಕೊಂಡು ಬಂದದ್ದರಿಂದ ಆಯ್ತು. ಒಂದು ವೇಳೆ ಮಾರಿ ಸಂತಾನ ಅಮ್ಮ ಹೆಣ್ಣು ಇಳಿಸಿಕೊಡುವುದು, ಕೂತವರಿಗೆ ಇಳಿಸಿಕೊಳ್ಳಬೇಕು. ನೀರು ಕುತ್ಕೋ ಮಾರಯ್ಯ. ನವದಂಪತಿಗಳು ಮತ್ತೆ ನೀರು ಕುತ್ಕೋ. ಮಾಲಿನಿ ಸಾಕು ಸಾಕು, ಹೆಚ್ಚು ಮುಂದೆ ಹೋಗ್ಬೇಡ. ನಾಳೆ ಪ್ರಚಾರ ಆಗ್ಬಹುದು, ಮಾಲಿನಿ ಜಾರಿನಿ ಬೂರಿನಿ ಅಂತ. ಅಷ್ಟೇ ಸಾಕು, ಕೆಳಗೆ ಆಲ ಉಂಟಾಯ್ತಾ? ಕೈ ಮುಗಿ ನಾನು ಹೇಳಿದಾಗೆ ಹೇಳಬೇಕು. ಹೆಣ್ಣು ಮಕ್ಕಳು ಮನೆಯನ್ನು ಬಿಟ್ಟು ಹೋಗುವಾಗ ಅಳುತ್ತಾ ಹೋಗಬಾರ್ದು. ಇನ್ನೊಂದು ಮನೆಯನ್ನು ಬೆಳಗಬೇಕಲ್ವಾ? ಬೆಳಗಬೇಕಾದವಳು ನಗು ನಗುತ್ತಾ ಇನ್ನೊಂದು ಮನೆಯನ್ನು ಸೇರಬೇಕು ಅಲ್ವಾ? ನಾನು ಎಷ್ಟು ಹತ್ತಿದ್ದೇನೆ ಅಲ್ಲ, ಹಾಗಾಗಿ ಉಭಯ ಕುಲ ದೀಪಕಿ ಎನ್ನುವ ಹಾಗೆ ಹೆಣ್ಣು ಮಕ್ಕಳಿಗೆ ಹೆಸರುಂಟು. ಎರಡೂ ಮನೆಯನ್ನು ಬೆಳಗಬೇಕಾದವಳು. ಹಾಗಾಗಿ ಸಂತೋಷದಿಂದ ಹೋಗ್ಬೇಕು. ಇದು ಹಾಗೆಲ್ಲ. ಹೆಣ್ಣು ಮಕ್ಕಳು ಎರಡು ಮನೆಗೆ ಹೋಗುದು ಯಾಕೆ? ತವರು ಮನೆಯಿಂದ ಸಾಕಾಗಿರ್ತದೆ ಇವರ. ಇದನ್ನು ನೋಡಿ, ಒಂದು ಮನೆಯನ್ನು ಬೆಳಗಿದ್ದಾರೆ, ಇನ್ನೊಂದು ಮನೆಯನ್ನು ಬೆಳಗಬೇಕು ಅಂತ. ಬೆಳಗುವವರವರೇ, ಕೋಪ ಬಂದ್ರೆ ಉರಿಸುವವರು ಕೂಡ. ಹಾಗಾಗಬಾರ್ದು, ಬೆಳಗಿದ್ರೆ ಸಾಕು. ಕೈ ಮುಗಿ ಆಯ್ತಾ? ನಾನು ಹೇಳಿದ ಹಾಗೆ ಹೇಳಬೇಕು. ಅದಿಲ್ಲ ಮತ್ತೆ ನೀವು ಹೇಳಿದ ಅದಿಲ್ಲ. ನಮಸ್ಕಾರ. ನಮಸ್ಕಾರ. ಅಳುಬೇಡ, ಮನಸ್ಸು ಗಟ್ಟಿ ಮಾಡಿ. ಇಲ್ಲ. ಸೇರಿರುವಂತ ಹಿರಿಯರೇ, ಸೇರಿರುವಂತಹ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ಅಳುಬೇಡ ಆಯ್ತಾ? ಗೆಳತಿಯರೇ, ಗೆಳತಿಯರೇ, ಗೆಳೆಯರಿದ್ದಾರ? ಇಲ್ಲ, ನೀವು ಹುಡುಕುದು ಬೇಡ. ಅವನಿಗೆ ಬಿಸಿ ಆಗುವುದಿದ್ರೆ ಇಲ್ಲ. ಇದ್ರೆ ಅವರೇ? ಇಲ್ಲ. ಇಂದು ಇಂದು ಅಳುಬೇಡ. ಪುರೋಹಿತ್ರೆ, ಅಪ್ಪ ತೀರಿ ಹೋದ್ರ? ಇಲ್ಲವ, ಶೇಷಪ್ಪ ಭಟ್ರು ಹೋದ್ರ ಅಂತಲ್ಲ? ಆಗಾಗ ತೀರಿ ಹೋಗುದುಂಟಾ? ಹೋಗಿ ಆಗಿದ? ಕೂಗಿದ್ದದಕ್ಕಲ್ಲ, ಮತ್ತೆ ಇವಳನ್ನು ಮದುವೆಯ ಸಂದರ್ಭದಲ್ಲಿ ಮದುವೆ ಆದಾಗ ನನಗೆ ಮದುವೆ ಮಂಟಪ ನೆನಪಾದದ್ದು. ಇವಳು ಕೂಡ ಹಾಗೆ ಕೈ ಮುಗಿಯುವಾಗ ಶುರು ಮಾಡಿದ್ದಾಳೆ ಅಳುವುದಕ್ಕೆ. ಹತ್ತುಕೊಂಡೆ ಬಂದದ್ದು, ಅಲ್ಲಿ ನಿಲ್ಲಿಸಿದ್ರೆ ಆಯ್ತು. ಇದು ಬೆಳಗಿನ ತನಕ ಹತ್ತುಕೊಂಡೆ ಕೂತದ್ದು. ಸಮಾಧಾನ ಆಗುವಾಗ ಬೆಳಿಗ್ಗೆ ಆಗಿದೆ. ಸಮಾಧಾನ ಆಗುವಾಗ ಬೆಳಿಗ್ಗೆ ಆಗಿದೆ. ನಾನೆಂತ ಕರ್ಮಕ್ಕೆ ಬರುದು? ಅದು ಎನಿಸಿ ನನಗೆ ಅಳುಬೇಡ ಆಯ್ತಾ? ಇಂದು ನಾನು ಮದುವೆಯಾಗಿ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ. ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳಿಸಿಕೊಡಬೇಕಾಗಿ ವಿನಮ್ರ ವಿನಂತಿ. ನೀವೆಲ್ಲರೂ ಆಶೀರ್ವದಿಸಬೇಕಾಗಿ ವಿನಮ್ರ ವಿನಂತಿ. ಎಂತದು ನಿಮ್ಮದು? ಸಮಾಧಾನ ಸಮಾಧಾನ. ನೀವ್ಯಾಕೆ ಆಳುವುದು? ಸ್ವಾಮಿ, ನನ್ನ ಮಗಳನ್ನು ನಾನು ಎಷ್ಟು ಮುದ್ದಿನಿಂದ ಸಾಕಿದ್ದೇನೆ. ಬುದ್ಧಿ ಆಡಿ ಸ್ವಾಮಿ, ಮುತ್ತು ಮಾಡಿ. ಏನಾಯ್ತು? ಪಾಪ, ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಸ್ವಾಮಿ. ನುಂಗುದೆಯಾ? ಅದು ಹೇಗೆ ಸ್ವಾಮಿ ನುಂಗುವುದು? ಬೆರಳನ್ನು ನುಂಗ್ಲಿಕ್ಕೆ ಆಗ್ತದ? ಚಿಕ್ಕ ಮಗಳು ಅಂತ ಗೊತ್ತಿಲ್ಲ. ನೀವು ಅದೆಲ್ಲ ಬೇಸರ ಮಾಡ್ಬೇಕು, ಅದೆಲ್ಲ ಇದ್ದದ್ದೇ. ಅವರು ಹೋಗಿ ಎಲ್ಲ ಕಲಿಸಿಕೊಟ್ಟಾನು ಆಯ್ತಾ? ಸ್ವಾಮಿ, ಇನ್ನು ಅವ ತೆಗೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನು. ಪುರೋಹಿತ್ರೆ, ನಾವು ಹೋಗಿ ಇನಿಕೆ ಬರಲ್ಲ? ನೋಡಿ ಬರ್ಬೇಕಾ ಎಂತ ಮಾಡ್ತಾನಂತ? ಬೆನ್ನು ಗಟ್ಟಿ ಉಂಟಾ? ಮತ್ತೆಂತ ಮಾಡ್ಬೇಕು? ಮನೆ ಕೆಲಸ ಹಾಗೆ. ಬಾ ಬಿದ್ದಿನ ಅಲ್ಲಿ ಬಾ 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 ಬಾ. ಈಗ ಬಾ ಆಯ್ತಾ? ಅಲ್ಲಿ ನಿಲ್ಲು. ಹೇಳಿದಾಗ ಹೇಳ್ಬೇಕೇನು? ಅಲ್ಲೋ, ಮುಂದೆ ಬಾ ಅಂತ ಹೇಳಿದ್ದು. ಮದುಮಗ ಅಲ್ಲ ರಾಯರು. ಒಂದು ಟಿವಿ ಉಂಟು ಅವರಿಗೆ. ಎಲ್ಲಿ? ಮದುವರದಲ್ಲಿ ಅಲ್ಲ, ಇಲ್ಲಿ ಈಗ ಗಾಂಭೀರ್ಯ ಮನೆ, ಹತ್ತನೇ ಮನೆ. ಕೈ ಮುಗಿ. ನಮಸ್ಕಾರ. ನಮಸ್ಕಾರ. ಅವ ಕೂತದ್ದೆ ಇದೆಯಾ? ನಮಸ್ಕಾರ. ಮೂಕರಿಗಾಗಿ ವಾರ್ತೆಗಳು. ಇತಿ ವಾರ್ತಾ ತುಯಿತ ಪ್ರವರ್ತಿತ. ಏನಾಯ್ತು? ಅದು ನಮಸ್ಕಾರ ಕೇಳ್ತಾನ? ಇಲ್ಲ, ನಂಗೆ ಕೇಳಿಲ್ಲ, ಮತ್ತೆ ನಿಂಗೆ ಅಂತ ಕೇಳುದು? ಪುಣ್ಯಾತ್ಮ, ಇಷ್ಟು ಸಭೆಯಲ್ಲಿ ಆದ್ರೂ ನೋಡಿದ್ಯಾ? ಇಲ್ಲ ಅಲ್ಲ.
ನಿನ್ನನ್ನ ಮದುವೆಯನ್ನು ಕಾಣಬೇಕು ಎನ್ನುವಂತ ಕಾರಣದಿಂದಾಗಿ ಬಂದವರು. ಏನು ಮಾತಾಡ್ತೀನಿ ನಿನ್ನದೊಂದು ಸ್ವರ ಕೇಳಬೇಕು ಅಂತ ಕುತ್ತಿಗೆ ಉತ್ತ ಮಾಡಿ ಇಣಿಕುತ್ತಾ ಇದ್ದಾರೆ. ಹಾಗಾಗಿ ಅವರ ಕತ್ತು ಉತ್ತ ಮಾಡುವಂತ ಪಾಪ ನಮಗೆ ಬೇಡ, ಸ್ಪಷ್ಟವಾಗಿ ಗಟ್ಟಿಯಾಗಿ ಕೇಳಬೇಕು. ಕಂಡಲ್ವಾ ನೀನು? ಈಗ ಕೇಳಲಿಲ್ವಾ? ಕೇಳಲಿಲ್ವೋ? ಗಟ್ಟಿ ಸಭೆ ನಡಗಬೇಕಾಯ್ತಾ? ಅಷ್ಟು ಜೋರು ಗಟ್ಟಿ ನಮಸ್ಕಾರ. ಸಾಯ್ಲಿಲ್ವಾ ನೀವು? ಆಗ ಸಾಯ್ಲಿಲ್ಲ, ಇವ ನೀರು ಬಿಟ್ಟ ಮೇಲೆ ಸಾಯ್ತು. ಅಲ್ಲ ಸ್ವಾಮಿ, ನಿಮ್ಮ ಹೆಂಡತಿ ಕೇಳ್ತಲೆ ಸಾಯಿಲ್ವ ಅಂತ. ಏನಾಯ್ತು? ಇದೆ ಅದಕ್ಕಂತ ಪುರೋಹಿತರೆ, ನಿಮ್ಗೆಂತ ಆದದ್ದು? ಶಬ್ದ ಮಾಲಿನ್ಯ ಆರೋಗ್ಯಕ್ಕೆ ಹಾನಿಕಾರ ಪುಣ್ಯಾತ್ಮ. ನಿನ್ನ ನಮಸ್ಕಾರದಲ್ಲಿ ನನ್ನ ಅಂತ್ಯ ಸಂಸ್ಕಾರ ಆಗ್ತಿತ್ತು, ಅದು ಗೊತ್ತಿತ್ತು. ನಿಮಗೆ ಕಾಯಿಲೆ ಉಂಟು ಅಂತ ನನಗೇನು ಗೊತ್ತು? ನೀನಾದ್ರೂ ಆಗ್ಬೋದು ಪುಣ್ಯಾತ್ಮ, ಇವರಲ್ಲ. ಇಲ್ಲಿ ಬೀಳುವುದಕ್ಕೆ ಸಮಯ ಅಲ್ಲ, ಅವರು ಬಂದು ನೀರು ಬಿಟ್ಟು ಸಾಗಿ ಹೋಗ್ಲಿ ಅಂತ. ಮಾರಿ ಸಂತಾನಗಳು ಸಾಯ್ಲಿಲ್ವ? ಸಾಯ್ಬೇಕಂತ ಹೇಳಿದ. ಆಯ್ತು, ನಿಲ್ಲಿಸಿದೆ. ನಮಸ್ಕಾರ. ನಮಸ್ಕಾರ. ನಾನಿಂದು ಮದುವೆಯಾಗಿ ನನ್ನ ಹೆಂಡತಿಯೊಂದಿಗೆ ನನ್ನ ಹೆಂಡತಿಯೊಂದಿಗೆ ನನ್ನ ಪುರವನ್ನು ಸೇರ್ತಾ ಇದ್ದೇನೆ. ನನ್ನ ಪುರವನ್ನು ಸೇರುತ್ತಾ ನೀ ಎಲ್ಲರ ಆಶೀರ್ವಾದ ಮಾಡಿ ಕಳಿಸಿಕೊಡ್ಬೇಕಾಗಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳಿ. ಸರಿ, ತಾಯಿ ಆಶೀರ್ವಾದವನ್ನು ಪಡೆಯಿರಿ. ಆಯ್ತು ವಿದ್ಯುನ್ಮಾಲಿ, ನಿಮ್ಮ ಬಾಳು ಬೆಳಗಿನಿಂದ ಅರಸಿ ಆಡುವೆ ಇಂದು ನಾನು. ನಿಮ್ಮ ಬಾಳ ಕನಸುಗಳೆಲ್ಲವೂ ನನಸಾಗುತ್ತಿರಲಿ. ಪ್ರೇಮಮಯ ಜೀವನವ ಆನಂದದ ಆಗರವು ನೇಮನಿಷ್ಠೆ ಬದುಕೆ ಈ ಬಾಳ ಬಯಕೆ ಕಾಮಿತಾರ್ಥವನ್ನು ನೀಡುವಂತಹ ಪರಮೇಶ್ವರನ ಅನುಗ್ರಹ ಸದಾ ಇರಲಿ. ಸಜ್ಜನರ ಸಂಘ ಅಡಿಗಡಿಗೆ ಒದಗಿ ಬರಲಿ. ದುರ್ಜನರ ಮನವನ್ನು ತಿಳಿಯುವ ಬಲವನ್ನು ನಿನಗೆ ಬರಲಿ. ನಿಜ ಪತ್ನಿಯು ಮನೆಯನ್ನು ಬೆಳಗಲು ಮುದ್ದು ಮಕ್ಕಳ ಅಡಿದು ಬಡಿದು ಮುಟ್ಟು ಮಕ್ಕಳ ಮತ್ತುಗಳು ನಿನ್ನ ಕರ್ಣಗಳನ್ನು ಸೇರುತ್ತಿರಲಿ. ಸಂಯಮ ಇರಲಿ, ಸಂತೋಷವಿರಲಿ, ಸಮೃದ್ಧಿ ಇರಲಿ, ಸಂತೃಪ್ತಿ ಇರಲಿ. ಈ ಸಂದೇಶ ಸದಾ ಜೊತೆಗಿರಲಿ. ಶುಭ ವಸ್ತು ಮಕ್ಕಳು ಮಾತ್ರ 2 ಇರಲಿ. ಆಯ್ತಾ? ಆಯ್ತು. ನಂಗೆ ಒಂದು ಆಶೀರ್ವಾದ ಮಾಡಿ. ಅಷ್ಟಪುತ್ರಿ ಪ್ರಾಪ್ತಿರಸ್ತು. ಅಲ್ಲ, ನಂಗೆ ಮದುವೆ ಆಗ್ಲಿಕ್ಕೆ ಖಾಲಿ, ಅದೆಲ್ಲ ನಾನು ನೋಡ್ತೇನೆ. ದೇವಿ ವೃತ್ತಾರಿ ಕೃತ್ರಿಮಾದಿಂದಾಗಿ ತನ್ನ ಪುತ್ರರೆಲ್ಲರೂ ದುರದಿ ಮೃತ್ಯು ಒಪ್ಪಿದ ದಿನದು ಏನು ಮಾಡೋದ? ಅಯ್ಯೋ, ಚಿತ್ತ ದೀರ್ಘತೆಯಾನಂತಿರಲು ಮಗಳ ಮದುವೆಯನ್ನು ವಿಜೃಂಭಣೆ ನಡೆಯಿತು. ಅವರ ದಾಂಪತ್ಯದ ಪ್ರತೀಕವಾಗಿ ಮಗಳೋರ್ವ ಹುಟ್ಟಿಕೊಂಡಿದ್ದಾನೆ. ಆತನಿಗೆ ಮಹಿಷನೆಂಬುದಾಗಿ ಹೆಸರನ್ನೇರಿಸಿದ್ದೇವೆ. ಆತನ ಆಟ ಪಾಠವನ್ನು ನೋಡುತ್ತಾ ಸಂತೋಷದಿಂದ ಇರಬಹುದಿತ್ತು. ಆದರೆ ಏನು ಮಾಡೋಣ, ನನ್ನದೊಂದು ಆಸೆಯಾಗಿ ಉಳಿಯಿತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ? ಸಂತೋಷದಿಂದ ಕಾಲ ಕಳೆಯಬೇಕಾದವರು ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ನಿಮಗೆ ಒದಗಿದಂತಹ ದುಃಖವೇ ನಮ್ಮ ನನ್ನಲ್ಲಿ ಹೇಳಿ. ಕಂದ, ಅಮ್ಮ, ನನ್ನ ದುಃಖವನ್ನು ಏನೆಂದೇ ಹೇಳಲಿ? ಏನಾಯ್ತು? ನನ್ನ ಮಕ್ಕಳೆಲ್ಲ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕೆ ಹೋಗಿದ್ದಾರೆ. ಆದ್ರೆ ಆ ಸುರಪರನು ಮೋಸದಿಂದ ತಂದು ಹಾಕಿದ್ದಾನೆ ಮಗನೇ. ನಿಮ್ಮ ಆಸೆಯನ್ನು ಸಾಕಾರಗೊಳಿಸುವುದಕ್ಕಾಗಿ ಮಗನಾಗಿಸಿದ್ದಾನಿದ್ದೇನಮ್ಮ. ರನ್ನದ ತಟ್ಟೆಯಲ್ಲಿ ರಣವೀಲೆ ಕೊಡುತ್ತಾ ಇದ್ದೇನೆ. ಜಯಶೀಲನಾಗಿ ಬಾ ಮಗನೇ. Yeah.
ನೀನೊಬ್ಬ ಪರಾಕ್ರಮಿಯಿಂದ ನಡೆಸಿಕೊಳ್ಳುವುದಿಲ್ಲ. ನಿನ್ನಲ್ಲಿ ವಿಚಾರಿಸಿ ಬಂದ ಸಹ ಮಾಡಿದವರಲ್ಲ.
ಅಲ್ಲಿ ಇಲ್ಲಿ ಇಲ್ಲ ಅಲ್ಲ. ಅದಕ್ಕೆ ನಾನು ಬಂದದ್ದು. ನಿನಗೆ ಆಚಾರ ಬೇಸಾಡು ಪಾಪಿ. ಹಾಗಲ್ಲ, ಇರುವ 32 ಹಲ್ಲನ್ನು ಉದುರಿಸಿಯನೀಗ ನಾನು. ಅದರಲ್ಲಿ 28 ಹೋಗಿದೆ. ಹೌದಾ? ಯಾರು ಹೋಗಿದ್ದು? ಅಮ್ಮ, ಏನು ನಿಮ್ಮ ಯಜಮಾನರ ಮೊನ್ನೆ ಹೇಳಿದ್ದಲ್ವಾ, ಸೋಮವಾರ ಆಗಬಾರ್ದು, ಸೋಮವಾರವ ಮಂಗಳವಾರ ಅಲ್ಲ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಸೋಮಾರಿ ಆಗಬಾರದು. ಹೋಗುವ ಯಾವ ಕಡೆಗೆ? ದಿಗ್ವಿಜಯ ಮಾಡುವ, ದಿಗ್ವಿಜಯವನ್ನ ಮಾಡುವ. ದಿಗ್ವಿಜಯ ಮಾಡುವ, ಮೇಲೆ ಹೋಗುವ. ಮೇಲೆ? ಹೌದು. ಅಂದ್ರೆ ಸ್ವರ್ಗ ಲೋಕಕ್ಕೆ. ನೀನೀಗ ಸ್ವರ್ಗಕ್ಕೆ ಹೋದವನು. ಅವರ ಒಟ್ಟಾಗಿ ಹೋದವನು. ಒಟ್ಟಾಗಿ ಹೋದವನು. ಹೌದೌದು. ಅಲ್ಲಿಂದ ಬರ್ತಾ ಇದ್ದೀಯ. ವಿಷಯ ಎಂತ? ಲಾಲಿ 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 ಈ ಬೆಕ್ಕು ಜಾಗುಂಡಿಸಿದ ಹಾಗೆ ನೀನೇ ನಿನ್ನದು ಯಾವ ಶೈಲಿಯ ನಾಟ್ಯ ಪುಣ್ಯಾತ್ಮ? ಅದು ನನ್ನದೇ ಶೈಲಿ. ಶೈಲಿ ಶೈಲಿ ಶೈಲಿ. ನಿಮ್ಮ ಯಜಮಾನರ ಜೊತೆ ಮೇಲೆ ಹೋದದಲ್ವಾ? ಮೇಲೆ ಹೋದದ್ದು. ಅಲ್ಲಿದ್ದೆಲ್ಲ ನೋಡಿ ಉಲ್ಲಾಸ ಬಂದದ್ದು. ಓ, ಉಲ್ಲಾಸ ಬಂದದ್ದು. ಅದನ್ನ ಅನುಕರಣೆ ಮಾಡಿದ್ದ. ಅನುಸರಣೆ ಮಾಡಿದ್ದ. ಒಳ್ಳೆಯದಾಗಿದೆ. ಹೋದೆವ ಮೇಲೆ ಅಷ್ಟೊತ್ತಿಗೆ ಎಲ್ಲ ಎನಿಮಿಸ್ ಬಂದು ಅನಿಮಿಷರು ಒಬ್ಬೊಬ್ಬರೇ ಬಂದ್ರು. ನಿಮ್ಮ ಯಜಮಾನರು ಯಾರು ಯಾರು ಹಂಗೇರಿ ಏನಾದು? ಅಷ್ಟದಿಪ್ಪಾಕಲ್ಲ ಒಬ್ಬೊಬ್ರು ಬಂದ್ರಲ್ವಾ? ಅಷ್ಟದಿಕ್ಪಾಲಕರಲ್ಲಿ ಒಬ್ಬೊಬ್ಬರಾಗಿ ಬಂದಿದ್ದಾರೆ. ನೀನು ಅವನನ್ನು ನೋಡು, ಅವನಿಗೆ ಇವನನ್ನು ನೋಡು ಅಂತ ಹೇಳಿ ಒಬ್ಬೊಬ್ಬರನ್ನ ಕಳಿಸಿದ್ದು. ಒಬ್ಬೊಬ್ಬರಲ್ಲಿ ಹೇಳಿದ್ರು. ಮೊದಲಿಗೆ ಇವ ಬಂದ. ಯಾರು? ಅವ ಸುಡ್ತಾ ಬಂದವ. ಸುಡ್ತಾ ಹಂಗ ಅಗ್ನಿ. ಅಭಿನಯ ಬೇಡ ಪುಣ್ಯಾತ್ಮ. ಅದಕ್ಕೆ ಅಗ್ನಿ ಬಂದ, ಸುಡ್ತಾ ಬಂದ. ಮೊದಲ ಇಲ್ಲಿಂದ ದೂರದ ಪ್ರಯಾಣ ಅಲ್ವಾ? ನಿಮ್ಮ ಯಜಮಾನರಿಗೆ ತಡಿಲಿಕ್ಕೆ ಹೋದ ಕೂಡಲೇ ಚುಳ್ಳ ಬಿಟ್ರು. ವರುಣಾಸ್ತ್ರವನ್ನ ಪ್ರಯೋಗ ಮಾಡಿದ್ರು. ವರುಣಾಸ್ತ್ರವನ್ನು ಬಿಟ್ರು. ಅಗ್ನಿ ಚುಯಿಂಕಾದ ನಂದಿ ಹೋಯ್ತದ. ಆಮೇಲೆ ಪಿತ್ತ ಖಾತೆ ಸಚಿವ ಬಂದ. ಪಿತ್ತವ? ಅವ ಹೆಣಕಾಸು ಮಂತ್ರಿ. ಹೆಣಕಾಸು ಅಲ್ಲ, ಹಣಕಾಸು. ಉಳ್ಕಾವತಿ ಅವ. ಅಲಕಾವತಿ ಅವ ಬಂದ. ಕುಬೇರ. ಅವನಿಗೂ ನಿಮ್ಮ ಯಜಮಾನರಿಗೂ ಗಣಗೊರ ಇದ್ದಾಯ್ತು. ಆಮೇಲೆ ಅವನು ಕೂಡ ಓಡಿ ಹೋದ. ಇಷ್ಟೊತ್ತಿಗೆ ಆಗುವಾಗ
ಒಂದು ನಮೂನೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಯಾರಿಗೆ ನಿನಗ? ಆ ವಾತಾವರಣ ವಾತಾವರಣ ಕಲುಷಿತ ಆಯ್ತು. ನಾನು ನಿಮ್ಮ ಯಜಮಾನ್ರ ಹಿಂದೆ ಇದ್ದೆ, ಒಂದು ತರ ಆಯ್ತು. ಏನು ನೋಡ್ಬೇಕಿಂತದ್ದು ವಾಯು ಬಂದದ್ದು. ಈಗ ವಾಯು ಬಂದದ್ರಿಂದ ಹಾಗಾಯ್ತಾ? ಹೌದು. ನಿಮ್ಮ ಯಜಮಾನ್ರಿಗೆ ಹೇಳಿದೆ, ರಾಯರ ವಾಯು ಬರ್ತಾ ಉಂಟು ಜಾಗ್ರತೆ ಅಂತ. ಆ ಸೂಚನೆ ಕೊಟ್ಟೆ. ಆವಾಗ ಅವರು ಪುರ್ರ್ ಅಂತ ಬಿಟ್ಟದಲ್ಲ ಬಾಣ, ವಾಯುವಿಗೆ ಪ್ರತಿಯಾಗಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಅವ ಪುರ್ರ್ ಅಂತ ಬಿಡುವಾಗ ನಿಮ್ಮ ಯಜಮಾನ್ರು ಇಲ್ಲಿ ಕಡಿಮೆ ಹೋಗುವಾಗ ಇಲ್ಲಿ ಸರಿ ತಿಂದೋಗಿಲ್ವ, ಅವ್ರು ಟಸ್ಕ್ ಪುಸ್ಕ್ ಡುಮ್ ಅಂತ ಅಂದ್ರೆ ಅದಕ್ಕೆ ಪ್ರತಿಯಾಗಿ ಅಸ್ತ್ರ ಬಿಟ್ಟು ವಾಯುಗೆ ಬಂದ ಪ್ರತಿ ವಾಯು. ಹಾಗಾಗಿ ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೂ ಹೋಯ್ತ ಓಡಿ ಹೋದ. ಆಮೇಲೆ ಅವ ಬಂದದ್ದು ಯಾರು? ಕರದಳು ಪಾಯಸ, ಕರದಳು ಪಾಯಸ ನವ ಏರಿ ಬಂದರೆ. ಏ ಪಾಪಿ, ಮೊದಲು ನಿನ್ನದ್ರಲ್ಲಿ ನೀನು ಹಾಡಲಿಕ್ಕೆ ಕಲಿ. ಅಲ್ಲ ಅದು ಯಾರೇ ಆದ್ರೆ ನೀನೇ ಅನುಕರಣೆ ಮಾಡುವುದು. ಸ್ವರ ಇಲ್ಲ ಅಂತ ಒಬ್ಬ ಹಿಡಿತಾನೆ. ಪಾಯಸವ? ಹೌದು ಪಾಯಸ. ಹೌದು, ಅದು ಪಾಶ. ಪಾಶ ಕೋಣವನ್ನು ಏರಿಕೊಂಡು ಬಂದ. ಕೋಣನನ್ನ ಏರಿಕೊಂಡು ಬಂದದ್ದು. ಬಂದ ಕೂಡಲೇ ನನಗೊಂದು ಕೋಪ ಉಂಗುಷ್ಟಕ್ಕೆ ಏರಿತು. ಅದೇನದು? ನಂಗೆ ಮತ್ತೆ ಅದ್ಯಾಕೆ ಮೊನ್ನೆ ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡೋಗಿದ್ದು. ಸಣ್ಣ ಪ್ರಾಯದ ಅಜ್ಜಿ ಹೇಗಾಗುವುದು? 99 ವರ್ಷ. ಪಾಪ ಹೋಗುವ ಪ್ರಾಯ, ಹೋಗ್ಲಿಕ್ಕೆ ಬಿಡು. ಹೋಗ್ಲಿ ಅದೆಲ್ಲ ಅವ್ರಿಗೆ ಒಂದು ಆಸೆ ಇತ್ತು. ಏನು? ಈ ಸಲ ಆದ್ರೂ ಮಜ್ಜಿಲಕ್ಕೆ ಹೋಗ್ಬೇಕು ಅಂತ. ಯಾವುದು? ಮಜ್ಜಿಲಕ್ಕೆ ಹೋಗ್ಬೇಕು. ಅಲ್ಲ ಆಟ ನೋಡ್ಲಿಕ್ಕೆ. ಅದಿಲ್ಲಿ ಭೂಲೋಕದಲ್ಲಿ ವೈಭವದಿಂದ ಆಗ್ತದೆ, ಅದನ್ನು ನೋಡ್ಬೇಕು ಅಂತೇಳಿ ಆ ಅಜ್ಜಿಯನ್ನು ಕೊಂಡದ ಕೋಪದಲ್ಲಿ ಕೋಣದ ಬಾಲದಲ್ಲಿ ಹಿಡ್ತಿನಲ್ಲ ಕೆಪ್ಪಳಿಸಿ. ಆವಾಗ ಕೋಣ ಪುತ್ತಿಗೆಗೆ ಯಮನಿಟ್ಟೆಗೆ ಒಟ್ಟು ಅದಲು ಬದಲಾಗಿ ಓಡಿದ್ದಾರೆ. ಮುಖ ನೋಡಿದ್ರೆ ಓಡ್ಲೇಬೇಕು. ಹೌದಮ್ಮ, ಎಷ್ಟೆಂದ್ರು ನಿಮ್ಮೊಟ್ಟಿಗಿದ್ದವಲ್ವಾ? ನನ್ನೊಟ್ಟಿಗೆ ಇದ್ರು ಕೂಡ ನನ್ನವರ ಒಟ್ಟಿಗೆ ಹೋದವನಲ್ವೇ? ಅಷ್ಟೊತ್ತಿಗೆ 50-60 ಏರಿಕೊಂಡು ಅವ ಬಂದ. 50-60 70 ಪುಣ್ಯ. ಅದು ಬಿಳಿದು ದೊಡ್ಡದು ವಾಣ, ಅದು ಐರಾವತ. ಕೈಯಲ್ಲಿ ಉಜ್ರಾಯುಧವನ್ನು ಹಿಡ್ಕೊಂಡು ಯಾರ? ಚೊರಪಾಲ ಬಂದ. ಚೊರಪಾಲ ನೀನು? ಸುರಪಾಲ ಬಂದ. ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು. ಬಂದ ಕೂಡಲೇ ನಿಮ್ಮ ಯಜಮಾನರು ಹೀಗೆ ಮಾಡಿದರು. ಅವನೇನು ಪಾಪಿ ಮಗನೇ, ಅವರ ಸ್ವರಕ್ಕೇನಾಗಿತ್ತು? ನಿನ್ನನ್ನು ಕಾಣುವಾಗ ಅದೆಷ್ಟೋ ಕಾಲದಿಂದ ಕಾಯ್ದಿದ್ದಂತಹ ಮನುಷ್ಯ ಇಲ್ಲಿವರೆಗೆ ಬಂದಿದ್ದಾನಲ್ಲವೇ? ನೀನು ಸತ್ಯ ಹೇಳಬೇಕು, ನನ್ನವರ ಒಟ್ಟಿಗೆ ಹೋದದಲ್ವಾ ನೀನು? ಹೌದು ಅಂತ ಕಾಣ್ತದೆ ಅಲ್ಲವೇ? ನಿಮ್ಮವರ ಯಜಮಾನರ ಜೊತೆ ನಾನು ಹೋದವನಲ್ಲವೇ? ಯುದ್ಧ ಮಾಡಿದವನಲ್ಲವೇ? ನೀನು ಇಷ್ಟೊತ್ತು ಸರಿ ಇದ್ದಿ ಪುಣ್ಯ. ಸರಿದ್ದೆ, ಆದ್ರೆ ನಿಮ್ಮ ಜೊತೆಯಲ್ಲಿ ನನಗೆ ಬಂದರೆ ಆದ್ಮೇಲೆ ಆದದಲ್ಲವೇ? ಏನಾಯ್ತು ನಿಮಗೆ? ಯಜಮಾನರು ನೋಡಿದ ಕೂಡಲೇ ಯಜಮಾನರು ಅವರಿಗೆಲ್ಲ ಕೋಪ ಬಂತ. ಯುದ್ಧ ಗಣಗಾರು ಇದ್ದಾಯ್ತು. ಹೊಡೆದಂತ ಪೆಟ್ಟಿಗೆ ಶಿರಪಾಲ ಓಡಿ ಹೋದ. ಸುರಪಾಲ ಓಡಿದ್ರೆ ಅದು ನಮಗೆ ಸಂತೋಷದ ವಿಷಯ. ಅದನ್ನ ಹೇಳುವಾಗ ನೀನು ಹೀಗೆ ಹೇಳುವುದು? ಮತ್ತೆ ನಗನಗುತ್ತಾ ಹೇಳಬೇಕು. ನಗನಗುತ್ತಾ ಹೇಳಲು ಪುರುಷತ್ತಿಲ್ಲ. ಯಾಕೆ? ಶಿರಪಾಲ ಓಡಿ ಹೋದ್ನ, ಅಲ್ಲಿಗೆ ನಿಮ್ಮ ಯಜಮಾನರು ಹುಡುಕಿದ್ರು. ಏನು? ಎಲ್ಲ ಉಂಟು ಅಂತ. ಯಾವುದು? ಅದು ಟಾಪಿ ಕೂತ್ಕೊಳ್ಳಿಕ್ಕೆ. ಅದು ಪೀಠ. ಪೀಠವಾ? ಅದನ್ನ ಟಾಪಿ ಮಾಡಿದ ಅವನು. ಓ, ಮೊದಲು ಪಿ ಬರ್ಬೇಕಲ್ವ? ಅಕ್ಷರ. ಪೀಠ ಎಲ್ಲಿಂಟು ಹುಡುಕಿದ್ರು. ಜಿಬ್ಕ್ ಅಂತ ಕೂತ್ರಲ್ಲಿ. ಅದು ಯಾವ ಶಬ್ದವ? ಅದೊಂದು ಶೈಲಿ, ಹೊಸ ಶೈಲಿ. ಕೂತ್ಕೊಂಡಲ್ಲಿಗೆ ಇದು ನಮ್ಮದೆಲ್ಲ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಸಭಾ ಕಾರ್ಯಕ್ರಮ ಆಯ್ತು. ಅಲ್ಲಿಗೆ ಕೂತಲ್ಲಿ ವಿಸರ್ಜನೆ ಮಾಡಿದ್ರು. ಸಭಾ ವಿಸರ್ಜನೆಯನ್ನ ಮಾಡಿದ್ರು. ಮುಂದಕ್ಕೆ ಎಲ್ಲರಿಗೂ ಐಸ ಆಗಿದೆ, ಆಯಾಸ. ಏನಾದ್ರೂ ಒಂದು ಕಾರ್ಯಕ್ರಮ ಆಗ್ಲಿ ಅಂತ ಆಗಲಿ. ಗಾನ ವೈದ್ಯವೇ ಆಯ್ತು. ವೈದವ್ಯ ಅಲ್ವಾ? ವೈಭವ. ಆಮೇಲೆ ಅಂಜಲ್ ನೃತ್ಯ. ಅಂಜಲ್ ನೃತ್ಯ ಅದು ಯಾವುದು? ಅದು ನಾಟ್ಯ ವೈಭವ. ನಾಟ್ಯ ನೃತ್ಯ ಅಂಜಲಿ. ಅಂಜಲ್ ಅಂದ್ರೆ ನಿಮಗೆ ಹೀಗೆ ಇರ್ತದೆ. ನೃತ್ಯಾಂಜಲಿ ಪ್ರಾರಂಭ ಆಯ್ತು. ಒಬ್ಬೊಬ್ಬರೇ ಬಂದ್ರು, ಒಂದು ಕದ್ರಿಂದ 7 ಜನ. ಆಮೇಲೆ ಆ ಕಡೆಯಿಂದ ರಂಬೆ, ರಂಭೆ, ಮೇಕೆ, ಮೇನಕೆ. ಮತ್ತೊಬ್ಬಳನ್ನು ನೋಡಿದ್ದು ನಿಮಗೆ ಪರಿಚಯ ಉಂಟು. ಯಾರ? ಊರ್ವಶಿ. ಊರ್ವಶಿ. ಹೌದು, ಊರ್ವಶಿ ಆಯ್ತಲ್ಲ. ಆಮೇಲೆ ಶೀಲೋತ್ತಮೆ. ಯಾರು? ಶೀಲೋತ್ತಮೆ. ತಿಲೋತ್ತಮೆ. ಆಮೇಲೆ ಮಂಜಲ್ ದೋಸೆ. ಮಂಜುಘೋಷೆ. ಮುಜಿಕಾಸ್ತಲೆ. ಪುಂಜಿ ಕಸ್ತಲೆ. ಆ ಪುಂಡಿ ಬೇಪಲೆ. ಅದು ನೀನು. ಅವಳ ಹೆಸರು ಪುಂಜಿ ಕಸ್ತಲೆ. ಆಮೇಲೆ ಕ್ವಾಟ್ರುಚಿ. ಒಬ್ಬೊಬ್ಬರು ಬಂದು ನರ್ತನ ಪ್ರಾರಂಭ ಮಾಡಿದ್ರು. ಗೀತಿನ ತತನ ತತೈ, ಗೀತಿನ ತತನ ತತೈ, ಗೀತಿನ ತತನ ತತೈ. ಎಷ್ಟು ದಿವಸದಿಂದ ಈ ನಾದಂದಿಲ್ಲ ನಾದಂದಿಲ್ಲ ನಾವು ಇನ್ನಿಟ್ಟ ಈ ನಾದಂದಿಲ್ಲ ಈ ನಾನು ಪಾಪಿ ಅಚ್ಚು ಜಿಪ್ ಕಾರಾಡಿಕೊಂಡು ಬಂದು ನಿನ್ನ ಅದೊಂದು ಶಬ್ದ ಬಿಡುವುದೇ ಇಲ್ಲ. ಯಾರದು? ಕುಂಟ ಕುಂಟ ಬಾಬು ಹೊಸ ರೆಕ್ಕೆಯನ್ನು ಕಟ್ಟಿಕೊಂಡು ಬಂದ. ಇಲ್ಲಿ ಆಚೆ ಚೆಂದಲ್ಲ, ಎಲ್ಲೆಲ್ಲಿಂದ ಬಂದದವ. ಅದೇನು ಇವತ್ತು ಎಲ್ಲೆಲ್ಲಿಂದ ಬಂದದವನು? ಅದು ಹಾಗೆ ಯಾರು? ಬಾಬು ಆಯ್ತಾ. ಬಂದವನ ಹೀಗೆ ನಿಂತ. ಹುಯ್ ಯಾರು? ಏ ಪಾಪಿ,
ಯಜಮಾನ್ರನ್ನ ಅವ ಕರ್ದದ್ದು. ಅಲ್ಲಿಯಾದ ಸನ್ನಿವೇಶ ಇದು. ಅವ್ರು ಬಿಡ್ಲಿಲ್ಲ, ಮತ್ತೆ ಬಿಡುದಿಲ್ಲ, ಬಿಡ್ಲಿಲ್ಲ, ಅವರು ಬಿಡುವುದೇ ಇಲ್ಲ. ಯಾಕೆ ಗೊತ್ತುಂಟ? ಅಷ್ಟು ಜನ ಇದ್ದಾರಲ್ಲ, ಬಿಟ್ರೆ ಹೇಸಿಗೆ ಅವರನ್ನ ಬಿಟ್ರೆ ಹೇಸಿಗೆ. ಹೌದು. ಯಾಕೆ? ನನ್ನವರು ಶಕ್ತಿಗಾರರು. ನಿಮ್ಮ ಯಜಮಾನ್ರು ಶೆಟ್ಟಿಗಾರ? ಅದು ನಿಮ್ಮ ಅಪ್ಪ ಶಕ್ತಿಗಾರ. ಶಕ್ತಿಗಾರ ಹೋರಾಟ ಪ್ರಾರಂಭ ಆಯ್ತು. ಅವ ರೆಕ್ಕೆಂದು ಬೀಸಿದ, ನಿಮ್ಮ ಯಜಮಾನ್ರ ಅಲ್ಲಿಗೆ ಕೂತ್ರು. ಹೋಗಿ ನಾನು ಎಬ್ಬಿಸಿದೆ, ಯಜಮಾನ್ರೆ ಹೇಳಿ 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 ಅಂತೇಳಿ. ಅವ್ರು ಬರದಿಲ್ಲ ಬರದಿಲ್ಲ ಹೇಳಿ, ಉಲ್ಲಾಸ ಬರುದಿಲ್ಲ ಅಂತೇಳಿ ಮತ್ತೊಮ್ಮೆ ರೆಕ್ಕೆಂದು ಬೀಸಿದ. ಆವಾಗ ನಿಮ್ಮ ಯಜಮಾನ್ರಲ್ಲಿಗೆ ಮಲಗಿದ್ರು. ಅವರು ಮಲಗಿಕೊಂಡು ಹೇಗೆ ಯುದ್ಧ ಮಾಡ್ತಾರೆ ಗೊತ್ತಾ? ನಿಮ್ಮಷ್ಟು ಅನುಭವ ನಮಗಿಲ್ಲ. ಯುದ್ಧದ ವೈಖರಿಯನ್ನ ಗಮನಿಸಿದೆ. ಹೋಗಿ ತಟ್ಟಿದೆ, ಮುಟ್ಟಿದೆ, ಎಬ್ಬಿಸಿದೆ. ಹೇಳಿ ಹೇಳಿ ಒತ್ತಾಯ್ತು ಒತ್ತಾಯ್ತು, ಬೆಳಿಗ್ಗೆ ಉಂಟು ಹೇಳಿದೆ. ಹೇಳುದು ಕಾಣ್ಲಿಲ್ಲ ಗೊತ್ತಾ? ಹೌದು, ಹೇಳುದು ಕಾಣ್ಲಿಲ್ಲ. ಹೋಗಿದೆ ಮಗುಚಾಕಿ ಮಗುಚಾಕಿ ನೋಡೋದು ಎಂತದ್ದು, ನಿಮ್ಮ ಯಜಮಾನರು ನಾಲಿಗೆ ಹೊರಗೆ ಹಾಕಿ ರಕ್ತ ಕರಿ ಸತ್ತ. ಪತಿಯೇ ನೀ ಮಾಡಿದೆಯಲ್ಲ ಈ ಬಲಿಯನ್ನ ಜತೆಯಗರುವವೇನಲ್ಲ ಕ್ಷಿತಿಯುಳು ನಿಂದನಗದಿಯೇ ಪತಿಯೇ ಬಡಿದೆಯ ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳೇ ಹೇಗೆ ಸ್ವಾಮಿ? ಬಾಲಿನಿ, ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಗು ಇರುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲ ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಯಾರು? ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದೇ ಇದ್ದಾರೆ. ದಿತಿ ಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಯಾರಿದ್ದಾರೆ ನನಗೆ? ಯಾರು ಯಾರು ಎನ್ನುವ ಹಾಗೆ ನಾನು ಯಾಕೆ ಚಿಂತೆಯನ್ನು ಮಾಡಬೇಕು? ನನ್ನ ಉದರದಲ್ಲಿ ಹುಟ್ಟಿರುವಂತಹ ಮಗ ಮಹಿಷನಿದ್ದಾನೆ, ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿನ ಮಗೊಂದು ಕಥೆಯನ್ನು ಕಾಣಿಸ್ತೇನೆ, ಕಥೆಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೀತೇನೆ, ನನ್ನ ಮಗನನ್ನು ನಾನು ಕರೀತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ. Oh
ರಾಜಾಂಗಣದ ಕ್ರೀಡಾಂಗಣದಲ್ಲಿ ದೈತ್ಯ ವೀರರನ್ನೇ ಒಗ್ಗೂಡಿಸಿ ಕಾಲ್ಚಂಡಾಡುವ ಸಂದರ್ಭ ತಾಯಿ ಮಗನೇ ಮಹಿಷ ಎಂಬ ದೀರ್ಘ ಸ್ವರವನ್ನಾಲಿಸಿ ಇದ್ದ ಕಡೆ ಓಡೋಡಿ ಬಂದಿದ್ದೇನೆ. ಅಮ್ಮ
ಮಗನೇ, ಎಂದಿನ ಹಾಗೆ ನೀನಿಲ್ಲ ತಾಯಿ. ಇಲ್ಲ ಕಂದ. ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಹೌದು. ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಂಬನಿ ಹರಿಯುತ್ತಾ ಇದೆ. ತಲೆಯನ್ನ ಎತ್ತಿ ನೋಡಿದನೆಂದಾದರೆ ಹಣೆಯಲ್ಲಿ ಬೇಕಾದ ಕುಂಕುಮ ಅಳಿಸಿ ಹೋಗಿದೆ. ಕೊರಳಲ್ಲಿ ಬೇಕಾದ ಮಂಗಳ ಸೂತ್ರ ಕಡಿದು ದಾರುಣಿಯನ್ನ ಸೇರಿದೆ. ಶ್ವೇತ ವಸ್ತ್ರವನ್ನು ಹುಟ್ಟಿದ್ದೀಯ. ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ನಮ್ಮ ಪಾಲಿಗೂ ಕಷ್ಟವೇ ತಾಯಿ. ಹೌದು ಮಗನೇ. ಅಮ್ಮ, ನಮ್ಮದಾದಂತಹ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ ತಾಯಿ. ನಮ್ಮನ್ನು ನೋಡಿದ್ರೆ ತುಂಬಾ ಜನಕ್ಕಾಗುವುದಿಲ್ಲ ಕಂದ. ಅವರಲ್ಲಿ ಹರಿಯೋ ಶಂಕರನೋ ಅಲ್ಲ ಮೇಲು ಸರಸೀಜೋತ್ಮವನ್. ತಾಯಿ, ಇದೆಲ್ಲ ವಿಚಾರವನ್ನ ಬಿಡು. ಬಿಡೋಣ. ನಮ್ಮವರೇನಾದ್ರೂ ಬೇಸರ ಮಾಡಿದ್ರ ಹೇಳಮ್ಮ. ಏನೆಂದು ಪೇಳಲಿಕ್ಕಂದ ನಮಗೊದಗಿದಂತಹ ಪರಿಭವವನ್ನ ನಿನ್ನ ತಂದೆಯವರು ನಾಲ್ಕ ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕಿರುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ. ಕಾಡಾಕಾಡಿ ಭವರವನ್ನ ಕೊಡುವುದರ ತನ್ಮೂಲಕವಾಗಿ ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದವರಿದ್ದಾರೆ. ಸಂತೋಷದ ವಿಚಾರ ತಾಯಿ. ಯಾಕಮ್ಮ ಕಣ್ಣೀರು ಮಗನೇ? ಏನಮ್ಮ? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾದವರು ಹೇಗಮ್ಮ? ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು.
ಮಗನನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿ ಹೋದಂತಹ ತಂದೆಯವರು ನಾಲ್ಕವನ್ನೇ ಸೇರಿದರೆ ತಾಯಿ ಅಮ್ಮ ಕಂದ, ನಮ್ಮದಾದಂತಹ ಈ ಕಷ್ಟದ ಪರಿಸ್ಥಿತಿಯನ್ನು ಕಂಡಂತಹ ದೇವತೆಗಳು ಗಹಿಸಿನ ಕಾಣುವುದಕ್ಕೆ ಮುಂದಾಗಿದ್ದಾರೆ ತಾಯಿ. ನೋಡು ಎಲ್ಲರೂ ಹೇಗೆ ಸಂಭ್ರಮಿಸುತ್ತಾ ಇದ್ದಾರೆ ಮಗನೇ. ಕಂದ, ನನ್ನ ತಂದೆಯ ಸಾವಿಗೆ ಕಾರಣರಾದ ಆ ದೇವತೆಗಳನ್ನ ಯಾವ ಕಾರಣಕ್ಕೂ ಬಿಡಲಾರೆ ತಾಯಿ. ನಿನ್ನ ತಂದೆಯನ್ನು ಕೊಂದದ್ದು ಯಕ್ಷ. ನನ್ನ ಪಾಲಿಗೆ ನಿರ್ಲಕ್ಷ್ಯ ಹೋರಾಟಕ್ಕೆ ಬರಲಿ ರೆಕ್ಕೆಯನ್ನ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೋಗುವುದಮ್ಮ. ನುಡಿದಳು ಅನಿಮಿಷಣ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ಮಗನೇ ವನಜನ ಭನು ಬರುವ ಕೃತಕದಿಯೇ ಅದಕ್ಕೆ ಅನವರಣ ಸುಮನದರ ಪಕ್ಷದಿ ಅಮ್ಮ ಯಾವ ಪಕ್ಷ? ಸುಮನದರ ಪಕ್ಷದಿಯೇ ಹೌದಮ್ಮ. ನಿನಗೆ ಪೇಳುವೆ ನೋಡು ವಿಧಿಯಲ್ಲಿ ಪಡೆದು ಮರಗಳನ್ನು ಮಗನೇ 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 ನಿನ್ನ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಆತ್ಮಾನಂದವಾಗುತ್ತಾ ಇದೆ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನಾಲಿಸುವಂತಹ ಈ ಸಮಯದಲ್ಲಿ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯವಂತ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತ ನುಡಿ. ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸೂರಾರು. ಅವರ ಕಪ್ಪಡ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೋ. ಅಮ್ಮ, ಈ ಕಾಲದವರೆಗೆ ನನಗೆ ಬೇಕಾದದ್ದನ್ನೆಲ್ಲ ಕೊಟ್ಟಿದ್ದ. ಆದರೆ ಒಂದು ಮಾತುಂಟಮ್ಮ ನಿನ್ನ ಮಗನದ್ದು. ಏನು ಮಗನೇ? ಸ್ವಲ್ಪ ಮನಸ್ಸಿಗೆ ಬೇಸರ, ಕಾಡಿಗೊಂದು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಹೋಗುವುದಿಲ್ವೇ ನೀನು? ಈಗ ಅದ ಮನಸ್ಸಾಗುತ್ತದೆ ಮಗನಿಗೆ. ಕಂದ, ನೀನಾಡುವಂತಹ ಮಾತುಗಳಿಂದ ನಾನು ಅರ್ಥ ಮಾಡಿಕೊಂಡದ್ದೇ ಹೇಗೆ? ಏನಮ್ಮ? ಸಕಲವನ್ನು ಕೂಡ ಕೊಟ್ಟು ಬರೆದಂತಹ ನನ್ನ ಮಾತೆಯೇ ನನ್ನನ್ನ ಕಾನನದ ಪಾಲಾಗು ಎನ್ನುವ ಹಾಗಾಡ್ತಾ ಇದ್ದಾಳೆ. ಖಂಡಿತವಾಗಿ ಹಾಗೆ ಹೇಳುವುದಕ್ಕೆ ಮುಂದಾದವಳು ನಿನ್ನ ತಾಯಿಯಲ್ಲ ಕಂದ. ನಾನಿಂದು ಕೊಡುವಂತಹ ಕರ್ತವ್ಯವನ್ನ ಸಂಪೂರ್ಣಗೊಳಿಸಿಕೊಂಡು ಪುನರಪ್ಪಿ ಪುರವನ್ನ ಪ್ರವೇಶ ಮಾಡಬೇಕೆನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಕಾನನವನ್ನು ಹೋಗಿ ಸೇರಿಕೊಳ್ಳಬೇಕು, ಕಠಿಣವಾದಂತಹ ತಪಸ್ಸನ್ನಾಚರಿಸಬೇಕು, ದೇಹವನ್ನ ದಂಡಿಸಿಕೊಳ್ಳಬೇಕು, ಬ್ರಹ್ಮದೇವರನ್ನ ಒಲಿಸಿಕೊಳ್ಳಬೇಕು. ಬಂದಂತಹ ಬ್ರಹ್ಮನಲ್ಲಿ ಬೇಕಾದಂತಹ ವರವನ್ನ ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನ ಸೇರಿಕೊಳ್ಳುವಂತಹ ಕಾಲದಲ್ಲಿ ನಿನ್ನ ಈ ದೇಹ ರಕ್ಷಣೆಯನ್ನು ಮಾಡಿಕೊಳ್ಳುವ
ಮಾಡುವುದಕ್ಕೊಂದು ಆಯುಧದ ಅವಶ್ಯಕತೆ ಇದೆ. ಹೌದಮ್ಮ. ಅದನ್ನ ಈ ಮಾತೆ ಕೊಡ್ತೇನೆ ಕಣೆ. ಕೊಡಮ್ಮ. ಮಗನೇ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಓಹೋ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಒಂದು ಹೊಣೆಗಾರಿಕೆ ನನಗಿದೆ. ತೆಗೆದುಕೋ ಮಗನೇ. ಆಯ್ತಮ್ಮ. ಶುಭವಾಗಲಿ ಕಂದ. ಹೋಗಿ ಬಾ ಮಗನೇ, ಹೋಗಿ ಬಾ ಕಂದ. ಮಾತೆಗೆ ಮಣಿದು ವಿಖ್ಯಾತರಾದ ಶಿಶಾಮೋ. ವಿಧಾನದ ಆಶೀರ್ವಾದವನ್ನ ಕಾರಣವನ್ನ ಸೇರಿದೆ. ವಿಧಿಯನ್ನೇನೋ ಮೆಚ್ಚಿಸಿದೆ. ಬೇಕಾದ ವರವನ್ನ ಸಂಗ್ರಹಿಸಿದ್ದೇನೆ. ತಾಯಿ ನನ್ನ ನಿರೀಕ್ಷೆಯಲ್ಲಿದ್ದಾಳೆ. ಆದಷ್ಟು ಬೇಗ ಶೋಣಿ
ಇನ್ನು ಹೇಗೆ ಜೀವನ ಏನು ಮಾಡುವುದು? ಸೋನಿತಾಪುರದಲ್ಲಿ ಮಾಲಿನಿ ಸಂಜಾತನಾದಂತಹ ಮಹಿಷಾಸುರ ಅತಿ ಶಕ್ತಿಶಾಲಿಯಾಗಿ ಮೆರೆಯುತ್ತಾ ಇದ್ದಾನಂತೆ. ಅಷ್ಟು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದಿದ್ದಾನೆ. ಈ ಯೋಚನೆಯಲ್ಲಿ ನಾವಿದ್ದೇವೆ. ಮುಂದೇನು ಮಾಡೋಣ? ವೈಶಾಖ್ಯದ ಬಗ್ಗೆ ನಾನು ತಿಳಿದವನೇ ಆಗಿದ್ದಾನೆ. ವರ್ತಮಾನ ಕಾಲದಲ್ಲಿ ಸೋನಿತಾಪುರದಲ್ಲಿ ತನ್ನದಾದಂತಹ ಅಧಿಕಾರವನ್ನು ಸ್ಥಾಪಿಸಿಕೊಂಡು ಬೆರೆಯುತ್ತಾ ಇದ್ದಾನೆ. ಆದ್ದರಿಂದಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆತನ ಮುಂದೆ ಮುಂದಿರಿಸಿದ್ದೀಯ ಅಂತಾದರೆ ನ್ಯಾಯವನ್ನು ಒದಗಿಸಿಯಾನು. ಆದ್ದರಿಂದ ಸೋನಿತಾಪುರದಲ್ಲಿ ವರವನ್ನು ಪಡೆದು ಶೋಣಿತವನ್ನ ಸೇರಿದೆ. ಶೋಣಿತದ ಅಧಿಕಾರವನ್ನು ನನ್ನ ಪಾಲಿಗೊಪ್ಪಿಸಿದ್ದಾಳೆ ತಾಯಿ. ಏನದು ದ್ವಾರದಲ್ಲಿ ಬೊಬ್ಬೆ ಬರಲಿಸಬೇಕು. ಹೆದರಬೇಡಿ, ಬನ್ನಿ, ಎತ್ತ ಬನ್ನಿ. ಇಷ್ಟರವರೆಗೆ ನೋಡಿದ ಪರಿಚಯವಿಲ್ಲ. ಆದರೆ ಒಂದು ವಿಚಾರ ಸರಿಯಾಗಿ ಗಮನಿಸಿದೆನೆಂದಾದರೆ ಒಬ್ಬೊಬ್ಬರು ಒಂದೊಂದು ಅಂಗವನ್ನ ಕಳೆದುಕೊಂಡಿದ್ದೀರಾ. ಇವನಿಗೆ ಕೈ ಇಲ್ಲ, ಅವನಿಗೆ ಮುಖ ಇಲ್ಲ, ಇವನ ತಲೆಯಲ್ಲಿ ಏನೂ ಇಲ್ಲ. ಅಯ್ಯೋ, ಎಲ್ಲಿದ್ದವರು, ಯಾಕಾಗಿ ಬಂದಿರಿ, ಹೆಸರೇನು ವಿವರಿಸಿ.
ಹೀಗೆ ಆಗುವುದಕ್ಕೆ ಬಲವಾದ ಕಾರಣ ಉಂಟು. ಏನದು? ಈ ಹಿಂದೆ ಶೋಣಿತಾಪುರವನ್ನೇ ಅಳುಕಿಳಿಸುತ್ತಾ ಇದ್ದವರು ನಾವು. ನಾಕವನ್ನು ಪಡೆಯುವ ಉದ್ದೇಶದಿಂದ ನಾಕವನ್ನು ಏರಿದೆವು. ನಾಕ ನಮ್ಮ ಪಾಲಾಯಿತು. ಸಂತೋಷ. ಆದರೆ ಆ ಕಪಟಿ ಹರಿಯ ಚಕ್ರಾಘಾತದಿಂದ ಅಂಗವನ್ನು ಕಡಿದುಕೊಂಡಿದ್ದೇವೆ. ನನಗೆ ವಿಷಯ ಗೊತ್ತಾಯ್ತಲ್ಲ. ಏನು? ನನಗೆ ಕೈ ಇಲ್ಲ. ಹೌದು. ಅವನಿಗೆ ಕಾಲಿಲ್ಲ. ಇವನಿಗೆ ಏನು ಇಲ್ಲ. ಅಂಗವನ್ನೆಲ್ಲ ಕಳೆದುಕೊಂಡಂತಹ ನಾವು ಇನ್ನೇನು ಮಾಡುವುದೆಂದು ಯೋಚಿಸುತ್ತಿರುವಂತಹ ಕಾಲಕ್ಕೆ ವರ್ತಮಾನದಲ್ಲಿ ತಿಳಿದುಕೊಂಡೆವು. ಏನು? ವೈಶಾಖ್ಯನಾದಂತಹ ನೀನು ವರಬಲವನ್ನು ಪಡೆದುಕೊಂಡು ನಾಕಲೋಕಕ್ಕೆ ದಾಳಿ ಮಾಡಬೇಕೆಂಬ ಉದ್ದೇಶದಲ್ಲಿರುವೆ ಎಂಬ ಹಾಗೆ ಆ ವಿಚಾರವನ್ನು ತಿಳಿದು ನಿನ್ನೊಂದಿಗೆ ನಾವು ಬರಬೇಕೆಂಬ ಉದ್ದೇಶದಿಂದ ಬಂದಿದ್ದೇವೆ. ಮತ್ತೊಂದು ವಿಚಾರ ಗೊತ್ತುಂಟು. ಏನು? ನಮಗೆ ಮಾತ್ರ ಇದಾದದಲ್ಲ, ಮತ್ತೆ ನಿನ್ನ ತಂದೆಯನ್ನು ಕೊಂದವ. ಶಂಕದುರ್ಗಾದಿಗಳ ಕೂಡೆ ನಾಕದ ಮೇಲೆ ಅಭಿಯೋಗವನ್ನು ನಡೆಸಿದ್ದಾನೆ. ದುರುಳತ್ವವನ್ನು ಇಳಿಸುವುದಕ್ಕೆ ಬೇಕಾಗಿ ಎಲ್ಲೇ ದೇವತೆಗಳು
ನಾಕದ ಮೇಲೆ ದಾಳಿಯನ್ನು ಗೈದಿದ್ದಾನೆ. ಸ್ವಕ್ಕಿದ ಮದವನ್ನು ಇಳಿಸುವುದಕ್ಕೆ ಬೇಕಾಗಿ ನೀವೆಲ್ಲ ಆಯುಧ ಪಾಣಿಗಳಾಗಿ ಸಾಗು.
ಬಯಸಿ ಬಂದೆ ಅಂತಾದ್ರೆ ಅಳೆವಾದೀತು. ಆ ಕಾರಣದಿಂದ ತಂದೆ ಹೋದಂತ ಹಾದಿಗೆ ನೀನು ಹೋಗದೆ ನಿನ್ನ ಊರಿಗೆ ಹೋದ್ರೆ ನಿನಗೂ ಒಳ್ಳೇದು, ಇನ್ನ ಊರಿನವರಿಗೂ ಒಳ್ಳೇದು. ಇಲ್ಲದೆ ಹೋದ್ರೆ ಕೈಯಲ್ಲಿ ಹಿಡಿದಂತ ವಜ್ರಾಯುಧ ಮಾತಾಡಿತು. ವಜ್ರಾಯುಧ ಪುಡಿ ಮಾಡಿ ನೋಡುವ, ಕಸಿಯುವ ಚಂದ ನೋಡುವ.
ಪತ್ತೆಯೇ ಇಲ್ಲ. ಯಾರದು ಓಡುವುದು? ಸೂರ್ಯಚಂದ್ರರು. ಅವರ ನನಗೆ ಅರ್ಪಣ ತರ್ಪಣ ಮಹಿಷಾರ್ಪಣ. ಹೋರಾಟದ ಪರಿಣಾಮ ದೇಹಕ್ಕೆ ಆಯಾಸ, ವಿಶ್ರಾಂತಿ ಬೇಕು. ಹಿಂಬಾಲಿಸಿ ಹೋಗೋಣ. ನಮಸ್ತೆ. ಸೇರಿರುವಂತಹ ಕಲಾಭಿಮಾನಿಗಳೇ, ಇಂದಿನ ಈ ಸುಂದರ ಯಕ್ಷ ಸೇವೆಯ ಸೇವಾದಾರರಾದಂತಹ ಜಪ್ಪು ಮಜಿಲಾ 10 ಸಮಸ್ತರು, ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಸರ್ವ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರವರಾತ್ರಿ ನಾವು ವಾಮದ ಪದವು ಇಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಮಾರ್ಚ್ 10ರಂದು ಜಿಲ್ಲಾ ಮಂಗಳೂರು ವಕೀಲರ ಸಂಘ ಇವರ ಬಾತ್ತು ಮಂಗಳೂರು ನ್ಯಾಯಾಲಯದ ಸಂಕೀರ್ಣದಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು, ಅದೇ ರೀತಿ ಏಪ್ರಿಲ್ 9ರಂದು ನಮ್ಮದೇ ಮೇಳದ ರಾಜೇಂದ್ರ ಕೃಷ್ಣ ಇವರ ಸಂಯೋಜನೆಯಲ್ಲಿ ಬಪ್ಪನಾಡು ಮೇಳ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಕದ್ರಿ ಮೈದಾನದಲ್ಲಿ ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂತಹ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಮರುಗಿ ಮಾಡುವುದೇನು ಪರದಿರು ಪವನ ಪಾದದಲ್ಲಿ ಅರಿತರಿ ಕೋಟಿ ಕರುಣ ಸಾಗರಮ್ಮ ಹೊರೆಯದೆ ಬಿಡನೊಂದು ಪ್ರಿಯಲಿ ಅಗರ ಸಮರಮುಖದಲ್ಲಿ ಸೋತು ಗಿರಿಕಾನನಗಳಲ್ಲಿ ಅಲೆದಾಡಿದ್ದಾಯಿತು. ಒದಗಿ ಬಂದಂತ ಕಷ್ಟದ ಕುರಿತಾಗಿ ಮರುಗುತ್ತಾ ಕಾಲವನ್ನು ಕಳೆದೆವುಂತಾದರೆ ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ? ಕಷ್ಟವನ್ನು ಪರಿಹರಿಸುವ ಓರ್ವನೇ ಸತ್ಯಲೋಕದಲ್ಲಿದ್ದಾನೆ, ಆ ಕಡೆಗೆ ಸಾಗು. ಅವಧರಿತು ಕಮಲ ಸಂಜಾತ ಅವಧರಿತು ಕಮಲ ಸಂಜಾತ ದುರುಳರಿಗೆ ಹರಿಯಾದು ಹೊರುವಳೋ ಹೊರೆಯಬೇಕೆ ವಾಣಿ
ಸುಮನಸರನ್ನು ಒಂದುಗೂಡಿಸಿಕೊಂಡು ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು ಸ್ವಾಮಿ. ಏನಪ್ಪ? ಸುಮನಸುಗಳಿಗೆ ಒದಗಿದಂತಹ ಕಷ್ಟದ ವ್ಯಥೆಯನ್ನು ಏನೆಂದು ಉಸುರಲಿ ಪ್ರಭು. ಏನಾಯಿತು? ನಿಮ್ಮಿಂದಲೇ ವರಬಲಾನ್ವಿತನಾದಂತಹ ದುರುಳ ಮಹಿಷ ಶಂಕ ದುರ್ಗಾದಿಗಳನ್ನು ನೆರಹಿಕೊಂಡು ಮರ್ತ್ಯವನ್ನು ಪಾತಾಳ ಲೋಕವನ್ನು ಸೂರೆಗೈದ. ಅವನು ಹೊಂದಿದಂತಹ ವರಬಲಕ್ಕೆ ದೇವಾನುದೇವತೆಗಳಾದಂತಹ ನಾವೆಲ್ಲ ತಲೆ ತಗ್ಗಿಸಬೇಕಾದಂತಹ ಸ್ಥಿತಿ ಒದಗಿದೆ. ಧರ್ಮಾತ್ಮರಾದಂತಹ ನಾವು ತಲೆ ತಗ್ಗಿಸ್ತೇವೆ ಅಂತ ಆದ್ರೆ ಧರೆಯ ಧರ್ಮ ತಲೆ ತಗ್ಗಿದೆ ಅಂತ ಅರ್ಥ. ಧರೆಯ ಧರ್ಮವನ್ನು ಎತ್ತರಿಸಬೇಕಾದವ ಸತ್ಯಲೋಕವಾಸಿಯಾದಂತಹ ನೀನು ಬರೆದು ಉದ್ಧರಿಸು ದುರುಳನ ಬಾಧೆಯ ಆಗುಹೋಗುಗಳ ಬಗ್ಗೆ ಚಿಂತಿಸುವಂತಹ ಗುಣಸಿಂಧು ನೀನು. ಈ ರೀತಿಯಾಗಿ ವ್ಯಥಿಸುವುದಕ್ಕೆ ಪರೋಕ್ಷವಾಗಿ ನಾ ಕಾರಣನು. ಒಲಿದು ವರವನ್ನು ಕೊಟ್ಟಿದ್ದೇನೆ, ತಪಸ್ಸಿಗೆ ಒಲಿದಿದ್ದೇನೆ ವಿನಃ ತಪಸ್ವಿಗೆ ಅಲ್ಲ. ಖಳಮತ್ತರತೆಯಿಂದ ಮುಂದುವರಿಯುತ್ತಾ ಇರುವಂತಹ ಮಹಿಷನ ವಧೆ ಬಗ್ಗೆ ಚಿಂತಿಸುವುದಕ್ಕೆ ನಾನಲ್ಲ, ಎಲ್ಲವನ್ನು ಪರಿಹರಿಸುವುದಕ್ಕೆ ವೈಕುಂಠಪತಿಯಾದಂತಹ ಮಾಧವನಿದ್ದಾನೆ. ಆ ಕಡೆ ನಡೆಯೋಣ. ಸ್ಥಳ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿದ್ವೀಪ. ಚಂದ್ರಕಾಂತಾಶಿಲೆಯಲ್ಲಿ ಕುಳಿತು ಯೋಚಿಸೋಣ. ನಳಿನ ಭವ ಸುರರ ನುಣಗುಣಡು ನಡಿತೊಳದು ವೈಕುಂಠರವು ಕಾಣದಿರಲು ಬಳಿಕ ಕೈಲಾಸ ಕೈತರನಾದ ಹೊರಗರನು ನಿಲಯದೊಳಗಿಲ್ಲದಿರೇ ಈಶ್ವರನೂ ಇಲ್ಲದಾದನೆ ಕಳವಳಿಸಿ ಬಳಿಕವ ತಿರುಗಿದ ಶರೀರ ನುಡಿ ಹರಿಹರರು ತುಗಿನಾದಿಯೊಳಗಿರುವ ಹದನವನು ಹರಿಗರ ಪದಕೆರಗಿ ಸಕಲರು ಜಯ ಜಯ ಹರಿಹರರ ಪದಕೆರಗಿ ಸಕಲರು ಉರುಳ ಮಹಿಷಾಸುರನ ಮುಪಗಳ ತರಗವಿದು ಇದು ಎಲ್ಲ ನೀವೇ ಮುರಿಯುವುದೆನಲು ಜಯ ಜಯ
ಎಲ್ಲವನ್ನೂ ವಶಗೊಳಿಸಿ ದಾಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಅಧಮನ ನಾಶಕ್ಕೆ ಒಂದು ದಾರಿ. ದೈತ್ಯ ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಸ್ಸನ್ನು ವೈಷ್ಣವನಿಗಾಗಿ ದಿವ್ಯ ತೇಜಸ್ಸನ್ನೇ ಹೊರಗೆ ಕಾರ್ಯಗಳಿಗೆ ಮಾಲಕನಾಗಿರುವ ಧೃಢ ವೈಷ್ಣವನಿಗಾಗಿ ಅಂಥ ಸತ್ವವನ್ನು ಹೊರಗೆ ದೇವತೆಗಳಾದಂತಹ ನಾವು ನಮ್ಮ ದಿವ್ಯ ತೇಜಸ್ಸನ್ನು ಹೊರಗಡೆ ಮರುಮೂರ್ತಿಗಳ ಮುಖದಿರುವುದ ಮುರುಳಿಗದಿ ಒಂದಾಗುತ್ತಲೀ ಹಾರಿಯ ಕೃತಿ ತೊಳೆದು ಹರಿಗಿಳಿದು ರುಜಿ ಜೀವಿರು ತಾನು ತೀಸಿದರು. ನಮ್ಮನೋ ಮಾಸಿ ಪಾವನ ಚರಿತೆ ತಾಯಿ ನಾವು ಪರಿಗೊಂಡೆವು ಪಾಲಿಸ ಭಯವ ದೇವಿಗೆ ಪಾವನ ಚರಿತೆ ಅಮ್ಮ सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायण नमोस्तुते नारायण नमोस्तुते नारायण नमोस्तुते ಕಷ್ಟವ ಕೇಳಿಕೊಂಡೆ
ತೋರಿಸಿದಿರಿ. ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಲಾಲಿಸುತ್ತಲ ಮಗಿಜನು ವಿಧಾತನಿಗೆ ವರದ ಬಲದಿಯೇ ಸುರರಾಜ ಜನ್ಮದಿಗಿರಿಸಿ ನಿರ್ಭೀತಿಯ ಸುರರಾಜ ಎಲ್ಲವ ಬೆದಗಿರಿಸಿ ನಿರ್ಭೀತಿಯಿಂದ ಪರೋತ್ಪರ ಶಕ್ತಿ ನಾರಾಯಣ. ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ಓಜಸ್ಸು, ನಭೋಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯೇ, ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೇ ಘನಬುದ್ದೇಶವಿದೆಯಮ್ಮ. ಅದ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ಬರಬರದ ಪ್ರಮತ್ತತೆಯಿಂದ ದೇವಲೋಕವನ್ನಡರಿದ, ಸುಮನ ಸವಾರವನ್ನು ಸಮರ ಮುಖದಲ್ಲಿ ಜಯಿಸಿದ, ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರ್ತಿತ್ರಯರಿಂದ ವಧಿಸಲು ಸಾಧ್ಯವಾದ ಬರಬಲವುಳ್ಳ ಪೂರ್ಣ ಮಹಿಷನ ಕೊಂದು ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ, ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೆ. ಬಿಡಿರಿ ಭಿತ್ತಿಯ ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಡುಹಿ ಅವರ ನೆತ್ತರನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎಡಲು ಜಯ ಜಯ ವಿನುತ ಸಕಲರು ಮಣಿಯಲಾಗಿ ಜಯ 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 ಇರುದ ಸಕಲರು ಮಣಿಯಲಾಗಿ ವಿಶ್ವಕರ್ಮರು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಇಂದ್ರಾದಿ ಸುಮನಸರೇ, ಮಹಾದೇವಿಯ ಭಯವಾಕ್ಕನ್ನು ಕೇಳಿ ನಾವೆಲ್ಲವರು ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವ ನಾದ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯ ಭಾರತ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಕೂಡದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಕರದ ಚಕ್ರವನೇ
ಸುದರ್ಶನ ಪ್ರಳಯನಾಗಿ ತ್ರಿಶೂಲವನ್ನು ಸಾಗಿಯ ಒದಗೆ ತ್ರಿಶೂಲ ಕನಕ ಗರ್ಭನು ಬ್ರಹ್ಮದಿಂಡವ ಇದ್ದು ಬಳಿಕ ಸುಮನ ಸ್ವರೂಪ ಜಯ ಜಯ ಪದ ಕೆಳಗೆ ಜಯ 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 ಜಗದಂಬ ಜಗದಂಬ ಜಯ 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 जय जय जगदंबा येनुग सकलरू पद ಕೆಳಗೆ जय जय ನಮ್ಮವರೇ ನಾವು ನಮ್ಮ ದಿವ್ಯಾಯುಧಗಳನ್ನೇ ಮಹಾದೇವಿಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದವರಿದ್ದೇವೆ. ಅವಶ್ಯಕತೆ ಎಷ್ಟೋ ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೈವರೇ ಮಹಾದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚ
ಒಮ್ಮಿಂದೊಮ್ಮೆಗೆ ಕಾಗಿ ಗುರಿಗಳ ಚಾಟ ಕಿರುಚಾಟ. ನನ್ನವರಾದ ಶಂಕದುರ್ಗನ ಮರಣದ ವಾರ್ತೆ ಯಾರೋ ಒಬ್ಬಾಕೆ ನಾರಿ ಬಂದಿದ್ದಾರೆ. ಅಷ್ಟಾಭುಜೆಯಾಗಿ ಕಾಡಿನ ಕೇಸರಿಯನ್ನ ಏರಿ ನನ್ನವರಾದಂತಹ ಶಂಕದುರ್ಗರನ್ನೇ ತರೆಯುತ್ತಾ ಮುಂದಾಗುತ್ತಾ ಬರುತ್ತಾ ಇದ್ದೀಯ. ನಾನೇ ಕೊಂದವಳು. ಎಳಗೆ ನಾರಿ ಏನು ವಿಚಾರಣೆಗೆ ಬಂದದ್ದು ಸಾಮಾನ್ಯನಲ್ಲ. ಏನು ಮಹಾ 3 ಲೋಕದ ಅಧಿಕಾರಿ ಮಹಿಷ.
ಒಳ್ಳೆಯ ಮಾತನ್ನ ಹೇಳುತ್ತೇನೆ ಕೇಳು. ಏನದು? ಅಷ್ಟಮಯವನ್ನು ತ್ಯಜಿಸು, ಕೇಸರಿಯನ್ನು ಕಾಣಲು ಕಟ್ಟು. ಈಗ ನನ್ನ ಒಪ್ಪಿದ ಕೋಡವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದೇ ಭ್ರಷ್ಟ. ಮೂಲಮೂರ್ತಿಗಳ ಶಕ್ತಿ ಅಷ್ಟಭುಜ
ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರವರ ಸಂಹಾರವನ್ನೇ ಮಾಡಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಎಂದಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ನಗಡಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಅಧಿಕ ವಿಭವದಲ್ಲಿ
ಸನಮಾನ್ ಸೋಳಿತ ಬೆಟ್ಟಳಕ್ಕೆ ಯಾರು ತರ್ತಿದ್ದೀರಿ? ನಾವೇ ಸರಿ ಅಲೆ ಕವಿದ ಆಲಿಸಬೇ ಕಾಪಾಡು ಅನುಜನ ಶುಂಭ ಅಗ್ರಜ ಶುಂಭ ಕಶ್ಯಪ ಬ್ರಹ್ಮ ಹಾಗೂ ತಲುದೇವಿಯ ಪುಣ್ಯ ಗರ್ಭಾಗುದಿಯಲ್ಲೇ ಪಾವನವನ್ನಾಗಿಸಿ ಈ ಲೋಕದ ಬೆಳಕನ್ನು ಕಂಡವರು ನಾವಿರುವರು. ಹೌದಣ್ಣ. ಶುಂಭ ನಿಶುಂಭ ಎಂಬ ನಾಮಾಂಕಿತದಲ್ಲಿ ಒಟ್ಟ ಬಾಲಕಾಲಕ್ಕೆ ಶೋಳಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ನಿಜ. ಬಾಲ್ಯದಲ್ಲಿಯೇ ಬೇಕಾಗಿರುತ್ತಾ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು. ಹೌದಣ್ಣ. ಕರ್ಕಶ ಶಬ್ದದ ಹಾಗೆ 100 ವರ್ಷ ಬದುಕುವುದಕ್ಕಿಂತ ಅಡ್ಡ ಬಾಲ ಕೋಗಿಲೆ ಹಾಗೆ 3 ದಿವಸ ಬದುಕಿದ್ರೆ ಲೇಸು. ಹಾಗಾಗಿ ನಾವು ಮಾಡಿದ್ದು ಏನು ತಮ್ಮ? ಎದ್ದೇಳು. ನಮ್ಮ ಬದುಕು ಸಾಮಾನ್ಯರಂತೆ ಆಗಬಾರದು. ಉದ್ದೇಶವನ್ನೇ ಹೊಂದಿ ನೇರವಾಗಿ ಕಾಡನ್ನು ಸೇರಿದೆವು. ವಿಧಿಯನ್ನು ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಲೋಕಕ್ಕೆ ದಾಳಿ ಮೆಟ್ಟಿ ಭೂಲೋಕದಲ್ಲಿನ ಭೂಮಿ ಪಾಲಕದ ಮೆಟ್ಟಿದ್ದೇವೆ. ಅಣ್ಣ, ಈ ಕಾಲಕ್ಕೆ 2 ಲೋಕ ನಮ್ಮದಾಗಿದೆ. ಇನ್ನು
ನಮ್ಮ ಶೈಲಿ ಸೂರಪ್ಪ ಎಂಬುದಾಗಿ ಅರ್ಥವಿಸಿದ್ದೇನೆ. ಚೋಳಿತ ಪಟ್ಟಣದ ಸರ್ವಾಧಿಕಾರಿಗಳು ಶುಂಭರು ಕಾಣ್ತಾ ಇರುವಂತಹ ಸ್ವರ್ಗದ ಅಧಿಕಾರ ಇಲ್ಲಿಯ ಸುವಸ್ತು ಕೊಡು. ಸ್ವರ್ಗದ ಮೇಲೆ ಅಭಿಯೋಗ ನಡೆಸಿದ್ದು ಇದು ನಿನ್ನ ಹುಂಬತನದ ಮಾತಾಯಿತು. ಯಾಕಾಡಿದ ಈ ಮಾತು? ಹಿಂದಕ್ಕಾದ್ರೂ ದಾಳಿಯನ್ನು ಮಾಡಿದ ವಿದ್ಯುನ್ಮಾಲಿಯು ಅಥವಾ ಮಹಿಷದಾನವು ಅವರು ಇಲ್ಲಿಲ್ಲವಾಗಿದ್ದಾರೆ. ಅದಕ್ಕೆ ಕಾರಣ ಹಾಗೆಲ್ಲ ಮಾಡಿ ಶಕ್ತಿ ನಮಗಿದೆ. ಬ್ರಹ್ಮನನ್ನು ಮೆಚ್ಚಿಸಿಕೊಟ್ಟವ ಅವರು ಕೂಡ ಅದನ್ನೇ ಮಾಡಿ ಬಂದದ್ದು. ಆದ್ರೆ ಉಳಿಲಿಲ್ಲ. ಯಾಕೆ? ಒಂದು ಮನ್ವಂತರದವರೆಗೆ ಓರ್ವನೇ ಇಂದ್ರ ಎನ್ನುವ ಹಾಗೆ ತ್ರಿಮೂರ್ತಿಗಳ ಘೋಷಣೆ, ಆದಿಶಕ್ತಿಯ ದಯೆ ಯಾವ ತನಕ ನನ್ನ ಮೇಲೆ ಇರ್ತದೋ ಅಲ್ಲಿಯ ತನಕ ನಿನ್ನಂತ ದುರುಳರು ನನ್ನ ಪಾಲಿಗೆ ನಿರ್ಲಕ್ಷ್ಯ. ನೆನಪಿಟ್ಟುಕೋ. ಯಾವುದು? ನಿನ್ನದ್ದಾಗಿರುವಂತಹ ಅಧಿಕಾರ ಒಂದು ಮನ್ವಂತರದವರೆಗೆ ಮಾತ್ರ ಸೀಮಿತವಾಗಿರುವುದು. ಅದನ್ನು ನೆನಪಿಟ್ಟು ವ್ಯವಹಾರ ಮಾಡ್ಬೇಕು. ಈಗ ಒಂದು ಮನ್ವಂತರ ನಾನೇ ಅಲ್ವಾ? ಮತ್ತೆ ನೀನೆಂತದಕ್ಕೆ ಬಂದದ್ದು? ನಾವಿದ್ದೇವಲ್ವಾ? ಈಗ ಒಂದು ಮನ್ವಂತರ ನಾನೇ ಒಪ್ಪಿಕೊಂಡಿದ್ದೆ. ನೀನ್ ಎಂತದಕ್ಕೆ ಬಂದದ್ದು? ನಮ್ಮಲ್ಲಿ ಸಾಮರ್ಥ್ಯ ಇದೆ, ತೋರಿಸ್ತೇವೆ. ನೀನು ಯಾವಾಗ್ಲೂ ಇಲ್ಲಿಂದ ಕಷ್ಟ ಬರುವಾಗ ಓಡಿ ಹರಿಯಲ್ಲಿ ಬೇಡುವವ ನೀನು. ನಾನಲ್ವಾ? ನಿನಗೇನು ಸಂಕಟ ಈಗ? ಅಲ್ಲ, ನಿನ್ನಲ್ಲಿ ಆಗುವುದಿಲ್ಲ ಎಂಬುದಾಗಿ ಮೊದಲಾಗಿ ಹೇಳು. ಯಾವುದು? ಮತ್ತೆ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಇನ್ನೋರ್ವನನ್ನು ನೀನು ಅನುಕರಣೆ ಅಲ್ಲ ಅಂತ ಹೇಳಿ ಆದ್ರೆ ಅವನನ್ನು ಅನುಸರಿಸುವವ ನೀನು. ಹಾಗಿರುವಾಗ ನಿನ್ನ ಸಾಮರ್ಥ್ಯ ಎಷ್ಟು ಎಂಬುದಾಗಿ ನಮಗೆ ತಿಳಿಯುತ್ತದೆ. ನೀನೇ ಆಡಿದ ಮಾತಿನ ಪ್ರಕಾರವಾಗಿ ಈಗ ಬೇರೆಯವರನ್ನು ಒಲಿಸಿಕೊಂಡು ತ್ರಿಮೂರ್ತಿಗಳೇ ಒಲಿದು ಕೊಟ್ಟ ಪೀಠ ಅದನ್ನು ಅವರೇ ಉಳಿಸಿಕೊಳ್ತಾರೆ. ನಿಮಗೆ ಸಿಗುವುದಿಲ್ಲ. ನಿನಗೆ ಬೇಕು ಅಂತ ಹೇಳಿ ಏನಿಲ್ಲಲ್ಲ. ಯಾರಿಗೆ? ನಿನಗೆ ಬೇಕು ಅಂತಲೇ ಮಾಡಿ.
ಅಂತ ಸುಮ್ಮನೆ ಚುಮ್ಮರಿಗೆ ದೇವಘೋಷ. ಹೌದಣ್ಣ, ಆ ದೇವತೆಗಳು ಮಾಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ. ಹಾಗೆ ಅರ್ಪಣ ದರ್ಪಣ ಯಾರಲ್ಲಿ ತೋಡು ಸೂರ್ಯಚಂದ್ರನು. ಹೌದಣ್ಣ, ನನ್ನ ಪಣವಿಲ್ಲ ಎತ್ತಲ್ಲಿ ಜತಲ ಬಿಟ್ಟು ಬೇಕು ಪಡೆದುಕೊಳ್ಳೋಣ. ಮರಗಿರಗಿ ಸುರಪಾಲ ಅನಿಮೀಟರ ಕರೆದವನ ಧನುಜ ರೂಪಗಳವು ದಿನದಿನಕ್ಕೆ ಹೆಚ್ಚಾಯಿದೆ. ಧನುಜನು ತಕ್ಕಿ ದೇವಿಗಿರದೆ ಬೇಳುವುದು ಮನ ಜರಗಿ ಸುರಪಾಲ ಸುರಪಾಲ. ಸುಮನಸರಾದಂತ ನಮ್ಮ ಮನಸ್ಸು ಕರಗುತ್ತದೆ ಅಂತಾದರೆ ಸುಮನಸ್ಸುಗಳಿಗೆ ಕಷ್ಟ ಒದಗಿದೆ ಎನ್ನುವುದು ಸ್ಪಷ್ಟ. ಮೂರು ಲೋಕಕ್ಕೊದಗಿದಂತ ಬವಣೆಯನ್ನು ನಿವಾರಿಸುವುದಕ್ಕೆ ಯಾರಿದ್ದಾರೆ ಎನ್ನುವ ಹಾಗೆ ಚಿಂತಿಸುತ್ತಾ ದಿನವನ್ನು ಕಳೆದದ್ದಾಯಿತು. ಒದಗಿ ಬಂದಂತ ಕಷ್ಟದ ಪರಿಹಾರ ಹೇಗೆ ಎನ್ನುವ ಹಾಗೆ ಯೋಚಿಸಿದರೆ ಅಂದು ತಾಯಿ ಹೇಳಿದಂತ ಅಭಯವಾಕ್ಯ ನೆನಪಾಗುತ್ತಾ ಉಂಟು. ತುಹಿನಗಿರಿಯನ್ನು ಸೇರಿ ಜಗದಾದಿ ಶಕ್ತಿಯನ್ನೇ ಪೂಜಿಸಿದ್ದೇವೆ. ಜಯ ಜಯ. ಪೂಜಿಸಿದನ ಮಾಯೆಯ ನಿರ್ಜರರಿಗ ಪೂಜಿಸಿದನು ಮಾಯೆಯ ನಿರ್ಜರರಿಗ ಪೂಜಿಸಿದನು ಮಾಯೆಯ ಪೂಜೆಗೆ ಬಾಧಿಸುವ ಮಾತೆಯ ರಾಜೇಶ್ವರಿಯ ಕನ್ನಡ ಸರೋಜವನು ಮಮ ಶ್ರದ್ಧೆಯು ಶಿವರಾಜ ನವವಿಧ ಭಕ್ತಿಯಿಂದಲಿ ಪೂಜಿಸಿದನು ಮಾಯೆಯ ನಿರ್ಜರರಿಯ ಪೂಜಿಸಿದನು ಮಾಯೆಯ. ಜಯ ಜಯ ಜಗದಂಬಾಸುರರನ್ನು ಬರೆದು ಉದ್ಧರಿಸಮ್ಮ. ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇಡನದಿಂದ ಬಿದ್ದ ಶರೀರಿಯ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ಯಾ. ಯಾರಿಂದ ಬಂದಂತಹ ಕಷ್ಟ, ಯಾಕೆ ಈ ಬವಣೆ ಬಿತ್ತರಿಸು. ಮಾತೆ, ದುರುಳರಾದಂತ ಶುಂಭಾಸುರರನ್ನುವಂತಹ ದಾನವರು ದುರುಳ ಮಹಿಷನಿಗಿಂತಲೂ ಅಧಿಕ ಬಲಾಢ್ಯರಾಗಿದ್ದಾರೆ ತಾಯಿ. ವಿಧಿಯಿಂದ ಆರ್ಜಿಸಿಕೊಂಡಂತ ವರಬಲವನ್ನು ದುರ್ವಿನಿಯೋಗಗೊಳಿಸುತ್ತಾ ಇದ್ದಾರಮ್ಮ. ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಮೆರೆದಾಡುತ್ತಾ ಇದ್ದಾರೆ. ದುರುಳರ ವಧೆಯಾಗದೆ ಲೋಕಕ್ಕೆ ಕ್ಷೇಮವಿಲ್ಲ ತಾಯಿ. ಅಮ್ಮ, ನಾಕಲೋಕ ಕೈ ತಪ್ಪಿತಲ್ಲ ಎನ್ನುವಂತ ನೋವಿನಿಂದ ಬಂದದ್ದಲ್ವಮ್ಮ. ಒಬ್ಬ ಶ್ರೇಷ್ಠನ ಕೈಸೆರೆಯಾಗುತ್ತಾ ಇದ್ರೆ ನಾನೂ ಸಂತೋಷ ಪಡುತ್ತಾ ಇದ್ದೆ. ಅಧರ್ಮ ವಿಜೃಂಭಿಸುತ್ತಾ ಉಂಟು. ದುರುಳರನ್ನು ನಾಶಗೊಳಿಸಿ ಧರೆಯ ಧರ್ಮವನ್ನು ಕಾಪಾಡ ಕಷ್ಟವೇ ಕರುಣಿಸುತ್ತ ಅಭಯವನ್ನು ನುಡಿದಳು. ಕಿದು ಸಭೆಯಲ್ಲಿ ಪರಿದು ದೈತ್ಯರ ನೆರವಿಯನು. ಕಿರಿದು ಸಭೆಯಲ್ಲಿ ಪರಿದು ದೈತ್ಯರ ನೆರವಿಯನು. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಗಿನಗಿರಿಯುಳ್ಳ ಗಿರುತ ನೋಡುವುದೆಂದಲೀಲೆ
ಮರಿಸಿ ನಿಜವನ್ನು ತುಗಿದ ಗಿರಿಯೊಳಗಿರುತ್ತ ನೋಡುವುದೆಂದಲೀ ಗಜ ಹರುಷದೊಳಗಿರುವುದಿರುತ್ತ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಲ ಮರೆಯ ಮಾತಲ್ಲ ಸುರಪಾಲ ಶುಂಭರ ಬಾಧೆಯಿಂದ ಕಂಗೆಟ್ಟೆಯ ಬೆದರದಿರು ಬೆದರದಿರು ಇನ್ನು ಕಿರಿದು ದಿನದೊಳಗಾಗಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಮ್ಮ, ಒಂದಂತೂ ಸ್ಪಷ್ಟ, ಇದು ಪ್ರಸಂಗ ನಮ್ಮದಲ್ಲ, ಇದು ನಿನ್ನದು ಅಂತ ನಾವು ಬಲ್ಲೆವು ತಾಯಿ. ನೀನಾಡಿಸುವಂತ ಆಟದ ಗೊಂಬೆಗಳು ನಾವೆನ್ನುವ ಹಾಗೆ ಚೆನ್ನಾಗಿ ಮನಗಂಡವರು. ಅಮ್ಮ, ರಂಗಕ್ಕೆ ನೀನೇ ಇಳೀತಿ ಅಂತ ನೀನೇ ಆಡುತ್ತಿ. ನೀನು ಆಡುವಂತ ನಾಟಕದ ಚಂದವನ್ನು ನೋಡಬೇಕು ಅಂತ ಆಸೆ ಉಂಟು. ಮಕ್ಕಳಿಗೆ ಅನುಗ್ರಹ ಮಾಡುತ್ತೀಯ ತಾಯಿ. ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ತಿಳಿಗಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಒಲುವ ಕಾರ್ಯವು ಸುಲಭ. ಧನುಜರೆಲ್ಲರ ಒಲುವ ಕಾರ್ಯವು ಸುಲಭ ಎನ್ನುತ್ತಲೇ ತರುಣ ಮನದೊಳಗೆ ಯೋಚಿಸಿ ಯೋಚಿಸಿ ಮಹಮ್ಮಾಯೆ ಎಂದು ಯೋಚಿಸಿ ಮಹಮ್ಮಾಯೆ ಯೋಚಿಸಿ 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 ಮರಪಾಯಿ ಮರಪಾಯಿ ಯೋಚಿಸಿ
ಬೇರೆಯವರಿಗೆ ಬರೆಸಿ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಳಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ. ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡುವೆ. ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರುತ್ತಾ ಇದೆ. ಶೋಭಿಸಲು ಶೋಭಿಸಲು ಕನಕಾದ್ರಿಯಾಲೆ ಉಯ್ಯಾಲೆ ಉಯ್ಯಾಲೆ ಶೋಭಿಸಲು 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 ವನರುಳಗಂದು ಮೋದರುಳು ವನರುಳಗಂದು ಮೋದರುಳು ಶೋಭಿಸಲು ಮೋದಗಳು ಶೋಭಿಸಲು ಮೋದಗಳು ಶೋಭಿಸಲು ಜಗಜ್ಜನನಿ ಜಗಜ್ಜನನಿ ಆಡುತ್ತಲೇ ಕನಸು ಬಗೆಯುವುದು ಉಯ್ಯಾಲೆ ಆಡಿದಳು ಮಗನ್ಮಾತೆ ತನುಯಾಲೆ ಆಡಿದಳು ಜಗನ್ಮಾತೆ ತನುಯಾಲೆ ಆಡಿದಳು ಆಡಿದಳು ಆಡಿದಳು
ಶೋಭಿಸಲು ಮೋದಗಳು ಶೋಭಿಸಲು ಸರ್ವತದಿಂದ ಉಯ್ಯಾಲೆಯ ಗಣಿಯಡುತ್ತಲೆ ಕರೆದು ಬಡಿಯೊಡಕು ಉಯ್ಯಾಲೆ ಆಡಿದಳು ಮಗ ಮಾತೆ ತಾನು ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನು ಉಯ್ಯಾಲೆ ಆಡಿದಳು 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 ಬರುತ್ತಾ ಕದಂಬವನದ ಮಧ್ಯಭಾಗವನ್ನೇ ಬಂದು ಸೇರಿಕೊಂಡೆ. ನಾನು ಈ ವನವನ್ನು ಪ್ರವೇಶ ಮಾಡುತ್ತಿದ್ದಂತೆ ಕತ್ತಲಾಗಿದ್ದಂತಹ ವನ ದೇದೀಪ್ಯಮಾನವಾಗಿ ಬೆಳಗುವುದಕ್ಕೆ ಆರಂಭಿತವಾಯಿತು. ಶುಕಪಿಕಗಳ ಗಾಯನ, ಮಯೂರಿಗಳ ನರ್ತನ ಒಂದೆಡೆಯಾದರೆ ಪರಸ್ಪರ ವೈರಭಾವದಿಂದ ಜೀವನವನ್ನು ನಡೆಸುವಂತಹ ಖಗ ಮೃಗ ಸಂಕುಲಗಳೆಲ್ಲವೂ ಅನ್ಯೋನ್ಯತೆಯಿಂದ ಬಾಳುತ್ತಾ ಇದ್ದಾವೆ. ಈ ವನದಲ್ಲಿ ದುರುಳರ ವಧಾ ಪ್ರಕರಣಕ್ಕೆ ಸರಿಯಾದಂತಹ ಸ್ಥಳವಿದು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಆದ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಮಾಡಿದ್ದೇನೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿದೆನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದೆನು ಎಂದಾದರೆ, ತನುಗಂಧವನ್ನು ಆಗ್ರಹಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳರು ಇತ್ತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದಿರುತ್ತಾರೆ. ಎಂತಹ ಗಂಡ ಆದರೂ ಮರಳಾಗಲೇಬೇಕು. ಕಾಮಾತುರಾಣಾಂ ನಾ ಭಯ ನಾ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಕರ್ತವ್ಯ. ಶೋಧಿಸುವೆ ಹಿಂದಿರುತ್ತ
ತುಗಿನಾದ್ರಿಯನು ಅಡರುತ್ತಲಿಯೇ ಮೃಗ ಮಾಂಸವನು ಮೆಲುತ ಮೃಗಗಳನ್ನು ಕೊಲ್ಲುತ್ತ ಹೊಣರಾಗದ Oh
ಬಂದೆ, ರಕ್ತವನ್ನು ಕುಡಿದೆ, ಗೆಲುವನ್ನು ಸಂಗ್ರಹಿಸಿ ಅಲ್ಲಿಟ್ಟಿದೆ. ಯಾಕೆ? ಎಮ್ಮೊಡೆಯದಾದ ಶುಂಭ ಜೀವಡೆ ಅಮ್ಮ ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಒಂದು ಮದ ತುಂಬಿದ ಮತ್ತಾನೆ ಸೊಂಡಿಲನ್ನೆತ್ತಿ ಮುಂದೆ ಬಂತು. ಭಯ ಪಡ್ಲಿಲ್ಲ, ಶರವೇಗದಿಂದ ಧಾವಿಸಿದೆ. ಅದರ ಸೊಂಡಿಲಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಸರಿ, ಹೊಟ್ಟೆ ತುಂಬಿದಾಗ ಅಣ್ಣ ನೆನಪಾಯ್ತು. ಏನಿದೊಂದೇ ಅತ್ತ ಇತ್ತ ನೋಡ್ತಾನೆ ತಮ್ಮ, ಮನೆಗಳೆಡೆಯಿಂದ ಚಿಗರೆಗಳು ಒಂದನ್ನು ಬಿಡ್ಲಿಲ್ಲ. ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೆ. ತಮ್ಮ ಪರಿಶ್ರಮದ ಪರಿಣಾಮ ಶರೀರಕ್ಕೆ ಆಲಸ್ಯ, ಏನು ಶಕೆ? ಗಾಳಿಯ ಸಂತಾನ ಇಲ್ಲ, ಎಲ್ಲಿ ಹಾಳಾಗಿ ಹೋಗಿದ್ದಾನೆ. ಸ್ವಲ್ಪ ಗಾಳಿ ಹಾಕೋ ನೀನು. ಸ್ವಲ್ಪ ಗಾಳಿ ಬಿಡು. ನಿನಗೆ ಯಾಕೋ ಗಾಳಿ? ನಿನ್ನಷ್ಟು ಕೆಲಸ ನಾನು ಮಾಡ್ಲಿಲ್ವೇ? ಹೌದು, ಇಬ್ಬರು ದಣಿದಿದ್ದೇವೆ. ಹಾಗಿದ್ರೆ ನಮ್ಮ ಸೇವೆಗೆ ಯಾರಾದ್ರೂ ಬೇಕಲ್ಲ? ಓರ್ವನಿಂದ ಮಾತ್ರ ಸಾಧ್ಯ. ಯಾರು ತಮ್ಮ? ಮಾರುತ ಮಾಡುವನಿಗೆ. ಆದರೆ ನಾವು ತಗ್ಗು ದೇಶದಲ್ಲಿದ್ದೇವೆ. ಗಾಳಿ ಬೀಸುವುದು ಎತ್ತರದಲ್ಲಿ, ಅದು ಕಾಣುತ್ತಾ ಇದ್ದಿತ್ತು ಹಿನಾದ್ರಿ. ಮಾರುತ ಸೇವಿಸೆ ನಲನೆಯೋ ಮಾರುತನ ಸೇವಿಸೆ ಗಳಿಲಗಿಲ್ ನಾಸಕಿ ಪರಿಮಳ 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 ಸ್ವಲ್ಪ ಅಲ್ಲಿನಲ್ಲಿ ಪರಿಮಳ ಕೆಳಗೆ ಜಾಗ ಇಲ್ಲ. ಇಳಿಯುವಷ್ಟು ಇಳಿದಾಯ್ತು, ಇನ್ನೆಲ್ಲಿಗೆ? ಸ್ವಲ್ಪ ಇಳಿಯುವ. ಇಲ್ಲ. ನಲವಿನಿಂದ ಕುಳಿತು ದೇವಿ ಪಾಡುತ್ತಿಗ ಗಾಯನವನ
ಒಲವಿನಿಂದಯ್ಯಾನೆಯಲಿದ್ದ ಕುರಿತು ದೇವಿಯ ಪಾಡುತ್ತಿಗೆ ಗಾಯನವನಾಲಿಸುತ್ತ ಉಯ್ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುತ್ತಿಗೆ ಸಂಗೀತವ ಆಲಿಸುತ್ತ ಸಗಮ ಬರಿದ ನಿಧಪ ಮಗರಿಸ ಘಮ ಬರಿದ ನಿಧಪ ಮಗರಿಸ ಸಗರಿಸ ಸಗಮ ಗರಿಸ ಸಗಮ ಮಗರಿಸ ಸಗಮ ಪರಿಧಪ ಮಗರಿಸ ಸಗಮ ಪರಿಸ ನಿಧಪ ಮಗರಿಸ ಸಗಮ ಪರಿಸ ನಿಧಪ ಮಗರಿಸ ಸಗಮ ಪರಿಸ ನಿಧಪ ಮಗರಿಸ ನಿಧಪ ಮಗರಿಸ Gama pani sa pani sa pani sa ga pani sa ga pani sa ga ma pa gama gama pani sa gama pani sa gama pani sa gama pani sa ಆಲಿಸುತ್ತ ಗಾಯನವ ಕಣರಾಗ ದೇವಿಯು ಉಯ್ಯಾಲೆಯಲ್ಲಿ ತಾ ಕುಳಿತು ಪಾಡುತ್ತಿಗ ಸಂಗೀತವ ಆಲಿಸುತ್ತ ಅವರ್ಯಾರಿಗೂ ಹೃದಯವೇ ಇಲ್ಲ. ಸತ್ಯ ತಮ್ಮ ಅಣ್ಣ, ನಾವು ಹಾಗೋ ಅಲ್ಲ, ನಾವು ಹೃದಯವಂತರು. ಮತ್ತೆ ಆ ಕಾರಣದಿಂದ ಅದೆಷ್ಟೋ ಹೊತ್ತಿನಿಂದ ಈ ಸಂಗೀತವನ್ನು ಆಲಿಸ್ತಾ ಮೈ ಮರೆತಿದ್ದೇವೆ. ನಿಜ. ನಾವೆಂದೇನು ಹಿಮಾದ್ರಿಯ ತಪ್ಪಲಲ್ಲಿರುವಂತಹ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಈ ಸಂಗೀತಕ್ಕೆ ಕಿವಿಯಾಗಿವೆ. ಹೌದಣ್ಣ. ಬೀಸುತ್ತಿರುವ ಮಾರುತನ ಜೊತೆಯಲ್ಲಿ ಅಲೆ ಅಲೆಯಾಗಿ ಮಂದ ಮಂದವಾಗಿ ತೇಲಿ ಬರುತ್ತಾ ಇದೆ ಸಂಗೀತ. ಸಂಗೀತ ಜೊತೆಗೆ ವೀಣಾನಾದ ನಾದ ದಟ್ಟವಾದಂತಹ ಈ ಕಾಡನ್ನು ಸೇರಿ ನಿರ್ಭೀತಿಯಿಂದ ನಿರಾತಂಕವಾಗಿ ಸುಲಲಿತವಾಗಿ ಸುರಾಗವಾಗಿ ಸಂಗೀತವನ್ನು ಹಾಡುತ್ತಾ ವೀಣೆಯನ್ನು ಬಿಡ್ತಾ ಇರುವವರು ಯಾರು? ಯಾರು ಬಂದವರು? ಯಾರು? ಯಾರು ಯೋಚಿಸಿದೆ. ಉತ್ತರ ಅರ್ಥ ಆಯ್ತು. ಏನು? ಇದು ಬೇರೆ ಯಾರು ಅಲ್ಲ. ಯಾರು ಅದು? ಅವನೇ. ಅವನು ನಾರದ ಎಂಬವರಿತು
ಸಂಭ್ರಮದೊಳಗೆಂದು ಸಾಕು ಮಾಡುವರುವೆಯೋ ಸಂಭ್ರಮದೊಳಗೆಂದು ಮಾಡುವರುವೆಯೋ ಇದು ಏನು ಇದು ಏನು ಇದು ಏನು ಅರಿಯದಾಗಿ ಗುರು ಅರಿಯದಾಗಿ ಗುರು ಅರಿಯದಾಗಿ ಗುರು ತಮ್ಮ ಯೋಚಿಸಿದೆ. ಉತ್ತರ ಅರ್ಥ ಆಯ್ತು. ಏನದು? ಇದು ಅವ ಅಂದ್ರೆ ಕುದುರೆ ಮುಖದವ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಲ್ವಾ? ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಹೊತ್ತು ಎಷ್ಟು ಬೇಕು? ಇಲ್ಲಿ ಒಳದಾರಿ ಉಂಟು, ಹಾಗೆ ಬಂದದ್ದವ. ಆದರೂ ತಲುಪುವುದಿಲ್ಲ. ಯಾರು ಯಾರು? ಕುದುರೆ ಮುಖವನ್ನು ಹೊಂದಿದ ತುಂಬೂರ. ತುಂಬೂರ ನಮ್ಮ ವಿರೋಧಿಯಾಗಿದ್ದಾನೆ. ನಮ್ಮ ಹೆಸರನ್ನು ಕರೆದು ಎದೆ ಹೊಡೆದು ಸತ್ತು ಹೋಗ್ತಾನೆ. ಹಾಗಿದ್ರೆ ಅವನಲ್ವ? ಅವರಲ್ಲ. ಮತ್ಯಾರು? ದೇವ ಋಷಿ ನಾರದ. ಅಮ್ಮ ಲೋಕ ಸಂಚಾರಿ ಅವ. ಮೇಲಾಗಿ ಶಾಪಗ್ರಸ್ತ. ನಿಂತಲ್ಲಿ ನಿಲ್ಲುವುದಿಲ್ಲ. ಈ ಸ್ವರವನ್ನು ಆಲಿಸಿದ್ದೀಯಾ? ಆಗಿನಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ಹಾಗಾದ್ರೆ ತುಂಬುರನೂ ಅಲ್ಲ ನಾರದನೂ ಅಲ್ಲ. ಬಂದವನಾರು ತಿಳಿಯಬೇಕಲ್ಲ. ತಿಳಿಯಲೇಬೇಕು. ಆಗಿನಿಂದ ಕೇಳ್ತಾ ಇರುವುದೇನು? ಸ್ವರ. ಆ ಸ್ವರವನ್ನೇ ಹಿಡಿಯೋ. ಸ್ವರ ಹಿಡಿದು ಸ್ವರ ಪಿಡಿದು ಸ್ವರ ಪಿಡಿದು ನಡೆತಲು ಮುಂದಕ್ಕೆ ನಡೆತಲು ನಡೆತಲು ತರಣಿಗೋ ಅರೆ
Hare
ಕಣ್ಬಿಟ್ಟು ನೋಡಿದ್ರೆ ಕಾಣುವುದೇನು? ಏನು ಅದೋ ಕದಂಬ ಕಾಂತಾರದ ಮಧ್ಯಭಾಗದಲ್ಲಿ ಅಂಬರದಿಂದಿಳಿದಂತಹ ರನ್ನದು ಯಾರೇನು ಯಾರು ಆರೋಹಣ ಅವರೋಹಣ ಕನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಆ ಚೆಲುವನ್ನೊಮ್ಮೆ ಅವಲೋಕಿಸ. ಚೆಲುವಿನ ಎರಕವು ವಿಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಸ್ಮರಣ ವಿಜಯ ಧ್ವಜವು, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ವಿಗಡಮನಿ ಚಿತ್ತಾಕರ್ಷಾದ ಮಂತ್ರವಾದವು, ಋಷಿ ತಪ ಫಲವು, ನಾಕ ಸೌಂದರ್ಯಕ ಸರ್ಗವು ಎಂಬ ರೀತಿಯಾಗಿ ಗೋಚರಿಸ್ತಾ ಇದ್ದ. ಹೊಗಳ ಅಣ್ಣ, ಇವಳು ಯಾರುದು ಗೊತ್ತಾಗಲಿಲ್ವಾ? ಈ ಭೂಲೋಕಕ್ಕೆ ಸಂಬಂಧಪಟ್ಟವಳೇ ಅಲ್ಲ, ಮತ್ತೆ ಇವಳು ಮೇಲಿನಿಂದ ಕೆಳಕ್ಕೆ ಬಂದವಳು. ಮೇಲಿಂದ ಯಾರು ಪುಣ್ಯ? ಸಾಮಾನ್ಯದವಳಲ್ಲ ಈಕೆ. ಕೇಳು, ಅಲ್ಲಿ ಕೂತ್ಕೋ. ಬ್ರಹ್ಮನ ಬ್ರಹ್ಮನನ್ನು ಹಿಡಿದು ಎಳಿಬೇಡ, ಮುಂದುವರಿಯಲಿ. ಮೂಲ ಅಲ್ಲಿಂದಲೇ ಬರ್ತದೆ, ನಿಲ್ಲ, ಅವಸರ ಮಾಡಬೇಡ. ಬ್ರಹ್ಮನ
Saga
ಏನು ರೂಪ ಏನು ಅಯ್ಯೋ ಇವಳ ಈ ಸೌಂದರ್ಯ ಇವಳ ಈ ರೂಪ ಹೊಗಳುವುದಕ್ಕೆ ಆ ಶೇಷನಿಗೂ ಕಷ್ಟವೇ ಸರಿ. ಹೌದಪ್ಪ. ಅಡಿಯನ್ನು ಮುಡಿಯನ್ನು ಕಡಿಯನ್ನು ತುಡಿಯನ್ನು ಹುಬ್ಬೆಯನ್ನು ಹುಬ್ಬೆನ್ 3 ಲೋಕಗಳಲ್ಲಿಯೂ ಕೂಡ ಇಂತಹ ಸೌಂದರ್ಯವತಿ ರೂಪವತಿ ಹೆಣ್ಣು ಬೇರೊಬ್ಬಳಿಲ್ಲ. ಖಂಡಿತ ಎನ್ನುವುದನ್ನು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟವಳೆ ಅಲ್ಲ. ಮೇಲೆ ಲೋಕ ಹೌದು. ಅಲ್ಲಿ ಬ್ರಹ್ಮ ನಿನ್ನ ಕರ್ಮ ಎಂತದು ಇದು ಹೆಣ್ಣಲ್ವೋ? ಹೌದು. ಮತ್ತೆ ಬ್ರಹ್ಮ ಯಾಕೆ? ವಾಕ್ಯ ಪೂರ್ತಿ ಆಗ್ಲಿಲ್ಲ. ಬ್ರಹ್ಮದರ್ಶಿಯಾದಂತಹ ಶಾರದಾ ದೇವಿಯ ಬಂದು ವಾಣಿ ನಮ್ಮ ಘೋರ ಕಾಂತಾರದಲ್ಲಿ ಇರುವಲ್ಲೇ ವಾಣಿ ಇಲ್ಲವೇ? ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಪರಿಪೂರ್ಣ ಆಗಬೇಕು ಅಂತ ಆದ್ರೆ ಈ ಶಾರದಾವನ ಹೊತ್ತಿನಲ್ಲಿ ಇರ್ಬೇಕಂತೆ. ಹಾಗಾದರೆ ಅವಳು ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅವಳೇ ಬಂದಿರಬಹುದೇ? ಆ ಮೀನಾಂಕ ನರಸಿ. ಮೀನಾಂಕ ನರಸಿ ಹೌದು. ರತಿ ರತಿ ಆರತಿ 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 ಅಲ್ಲಿ ಆರತಿಗೆ ಪ್ರಾಯ ಆಗಲಿಲ್ವಾ? ಅಲ್ಲೂ ಆರತಿ ತಮ್ಮ ಒಬ್ಬಳಲ್ಲ 10 ಮಂದಿ ರತಿಯರನ್ನು ಎತ್ತಿ ತಂದು ಇವಳ ಒತ್ತಿನಲ್ಲಿ ಕುಳ್ಳಿರಿಸಿದ್ರು. ಇವಳ ಎಡಕಾಲ ಕಿರುಬೆರಳ ಉಗುರ ಚಂದಕ್ಕೆ ಬರ್ಲಿಕ್ಕಿಲ್ಲ. ಹಾಗಾದರೆ ಈ ಮಾನಿನಿ ಯಾರು? ಯಾರಿವ? ಶಿವನೇ. ಶಂಕರನೇ ಬಲ್ಲ. ಅಲ್ಲ ಸುಮ್ಮನೆ ಯಾಕೆ ನಮ್ಮೊಳಗೆ ಮಾತಾಡಿದ ಸಮಯ ವ್ಯರ್ಥವಾಗುವುದೇ ಹೊರತು ಉತ್ತರ ಸಿಗುವುದಿಲ್ಲ. ಮತ್ತೆ ಉತ್ತರವು ಸಿಗಬೇಕಾದ್ರೆ ಅವಳನ್ನೇ ಮಾತಾಡಿಸು. ಯಾರು ಮಾತಾಡಿಸುದು? ನೀರಿ ಹಿರಿಯವರಿ ನಾನೇ ಮಾತಾಡ. ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲಿ ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲಿ ಕುಂದರದಲ್ಲಿ ಕುಟಿಲ ಕುಂದಳೆ ತಂದೆ ತಾಯಿಗಳಾರು ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲಿ. ನಾನು ಹೋಗಿ ಅವಳನ್ನು ಮಾತಾಡಿಸೋಕೆ ಮಾತಾಡಿಸುವುದಕ್ಕೆ ಹೊದ್ದು ಪುಣ್ಯ. ಮಾತಾಡ್ಬೇಕಾದ್ರೆ ಹಾಗಾಗ್ತದ? ಅವಳ ಮುಖ ನೋಡುವಾಗ ಒಂದು ತರ ನಾಚಿ ನಿನ್ನ ನಾಚಿಕೆಗೆ ಬೆಕ್ಕಬೇಕು. ಮಾತಾಡಿಸಬೇಕಾದ್ರೆ ಅವಳನ್ನು ಮೊದಲು ಕರಿಬೇಡುವ. ಒಂದು ಮುಖಕ್ಕೆ ಒಂದು ಕೊಡು. ನಿನ್ನ ಕಪಾಲ ಮೋಕ್ಷ ಆದಿ. ಯಾಕೆ? ಹಾಗಲ್ವ ಮುಖಕ್ಕೆ ಒಪ್ಪುವಂತಹ ನಾಮ. ಆ ಮುಖಕ್ಕೊಪ್ಪು ಹೆಸರು. ಅವಳ ಮುಖ ಹೇಗುಂಟು? ಹೆಣ್ಣಿಮೆ ಚಂದ್ರಮನ ಹಾಗುಂಟು. ಹಾಗಿದ್ರೆ ಚಂದ್ರಮುಖಿ. 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 ವನಜಾಕ್ಷಿ, ಜಲಜಾಕ್ಷಿ, ಅಂಬುಜಾಕ್ಷಿ, ನೀರಜಾಕ್ಷಿ. ಅಷ್ಟು ಯಾಕೆ ದೀರ್ಘ? ಅಕ್ಷಿ ಮುಗೀತಲ್ಲ. ಕಮಲದಂತ ಕಣ್ಣನ್ನು ಹೊಂದಿದವಳು. ಹಾಗಾಗಿ ನೀರಜಾಕ್ಷಿ ಎಂದು ಕರೆದಿದ್ದೇನೆ. ನಿನ್ನ ಸಮೀಪಕ್ಕೆ ಬರುವಾಗ ನಾಸಿಕವನ್ನು ಅಡರುವ ಪರಿಮಳ ಅದು ಸುಮದ ಗಂಧ. ನೀನು ಸುಮಗಂಧಿಯೂ ಹೌದು, ಸುಂದರನಿಯೂ ಹೌದು. ಓ ಸುಂದರಿ, ಈ ಕಾಡಿಗೆ ಬಂದಿದ್ದು ಉಯ್ಯಾಲೆ ನಾಡುತ್ತಾ ಸಂಗೀತವನ್ನು ಹಾಡುತ್ತಾ ಸಾಗಿದ್ದು. ಹಾಗಾಗಿ ನಿನ್ನ ಬಗ್ಗೆ ತಿಳಿಯಬೇಕು ಎನ್ನುವ ಉದ್ದೇಶದಿಂದ ಬಂದವರಿದ್ದೇವೆ. ಯಾರು ನೀನು? ಎಲ್ಲಿಂದ ಬಂದವರು? ಇಲ್ಲಿಗಾಕೆ ಬಂದದ್ದು? ಹೇಳು. ಅಯ್ಯೋ ನಿನ್ನ ಈ ಸುಟ್ಟ ಮುಖ, ನಿನ್ನ ಕರ್ಕಶ ಸ್ವರವನ್ನು ಕೇಳಿದ್ರೆ ಯಾವ ಹುಡುಗಿ ಆದ್ರೂ ತಿಳಿಗಿ ನೋಡಿಯಾಳು. ನನ್ನದು ಸುಟ್ಟ ಮುಖ. ಮತ್ತೆ ಇದು ನೋಡು ವದನ. ಎಂಥದ್ದು? ಅವಳನ್ನು ಮಾತಾಡಿಸಬೇಕಾದ್ರೆ ನಾನೇ ನಿನ್ನದಾಗ್ಲಿಕ್ಕಿಲ್ಲ. ನಾನು ಮಾತಾಡಿ ಹಾಗಲ್ಲ. ನೀನಿತ್ತ ಹೆಸರು ಸರಿ ಇಲ್ಲ. ಹೌದಾ? ಹಾಗಾದ್ರೆ ಹೆಸರನ್ನು ಕಾರಣಾಂತರ ಈಗ ಬದಲಾಯಿಸ್ತೇನೆ. ಹೆಸರು ಬದಲಿಸುವ. ನೀರಜಾಕ್ಷಿ. ನೀರಜಾಕ್ಷಿ ನೀರಾನ್ಯಾರು ನೀರಜಾಕ್ಷಿ
ನೀವೆಲ್ಲ ನಡಿಲಿಕ್ಕಿಲ್ಲ, ನಾನು ಕರೀತೇನೆ. ಕರಿ ಕರಿ ಕರಿ. ಓ ನೀರಜಾಕ್ಷಿ, ಓ ಕಮಲಾಕ್ಷಿ. ಆಹಾ, ಘೋರವಾದಂತಹ ಕಾಡು ಪ್ರದೇಶ. ಇಂತಹ ಕಾಡು ಪ್ರದೇಶಕ್ಕೆ ಗಂಡಸರೇ ಬರುವುದಕ್ಕೆ ಹೆದರುತ್ತಾರೆ. ಅಂತಿರುವಾಗ ಹೆಣ್ಣಾದ ನೀನೊಬ್ಬಳೇ ಬಂದಿದೀಯ, ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಓ ನೀರಜಾಕ್ಷಿ, ನಿನಗೆ ಮದುವೆ ಆಗಿದೆಯಾ? ಒಂದು ವೇಳೆ ಮದುವೆಯಾಗಿದ್ದರೆ ಗಂಡನಾದ ಮಕ್ಕಳು ಎಷ್ಟು, ಅದರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು, ಮತ್ತೆ ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನಗೆ ಮನೆ ಉಂಟ, ಮನೆಗೆ ಇದ್ರೆ ಮನೆಗೆ ಹೋಗುವಂತಹ ಸಪೂರ್ಣ ದಾರಿ ಯಾವುದು, ಎಲ್ಲ ಸಮಸ್ತ ವಿಚಾರವನ್ನು ಹೇಳುವೆ. ನಾನು ಒಂದು ಹಂತದಲ್ಲಿ ಹೋಗ್ತಾ ಇದ್ದೆ. ಇನ್ನೆಂತದ ಹಂತ? ನಿನ್ನ ಕರ್ಮ. ಮದುವೆ ಆಗದ ಹೆಣ್ಣಿನಲ್ಲಿ ನಿನ್ನ ಗಂಡ ಯಾರು, ನಿನ್ನ ಕರ್ಮ ಅಂತ ಉತ್ತರ ಕೊಡುದು ಅವಳು. ಅವಳಿಗೆ ಮದುವೆ ಆಗಲಿಲ್ಲ ಅಂತ ನಿನ್ಗೆ ಹೇಗೆ ಗೊತ್ತು? ನೋಡು, ಕೊರಳು ನೋಡು, ಮಂಗಲಸೂತ್ರ ಕಾಣುತ್ತದ, ಕಾಲು ಬೆರಳು ನೋಡು, ಕಾಲುಂಗ್ರ ಗೋಚರಿಸ್ತದ. ನಿನ್ಗೆ ತಲೆ ಸರಿ ಇಲ್ಲ. ಈಗ ಮದುವೆಯಾದವರು ಯಾರು, ಮುದುಕಿ ಯಾರು, 4 ಮಕ್ಕಳ ತಾಯಿ ಯಾರು ಅಂತ ಸತ್ಯವಾಗ್ಲಿ ಗೊತ್ತಾಗುದಿಲ್ಲ. ಅದೇನು ಎಲ್ಲ ತೆಗೆದು ಒಳಗಿಡುದಿಲ್ವೇನೋ? ಇವಳು ಆ ವರ್ಗಕ್ಕೆ ಸೇರಿದವಳಲ್ಲ. ಇಷ್ಟು ಹೇಳಿದರೂ ಕೇಳಿದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಗೊತ್ತಾಯಿತು. ಯಾಕೆ? ನಾವು ಯಾರು ಅಂತ ಹೇಳಿದ್ದೆವು. ಅವಳ ವಿಷಯ ಕೇಳಿದ್ದಲ್ಲದೆ ನಮ್ಮ ವಿಷಯ ಹೇಳಿ. ಪರಪುರುಷರಾದಂತಹ ನಮ್ಮ ಪರಿಚಯ ಇಲ್ಲದೆ ಅವಳು ತನ್ನ ಸತ್ಯವನ್ನು ಬಿಚ್ಚಿಡ್ಲಿಕ್ಕಿಲ್ಲ. ಉತ್ತರವು ಬರಬೇಕಾದ್ರೆ ನಮ್ಮ ಸಂಪೂರ್ಣ ವಿಳಾಸವನ್ನು ಅವಳಿಗೆ ತಿಳಿಸಬೇಕು. ಓ ಸುಂದರಿ, ನಿನ್ನ ಬಳಿ ಬಂದು ಮಾತನಾಡಿಸ್ತಾ ಇರುವವರು ಸಾಮಾನ್ಯರು ಎನ್ನುವುದಾಗಿ ಭಾವಿಸಬೇಡ. ವರ್ತಮಾನ ಕಾಲದಲ್ಲಿ ಪೃಥ್ವಿ ಮೂರ ಮಾಡಿಸಿದವರು ಗಂಡುಗಲಿಗಳು, ಚಂಡಮುಂಡರು. ಚಂಡಮುಂಡರು ನಾವು. ಈಗ ಬಂತು. ಅಯ್ಯ ಚಂಡಮುಂಡರಿ, ಬಹಳ ದೂರದಿಂದಲೇ ನಿಮ್ಮೆಯವರ ಆಗಮನವನ್ನು ಕಂಡವಳು ನಾನು. ಆಗಲೇ ಯಾರೋ ಗಂಡುಗಲ್ಲಿಗಳು ಎನ್ನುವುದನ್ನು ಮನದಲ್ಲಿಯೇ ತೀರ್ಮಾನ ಮಾಡಿಕೊಂಡು ಅನುಮಾನ ಬೇಡ, ನೇರವಾಗಿ ಹತ್ತಿರವೇ ಬರುತ್ತಾ ನನ್ನನ್ನು ನುಡಿಸುವಂತಹ ಪ್ರಯತ್ನ ಮಾಡುತ್ತಾ ಇದ್ದೀರಲ್ಲ ಸರಸವಾಂತನಯ್ಯ. ಆದ್ರೆ ನಿಮ್ಮ ವಿಷಯ ಸ್ಪಷ್ಟವಾಗಿಲ್ಲವಲ್ಲ. ಇಷ್ಟು ಹೊತ್ತು ಈ ಅಜ್ಜನ ಮಾತಾಡಿದ್ದು ಮತ್ತೆ ನೀನೇನು ಮಾತಾಡಿದ್ದು? ನಿನಗಾದ್ರೂ ಗೊತ್ತಿಲ್ಲ, ನನಗೆ ಇವತ್ತು ಹೊಸತಿದ್ದು. ಬಿಡಿಸಿ 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 ಒಂದೊಂದು. ನಿನ್ನ ಹೆಸರೇನು? ನನ್ನ ಹೆಸರು ನನಗೆ ಲೋಕದವರು ಕರೆದದ್ದೇ ಹೆಸರು. ಮನೆಯಲ್ಲಿ? ಮನೆ ಭಕ್ತರ ಮನವೇ ನನ್ನ ಮನೆ. ಮದುವೆ ಆಗಿದೆಯಾ? ಮದುವೆ ಈ ವಿಚಾರವಾಗಿ ನಾನು ಸ್ಪಷ್ಟಪಡಿಸಲೇಬೇಕು. ಅದೆಲ್ಲ ಎತ್ತಕ್ಕೆ ಮಾರಾಯ, ಅದೆಲ್ಲ ಬೇಕಾ? ಮದುವೆ ಆಗಿದೆ ಅಂತ ಕೇಳಿ ಆಯ್ತಾ? ಹೌದಾ? ಮದುವೆಯ ವಿಚಾರವಾಗಿ ನಾನು ಸ್ಪಷ್ಟಪಡಿಸಲೇಬೇಕು. ಬಾಲ್ಯದಲ್ಲಿ ಕೈಗೊಂಡಂತಹ ಪಣ, ಕತ್ತಿಕಾಳಗದ ಮುಖೇನ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ನಾನು ಪಣವನ್ನು ತೊಟ್ಟಿದ್ದೇನೆ. ಪಣದ ವಿಚಾರ ತಿಳಿದು ಯಾರಾದ್ರೂ ಬಂದಿದ್ದಾರೆ ಇದುವರೆಗೆ? ಮುಖೇನವಾಗಿ ಕತ್ತಿಕಾಳಗದಲ್ಲಿ ಬವರವನ್ನು ಕೊಡುವಂತಹ ಗಂಡು ಮಗ ಏನಾದ್ರು ಕತ್ತಿ ಅಂತದ ಕಾಳಗಕ್ಕೆ? ಯಾರಲ್ಲಿ ಹೇಳಿದ್ದು ಕೇಳಿದ್ಯಾ? ದಂಡ ಸರಿ ಇಲ್ಲ ಅಂತ ಯಾರು? ನಾವು ಯುದ್ಧ ಮಾಡುದ? ನಮಗಂತ ಮರ್ಯಾದೆ ಇಲ್ವಾ? ಇಲ್ವಾ? ನಾವು ಯಾರು? ಚಂಡಮುಂಡರು, ಗಂಡುಗಳಿಗಳು. ಹೋಗಿ ಹೋಗಿ ಹೆಣ್ಣಿನ ಜೊತೆ ಯುದ್ಧ ಮಾಡುದ? ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಅಲ್ಲ, ನಮಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ. ಹೌದು, ನಮ್ಮದೊಂದು ಇದು ನಮ್ಮ ಮೀಸೆಗೆ ಬೆಲೆ ಕಟ್ಟಿದ್ದವಳು. ಇದು ನನ್ನ ಬೇಡ, ಬೇಡವೇ ಬೇಡ. ಅಣ್ಣ, ಇಷ್ಟರ ತನಕ ಯಾವ ಹುಡುಗಿಯಾದ್ರೂ ಯುದ್ಧಕ್ಕೆ ಕರೆದಿದ್ದಾಳ? ಇಲ್ಲ. ಹಾಗಾದ್ರೆ ಇವಳು ಕರೆಯುತ್ತಾ ಇದ್ದಾಳಂತ ಆದ್ರೆ ಈಗ ಶಬ್ದ ನೋಡ, ಅಪಾಯದ ಸಂಕೇತ ಇದು. ಖಂಡಿತವಾಗಿ ಹೌದು. ಈ ಹಿಂದೆ ಬ್ರಹ್ಮದೇವ ಹೇಳಿದಂತಹ ಮಾತು ಏನು? ಬ್ರಹ್ಮಚರ್ಯ ಕೆಟ್ಟಲ್ಲಿಗೆ ನಿಮ್ಮ ಪಾಲಿಗೆ ಮರಣ. ಒಂದು ವೇಳೆ ಬಯಸಿ ಹೋದ್ರೆ ನಾವು ಸತ್ತೇ ಹೋಗ್ತೇವೆ. ಶತ್ರು ದೊಡ್ಡ ವಿಷಯ ಅಲ್ಲ. ನಾಳೆ ಬೆಳ್ಳಂ ಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ, ಒಬ್ಬಳಾಕೆ ಹುಡುಗಿಗೆ ಬೇಕಾಗಿ ಚಂಡಮುಂಡರ ಹೋರಾಟ, ಅಕಾಲ ದುರ್ಮರಣ. ನಿಲ್ಲಿಸ್ತಾರ, ಮತ್ತೊಮ್ಮೆ ಮರು ಕಳಿಸ್ತದೆ. ಚಂಡಮುಂಡರೇ, ನೀವು ನಮ್ಮನ್ನು ಅಗಲಿ ವರ್ಷ 10 ಸಂದರು, ನಿಮ್ಮ ನೆನಪು ಸದಾ ಸದಾ ಸದಾ. ಇವಳ ಸೊಕ್ಕನ್ನು ಮುರಿಬೇಕು ಅಂತ ಆದ್ರೆ ಸರಿಯಾಗಿ ನಮ್ಮನ್ನ ಹಂಬಲಿಸಿದನು ಶಿವ ಶಿವ ಸ್ಮರಣ ನಿಗುರಿಸಿದು ಕೂತಲೆ ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ, ತಿಳಿದು ನೋಡಲು ಈಕೆ ಮಾನಿನಿಯೇ. ಸಿಕ್ಕುವಳೆ ನನಗೆ ಸಿಕ್ಕಲು ದಕ್ಕುವಳೆ ಜಗವ ತನ್ಮಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ರಕ್ಷಿಸುವ ಮಾತೆ.
ಮಕ್ಕಳಾದಿಗೆ ಮಿಕ್ಕ ಮಾತೇನು ಒಡೆಯನಾಗಿಯು ಮಾನ್ಯವೆನಗೆ ಶಿವ 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 ಶಿವ. ಈ ವಯೋಮಾನದಲ್ಲಿ ಸುಗ್ರೀವನಿಗೆ ಇಂತಹ ಪರಿಸ್ಥಿತಿ ಬಂದೊದಗಿತಲ್ಲ. ಶಿವನೇ ಶಿವನೇ, ಶುಂಭನ ಆಜ್ಞಾಧಾರಕನಾಗಿ ಕದಂಬವನವನ್ನು ಪ್ರವೇಶಿಸಿದೆ. ಕತ್ತಲೆಯ ಮೊತ್ತವೇ ಆವರಿಸಿರಬೇಕಾದಂತಹ ಪ್ರದೇಶವಿಂದು ಕೋಟಿ ಸೂರ್ಯ ಪ್ರಕಾಶದಲ್ಲಿ ವಿಜೃಂಭಿಸುತ್ತಾ ಇದೆ ಎಂಬಾಗ ಆಶ್ಚರ್ಯಕ್ಕೆ ಅವಕಾಶವಾಯಿತು. ಯಾಕೆ, ಎಲ್ಲಿಂದ ನೋಡಿದರೆ ಬಾಲಂಗಳದಿಂದ ಬಂಗಾರದ ಸರಪಳಿ ಭೂಮಿಯತ್ತ ಇಳಿಯಲ್ಪಟ್ಟಿದೆ. ಆ ಬಂಗಾರದ ಸರಪಳಿಗೆ ಬಂಗಾರದ ಉಯ್ಯಾಲೆ ಸೇರಿಸಲ್ಪಟ್ಟಿದೆ. ಲಾವಣ್ಯವತಿಯಾದಂತಹ ನಾರಿಯೋಳು ಹಾಡುತ್ತಾ ಹಾಡುತ್ತಾ ಇದ್ದಾಳಲ್ಲ. ಶಿವನೇ ಶಿವನೇ, ಯಾಕೆ? ಖಂಡಿತ ಇವಳು ಸಾಮಾನ್ಯ ನಾರಿಯಲ್ಲ. ದುಷ್ಟ ಶಿಕ್ಷಣ, ಶಿಷ್ಟ ಪಾಲನೆ ಎನ್ನುವಂತಹ ಉದ್ದೇಶವನ್ನಿರಿಸಿಕೊಂಡು ಕುಕ್ಷಿಯಲ್ಲಿ 14 ಲೋಕವನ್ನು ಬೈತರಿಸಿಕೊಂಡಂತಹ ಮಹಾಶಕ್ತಿ, ಮಹಾದೇವಿಯೇ ಇವಳು ಎನ್ನುವುದನ್ನು ನನ್ನ ಅಂತರಂಗ ಆತ್ಮಸಾಕ್ಷಿ ಹೇಳುತ್ತಾ ಇದೆ. ಹಾಗಿದ್ರೆ ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಶುಂಭ ಬಯಸಿದರೆ ಸಿಕ್ಕುವಳೆ, ಸಿಕ್ಕಿದರೆ ದಕ್ಕುವಳೆ. ಮಕ್ಕಳ ಆಟಿಕೆ ಆಗಿ ಹೋಯ್ತಲ್ಲ ಶಿವನೇ. ಶುಂಭನು ಕೆಟ್ಟ. ಶುಂಭನು ನಂಬಿದಂತಹ ಪ್ರಜಾವರ್ಗದವರೆಲ್ಲರೂ ಕೂಡ ಕೆಟ್ಟು ಹೋದರು. ರಕ್ಕ ಸಾನ್ವಯ ಹಣೆ ತಿಂದಿಗೆ. ಆದರೆ ಮಿಕ್ಕ ಮಾತುಗಳಿಂದ ಏನು ಪ್ರಯೋಜನ? ಅಮಾತ್ಯನಾಗಿ ಸಂಧಾನಕಾರನಾಗಿ ದೌತ್ಯವನ್ನು ಪಾಲಿಸುವಲ್ಲಿ ಹಿಂದುಳಿಯಬಾರದು. ಕರ್ತವ್ಯವೇ ಪರಮ ಲಕ್ಷ್ಯ. ಕರ್ತವ್ಯವೇ ಆ ಮಹಾಶಕ್ತಿಯ ಪದತಳಕ್ಕೆ ಅರ್ಪಿಸುವುದಕ್ಕೆ ಅವಕಾಶವಾಗ್ತದೆ. ನೋಡೋಣ ಪ್ರಾಮಾಣಿಕವಾದ ಪ್ರಯತ್ನ. ಜನನಿಗೆ ನಗವನು ಕರುಣದೊಳಿಂದು ಜನನಿ ಬಿನೋನಗವನು ಕರುಣದೊಳಿಂದು ವನದಲ್ಲಿ ಕುಳಿತಿರುವುದ್ಯಾಕೆ, ವನದಲ್ಲಿ ಕುಳಿತಿರುವುದ್ಯಾಕೆ. ಸನುಮತವಲ್ಲಿರು ನಿನಗೆ ಬೀಳುವಿರುವುದು ಶುಂಭನ ಬಯಗಿ ಅಮ್ಮ. ಜನನಿಗೆ ವ್ಯೋನಗವನು ಕರುಣದೊಳಿಯೋದು ವನದಲ್ಲಿ ಕುಳಿತಿರುವುದಾಗಿಯೇ. ವಂದಿಸಿಕೊಂಡಿದ್ದೇನೆ ಅಮ್ಮ. ಸದ್ಯ ಶೋಣಿತಾಪುರದ ಶುಂಭದಾನವನ ಅಮಾತ್ಯ ಸುಗ್ರೀವ ಎಂಬುದಾಗಿ ನನ್ನ ಹೆಸರು. ಶುಂಭನ ಆಜ್ಞೆಯಂತೆ ಈ ವನವನ್ನು ಪ್ರವೇಶಿಸಿದೆ. ಇದನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಹಾಡುತ್ತಾ ಇದ್ದಿ. ಈ ಗೊಂಡಾರಣ್ಯದಲ್ಲಿ ನೀನೋರ್ವಳು ಸ್ಮರುದ್ರೂಪಿ ಇರುವುದು ಸನುಮತವಲ್ಲ ಎನ್ನುವಂತಹ ಕಾರಣಕ್ಕಾಗಿ ಸದ್ಯ ವರ್ತಮಾನ ಕಾಲದಲ್ಲಿ 14 ಲೋಕದ ವಿಭುವಾಗಿ ಬರೆಯುತ್ತಾ ಇದ್ದಾನೆ ಶುಂಭದಾನವ. ಅವನು ನಿನ್ನನ್ನು ಬಯಸಿದ್ದಾನೆ. ಆದ್ದರಿಂದ ಆದಷ್ಟು ಶೀಘ್ರವಾಗಿ ಶುಂಭನ ಆಣತಿಯಂತೆ ನಾನು ಕರೆದುಕೊಂಡು ಹೋಗಿ ಸಿದ್ಧನಾಗಿದ್ದೇನೆ. ಶಿವ ಶಿವ. ಈ ತರಣಿಗಳಿಂದ
ಭಯ ಹೊಂದುತ್ತಾಕೆಯ ಪಾದಗಳೊಂದಿಗೆ ಬಿದ್ದು ನುಡಿದ ಕವಿಯಾಗಿರದಿರಮ್ಮ ಎನ್ನಾಸನವೋ ಶುಂಭಾಗ್ಯನ ಮತದೊಂದಿಗೆ ಮತಿಶೂನ್ಯನ ಮಮ ಭೃತಿ ನೀನರಿವೆ ದೈತ್ಯಪತಿಗೇನು ಆಜ್ಞೆಯೋ ಎನಗನು ಅಮ್ಮ ಏನು ಕ್ಷಣ ಕಾಲ ಮರವೇ ಆಗಿ ಹೋಗಿತ್ತು. ಎಲ್ಲಿದ್ದೇನೆ, ಏನು ಮಾಡ್ತಾನೆ ಎನ್ನುವಂತಹ ಕಲ್ಪನೆಗೆ ನನಗಿರಲಿಲ್ಲ ತಾಯೇ. ಎಚ್ಚರವಾಗುತ್ತಾ ಇದ್ದೇನೆ, ಭಯವಾಗುತ್ತಾ ಇದೆ. ನಾನು ಅಮಾತ್ಯ ತಾಯೇ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ತಾಯೇ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ತಾಯೇ. ಅಮ್ಮ, ಸನ್ನಿಧಾನದಲ್ಲಿ ಭಿನ್ನ ತಾಯೇ, ಅನುಗ್ರಹ ಮಾಡಬೇಕು. ಸುಮ್ಮನಿಗೆ ಏನು ಉತ್ತರ ಕೊಡ್ಲಿ ತಾಯೇ? ಬಾಲ್ಯದಲ್ಲಿ ಕೈದೀರ್ಪೆ ಪಣವನು ಕಾಳಾಯದಿ ಗೆಲಿದವರಿಗೋ ಸುಮಸೂರಿ ಇಕ್ಕುವೆನುವ ನಿರ್ಭರ ತೇಳುಗಳಿಗೆ ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಅವನಿ ಸಮರಗೆ ಶಂಭುವೆ ನಿಲುಗಿದು ಗುಂಭಿರಿಯಳು ಮಹಾಭಯ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡರೆ ಶುಂಭ ಇರಬೇಕು. ಯುದ್ಧದ ವಿಚಾರವನ್ನು ಚಂಡಮುಂಡರಲ್ಲಿ ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ನೀನು ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷಧನವೆಲ್ಲವೂ ದೂರವಾಗಿ ಇರಿಸಿಕೊಂಡೆ. ಒಮ್ಮೆ ದರೆಯ ಕಡೆಗೆ ಗಮನ ಹರಿಸಿ ನೋಡಿ. ಮಂತ್ರ, ಮಾಟ, ಮಾರಣ, ಮಾರಕಾದಿ ರಕ್ತಪಾತ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂಜಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ನಿನ್ನ ಒಡೆಯ ಶುಂಭನೆ. ಭೂದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕೆ ಬೇಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ, ಅವನ ತಮ್ಮಲ್ಲಿ ಶುಭ ಬಲಾಢ್ಯನೆ. ಕಂಜುದಿಲ್ಲವಂತೆ ಸ್ಪಷ್ಟವಾಗಿ ಹೋಗಿ ತಿಳಿಸು. ಅನುಗ್ರಹವಿರಲಿ ತಾಯೇ. ಆ ಹತಟಿನ ಹೆಳ್ಳನ್ನು ಕರೆತರುವುದಕ್ಕಾಗಿ
ಆಕೆ ಚೆಲುವಿಕೆ ಇದ್ದಾಳೆ, ಅವಳನ್ನು ಸಂಧಾನವನ್ನು ಮುರಿದೆಯ, ಸಂಗ್ರಾಮವನ್ನು ಬಯಸಿದೆಯ, ಬಂದವಳ ದೊರೆದೇನು ಧೂಮ್ರಾಕ್ಷನಿದ್ದಾನೆ. ನಮ್ಮೊಡೆಯ ಶುಂಭ ನಿನ್ನನ್ನು ಬಯಸಿದ್ದಾನೆ. ನಮ್ಮೊಡೆಯನನ್ನು ಮದುವೆ ಆಗುವುದಕ್ಕೆ ಬರುವೆಯಾ? Thank you.
ಎಲ್ಲರೂ ಹೇಳಿ ಆಯುಧವನ್ನು ಹಿಡಿಯಿರಿ, ನಡೆಯೋಣ. ಭಯಂಕರ ರಕ್ತ ಬೀಜ ಆಚರಣ ಮಾಡಿದಂತೆ ಹತಂಗೆ
ಕಾಲವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಳು. ಆಮೇಲೆ ದುಮ್ರಾಕ್ಷನನ್ನು ಕಳುಹಿಸಿದೆ. ತಂದರೆ ಎಲ್ಲಿಂದ ಕಾರದಿಂದ ಹೋದರೆ ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ರುಂಡವನ್ನ ಚೆಂಡಾಡಿದಳು. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಹೌದಯ್ಯ ಶಿವನೇ ಇನ್ನು ನಾನೇ ಹೊರಟಿದ್ದೇನೆ. ನೀನ್ ಯಾಕೆ ಬಂದದ್ದು? ತಡೀರಿ ಪ್ರಭು ತಡೀರಿ, ಅವಸರ ಸಲ್ಲದು. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಅವಕಾಶವಿದೆ. ಕುಮಾರಕನಾಗಿ ಧನವಾಬ್ದಿ ಕುಲಚಂದ್ರಮನಾಗಿ ಮೆರೆಯುತ್ತಾ ಇರುವಿರಿ. ನೀವು ಏರಿದಂತಹ ಎತ್ತರ, ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮದಾಗಿರುವಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಆವಿರ್ಭಾಜನ. ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ನೀವು ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಮಹಾನ್ ಶಕ್ತಿಯಾಗಿ ಪ್ರಪಂಚಕ್ಕೆ ಪ್ರಕಟಗೊಂಡಿರುವಿರಿ. ಅಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ತಾವಿಂದು ಯಾವುದೋ ಕಾಡಿನಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಭ್ರಮಾಧೀನರಾದಿರ ಪ್ರಭು. ಮನಸ್ಸಿಜನ ಶರಾತಿಗೆ ಸಿಲುಕಿ ಬಿಟ್ಟಿರೆ. ಹಾಗೆಂದು ನಿಮ್ಮನ್ನು ಬರೇ ಕಾಮುಕ ಎಂಬುದಾಗಿ ಪರಿಗಣಿಸುವುದಕ್ಕಾಗುವುದಿಲ್ಲ. ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿ ಮೇಧಾವಿಯಾಗಿರುವಂತಹ ನಿಮಗಿಂದು ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೆ ಒಂದು ಅರ್ಥವಾಗುವುದಿಲ್ಲ. ಸಂತಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸನಾಗಿ ಬಂದು ಹೇಳಿದ್ದಾದರೂ ಏನು, ಕ್ಷಣ ಕ್ಷಣದಲ್ಲಿಯೂ ನಾನಾ ರೀತಿಯಿಂದ ಕಾಣಿಸಿಕೊಳ್ಳುತ್ತಿರುವಂತವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹಾದರತ್ವವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಲಿಲ್ವೇ ಪ್ರಭು? ಎಚ್ಚರಿಸಿದ್ರು ಕೂಡ ಸುಮ್ಮನಿರಲಿಲ್ಲ. ಅವಳನ್ನು ಕರೆತರುವುದಕ್ಕಾಗಿ ದುಮ್ರಾಖ್ಯಾತಿ ಬಲಭಟರನ್ನೇ
ಎನ್ನುವಂತ ಆಶೆಯಿಂದ ಎಂತೆಂತಹ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿರುವಿರಿ ಪ್ರಭು. ಅಲ್ಪನೆ ಧೂಮ್ರಲೋಚನ ತನ್ನ ಕ್ಷಿಪ್ರವಾಗಿರುವಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದದ್ದಲ್ಲವನ್ನು ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುತ್ತಾಳೆ. ಆದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿ ಇದೆ ಪ್ರಭು, ಅಗ್ನಿಯ ಕಿಡಿ ಇದೆ. ಬ್ರಹ್ಮನ ಚರ್ಯ ಅರ್ಥಾತ್ ಬ್ರಹ್ಮನನ್ನು ತಿಳಿದು ಬ್ರಹ್ಮತ್ವಕ್ಕೆ ಏರುವಂತಹ ಪ್ರಯತ್ನದಲ್ಲಿರುವಂತಹ ಚಂಡಮುಂಡರನ್ನು ಕೊಲ್ಲುವರಿರ್ಪರೆ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸ್ತಾಳೆ. ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚೆಂಡಾಟವನ್ನು ಆಡುತ್ತಾಳೆ ಅಂತಾದ್ರೆ ಹೊರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞನಾಗಿರುವಂತಹ ಸುಗ್ರೀವ ಅವಳ ಕಿರು ನಗೆಗೆ ಸತ್ತು ಬೀಳುತ್ತಾನೆ. ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರುತ್ತಾರೆ. ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ದೊರೆಯೇ, ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ. ಅವಳಿಗಾಗುತ್ತದೆ ಅಂತ ಆದ್ರೆ ಅವಳೊಬ್ಬಳು ಹೆಣ್ಣೆ ಪ್ರಭು. ಕಾಡು ಹೆಣ್ಣಲ್ಲ ಅಲ್ಲ ಅವள் ஆதிமாய் 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 ஆதிமாய்
ಸರ್ವೇಶ್ವರಿಯಲ್ಲಿ ಮೋಗ ಇರಿಪುಡು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಗ ಇರಿಪುಡು ಸರಿಯೇ ಎತ್ತದೊಳಗೆ ಇದು ಸರಿಯೇ ಹೊರಗೆ ಧನುಜೇಜ ಕೇಳುವ ಯಾದಗಿರಿ ನುಡಿ ಭವಿಪನಗಾಡಿಗೆ ಮುಕ್ತ ರಕ್ತಬೀಜ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹರಿಯಾಗಿ ಬಲಿಗೊಂಡಿರುವಂತವಳನ್ನು ಸಾಮಾನ್ಯ ನಾರಿ ಹೆಣ್ಣು ಅಬಲೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು ಪ್ರಭು ಮೂರ್ಖತನವಾದೀತು. ಮತ್ಯಾರವಳು ತರುಣಿ ಅಲ್ಲ ಮತ್ಯಾರು ಆದಿ ಮಾಯೆ ಆದಿ ಪರಾಶಕ್ತಿ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕ ಎನ್ನುವಂತ ಹೆಸರನ್ನೆರಿಸಿಕೊಂಡು ಕದಂಬ ವನದಲ್ಲಿ ಬಂದು ಕುಳಿತಿದ್ದಾಳೆ. ಯಾಕಿರಬಹುದು? ಯಾಕೆ ತರ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ? ಹೇಗೆ? ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದ ಚ್ಯುತಗೊಂಡು ಎಲ್ಲೋ ಹೇಗೂ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿ ತ್ರಿದಶರನ್ನ ಪಡೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರು? ಯಾರವಳು? ಜಗದೇಶ್ವರಿ ಪ್ರಣವ ಸ್ವರೂಪಿಣಿ. ಅಂತಹವಳನ್ನು ಕಾಮುಕತನದಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಿಮಗೆ ಬೇಡ ಪ್ರಭು. ರಕ್ತಬೀಜ ನಿನ್ನ ಮಾತಿನರ್ಥ ಎಲ್ಲ ಆಗಿ ತಿಳಿತಾ ಇದೆ. ಅವಳು ಹೆಣ್ಣಲ್ಲ, ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದು ನಾನು ಕೈಗೊಂಡ ಕಾರ್ಯವೆಲ್ಲವೂ ಕೂಡ ವ್ಯರ್ಥವಾದ್ರೆ ಮುಂದೇನು ಮಾಡ್ಬೇಕೆಂಬುದಾಗಿ ಹೇಳ. ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ತರಿ ಜಗದುಡತಿ ಚರಣಕ್ಕೆ ಭಕ್ತಿ ಜೋಗಲಿ ಪುಡ ಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡದ ಪೀಠನ ವರದ ಬಲದಲ್ಲಿ ಪಡೆದು ಸುಖವನ್ನು ಬಾಳುವುದಿರುತ್ತದೆ. ಜಡದ ಪೀಠನ ವರದ ಬಲದಲ್ಲಿ ಪಡೆದು ಸುಖವನ್ನು ಬಾಳುವುದಿರುತ್ತದೆ. ನುಡಿ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯ ತನುಜಪತಿಯ ರಕ್ತಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ, ಒಂದು ಮಹಾನ್ ಶಕ್ತಿ ಪ್ರಪಂಚದಲ್ಲಿದೆ ಅಂತಾದರೆ ಪ್ರಾಮಾಣಿಕವಾಗಿ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಲ್ಲ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವಿಂದು ಹೆಣ್ಣೊಬ್ಬಳಿಗೆ ಬೇಕಾಗಿ ಅಂತಹ ವಂಶ ವೃಕ್ಷವನ್ನೇ ಕತ್ತರಿಸಿ ಹಾಕುವಂತಹ ಪ್ರಯತ್ನ ಮಾಡಬೇಡಿ ಪ್ರಭು, ಮಾಡಬೇಡಿ. ಇನ್ನಾದರೂ ಎಚ್ಚರಿಕೆ. ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತಹ ಆಶಯ ನಿಮಗುಂಟು ಅಂತಾದ್ರೆ ಬರೆಯೇ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಮೂರ್ಖತನವನ್ನು ಬಿಟ್ಟಬೇಡಿ. ಜಗದೊಡತಿ ಆಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಪುಟ ಮಟ್ಟೆ ಉಂಟಾದ್ರೆ ಅವಳನ್ನು ಗ್ರಾಧಿತ
ತೊಟ್ಟೆ ಬೆಚ್ಚಿದ್ದ ಜೊತೆಲ್ಲ ಮುಂದೆ ಬಾ ರಕ್ತ ಬೀಜ ತಿಳಿಯಿತು ಯಾಕಾಗಿ ಈ ರೀತಿ ಚುಂಬರನ್ನೇ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡು. ರಕ್ತ ಬೀಜ ತೊಟ್ಟಿ ಬೆಚ್ಚಿದ್ರ ಜೊತೆಲ್ಲ ಬಿಚ್ಚುವುದಿಲ್ಲ ನಾಳೆ ಹೋಗುತ್ತಾ ವೀರಾದಿ ವೀರರು ಯಾರು ಹಿಂತಿರುಗಿ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ನೀತಿಯ ಮಾತನ್ನು ಹೇಳ್ತಾ ಇದ್ದಿ. ಹೋದ್ರೆ ಹಿಂತಿರುಗಿ ಬರದಿದ್ರೆ ಎಂಬ ಸಂದೇಹ ಹುಟ್ಟುತ್ತಾ ಇದೆ. ಹಾಗಾಗಿ ಒಂದು ವಿಚಾರ, ಅರಮನೆ ಒಳಗಿದ್ದಕ್ಕೂ ಸೀರೆಯನ್ನು ಉಟ್ಟಕ್ಕೂ ಬಳೆಯನ್ನು ತೊಟ್ಟಕ್ಕೂ ರಣ ಹೇಳಿ ನಪುಂಸಕ ದಿಗ್ವಿಜಯದ ಕಾಲದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟಿರುವಂತಹ ನನ್ನ ಪರಾಕ್ರಮವನ್ನು ತೋರಿಸಿರುವಂತಹ ರಕ್ತವೀರರನ್ನು ರಣ ಹೇಳಿ ನಪುಂಸಕನೇನ ಧೈರ್ಯ ಎಲ್ಲಿ ಹೋಯ್ತು? ತಂದೆಯನ್ನು ಕರೆತರುವುದಕ್ಕಾಗದೆ ಹೋದರೆ ನಿನ್ನ ಮುಖ ನೋಡು. ನಿನ್ನ ರಣವಿಲ್ಲೇ ಒಂದಿದ್ದೇನೆ. ಅತಿಶೀಘ್ರವಾಗಿ ಹೊರಟು ಬಂದಿದ್ದೇನೆ. ನಾನು ಬಂದು ಮುಟ್ಟಿರುವಂತಹ ಸ್ಥಳ ಇದೇ ತಾನೇ ಕದಂಬ ವನ. ರೋಮಾಂಚನವಾಗುತ್ತಾ ಇದೆ. ಇದಂತಹ ಕಾಡು, ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವನೇನು ರಕ್ತ ಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಗುಂಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದೆ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬರುಹುಳ್ಳಂತಹ ಚಂಡಮುಂಡರು ಕಾಲೂರಿದ್ರು. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆಯೇ ವಿನಃ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಲಿಲ್ಲ. ಏನೋ ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ವನವೆಂದು ಯಾವುದೋ ರತ್ನ ತೇಜದಿಂದ ವಿಕಸಿತವಾಗಿದೆ. ವನ ವನಿತೆ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ಬದಲಾವಣೆ, ಇಂತಹ ವ್ಯತ್ಯಾಸ ಯಾಕಾಯಿತು, ಯಾರಿಂದ ಆಯಿತು, ಯಾಕೆ ತರ್ಕಿಸಿಕೊಳ್ಳಬೇಕು? ಶ್ರೀದೇವಿ ಲೀಲಾಮೃತ, ದೇವಿ ಮಹಾತ್ಮೆ ಇರಬೇಕು. ಏನದು ಸುಸ್ವರ ಕೇಳಿ ಬರುತ್ತಾ ಇವೆ. ಅತ್ತ ಕಡೆ ಗಮಿಸ್ತೇನೆ.
ಕಲಿರಕ್ತ ಬೀಜ ಶಿವಿಯನು ಗರುಡಿ ಕುಡಿದ ಶಿವಿಯನು ನೋಡಿದನು ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೇ ಇವಳನು ತಿಳಿಯದಿ ಇನಿತಾಯ್ತೇ ಮಾಡಲಿಲ್ಲೇ ಅಕಟ ಅಕಟ ಶುಂಭನ ಕೂಡ ಮಾಡಲಿಲ್ಲೇ ಅಕಟ ಅಕಟ ಶುಂಭನ ಭಾಷೆಯೇ ಒರೆದು ಮೋದಿಗೆ ಕೇಳು ಇವಳು ಕೇಳು ಇವಳು ಮಾತನಾಡಿಸುವೆ ಎನ್ನುತ್ತ ನೋಡಿದನು 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 ಪಾಡಿದನು ಕಲಿರಕ್ತ ಬೀಜ ಪಾಡಿದನು ಜಯ 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 ಜಗದಂಬಾ ಜಗದಂಬಾ या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो नमः जय 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 जगदम्बा जय 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 जय
जय जय जय जय जगदम्बा ಎನ್ನುತ್ತ ಪಾಡಿದನು ಪಾಡಿದನು ಕಲಿರಕ್ತ ಬೀಜ ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ಯಾಕೆ ಹೀಗೆ? ನನ್ನ ಅಂತರಂಗದಲ್ಲಿರುವಂತ ಶೋಕ ಎಲ್ಲವೂ ದೂರಾಗಿ ಹೋಯಿತು. ಯಾರೋ ಹೇಳಿದ್ರು ಇದು ಕದಂಬವನ ಅಂತ, ಅದರೊಳಗೊಂದು ಅಶೋಕವನವೇ ನಿರ್ಮಾಣವಾಗಿದಲ್ಲ ಇದು. ನೋಡಿದೆ, ನೋಡಿದನು ಕಲಿ ರಕ್ತ ಬೀಜ ದಿವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತ ಜಗದೇಶ್ವರಿಯನ್ನು ನೋಡುತ್ತಾ ಇದೆ. ಅಂಬರ ಪಥದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣದುಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದೆ. ಅತ್ತಿಂದಿತ್ತ ಇತ್ತಿಂದತ್ತ ಯೋಕಾಲಿಯಾಡುತ್ತಾ ಇದ್ದ. ಭೂತ ಭವಿಷ್ಯತ್ತು ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಕೈಯಲ್ಲಿ ತ್ರಿಶೂಲ ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ವ್ಯವಹರಿಸಬಲ್ಲವಳು ನಾನು ಎಂಬೂ ತೋರಿಸುತ್ತಾ ಇದ್ದ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಬ್ರಹ್ಮಾಂಡೋದರ ಭರಿತೆ ಆಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಅರಿಯದೆ ಇಷ್ಟೆಲ್ಲ ಅನರ್ಥ ಅನಾಹುತ ನಡೆದು ಹೋಯಿತಲ್ಲ. ನನ್ನ ದೊರೆ ಸರ್ವೇಶ್ವರಿ ಆಗಿರುವಂತಹ ಈಕೆಯನ್ನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ಅರ್ಥವಾಗುತ್ತಾಯಿ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆ ನುರೆದು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ, ಎಳೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದೆ ಹೋದರೆ ಕೇಡು ಇವಳಿಂದ ಬಂತ. ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲೂ ಅಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಬಂದಿದೆ. ಭಕ್ತಿಗೊಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಭವತ್ತೆ ನೀನೇ ನಿನಗೆ ಅಮ್ಮ, ನೀನೇ ನಿನಗೆ ಶುಭ ಬಯಸಿದರೆ, ಶುಭ ಬಯಸಿದರೆ ಸಾಮ್ರಾಜ್ಯದಿ ವರಿಸಲೇ ಶೌರ್ಯ ಬರುತ್ತದೆ, ಸಾಮ್ರಾಜ್ಯದಿ ವರಿಸಲೇ ಶೌರ್ಯ ಬರುತ್ತದೆ. ಶೂನ್ಯ ಬಯಸಿದರೆ ಏನಾಗಿ ನೀನೇ ನಿನಗೆ ಅಮ್ಮ, ನೀನೇ ನಿನಗೆ ಜಯ 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 ಧರ್ಮಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ತೆ 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 ನಮೋ ನಮಃ, ನಮಸ್ತಸ್ತೆ 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 ನಮೋ ನಮಃ, ನಮಸ್ತಸ್ತೆ 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 ನಮೋ ನಮಃ.
ಜಯ ದೇವಿ ವಿರೂಪಾಕ್ಷಿ, ಜಯ ಭಕ್ತವರ ಪ್ರದೆ, ಜಯ ಶಂಕರ ವಾಮಾಂಗಿ, ಮಂಗಳೇ ಸರ್ವ ಮಂಗಳಿ, ಜಗಜ್ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸ್ತಾ ಇದ್ದೇನೆ. ಅಮ್ಮ, ನಿನ್ನನ್ನು ಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಅಮಾತ್ಯರಿದ್ದೇನೆ, ಕಲಿರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದರ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? 7 ಅಂಕ ನಿಭವತ್ರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದ. ಅಮ್ಮ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ಶುಂಭದರೆ ಗಲ್ಲದೆ ಮತ್ತೊಬ್ಬನಿಗೆ ಆತನ್ನು ವರಿಸುವುದಕ್ಕಾಗಿ ಮಣಿ ರಥವನ್ನು ಏರಿ ನನ್ನ ಜೊತೆಯಲ್ಲಿ ಬರಬೇಕಮ್ಮ, ಬರಬೇಕು. ರಕ್ತಬೀಜ, ಭಕ್ತಿಯ ಮಹಾಪೂರ್ವಿ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ? ಮಾತ್ರವಲ್ಲ, ನಿನ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಹಾಕುವುದು ವಿನ ಹೊಂಗಾರಿನ ಮರವನ್ನಲ್ಲವಲ್ಲ? ಈಗ ಹೊಂಗಾರಿನ ಮರ ಯಾರು ತಾಯಿ? ನಿನ್ನ ಒಡೆಯ ಶುಂಭ. ಅದೇ ಹೇಗೆ ಹೇಳ್ತೀರಿ? ಅಲ್ಲ, ಮತ್ತೇನು? ಅವ ಶ್ರೀಗಂಧದ ಮರ, ಗಂಧದ ಮರ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೆ. ನೀರಿಗೆ ಹಾಕಬಾರದು, ಕೊಳತು ಓದಿತ್ತು. ಅದನ್ನ ಮೇಲೆ ತೆಗಿಬೇಕು, ಒಣಗಿಸಬೇಕು, ಸರಿ ಅರಿಯಬೇಕು. ಪರಿಮಳ ಬಿಡುವುದಿಲ್ಲ. ತೇಯುವುದಕ್ಕಾಗಿ ನಾನು ದುರಬಲ ಸಾರಿದೆ. ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? ಬರ್ಲಿಕ್ಕಿಲ್ಲ. ಮಂತ್ರಿಗಳು, ಸೇನಾಧಿಪತಿಗಳು ನಾವಿಲ್ವೇ? ಸಾವಿರುವಂತಹ ಶುಂಭನಿಗೆ ಎಷ್ಟು ಅಹಂಕಾರವಿರಬೇಕಾದ್ರೆ 1001 ನಾನೆಷ್ಟು ವಿಜೃಂಭಿಸಬೇಡ? ಇನ್ನು 1001 ಅವ ಸಿಡಿಲು ಬಡಿದ್ರು ಸಾಯುವುದೇ. ಹೌದೇ? ಮಣ್ಣಿನ ಯಾಕೆ? ಬ್ರಹ್ಮದೇವರ ವರಬಲ ಇದೆ, ಅಜೇಯ ಅಮರ. ಆಯ್ತಾ? ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ? ಇಳಿದಿಲ್ಲ. ಕೆಲವರು ಹುಂಬರೆಲ್ಲ ಸುರಿಯುತ್ತಾರೆ, ಅದೆಲ್ಲ ಬಿಡು. ನೀವೆಲ್ಲ ಅದನ್ನೆಲ್ಲ ಹೇಳಬಾರ್ದು. ಹಸಿವು ದೃಶ್ಯ ನನ್ನಲ್ಲಿ ಅಧಿಕವಾಗಿದೆ. ರಕ್ತ ಬೀಜ, ಗುರಿ ಭೋಜನದ ವ್ಯವಸ್ಥೆ ಮಾಡ್ತಾನೆ ಮದುವೆಯ ಮಾರನೇ ದಿವಸ. ದುಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನನ್ನ ದೃಶ್ಯ. ಅದನ್ನು ಕೇಳುವವರ ತ್ರಿಕರಣ ಶುದ್ಧವಾಗಿರ್ಬೇಕು. ನಿನ್ನ ತ್ರಿಕರಣ ಶುದ್ಧ ಉಂಟಾ? ಖಂಡಿತವಾಗಿಯೂ ಇದೆ. ಎಲ್ಲಿ ತಪ್ಪಿದೆ ಹೇಳು. ಮಾತಿಗೆ ತಪ್ಪಿ ನಡೆದೆಯಲ್ಲ ನೀನು. ಹೇಗೆ? ನಿನ್ನ ಒಡೆಯನಾದಂತಹ ಶುಂಭನನ್ನು ವರಿಸುವಂತಹ ಯೋಗ್ಯತೆ ಅವನಿಗಿದೆ. ಖಂಡಿತವಾಗಿ ಉಂಟಮ್ಮ. ಹೇಗೆ? 3 ಲೋಕದ ದೊರೆಯಾಗಿದ್ದಾನೆ. ಹೇಗೆ ಅಂತ ಬೇಡ, ಅವ ಸ್ವಲ್ಪ ಈಗ ಕಾಮುಕನಾಗಿದ್ದಾನೆ, ಅದು ಬಿಟ್ಟು ಬಿಡೋಣ. ಅಮ್ಮ, ರಕ್ತ ಬೀಜ ತಿಳಿಯದೆ ಬಂದಿರುವುದಲ್ಲ ತಾಯೇ. ಇಚ್ಛಾಶಕ್ತಿ ಸಂಯುಕ್ತಿ ಆಗಿರುವಂತಹ ನಿನ್ನ ಎಡಗಾಲಿನ ಪಾದ ಚೋಣಿತದ ಮಣ್ಣಿಗೆ ಊರಿದೆ ಅಂತ ಆದ್ರೆ ಅಮ್ಮ, ಆ ಮಣ್ಣು ಚಿನ್ನವಾಗುತ್ತೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುಷ್ಟರೆಲ್ಲ ಸಜ್ಜನರಾಗುತ್ತಾರೆ. ದುರಾಚಾರಿ ಆಗಿರುವಂತಹ ಶುಂಭದರೆ ನಿನ್ನ ರೂಪವನ್ನು ನೋಡದೆ ಮದುವೆ ಆಗುವಂತಹ ಪ್ರಯತ್ನದಲ್ಲಿದ್ದಾನೆ. ನೋಡಿದ ಅಂತಾದ್ರೆ ಮದುವೆ ಅಲ್ಲಮ್ಮ, ನಿನ್ನ ಕೈ ಹಿಡಿಯುವುದಲ್ಲ, ಕಾಲು ಹಿಡಿಯುತ್ತಾನೆ, ಗರ್ಭಗುಡಿಯನ್ನು ಕಟ್ಟುತ್ತಾನೆ. ತಾಯಿ, ಹೀಗಾಯಿತು ಅಂತಾದ್ರೆ ದಾನವರ ಏಳಿಗೆ ಆಗುವುದಕ್ಕೆ ಸಾಧ್ಯ. ನನ್ನ ಜೊತೆಯಲ್ಲಿ ತಾಯಿಯಾಗಿ ಎಷ್ಟಾದರೂ ನಿನ್ನ ಒಡೆಯ ದುಷ್ಟನಲ್ವೇ? ಇಲ್ಲವಮ್ಮ, ಸಜ್ಜನಾಗುತ್ತಾನೆ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾರಣಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಒಬ್ಬ Vamos
ಆಯುಧದಿಂದ ಹೊಡೆದ ಬಿಟ್ಟಳಲ್ಲ. ಒಳಿತಾಯಿತು, ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ನಾನು ಕೂಡ ಅಷ್ಟದಿಕ್ಕುಗಳಲ್ಲಿ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಪ್ತಮಾತ್ರಿಕರೊಡನೆ ನಾನು ಕೂಡ ಯುದ್ಧ ಮಾಡಿದೆ. ಇಂದ್ರಾಣಿ ಎಂಬವಳ ವಜ್ರಾಯುಧ ರಕ್ತ ಬೀಜಾಸುರ ಹಣೆಗೆ ಬಿದ್ದದ್ದೇ ಕಾರಣ. ಒಂದು ಬಿಂದು ರಕ್ತದಿಂದ ಕೋಟ್ಯಾಂತರ ರಕ್ತ ಬೀಜಾಸುರ ಹುಟ್ಟುತ್ತಾ ಇದ್ದಾರೆ. ಉತ್ಪಾತ ಪಿಂಡಗಳು ಇವುಗಳ ನಾಶ ಆಗಲೇಬೇಕು. ರಕ್ತದರೆಗೆ ಸೋಕಬಾರದು. ನಾಲಿಗೆಯನ್ನೇ ಹೊರಚಾಚಿದಂತಹ
ಪತ್ತಲೆಪ್ಪುಗು ಹೋಕೆಂಡೆ ಅಂಬರ ಬಡಿಯ ಭೂಮಿಗಾಯ ಭೂಮಿ ಉಡಿಯ ರಾಜ್ಯ ಸೇರಿ ರಾಜ್ಯ ಬಡಿಯ ಗುತ್ತುಗಾಯ ಗುತ್ತು ಬರಿಗೆ ತಕ್ಕದಂಗಡಿ ತಮ್ಮಲೆ ಅರವತ್ತೆ ಜೋಕುಲು ಬಾಲೆಲ ಮಧ್ಯೆ ಇಷ್ಟೇರು ಬಿನ್ನೇರು ಗಿನ್ನೇರು ಅರವೂರು ಪರವೂರು ಈ ಮಜಿಲದ ಮಣ್ಣಿಡು ಉಂಡಾಪಿನಂಚದ ವೇಳೆ ಭಾಗವತ್ತರೆ ಎಂಚ ಉಂಡಾಯಿನಂಚದ ದಿನಮಾನ ಗಟ್ಟಿ ಪೂತುತ್ತಿ ಸಿರೆ ಪಾಡಾಯಿನಂಚದ ಬಣ್ಣ ತುಕ್ಕಾಯಿನಂಚದ ಉಜ್ಜಾಲೆ ಎಂಚ ಏರ ಮೀರ ತಪ್ಪತಾಂಗ ವಿಷನಾಮೃತ ನೇರ್ತನೆ ಜಪ್ಪೆಲ ಬರ್ಪಿನಂಚದ ನ್ಯಾಯ ಕೇಂದ್ರಂಡೆ ಪ್ರತಿ ವರ್ಷದಕ್ಕೆ ಬಾರಿ ಭಕ್ತರಿಗೆ ಗುರುಚಿತ್ರ ಸೇವೆ ನಿನ್ನ ಈ ರೂಪವನ್ನು ಮಾತ ಸಮಾಜದಲ್ಲಿ ತೋಜೋಡನ್ನು ಆಶೇಡಿ ಆದೈತಿನ ಕಡಪರಾಜ್ಯಕ್ಕೆ ಬಂದು ಎಡ್ಡೆ ರೀತಿಯ ಅನುಗ್ರಹ ಎಡ್ಡೆ ಮದಿಪ್ಪು ಆನೆ ತಿರುಗೆರಂ ಕುಶಲ ಬಲಗೆ ಮಾಯ ತಿರುಗೆರ ಮದಿಪ್ಪುದ ಬಲಗೆ ಅಪ್ಪ ಕಾನಗೆ ನಿತ್ತ ಈ ಮಣ್ಣಿಡು ಕಾಯನ ವಾಚ ಮನಸ ಪಂಪಿನಂಚದ ತ್ರಿಕರಣ ಶುದ್ಧರಾದ ಭಯ ಭಕ್ತಿಡಿ ನಿಕೋ ಕೊರ್ನಂಚಂದ ಸೇವೆ ತಪ್ಪುನು ತಪ್ಪಾಲ ಒಪ್ಪುನು ಒಪ್ಪಾಲ ಕೊರ್ನಂಚಂದ ಸೇವೆನ ಪುರ್ಲು ನಿನ್ನ ಮಟ್ಟೆಲ್ಗೆ ಪಾಡಲ್ಲ ನಿನ್ನ ಭಕ್ತರನ್ನ ಸಾರ ಕಾಲ ಮಟ್ಟ ಉದ್ಧಾರ ಮಲ್ತು ಕೊಡ್ತಾಕಲ್ಲ ರಕ್ಷಣೆ ಮಲ್ತದ್ದು ಕಾಪಲ್ಲ ಪಂಪಿನಂಚಂದ ನುಡಿಯತ್ತೆ ಸಂತೋಷಾಂಡಿ ಕೊರ್ನಂಚಂದ ಸೇವೆನ ಪುರ್ಲೋಡು ಕೈಕೊಂಡ ಆಯುರಾರೋಗ್ಯ ಐಶ್ವರ್ಯನು ಕೊತ್ತ ಸದಾಕಾಲ ಉಳ್ಳಾಲ್ತಿ ಕಾತಲ್ಗೆ ಬಂದ ಸತ್ಯವಾಕ್ಯ ಮೇರೆ ಪಾದ ಕೊಡ್ತೆ ಭಾಗವತರೆ ಮಾನಾದಿಗದವರೆಗೂ ಕೊರ್ಪಿನ ಚಂದ ಪುಣ್ಯ ಪ್ರಸಾದ ನೇಪತ್ತೊಲ್ಲಿ ಹೊತ್ತು ಸಿರಿ ಸಿಂಗಾರ ಕೊರ್ಪಿ ನಂಬಿಕೆಗೆ ದೇವರಪ್ಪಳ ಬ್ರಹ್ಮಲಿಪಿಗಾಲ ಮುಟ್ಟ ಐಶ್ವಕ ಮಟ್ಟ ಜೀವಗರಕ್ಕೆ ನಾಲಯದ ಕುಡಿದು ವಾಗ್ದೈವ ರಕ್ತೇಶ್ವ ಅದನ್ನು ನೀರದ ವರ್ಣ ಪಗರಲ್ಲೆಕ್ಕ ದೈವತ್ತುಂಡ ತಕ್ಕಲ್ಲೆಕ್ಕ ಮಲ್ತಿಮಾಟ ಬಲಿಪಲ್ಲಕ್ಕ ಎದುರು ಸಾರಥಿ ಪಿಲೌಡು ಪಾಸಾಡಿ ಆದಿ ಅರಳಿಂಚಿಂದ ದಮ್ಮು ಬೀಚಿಂದ ಗಾಳಿ ರಟ್ಟ ತಂದ ದೈವ ಸಾರಥಿ ಆದುಂಟು ಬರ್ಪಿನ ಸತ್ಯವಾಕ್ಯ ಮೇರೆ ಪಾದ ಕೊಡ್ತು ಗಾನಮಂದಾರ ಗಾನ ವಿಶಾರದೆ ಗಾನಕೋಗಿಲೆ ಯಕ್ಷಧ್ರುವ ಯಕ್ಷಕಲಾ ನಿಧಿ ಸರಸರಣ್ಯ ನಿಧಿ ಯಕ್ಷಕಲ್ಪ ವೃಕ್ಷ ಪಂಪಿನಂಚದ ಅಪ್ಪನ ಅನುಗ್ರಾಟು ಮಟ್ಟೆಲ್ಲಿ ದಿಕ್ಕಿನಂಚದ ಪುದರದೊಟ್ಟಿಗೆ ನಲ್ಲಾತು ಪುದರ್ ನಾಲ್ಗುತ್ತು ನಾಲು ದೇಶ ನಾಲ್ ರಾಜ್ಯದ ಮತಗಾದು ಕೊಡ್ದು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ದು ಹೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಅಪ್ಪೆ ಉಳ್ಳಾಲ್ತಿ ಕಾತಲ್ಗೆ ಪಟ್ಲಕ್ಕೀರ್ತಿ ಪರಂಪರೆಯನ್ನು ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕರ್ಪದ ಬೆಲೆ ಕಟ್ಟಿತ್ತಿನ ಒಕ್ಕಟ್ಟು ಮಲ್ಪ ದೇಹಕ್ಕೆ ಶಕ್ತಿಯಾದ ಅಪ್ಪ ಉಳ್ಳಾಲ್ತಿ ಕಾತೊಂದು ರಕ್ಷಣೆ ಮಲ್ತು ಕೊರಿಯಲ್ಲಿಗೆ ಬರುವ ಸತ್ಯವಾಗಿ ಬರಬಾರದು ಕತ್ತಲ ಸಾಧಿಗೆ ಬಲ್ಪದ ಜೀಟಿಗೆ ಪೈನ ಸಾಧಿಕ ಗೈ ಸಾಂದಾಗ ಅಪ್ಪ ಉಳ್ಳಾಲ್ತಿ ದೇವರು ಸತ್ಯವಾಗಿ ಬರಬಾರ ಅವಳ ಕಲಾಮಾತಿನ ಸೇವೆ ತೊಟ್ಟಿಗೆ ಅಪ್ಪ ಉಳ್ಳಾಲ್ತಿನ ಈ ಸೇವೆನ ಭಯ ಭಕ್ತಿ ಕಾನಗ ಸರ್ವೇರೆಲ್ಲ ಸೇರ್ದು ಮಲ್ತಾರೆ ಸಂತೋಷಾಡಿ ಈಗಲೇ ಸರ್ವೇರೆಗಳ ವಿದ್ಯೆ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ದು ದೇಹಗೂ ಶಕ್ತಿಯಾದಿ ನಲ್ಲಾತು ಕಲಾ ಸೇವೆನ ಮಲ್ಪುನ ಯೋಗಲ್ನ ಭಾಗ್ಯಲ್ನ ಅನುಗ್ರಹ ಮಲ್ತು ಕೊಡ್ದು ಭಾಗವತರ ಅಪ್ಪ ಕನಗ ಈ ಪೊರ್ಲನ್ನು ತೂವಡು ಪಂಪಿನ ಇತ್ತೆಡು ಸೇರ್ದಿನ ಜನವಾನಿಲು ಒರಿಯಲ್ಲೆತ್ತು ಜಲ್ಗೆ ಪಂಪಿನ ಅಪವಾದ ಕೀರ್ತಿ ವಲ್ಯಂಕಲ ಬರ್ರ ವಲ್ಯತ್ತೆ ಅಪ್ಪ ಕನಗ ನೂಲು ಪಾಡಿ ತಂತ್ರದಾಯ ಬಲ್ಮೆ ಪಂಪಿ ಬಲ್ಯಾಯ ಮೌಲ್ಯ ತುಪ್ಪಿ ಸೇನಗೆ ಬಂಡಾರಗುರಿ ಕೊಟ್ಟಾರಿ ದೇವ್ರ ಮೇಲೆ ಸೇರಿಗಾರೆ ಒರಿಯಂದಿಗೆ ಒರಿಯತ್ತಿಗೆ ಲೆಪ್ಪುಗು ರಾಸಿ ಮಲ್ತನ್ವೆ ಸರ್ವೇರಿಗಳ ಅಪ್ಪ ಉಳ್ಳಾಲ್ತಿ ಸತ್ಯವಾಕಿ ಬರಪ್ಪ ಭಾಗವತರ ಅಪ್ಪ ಕನಗ ಇನ್ನಿತ ಸೇವೆ ಕೊಡ್ತೀನಿ ಅಂಚಂದ ಪತ್ತಪ್ಪ ಜೋಗುಲು ಅಂದೆ ಮಜಿಲದ 10 ಸಮಸ್ತೇರೆ ಅಶೋಕ್ಯರ ಅವಳು ಅಪ್ಪೆ ಲೆತ್ತುಕೊಂಡು ಆಡೊಂದುಲ್ಲಾರೆ ಬಡ ಕಲಾ ಸೇವೆ ಪಂಪಿನಂಚದ ಭಯ ಭಕ್ತಿದ ಸೇವೆನೆ ಆ ನಿರ್ತ ಇನಿ ಮುಟ್ಟ ಮಣ್ಣಿ ಈ ಮಣ್ಣಿನ ಮಲ್ತೊಂದು ಬತ್ತಿನಾಕುಲು ಇನಿ ಕಾನಗ ದೇವರಿಗೆ ಅಪಕನ ಸ್ವರ್ಣ ಬುಳ್ಳಿದ ಪ್ರಭಾವಲಿನ ಕೊಡ್ತಿನಾಕುಲು ಅನೇಕ ಸಮಾಜ ಮುಖ್ಯವಾದ ಎಂಚಂದ ಕೆಲಸನ್ನ ಮಲ್ತೊಂದು ಬರ್ತಾರಿ ಸಂತೋಷಾಂಡಿ ಇಗಳು ಸರ್ವೇರ್ಲ ಇನಿ ಕಾನಗ ಪಗೆಲ್ದ ಬೇಲೆನು ಬಿಡ್ದು ರಾತ್ರಿದ ನಿದ್ರೆನ್ ಬಿಡ್ದು ಭಯ ಭಕ್ತಿದಿ ಇನಿ ಕಾನಗ ಕೊರ್ನಚ್ಚಂದ ಸೇವೆ ಈ ಪೊರ್ತುಗೂ ಈ ಕ್ಷಣಕ್ಕೂ ವಿಜೃಂಭಣೆಡು ನಡೆದುಕೊಂಡು ಸಂತೋಷಾಂಡಿ ಇಗಳು ಮಲ್ಪನಂಚಂದ ಬೇಲೆ ಕಲ್ಪನಂಚಂದ ವಿದ್ಯೆಗೆ ಒವ್ವೇ ರೀತಿ ಕುಂದು ಕೊರತೆ ತಪ್ಪು ತಾಂಗ ಬರಂದಿಲೆಕ್ಕ ಬೋಯ್ನಲ್ಪ ಬತ್ತಿನಲ್ಪ ಸದಾಕಾಲ ನಿಖಿಲ ರಕ್ಷಣೆ ಮಲ್ತು ಕೊಡ್ದು ಇಗಳು ಮಲ್ಪನಂಚದ ಉದ್ಯೋಗಗಳು ಉತ್ತರೋತ್ತರ ಅಂಚದ ಅಭಿವೃದ್ಧಿ ಮಲ್ತು ಕೊಡ್ದು ಅಪ್ಪೆ ಉಳ್ಳಾಲ್ತಿ ರಕ್ಷಣೆ ಮಲ್ತು ಕೊರಿಯಲಿಗೆ ಈ ಸೇವೆರ ದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಗಿದೆ ಅಪಗಾನಗ ಪೊರ್ತುಗಂತೊಂದು ಬರ್ತಂಡಿ ಕಾಲಗುಣ ಮಾದಿನ ಅವಳು ಕೊರ್ನಂಚಂದ ಒಂಜಿ ಫಲ ಸಂತೋಷಡು ಸ್ವೀಕಾರ ಮಲ್ಪೆ ಆಯುರು ಆರೋಗ್ಯನ ಕೊಟ್ಟು ಕಾಪಾಡ್ದು Yeah.
ನಮ್ಮ ಬಾರಿಗೆ ಮರಿಯಾಗಿ ಬಂದೆ ಅವರನ್ನು ಇದು ಆಗಿ ಬಂದ ವಾಣಿ ನಮ್ಮವರನ್ನು ಸೋಲಿಸಿದ್ದಿ ಎಂಬ ಕಾರಣಕ್ಕೆ ಜಯದಿಂದ ತಾಯಿತೆಂಬುದಾಗಿ ಭಾವಿಸಬೇಡ. ಮುಂದೆ ನಿಂತವ Surabaya
ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನು ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭ ನಿಶುಂಭಾದಿ ದೈತ್ಯರನ್ನೆಲ್ಲ ಈ ಕುಂಬಿನಿಯ ಭಾರವನ್ನು ಕಳೆದು ಬಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡಿ. ಸದಾಕಾಲ ನಿನ್ನನ್ನು ಈ ರೂಪದಿಂದ ಕಂಡು ಪೂಜಿಸಬೇಕೆನ್ನುವ ಬಯಕೆ ಉಂಟಮ್ಮ. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಅಲ್ಲಿಯವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ. ಮಧುಕೀಟ ಭದ್ರಮತಿನಿ ಯಾ ಮಹಿಷೋರ್ಮುನಿನಿ ಯಾ ಧೂಮ್ರಾಕ್ಷಕರ್ಣಮುಳ್ಳ ಶಮನಿ ಯಾ ರಕ್ತಬೀಜಾಶಿನಿ ಯಾ ಶುಂಭಾದಿ ಶುದ್ಧದರ್ಪಗಮನಿ ಯಾ ಸಿದ್ಧಲಕ್ಷ್ಮೀ ಪರಾ सा चंडी नवकोटि शक्ति सहिता मां पातु सर्वेश्वरी मां पातु जगदीश्वरी मां पातु माहेश्वरी. ತಾಯಿಂದಲೇ ಅನುಗ್ರಹೀತವಾದಂತಹ ಲೋಕವನ್ನು ಸುಮನಸರೊಂದಾಗಿ ನಾವು ಅಡರಿದವರಿದ್ದೇವೆ. ಧರ್ಮಕ್ಕೆ ಜಯವೇ ಹೊರತು ಅಧರ್ಮಕ್ಕಲ್ಲ ಎನ್ನುವಂತಹ ತತ್ವವನ್ನು ಲೋಕಮುಖಕ್ಕೆ ಸಾರಿದಂತಹ ಪುಣ್ಯ ಕಥಾನಕವಿದು ಶ್ರೀದೇವಿ ಮಹಾತ್ಮೆ. ಇಂತಹ ಪುಣ್ಯ ಆಖ್ಯಾನವನ್ನು ಆಡಿದ ಆಡಿಸಿದ ನೋಡಿದ ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ವರಪ್ರದ ಗಣಪತಿ ದೇವರು, ದುರ್ಗಾ ಪರಮೇಶ್ವರಿ ಅಮ್ಮನವರು, ಸ್ಥಳದ ಸಾನ್ನಿಧ್ಯದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರ ಶುಭ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಕರುಣಾಕರ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವದೇವ ಶರಣೋ ಮಯೂರವಾಹನ ದೇವದೇವ ಚರಣಕ್ಕೆ ಮಣಿವೆವು ಚರಣಕ್ಕೆ ಮಣಿವೆವು ಕಡಿವೆಮ್ಮ
ಭ್ರಮರಾತ್ರಿಗೆ ಮಹಾಗಣಪಗೆ ಮಂಗಳಾರತಿಗೆ ಮಹಾಲಿಂಗೇಶ್ವರನಿಗೆ ಸುಬ್ರಹ್ಮಣ್ಯನಿಗೆ ಮಕ್ಕಳು ಮಹಾರಾಜ್ ಶ್ರೀಮಾನ್ ಶ್ರೀಗಳಾದಂತಹ ಜಪ್ಪು ಮಜಿಲ 10 ಸಂಸ್ಥರು, ಮಹಾರಾಜ ಜಪ್ಪು ಮಜಿಲ 10 ಸಂಸ್ಥರು, ಅರ್ತಿಗಾರು, ಕುಶಾಲಗಾರು, ಮೋಜಿಗಾರು ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ಬಿಡಾರಕ ಶ್ರೀದೇವಿ